Hello my dear students, welcome to PW NEET Karnataka channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಆಫ್ಟರ್ನೂನ್. ಸರ್ ಇಲ್ಲಿ ವೋಟಿಂಗ್ ಇಲ್ವಲ್ಲ? ವೈ ದರ್ ಇಸ್ ನೋ ವೋಟಿಂಗ್ ಪಾಯಿಂಟ್? ಎಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಎಸ್, ಕಮಾನ್. ಹಾಯ್. ನಮಸ್ತೆ, ಗುಡ್ ಆಫ್ಟರ್ನೂನ್. ಇಂಚರ, ಡಾಕ್ಟರ್ ಇಂಚರ. ಓ ನೈಸ್. ಓಕೆ, ಸೊ ಅಭಿಷೇಕ್ ಸರ್, ಬೋರ್ಡ್ಸ್ ದೇರ್ ವಿಲ್ ಬಿ ಎಕ್ಸಾಮ್ 3 ಇಲ್ಲ, ಎರಡೇ. ಕೀರ್ತಿ ಹಾಯ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಕನ್ಫರ್ಮ್ ಮಾಡಿ, ಪಟ್ಟಂತ ಕನ್ಫರ್ಮ್ ಮಾಡಿ. ಓಕೆ, ಎಸ್, ಕಮಾನ್. ಗಿರಿದೇವು, ಗುಡ್ ಆಫ್ಟರ್ನೂನ್. ಬಂದ್ರಪ್ಪ ನಮ್ಮ ಹುಡುಗರ. ವೆರಿ ಗುಡ್, ನಮ್ಮ ಸ್ಟೂಡೆಂಟ್ಸ್ ಬಂದರು. ಎಸ್, ಇಂಕ್ರೀಸ್ ಮಾಡಿ. ಎಸ್, ಹಾಯ್ ಸ್ಫೂರ್ತಿ, ಕೀರ್ತಿ. ಎಸ್, ಪ್ರಣೀತ್ ಹಾಯ್. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡು ಬರ್ರೋ, ಬರ್ರಿ. ಎಸ್, ಹಾಯ್. ನಾವು ಮಾಡ್ತಿರೋ ಸೆಷನ್ಸ್ ಎಲ್ಲ ನಿಮ್ಗೆ ಯೂಸ್ ಆಗ್ತಿದೆನಾ? ಸ್ವಲ್ಪ ನಮಗೆ ಕನ್ಫರ್ಮ್ ಮಾಡಿದ್ರೆ ದಾಟ್ ವಿಲ್ ಬೂಸ್ಟ್ ಅವರ್ ಪ್ರೋಗ್ರೆಸ್, ಪ್ರೊಡಕ್ಟಿವಿಟಿ. ಎಸ್, ಬೇಗ. ಹಾಯ್ ವರ್ಷ, ಹಾಯ್. ಸೊ ನಾವೆಲ್ಲ ಸೀರೀಸ್ ಎಲ್ಲ ಮಾಡ್ತಾ ಇದೀವಲ್ಲ, ನಿಮಗೆ ಹೆಲ್ಪ್ ಆಗ್ತಿದೆನಾ ಹೇಳಿ? ಎಸ್, ಹಾಯ್ ಕಲಾ, ಗುಡ್ ಆಫ್ಟರ್ನೂನ್. ಕೀರ್ತನ, ಗುಡ್ ಆಫ್ಟರ್ನೂನ್. ಎಸ್, ಯಾಕೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ? ನಿಮ್ಮ ಫ್ರೆಂಡ್ಸ್ನ ಕರೆದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಲ್ಲ? ಹಾಯ್ ಮೀನಾಕ್ಷಿ, ಹಾಯ್, ಗುಡ್ ಆಫ್ಟರ್ನೂನ್. ಪ್ರೀತು ಹಾಯ್. ಸ್ಫೂರ್ತಿ, ವರ್ಷ ಹಾಯ್. ಎಸ್, ಸೊ ದಯವಿಟ್ಟು ನಿಮಗೊಂದು ನಾನು ಸಜೆಷನ್ ಕೊಡ್ತೀನಿ. ಇಲ್ಲಿ ಕೆಲವೊಂದು ಬೇಡದಿರೋ ಟೆಕ್ಸ್ಟ್ಗಳೆಲ್ಲ ನಡೆಯುತ್ತೆ, ದಯವಿಟ್ಟು ಅದನ್ನ ಮಾಡಬೇಡಿ. ಓಕೆನಾ? ಸೊ ನಾವು ನಿಮಗೋಸ್ಕರ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಪಾಠ ಕೇಳಿ ಅಂತೇಳಿ ನಾವು ಪಾಠ ಮಾಡ್ತಿರ್ತೀವಿ. ಅದು ಬಿಟ್ಟು ಬೇರೆದೆಲ್ಲ ಮಾತಾಡೋಂಗಿದ್ರೆ ದಯವಿಟ್ಟು ಸೆಷನ್ನ ಡಿಸ್ಟರ್ಬ್ ಮಾಡಬೇಡಿ. ನಿಮಗೆ ಬೇರೆ ಪ್ಲಾಟ್ಫಾರ್ಮ್ಗಳಿರುತ್ತೆ, ಯಾರ್ಯಾರು ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಹೇಳ್ತಾ ಇರೋದು. ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ ಯಾರ್ಯಾರು ಸೀರಿಯಸ್ ಇದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇಲ್ಲ. ಸೊ ಕೆಲವರು ಇದ್ದಾರೆ, ಐ ಡೋಂಟ್ ವಾಂಟ್ ಟು ಟೇಕ್ ದೇರ್ ನೇಮ್ಸ್ ಬಿಕಾಸ್ ಅಫೆಂಡ್ ಆಗ್ಬಿಡ್ತಾರೆ ಅವರು. ಸೊ ಅದರಿಂದ ನಾ ಏನು ಹೇಳ್ತೀನಿ ಅಂತಂದ್ರೆ, ಇಫ್ ಯು ಹ್ಯಾವ್ ದಟ್ ಇಂಟೆನ್ಷನ್ ಲೈಕ್ ಚಾಟಿಂಗ್ ವಿತ್ ಅದರ್ ಪರ್ಸನ್ಸ್ ಅಥವಾ ಬೇರೆಯವ್ರ ಜೊತೆ ಸುಮ್ಮನೆ ಚಾಟಿಂಗ್ ಮಾಡೋಕ್ಕೆ ಅಂತ ಬಂದರೆ ದಯವಿಟ್ಟು ಸೆಷನ್ನ ಜಾಯ್ನ್ ಆಗಿಬಿಡಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಸಿ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ಗೆ ಡೈವರ್ಷನ್ ಆಗಬಾರ್ದು. ಈವನ್ ಆಸ್ ಅ ಟೀಚರ್ಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ನಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರಬೇಡಿ. ಕಲಿತೀನಿ ಅಂತಂದರೆ ಬನ್ನಿ, ದಯವಿಟ್ಟು ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀನಿ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ಓಕೆನಾ? ಕ್ಲಿಯರಾ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಓಕೆ. ಸೊ ನಾನು ಒಂದು ಮಾತು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಓಕೆ, ಸೊ ನಾವು ಯಾವತ್ತಿದ್ರೂ ನಾನು ನನ್ನ ಪೇಡ್ ಬ್ಯಾಚ್ನಲ್ಲೂ ಅದೇ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ಗೆ, ಯಾವತ್ತಿದ್ರೂ ನಮ್ಮ ತಂದೆ ತಾಯಿ ಗಳಿಸಿರುವಂಥದ್ದು ಏನೇ ಆಗಿರಲಿ ಅದನ್ನು ಬೆಳೆಸ್ತಾ ಹೋಗ್ತಿರ್ಬೇಕು. ಅದು ಆಸ್ತಿ ಆಗಿರ್ಬೋದು ಅಥವಾ ಗೌರವ ಆಗಿರ್ಬೋದು, ನಮ್ಮಿಂದ ಅದು ಯಾವತ್ತೂ ಕಮ್ಮಿ ಆಗಬಾರ್ದು. ಸೊ ಅಂಥ ಸಿಚುವೇಶನ್ನ ನಮ್ಮ ಪೇರೆಂಟ್ಸ್ಗೆ ನಾವು ತೊಗೊಂಡು ಬರಬಾರ್ದು. ಓಕೆನಾ? ಹೋಪ್ಫುಲಿ ಯು ಗಾಟ್ ಮೈ ಪಾಯಿಂಟ್. ಸೊ ಸಪೋರ್ಟ್ ಮಾಡ್ತಾರೆ ಈ ವಿಷಯದಲ್ಲಿ ಅಂತ ಅನ್ಕೊಂಡು ಸೊ ಈ ಸೆಷನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಟ್ ಈಸ್ RE-NEET 2026 ಲಾಸ್ಟ್ 3 years PYQs ಫಿಸಿಕ್ಸ್. ದಟ್ ಈಸ್ ಯಾಕೆ ಕಂಡಕ್ಟ್ ಮಾಡ್ತಾರೆ? ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸಮ್ಟೈಮ್ಸ್ PYQs ಆಸ್ ಇಟ್ ಇಸ್ ಬಂದರೆ ಬರ್ಬೋದು, ಆ್ಯಂಡ್ ಸಮ್ಟೈಮ್ಸ್ ಅನ್ನೋದಕ್ಕಿಂತ ತುಂಬ ಟೈಮ್ಸ್ ಏನಾಗಿದೆ PYQsನ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿ ನಿಮಗೆ ಕ್ವಶನ್ಸ್ ಕೊಟ್ಟಿರೋದುಂಟು. ಓಕೆನಾ? ಎಸ್, ಥ್ಯಾಂಕ್ ಯು ವರ್ಷ, ಥ್ಯಾಂಕ್ ಯು ಸರ್. ಡ್ಯೂರೇಷನ್ ಎಷ್ಟು? 3 hours ಮಿನಿಮಮ್ ಇರುತ್ತೆ, 3 to 4 hours ಇರುತ್ತೆ. ಓಕೆ, ಸೊ 3 hours ಮಿನಿಮಮ್ ಇರುತ್ತೆ. ಓಕೆ, ಸೊ ಟೋಟಲ್ 3 ಪೇಪರ್ಸ್ ಇರುತ್ತೆ. 2 ಪೇಪರ್ಸ್ ನಾನು ಡಿಸ್ಕಸ್ ಮಾಡ್ತೀನಿ, ಆ್ಯಂಡ್ ಲಾಸ್ಟ್ ಪೇಪರ್ ಏನು ಮಾಡೋಣ ಅಂತೇಳಿ ನೀವೇ ಹೇಳಬೇಕು. ಓಕೆನಾ? ಸೊ 2 ಪೇಪರ್ಸ್ ಅಂತೂ ರೈಟ್ ನಾವು ಇವಾಗ ನಾವು ಕಂಟಿನ್ಯೂ ಮಾಡೋಣ. ಸೊ 2 ಪೇಪರ್ಸ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋಣ, ಆ್ಯಂಡ್ ಮಿಕ್ಕಿದ್ದು ಒಂದು ಪೇಪರ್ ಇರುತ್ತಲ್ಲ, ಯು ಡಿಸೈಡ್ ನಾನೇ ಕಂಟಿನ್ಯೂ ಮಾಡಲಾ ಅಥವಾ ಯು ವಿಲ್ ಸಾಲ್ವ್ ಇಟ್ ಅಂತೇಳಿ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಲೇಟೆಸ್ಟ್ 3 years PYQs. ಸೊ ಲೇಟೆಸ್ಟ್ 3 years PYQs ಅಂದ್ರೆ ಯಾವ್ದು ಬರುತ್ತೆ? 2024, 2025 and 2026. ಕರೆಕ್ಟಾ? ಸೊ 2024 ಇಂದ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಕೊನೆವರೆಗೆ ನೋಡ್ಕೊಂಡು. ಓಕೆನಾ? ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲ ಇತ್ತು? ಇಲ್ಲದ ಎಲ್ಲಿ ದೂರ ಇಟ್ಬಿಟ್ಟಿದ್ದೀನಿ ಅನ್ಕೊಂಡೆ. ಓಕೆ, ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ದಟ್ ಈಸ್ ಎಕ್ಸಾಮ್. ಸೊ ನೀಟ್ ಎಕ್ಸಾಮ್ ಪೇಪರ್ 2024. ಓಕೆ, ಸೊ 2024 ಈ ಪೇಪರ್ನ ಡಿಸ್ಕಸ್ ಮಾಡೋಣ. ರೆಡಿ? ಎಲ್ಲರೂ ರೆಡಿನಾ? ಸೊ ಪಟಾಪಟ್ ಅಂತೇಳಿ ರೆಸ್ಪಾಂಡ್ ಮಾಡ್ತಾ ಇರಬೇಕು. ಯಾರಾದರೂ ಡಿಸ್ಟರ್ಬ್ ಮಾಡಕ್ಕೆ ಬಂದರೆ ಅವ್ರನ್ನ ಓಡಿಸ್ಬಿಡಿ. ಓಕೆನಾ? ಸುಮ್ಮನೆ ಬ್ಲಾಕ್ ಮಾಡಿಬಿಡಿ ಅವ್ರನ್ನ. ಓಕೆ, ಸೊ ಇಲ್ಲಿ ನಮ್ಮ ಕ್ಲಾಸ್ ಕಲಿಯಕ್ಕೆ ಬಂದಿರೋದು ಟೈಮ್ ಪಾಸ್ಗೆ ಅಲ್ಲ. ಡನ್? ಓಕೆ, ಸೊ ಐ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದಿಸ್ ನೀಟ್ ಫಿಸಿಕ್ಸ್ ಏನಿದೆಯಲ್ಲ. ಸೊ ಇನ್ನು ಮುಂದೆ ನಾನೇ ಟೇಕ್ ಕೇರ್ ಮಾಡ್ತೀನಿ, ಆ್ಯಂಡ್ ಎನರ್ಜಿ ವಿಲ್ ಬಿ ಡಿಫರೆಂಟ್ ಕಂಪೇರ್ ಟು ದ ಲಾಸ್ಟ್ ಫ್ಯೂ ಡೇಸ್. ಓಕೆ, ಸೊ ಯಾಕೆಂದರೆ
ಸೊ ರೈಟ್ ನೌ ಫ್ರಮ್ ಹಿಯರ್ ಆನ್ವರ್ಡ್ಸ್ ಓಕೆ ಸೊ ಇಲ್ಲಿಂದ ನಾನೇ ನೀಟ್ ಫಿಸಿಕ್ಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಓಕೆ ಸೊ ಇನ್ಮೇಲೆ ಡಿಫರೆಂಟ್ ಏಕೇಸರ್ ಅಂಡ್ ಡಿಫರೆಂಟ್ ಎನರ್ಜಿನ ನನ್ನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗ್ತೀರಾ ಫೈನ್ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್ ಓಕೆ ಸೊ ನಾವಾ ಅಂತ ನೋಡ್ಬೋಣ ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಬೇಕು ಓಕೆ ಸೊ ವೆರಿ ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ ಸೊ ಇಲ್ಲಿ ಪೋಲ್ ಹಾಕ್ತೀನಿ ಓಕೆ ಸೊ ಪೋಲ್ ಟೈಮ್ಲೆಸ್ ಪೋಲ್ ಕೊಡ್ತೀನಿ ಸಮ್ ಟೈಮ್ಸ್ ಕೆಲವು ಸ್ಟೂಡೆಂಟ್ಸ್ಗೆ ಪೋಲ್ ವರ್ಕ್ ಆಗಲ್ಲ ಓಕೆ ಎಸ್ ಪೋಲ್ ವರ್ಕ್ ಆಗಲಿ ಅಂದ್ರೆ ಪ್ರಾಬ್ಲಮ್ ಇಲ್ಲ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಓಕೆ ಸೊ ದ ವೆರಿ ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್ ಒನ್ ಇಸ್ ಲೇಬಲ್ಡ್ ಆಸ್ ಅಸರ್ಷನ್ ಅಂಡ್ ದ ಅದರ್ ಇಸ್ ಲೇಬಲ್ಡ್ ಆಸ್ ಅ ರೀಸನ್ ನಮಗೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದೆ ಒಂದು ಅಸರ್ಷನ್ ಇನ್ನೊಂದು ರೀಸನ್ ಅಸರ್ಷನ್ ಏನ್ ಹೇಳ್ತಾರೆ ಅಸರ್ಷನ್ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ ದ ಪೊಟೆನ್ಷಿಯಲ್ ಅಟ್ ಎನಿ ಆಕ್ಸಿಯಲ್ ಪಾಯಿಂಟ್ ಓಕೆ ಸೊ ಅಟ್ ಅ 2 meter ಡಿಸ್ಟೆನ್ಸ್ R from the center of the dipole to dipole of the dipole moment vector P of a magnitude 4 into 10 power minus 6 coulomb per coulomb meter. He is plus or minus 9 into 10 power 3. Take 1 divided by 4 pi epsilon naught is equals to 9 into 10 power 9 SI units. And the reason ಏನು ಹೇಳ್ತಿರೋದು ಸರ್ ರೀಸನ್ ಇದಕ್ಕೆ ರೀಸನ್ ಏನು ಹೇಳ್ತಿರೋದು ಅಂತಂದ್ರೆ ಸರ್ V is equals to ಅಂದ್ರೆ potential V is equals to plus or minus 2p divided by 4 pi epsilon naught r square where r is the distance of any axial point situated at a 2 meter from the center of the dipole. In the light of the above statements, choose the correct answer from the options below ಅಂತ ಇದೆ ಓಕೆನಾ ಎಸ್ ವರ್ಷ ಸರ್ ಪೋಲ್ನ ಹೇಗೆ ಆನ್ಸರ್ ಮಾಡೋದು ಸಿಂಪಲ್ ಆಗಿ ನಿಮಗೆ ಯಾವ ಆನ್ಸರ್ ಇರುತ್ತೆ ನೋಡಿ ಇಲ್ಲಿ ABCD ಅಂತ ಇದೆಯಲ್ಲ ಸೊ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಅದರ ಮೇಲೆ ನಿಮಗೆ ಪೋಲ್ ಅಂತ ಬಂದಿರುತ್ತೆ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ತಿಳಿಸಬಹುದು ಓಕೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಫೈನ್ ಎಸ್ ಸರ್ ದ ಕ್ವಶನ್ ನೋಡೋಣ ಏನ್ ಕ್ವಶನ್ ಇರೋದಿಲ್ಲಿ ಅರೆ ಇದು ಸೈಡಿಗೆ ಬರೋ ಮಾರ ಯಾಕೆ ಎಲ್ಲೇ ನಿಂತ್ಕೊಂಡಿದ್ದಿಲ್ಲ ಇದನ್ನ ಮಿನಿಮೈಸ್ ಮಾಡ್ಬೋಣ ಓಕೆ ಸೊ ಮಿನಿಮೈಸ್ ಮಾಡಿದೆ ಓಕೆ ದ ಕ್ವಶನ್ ಇಲ್ಲಿ ನೋಡಿ ಫಸ್ಟ್ ಅಸರ್ಷನ್ ನೋಡ್ಕೋಣ ಓಕೆ ಅಸರ್ಷನ್ ಏನ್ ಹೇಳ್ತಿರೋದು ಅಸರ್ಷನ್ ಓಕೆ ಸೊ ಅಸರ್ಷನ್ ಏನ್ ಹೇಳ್ತಿರೋದು ನೋಡಿ ಸೊ ನಮಗೆ ಪೊಟೆನ್ಷಿಯಲ್ ಅಟ್ ಅನ್ ಆಕ್ಸಿಯಲ್ ಪಾಯಿಂಟ್ ಓಕೆ ಸೊ ಪೊಟೆನ್ಷಿಯಲ್ ಇವಾಗ ನೋಡಿ ನಾರ್ಮಲ್ ಆಗಿ ಪ್ಲಸ್ ಆರ್ ಮೈನಸ್ ಸರ್ ಇಟ್ ಇಸ್ ಅ KP ಸ ಕಾಸ್ ಥೀಟಾ ಸರ್ ಡಿವೈಡೆಡ್ ಬೈ r ಸ್ಕ್ವೇರ್ ಅಂತ ಬರುತ್ತೆ ಓಕೆ ಸೊ ವೇರ್ ಇಲ್ಲಿ ಆಕ್ಸಿಯಲ್ ಅಂತ ಕೊಟ್ಟಾಗ ಆಕ್ಸಿಯಲ್ ಪಾಯಿಂಟ್ ಗೆ ಥೀಟಾ ಇಸ್ ಈಕ್ವಲ್ಸ್ ಟು 0 ದೇರ್ಫೋರ್ ಪೊಟೆನ್ಷಿಯಲ್ ಏನಾಗುತ್ತೆ ಸರ್ ಇಟ್ ಇಸ್ ಅ ಪ್ಲಸ್ ಆರ್ ಮೈನಸ್ ಸರ್ ಇಟ್ ಇಸ್ KP ಡಿವೈಡೆಡ್ ಬೈ r ಸ್ಕ್ವೇರ್ ಅಂತ ಆಗುತ್ತೆ ಓಕೆ ಸರ್ ಪ್ಲಸ್ ಆರ್ ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ K ಸರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ K ಅಂದ್ರೆ 9 into 10 power 9 ಸರ್ ಇಂಟು magnitude of a dipole moment is 2 sir it is a 4 into 10 power minus 6 so all divided by r square ಎಷ್ಟು ಡಿಸ್ಟೆನ್ಸ್ ಹೇಳ್ತಿರೋದು ಸರ್ ಡಿಸ್ಟೆನ್ಸ್ 2 ಮೀಟರ್ ಹಾ 2 ಮೀಟರ್ ಇದೆ ಓಕೆ ಸರ್ 2 meter ಸ್ಕ್ವೇರ್ ಓಕೆ ಸರ್ 2 meter ಸ್ಕ್ವೇರ್ ಆಗುತ್ತೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಮಾಡ್ಬಿಡ್ತೀನಿ ಜಾಸ್ತಿ ಐತೆ ಅನ್ಸುತ್ತೆ ಓಕೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ ಎಷ್ಟಾಗುತ್ತೆ ಸರ್ ಪೊಟೆನ್ಷಿಯಲ್ ದಟ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ K value as it is okay so K value as it is that is 9 into 10 power 9 okay so 9 into 10 power 9 ಇಲ್ಲಿ ನೋಡಿ ಇದು 2 2 4 ಆಗುತ್ತೆ 4 4 ಗೆಟ್ ಕ್ಯಾನ್ಸಲ್ ಇಂಟು ಮೈನಸ್ 6 ಆಗುತ್ತೆ ಸೊ ದಿಸ್ ಇಸ್ ಏನಂತ ಬರೀಬಹುದು ಇಲ್ಲಿ ಸರ್ ಇದನ್ನ ಇಲ್ಲಿ V is equals to plus or minus 9 into 10 power 9 10 power 9 minus 6 that is a 3 volt ಅಂತ ಆಗುತ್ತೆ ಸೊ ಇದರ ಪ್ರಕಾರ 9 into 10 power 3 ಕರೆಕ್ಟ್ ಆಗಿದೆನಾ ಎಸ್ 9 into 10 power 3 this is the right so assertion is the right answer okay assertion is the right answer next one ಏನಾಗುತ್ತೆ ಸರ್ ರೀಸನ್ ಏನು ಹೇಳ್ತಾ ಇರೋದು ಪ್ಲಸ್ ಆರ್ ಮೈನಸ್ 2p ಅಂತ ಹೇಳ್ತಾರೆ ದಿಸ್ ಇಸ್ ರಾಂಗ್ ಸರ್ 2p ಇಲ್ಲ ಓಕೆ ಸೊ 2 ವ್ಯಾಲ್ಯೂ ಇಲ್ಲ ಓಕೆ ಸೊ ಇಲ್ಲಿ 2 ಇಲ್ಲ ಓಕೆ ಸೊ 2 ಇಲ್ಲ ಸೊ ದೇರ್ಫೋರ್ ಇಲ್ಲಿ ಫಾರ್ಮುಲಾ ರಾಂಗ್ ಇದೆ ಓಕೆ ಸೊ ಫಾರ್ಮುಲಾ ರಾಂಗ್ ಇದೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಹೋಗುತ್ತೆ ಅವ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಟು ಡೈಪೋಲ್ ಅಂತ ಅಂದಾಗ ನಿಮಗೆ ನಾರ್ಮಲ್ ಆಗಿ ಆನ್ ಆಕ್ಸಿಯಲ್ ಪಾಯಿಂಟ್ ಏನು ಬರುತ್ತೆ 2kp ಡಿವೈಡೆಡ್ ಬೈ r ಕ್ಯೂಬ್ ಅಂತ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಬಟ್ ಇಲ್ಲಿ ಕೇಳ್ತಿರೋದು ಪೊಟೆನ್ಷಿಯಲ್ ದೇರ್ ಫೋರ್ ನಿಮಗೆ ಈ ಅಸರ್ಷನ್ ಅನ್ನೋದು ರೈಟ್ ಆಗುತ್ತೆ ರೀಸನ್ ಅನ್ನೋದು ರಾಂಗ್ ಆಗುತ್ತೆ ಓಕೆ ಸೊ ರೀಸನ್ ರಾಂಗ್ ಸೊ ಅಸರ್ಷನ್ ಇಸ್ ರೈಟ್ ಅಂಡ್ ರೀಸನ್ ಇಸ್ ರಾಂಗ್ ಇದರ ಪ್ರಕಾರ ಬೋತ್ ಅನ್ನೋದು ಎಲಿಮಿನೇಟ್ ಮಾಡ್ಬಿಡಿ ಓಕೆ ಸೊ ಬೋತ್ ಎಲಿಮಿನೇಷನ್ ಮೆಥಡ್ ಪ್ರಕಾರ ಆಪ್ಷನ್ ಎ ಆಪ್ಷನ್ ಡಿ ಇಸ್ ಗಾನ್ ಅಂಡ್ ಆಪ್ಷನ್ ಎ ಇಸ್ ಟ್ರೂ ಅಂಡ್ ಆರ್ ಇಸ್ ಫಾಲ್ಸ್ ಎಸ್ ಇದು ಕರೆಕ್ಟ್ ಆಗಿದೆ ಎ ಇಸ್ ಫಾಲ್ಸ್ ಆರ್ ಇಸ್ ಟ್ರೂ ಅಂತ ಹೇಳ್ತಿರೋದು ಸೊ ದಿ ಎರಡು ರಾಂಗ್ ಓಕೆ ಸೊ ದೇರ್ ಫೋರ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಇಸ್ ಆಪ್ಷನ್ ಬಿ ಓಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಇದಕ್ಕೆ ಹೇಳಿದ್ದು ಸ್ವಲ್ಪ ವೇಟ್ ಮಾಡಬೇಕು ಓಕೆ ಸೊ ಆನ್ಸರ್ ಮಾಡಬೇಕು ಅನ್ನೋದು ಓಕೆ ಸೊ ನೋಡಿ ಆಪ್ಷನ್ ಬಿ ಅನ್ನೋದು ರಾಂಗ್ ಎ ಇಸ್ ಅ ಟ್ರೂ ಅಂಡ್ ಆರ್ ಇಸ್ ಅ ಫಾಲ್ಸ್ ಓಕೆ ಸೊ ಇದರ ಪ್ರಕಾರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತಾ ಅದಕ್ಕೆ ನಿಮಗೆ ಈ ಆಪ್ಷನ್ಸ್ ಬರೋವರೆಗೂ ವೇಟ್ ಮಾಡಿರ್ಬೇಕಿತ್ತು ನೀವು ಲಾಸ್ಟ್ ಸ್ಲೈಡ್ ಅನ್ನು ನೋಡ್ಬಿಟ್ಟು ಸರ್ ಅಸರ್ಷನ್ ಇಸ್ ಕರೆಕ್ಟು ರೀಸನ್ ಇಸ್ ರಾಂಗ್ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಆಗಿದ್ರೆ ಕರೆಕ್ಟ್ ಆಗ್ತಿತ್ತು ಬಟ್ ಇಲ್ಲಿ ನಿಮಗೆ ಅಸರ್ಷನ್ ರೀಸನ್ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ಡನ್ ಎಸ್ ಸರ್ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಓಕೆ ಸರ್ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿರೋದು the mass of the planet is 1/10 of the that of the earth and its diameter is half of that of the earth the acceleration due to gravity on the planet is okay so acceleration due to gravity ಏನಾಗುತ್ತೆ ಸೊ ನಾರ್ಮಲ್ ಆಗಿ acceleration due to gravity ಏನ ಅರ್ಥ ಅಂತ ಬರ್ಕೋಣ ಏನ್ ಬರುತ್ತೆ ಸರ್ gm divided by r square ಸರ್ ಓಕೆ ಸೊ gm divided by r square yes sir
ಆ್ಯಂಡ್ ಇವಾಗ ನಾನು ಮಾಸ್ ಆಫ್ ದ ಅರ್ತ್ ಆ್ಯಂಡ್ ರೇಡಿಯಸ್ ಆಫ್ ದ ಅರ್ತ್ ಅಂತ ಬರ್ಕೋತೀನಿ. ಓಕೆ ಸರ್, ಇಲ್ಲಿ ನಾರ್ಮಲ್ ಆಗಿ ನಮಗೆ ಪ್ಲಾನೆಟ್ ಅಲ್ವಾ, ಸೊ ಪ್ಲಾನೆಟ್ ಅಂದ್ರೆ ಏನು ಬರೀತೀವಿ ಸರ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋ ಪ್ಲಾನೆಟ್ ಆ್ಯಂಡ್ GMP ಸರ್ ಡಿವೈಡೆಡ್ ಬೈ RMP ಅಂತ ಬರೀತೀವಿ. ಓಕೆ ಸರ್, RP ಸ್ಕ್ವೇರ್. ಫೈನ್, ಎಸ್ ಸರ್. ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅಕಾರ್ಡಿಂಗ್ ಟು ದ ಕಂಡೀಷನ್ ಏನು ಕೇಳ್ತಿರೋದು, ಮಾಸ್ ಆಫ್ ದ ಪ್ಲಾನೆಟ್. ಓಕೆ, ಸೊ ಮಾಸ್ ಆಫ್ ದ ಪ್ಲಾನೆಟ್ 1/10 ಆಫ್ ಮಾಸ್ ಆಫ್ ದ ಅರ್ತ್. ಓಕೆ, ಅಂಡ್ ರೇಡಿಯಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ರೇಡಿಯಸ್ ಕೊಟ್ಟಿಲ್ಲ, ಬಟ್ ವಿ ನೋ ದಟ್ ರೇಡಿಯಸ್ ಏನು ಸರ್, ರೇಡಿಯಸ್ ಈಸ್ half of the diameter. Am I right? Yes sir, radius is half of the diameter. That means R is directly proportional to the D. Okay, so R is directly proportional to the D. So ಇಲ್ಲಿ ನಾನು ಬರೆಯೋದೇನಪ್ಪ ಅಂತ ಹೇಳಿದ್ರೆ ಸರ್, R ಏನಿದೆಯಲ್ಲ, ಸೊ R ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಇದು ಸಹಿತ ಹಾಫ್ ಆಗುತ್ತೆ. ಸೊ ರೇಡಿಯಸ್ ಆಫ್ ಅರ್ತ್ ದಟ್ ಇಸ್ ಹಾಫ್. ಓಕೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ನೆಕ್ಸ್ಟ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸರ್, ಇಟ್ ಇಸ್ G and mass of the planet ಎಷ್ಟಿದೆ ಸರ್, it is 1 divided by 10 into mass of the earth, so all divided by RP, that is RE whole square. Okay, so RE divided by 2 whole square. So further simplification ಮಾಡಿದ್ರೆ ಎಷ್ಟು ಬರುತ್ತೆ ಸರ್, it is GME so divided by 10 into sir it is RE whole square, so divided by 2 4. Okay, yes sir, ಎಷ್ಟಾಗುತ್ತೆ ಇದು ಸರ್, it is a 4 divided by 10 ಅಂತ ಆಗುತ್ತೆ. Okay, so that is equals to, okay, so that is equals to GME so divided by R square. Okay, so RE square. Okay, so RE square. ಇದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು, this is the value of G. ಎಷ್ಟಾಗುತ್ತೆ ಸರ್, it is 9.8 ಅಥವಾ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಪ್ರಿಸೈಸ್ ಇಲ್ಲಿ ಬರಬೇಕಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ರೈಟ್, ಸೊ ಇವಾಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿವಿ. ಏನಾಗುತ್ತೆ ಸರ್, it is a 4 divided by 10 into 9.8. ಸೊ ಇದನ್ನ ಅಪ್ರಾಕ್ಸಿಮೇಟ್ಲಿ 10 ಅಂತ ಅನ್ಕೊಂಡ್ರೆ ಎಷ್ಟಾಗುತ್ತೆ ಸರ್, ಗ್ರಾವಿಟಿ ಅಂದ್ರೆ ಆಕ್ಸಲರೇಷನ್ ಟು ಗ್ರಾವಿಟಿ ಆನ್ ಅ ಪ್ಲಾನೆಟ್ ದಟ್ ಇಸ್ ಈಕ್ವಲ್ಸ್ ಟು ಅಪ್ರಾಕ್ಸಿಮೇಟ್ಲಿ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ನಿಯರ್ ಬೈ 4 ಯಾವ್ದಿದೆ ನೋಡಿ, ನಿಯರ್ ಬೈ 4 ಯಾವ್ದಿದೆ ಸರ್, ಇಟ್ ಇಸ್ 3.92. ದಟ್ ಇಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈ ತರ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೊಂಡು ಆನ್ಸರ್ ಮಾಡಬಹುದು. ಓಕೆನಾ? ಎಸ್ ಸರ್, ವೆರಿ ಗುಡ್, 70%, ವಂಡರ್ಫುಲ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳ್ತಾ ಇರೋದು, at any instant of a time t the displacement of any particle is given by 2t minus 1 SI unit under the influence of force of 5 Newton. The value of instantaneous power is, you ನೋಡಿ ಇನ್ಸ್ಟಾಂಟೇನಿಯಸ್ ಪವರ್ ಅಂದ್ರೆ ಏನಾಗುತ್ತೆ ನಾರ್ಮಲ್ ಆಗಿ. ಓಕೆ, ಸೊ ನಾರ್ಮಲ್ ಆಗಿ ಪವರ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್, ಇಟ್ ಇಸ್ ಅ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ಬಟ್ ಇನ್ಸ್ಟಾಂಟೇನಿಯಸ್ ಪವರ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್, ಇನ್ಸ್ಟಾಂಟೇನಿಯಸ್ ಪವರ್ ನ ಯಾವ ತರ ಡಿಫೈನ್ ಮಾಡ್ತಂದ್ರೆ ಸರ್, ಇಟ್ ಇಸ್ dw divided by dt ಅಂತ ಯೂಸ್ ಮಾಡ್ತೀವಿ. ಕರೆಕ್ಟಾ? ಎಸ್ ಸರ್, ಬಟ್ ಇಟ್ ಈಸ್ ನಾಟ್ ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್. ಓಕೆ, ಸೊ ಇಟ್ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್. ಇಲ್ಲಿ ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗ್ತಿದೆ, ದ ಪಾರ್ಟಿಕಲ್ ಇಸ್ ಮೂವಿಂಗ್. ಯಾವ ಪವರ್ ಎಟ್ ರೆಸ್ಟ್ ಅಂತ ಇದ್ದಾಗ, ಓಕೆ, ಸೊ ಅಂದ್ರೆ ರೆಸ್ಟ್ ಕಂಡೀಷನ್ಗೆ ಕನ್ಸಿಡರ್ ಮಾಡ್ಕೊಂಡಾಗ ನಿಮಗೆ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತ ಬರುತ್ತೆ. ಅಥವಾ ರೇಟ್ ಆಫ್ ಚೇಂಜ್ ಆಫ್ ಎನರ್ಜಿ ಡಿವೈಡೆಡ್ ಬೈ ರೇಟ್ ಆಫ್ ಚೇಂಜ್ ಆಫ್ ಎನರ್ಜಿ ಅಂತ ಬರೀಬಹುದು, ರೇಟ್ ಆಫ್ ಚೇಂಜ್ ಆಫ್ ವರ್ಕ್ ಡನ್ ಅಂತ ಬರೀಬಹುದು. ವೆನ್ ಅ ಬಾಡಿ ಇಸ್ ರೆಸ್ಟ್ ಅಥವಾ ಸೋರ್ಸ್ ಇಸ್ ಅಟ್ ರೆಸ್ಟ್. ಬಟ್ ಯಾವಾಗ ಒಂದು ಪಾರ್ಟಿಕಲ್ ಮೋಷನ್ ಅಲ್ಲಿ ಇರುತ್ತೆ ಅವಾಗ ಯು ಕೆನಾಟ್ ಯೂಸ್ ದೀಸ್ ಟೂ ಫಾರ್ಮುಲಾ, ಬಟ್ ಯು ಹ್ಯಾವ್ ಅನದರ್ ಫಾರ್ಮುಲಾ. ವಾಟ್ ಇಸ್ ದಟ್ ಅಂತ ಹೇಳಿದ್ರೆ ಸರ್, ಫೋರ್ಸ್ ಇಂಟು ವೆಲಾಸಿಟಿ. ಓಕೆ, ಸೊ ಫೋರ್ಸ್ ಇಂಟು ವೆಲಾಸಿಟಿ. ಇಲ್ಲಿ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ದೇರ್ಫೋರ್ x is equals to 2t minus 1 ಅಂತ ಬರ್ಕೋಬಹುದು. ರೈಟ್, ಇವಾಗ ವೆಲಾಸಿಟಿ ಅಂದ್ರೆ ಏನು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಸೊ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಂದ್ರೆ dx divided by dt. ಇದನ್ನ ಯಾವ ತರ ಬರೀಬಹುದು, 2 ಅಂತ ಬರೀಬಹುದು. ಓಕೆ, ಸೊ 2 ಯೂನಿಟ್ಸ್. ಓಕೆ, ಸೊ 2 ಯೂನಿಟ್ಸ್. ಓಕೆ, ಸೊ ದಿಸ್ ಇಸ್ ದ 2 ಯೂನಿಟ್. ಓಕೆ, ಸೊ ದಟ್ ಇಸ್ 2 ಯೂನಿಟ್ಸ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನ್ಯೂಟನ್ ದಟ್ ಇಸ್ 5 ನ್ಯೂಟನ್ ಅಂಡ್ ಇದು 2 ಎಷ್ಟಾಯ್ತು, ಪವರ್ ದಟ್ ಇಸ್ ಈಕ್ವಲ್ಸ್ ಟು 10 ಯೂನಿಟ್ಸ್. ಓಕೆ, ಸೊ 10 ಯೂನಿಟ್ಸ್ ಅಂತ ಆಯ್ತು. ಸೊ ಇದರ ಪ್ರಕಾರ ಪವರ್ ದಟ್ ಇಸ್ ಈಕ್ವಲ್ಸ್ ಟು 10. ಆಪ್ಷನ್ ಡಿ. What is that? Option D. Option D is the right answer. Okay, is that clear for everybody? ಅರ್ಥ ಆಗ್ತಿದೆನಾ? Are you understanding? Yes, very good. Already 70% ಮೇಲೆ ಬಂದಿರ, that is understood. Okay, so you're doing great ಅಂತ ಹೇಳಿ. Okay, now let's move on to the next question. Okay, so let's move on to the next question. So next question ಏನು ಹೇಳ್ತಾರದು ನೋಡೋಣ. Okay, so what is that next question? A particle moving in a uniform speed in a circular path. Okay, so circular path ಅಂತ ಕನ್ಸಿಡರ್ ಮಾಡ್ಕೊಂಡಾಗ of radius r, ಇಲ್ಲಿ ನಾನು ಡಿಫರೆಂಟ್ ಪೊಸಿಷನ್ ತಗೋತೀನಿ. ಸೊ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್ ಅಂಡ್ ಥರ್ಡ್ ಪೊಸಿಷನ್ ಅಂಡ್ ಫೋರ್ತ್ ಪೊಸಿಷನ್. ಈ ಫಸ್ಟ್ ಪೊಸಿಷನ್ ಅಲ್ಲಿ ವಾಟ್ ಇಸ್ ದ ವೆಲಾಸಿಟಿ ಸರ್, ಈ ಡೈರೆಕ್ಷನ್. ವಾಟ್ ಇಸ್ ದ ವೆಲಾಸಿಟಿ, ಈ ಡೈರೆಕ್ಷನ್. ವಾಟ್ ಇಸ್ ದ ವೆಲಾಸಿಟಿ, ಈ ಡೈರೆಕ್ಷನ್. ವಾಟ್ ಇಸ್ ದ ವೆಲಾಸಿಟಿ, ಈ ಡೈರೆಕ್ಷನ್. ಸೊ ಟೋಟಲ್ ನಿಮಗೆ ಎಷ್ಟು ಡೈರೆಕ್ಷನ್ಸ್ ಇದೆ ಸರ್, 4 ಡೈರೆಕ್ಷನ್. ಅಂದ್ರೆ ಎಟ್ ಎವ್ರಿ ಇಂಟರ್ವಲ್ ಆಫ್ ಅ ಟೈಮ್ ನಿಮಗೆ ಏನಾಗುತ್ತೆ, ದ ಡೈರೆಕ್ಷನ್ ಇಸ್ ಚೇಂಜಿಂಗ್. ರೈಟಾ? ಸೊ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್, ಬಟ್ ಏನಾಗುತ್ತೆ ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್, ಬಟ್ ಡೈರೆಕ್ಷನ್ ಅಂತ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ವೆಲಾಸಿಟಿ ಅಂತ ಹೇಳ್ತೀವಿ, ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಆದ್ರೆ ಏನಾಗುತ್ತೆ ಸರ್, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಯಾವಾಗ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದು ಡೈರೆಕ್ಷನ್ ಚೇಂಜ್ ಆಗಿದ್ರೆ ವೆಲಾಸಿಟಿ ಚೇಂಜ್ ಅಂತ ಅರ್ಥ. ಅದೇ ಡೈರೆಕ್ಷನ್ ಚೇಂಜ್ ಸೇಮ್ ಇದ್ದು ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೂ ಸಹಿತ ವೆಲಾಸಿಟಿ ಚೇಂಜ್ ಆಗಿದೆ ಅಂತ ಅರ್ಥ.
ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಚೇಂಜ್ ಆದ್ರೂ ಸಹಿತ ವೆಲಾಸಿಟಿ ಚೇಂಜ್ ಆಗಿದೆ ಅಂತ ಅರ್ಥ. ಈ ಕೇಸ್ನಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ವೆಲಾಸಿಟಿ ಇಸ್ ಅ ವೇರಿಯಬಲ್, ಬಿಕಾಸ್ ಆಫ್ ಅ ಡೈರೆಕ್ಷನ್. ಅಂಡ್ ನೆಕ್ಸ್ಟ್ ಒನ್, ಕಾನ್ಸ್ಟೆಂಟ್ ವೆಲಾಸಿಟಿ ಆಗಕ್ಕೆ ಸಾಧ್ಯ ಇಲ್ಲ. ವೇರಿಂಗ್ ವೆಲಾಸಿಟಿ ಎಸ್ ಪಾಸಿಬಲ್, ವೇರಿಂಗ್ ಆಕ್ಸಲರೇಷನ್ ಇಸ್ ಪಾಸಿಬಲ್, ಕಾನ್ಸ್ಟೆಂಟ್ ವೆಲಾಸಿಟಿ ಇಸ್ ಆಲ್ಸೋ ನಾಟ್ ಪಾಸಿಬಲ್. So according to the concept, ನಾವೇ ಹೇಳ್ಬೋದು ಆಪ್ಷನ್ ಸಿ is the correct answer. Okay, so that is option C is the correct answer, right? Yes. Clear? Yes, that is option C. Okay, so that is option C. Right. Next question ನೋಡಿ, next question. Okay, so next question is match list 1 with the list 2. Okay, so match list 1 and list 2. Right? So ಬಂದ್ರು ನೋಡಿ, ಇಷ್ಟೊತ್ತು ಇವ್ರ ಬಗ್ಗೆನೇ ಹೇಳಿದ್ದು, ಬರ್ತಾರೆ ನೋಡಿ ಇವ್ರು ಚಾಟ್ ಮಾಡಕ್ಕೆ ಅಂತೇಳಿ. ಸ್ವಲ್ಪ ಆದ್ರೆ ಇರಬೇಕು ಸ್ವಲ್ಪ. ನಾವು ಒಳ್ಳೆ ಮಾತು ಹೇಳಿದ್ರೆ ಬೈತಾರೆ ಅಂತ ಹೇಳ್ತೀವಿ. ನೀವು ಬೈತಾರೆ ಅನ್ನೋದು ನೋಡೋದಕ್ಕಿಂತ ಬೈಗಳು ನೋಡಬೇಡಿ, ಆದರೆ ಹಿಂದೆ ಇರೋ ಕಾಲೇಜಿನ ನೋಡಿ. ಓಕೆ, ಸೊ ಕಾಲೇಜ್ ಮಕ್ಕಳ ಮೇಲೆ ಇರೋ ಕಾಲೇಜ್. ನಿಮ್ಮ ತಂದೆ ತಾಯಿ ಬೈತಾರೆ, ಯಾಕೆ? ಮಕ್ಕಳು ಚೆನ್ನಾಗಿರಬೇಕು, ಮುಂದೆ ಹಾಳಾಗಬಾರ್ದು, ಒಳ್ಳೆ ದಾರಿಯಲ್ಲಿರಬೇಕು ಅಂತ ಹೇಳ್ತಾರೆ. ಹಾಗಂತೇಳಿ ನಮ್ಮ ತಂದೆ ತಾಯಿನ ಕೆಟ್ಟವ್ರು ಅಂತ ಹೇಳಲ್ಲ ತಾನೆ, ಬಿಕಾಸ್ ಗುರುಗಳು ಅಷ್ಟೇ. ಓಕೆ, ನಿಮಗೆ ಏನಾದರೂ ಹೇಳ್ತದನ್ನ ನಿಮ್ಗೆ ಒಳ್ಳೇದನ್ನ ಬಯಸಕ್ಕೆ ಹೇಳ್ತಾರೆ ಹೊರತು ಬೈತಾರ ಅಂತೇಳಿ ಬರೀ ಅದನ್ನ ನೆಗೆಟಿವ್ ಆಗಿ ತಗೋಬೇಡಿ. ಏಕೆ ಬೈತಾರ ಅನ್ನೋದು ಅದರ ರೀಸನ್ ಹುಡುಕಿ. ಓಕೆ, ಎಲ್ಲರಿಗೂ ಕೋಪ ಅರ್ಥ ಆದಷ್ಟು ಅದರ ಹಿಂದೆ ಕಾಳಜಿ ಅರ್ಥ ಆದರೆ ಎಷ್ಟೋ ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಗುರುಗಳು ಬೈತಾ ಇರ್ತಾರೆ ಸ್ಟೂಡೆಂಟ್ಸ್ಗೆ, ಎಲ್ಲರಿಗೂ ಬೈಯಲ್ಲ, ಕೆಲವ್ರಿಗೆ ಮಾತ್ರ ಬೈತಿರ್ತಾರೆ. ಯಾಕೆ? ನಿಮಗೆ ಕೋಪ ಮಾತ್ರ ಅರ್ಥ ಆಗುತ್ತೆ, ಅದೇ ಗುರುಗಳು ಕೋಪ ಮಾಡ್ಕೊಂಡಿರೋದ ಹಿಂದೆ ಅದರ ಕಾಳಜಿ ಅರ್ಥ ಆದರೆ ಎಷ್ಟೋ ಚೆನ್ನಾಗಿರುತ್ತೆ. ಓಕೆನಾ? ಎಸ್, ಇದರ ಪ್ರಕಾರ ಏನು, ಲಿಸ್ಟ್ 1 ಅಂಡ್ ಲಿಸ್ಟ್ 2. ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೊಟ್ಟಿದ್ರು. ಓಕೆ, ಸಾರಿ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕೊಟ್ಟಿದ್ರು. ಓಕೆ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಈ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿಗೆ ನಾವು ಮಾರ್ಕ್ ಮಾಡೋಣ ಡಯಾಮ್ಯಾಗ್ನೆಟಿಗೆ. ಓಕೆ, ಸೊ ಡಯಾಮ್ಯಾಗ್ನೆಟಿಗೆ ಏನಾಗುತ್ತೆ, ನೆಗೆಟಿವ್ ಎಲ್ಲಿದೆ ಸರ್? ನೆಗೆಟಿವ್ ಇಲ್ಲಿ ನೆಗೆಟಿವ್ ಇದೆ ನೋಡಿ. ಸೊ -1. ಓಕೆ, ಸೊ ದಟ್ ಈಸ್ 2. ಸರ್ 2 ಅಂತ ಅಂದಾಗ ಎಲ್ಲಾದ್ರೂ ಎಲಿಮಿನೇಷನ್ ಆಗುತ್ತಾ? ಎಸ್, 2 ಇದೆ, ಇದು 3 ಇದೆ ರಾಂಗ್, ಇದು 4 ಇದೆ ರಾಂಗ್, ಅಂಡ್ ಇದು ಮ್ಯಾಚ್ ಇದೆ. ಸೊ ಎ ಅಂಡ್ ಡಿ. ಅಂಡ್ ಫೆರೋಮ್ಯಾಗ್ನೆಟ್ ಇಟ್ ಈಸ್ ಅ ಮಚ್ ಮೋರ್ ಅಂತಂದ್ರೆ ಯಾವ್ದು ಬರುತ್ತೆ? So much greater than 1. That is the third matching ಆಗುತ್ತೆ. ಓಕೆ, ಸೊ ಥರ್ಡ್ ಇದೆನಾ? ಇದೆಲ್ಲ ಥರ್ಡ್ ಇದೆ. ಸೊ ದೇರ್ ಫೋರ್ ಆಪ್ಷನ್ ಡಿ. ಬೇಕಿದ್ರೆ ಯು ಕ್ಯಾನ್ ಮ್ಯಾಚ್. ಪ್ಯಾರಾಮ್ಯಾಗ್ನೆಟಿಗೆ ಸ್ಮಾಲ್ ಇರುತ್ತೆ, ದಟ್ ಈಸ್ ಅ 4, ಅಂಡ್ ನಾನ್ ಮ್ಯಾಗ್ನೆಟಿಗೆ ದಟ್ ಈಸ್ 0. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ದಟ್ ಈಸ್ ಈಕ್ವಲ್ಸ್ ಟು 0. ಕ್ಲಿಯರಾ? ಎಸ್, ಇಸ್ ದಟ್ ಎ ಕ್ಲಿಯರ್ ಫಾರ್ ಎವ್ರಿಬಡಿ? ಕ್ಲಿಯರಾ? ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ರೈಟ್, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಕೆಲವರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಈ ಕತ್ತೆ ಮುಂದೆ ಕಿನ್ನರಿ ಬರೆಸ್ತಾರ ಅಂತಲ್ಲ ಆ ಥರ. ಓಕೆ, ಏನು ಚೇಂಜ್ ಆಗಲ್ಲ ಅವು. ವರ್ಷ ಡ್ಯೂರೇಷನ್ ಬಂದ್ಬಿಟ್ಟು 3 to 4 hours ಇರುತ್ತೆ. ಮಿನಿಮಮ್ ಅಂತೂ 3 hours ಇದ್ದೇ ಇರುತ್ತೆ. ಓಕೆನಾ, ಅಪ್ ಟು 4 ವರೆಗೆ. ಫೈನ್. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಆನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಪೋಲ್ ಹಾಕಿದ್ನಾ? ಎಸ್, ಹಾಕಿದ್ವಿ. In an ideal transformer, the turns ratio is NP divided by NS is equals to 1/2. The ratio of VS divided by VP ಅಂದ್ರೆ potential ಅಥವಾ voltage across secondary coil, voltage across primary coil is equals to, symbols carry their usual meaning ಅಂದ್ರೆ ಸೇಮ್ ಮೀನಿಂಗ್ ನ ಕ್ಯಾರಿ ಮಾಡುತ್ತೆ ಅಂತ ಅರ್ಥ. ಸೊ ಇದರ ಪ್ರಕಾರ ನಮಗೆ ಆಸ್ ಫಾರ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಪ್ರಕಾರ ಏನ್ ಹೇಳ್ತೀವಿ ಸರ್? ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಅಕ್ರಾಸ್ ಸೆಕೆಂಡರಿ ಕಾಯಿಲ್, ಸೊ ಡಿವೈಡೆಡ್ ಬೈ ವೋಲ್ಟೇಜ್ ಅಕ್ರಾಸ್ ಪ್ರೈಮರಿ coil, both are directly proportional to the number of turns. Okay, so number of turns in a secondary coil, number of turns in a primary coil. ಇದರ ಪ್ರಕಾರ ರೇಷಿಯೋ ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ ಸರ್? ಇಟ್ ಇಸ್ 2/1 ಅಂತ ಆಗುತ್ತೆ. ಸರ್ 2/1 ಯಾವ್ದು ಮ್ಯಾಚ್ ಆಗ್ತಿದೆ ನೋಡಿ. ಸೊ 2/1 ಅಂದ್ರೆ ದಟ್ ಇಸ್ 2:1. ಆಪ್ಷನ್ ಎ. ರೈಟ್, ಸೊ ದಟ್ ಇಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎ ಟೈಟ್ಲಿ ವಾಂಡ್ 100 ಟರ್ನ್ಸ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಸರ್? ನಂಬರ್ ಆಫ್ ಟರ್ನ್ಸ್ ದಟ್ ಈಸ್ ಈಕ್ವಲ್ಸ್ ಟು 100 ಅಂಡ್ ಕಾಯಿಲ್ ರೇಡಿಯಸ್ ಎಷ್ಟಿದೆ ಸರ್? 10 centimeter. ಕ್ಯಾರೀಸ್ ಎ ಕರೆಂಟ್ ಆಫ್ 7 ampere. ದ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಸೆಂಟರ್ ಆಫ್ ದ ಕಾಯಿಲ್, ಸೊಲೆನಾಯ್ಡ್ ಅಲ್ಲ ಕಾಯಿಲ್ ಕೊಟ್ಟಿದ್ದಾರೆ, ಈಸ್ ಓಕೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕೇಳಿದ್ದಾರೆ. ಟೇಕ್ ಪರ್ಮಿಬಿಲಿಟಿ ಆಫ್ ಫ್ರೀ ಸ್ಪೇಸ್ ಆಸ್ ಅ 4π × 10⁻⁷ SI ಯೂನಿಟ್ಸ್. ಓಕೆ, SI ಯೂನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಕಾಯಿಲ್ ಅಲ್ವಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಸೆಂಟರ್ BC ಅಂತ ಬರೀತೀನಿ. ಅದನ್ನ ಯಾವ ತರ ಬರೆಯೋದು? μ0 NI sir divided by 2r ಅಂತ ಬರೀಬಹುದು. ಓಕೆ ಸರ್. ಸರ್ ಇಟ್ ಇಸ್ ಅ BC, ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದ ಕಾಯಿಲ್. μ0 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ ಸರ್? ಇಟ್ ಇಸ್ ಅ 4π × 10⁻⁷ ಇಂಟು ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಸರ್? ಇಟ್ ಇಸ್ 100. I ಎಷ್ಟಿದೆ ಸರ್? ಇಟ್ ಇಸ್ 7. ಸೊ 2 ಇಂಟು r ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 10 ಸೆಂಟಿಮೀಟರ್. ಓಕೆ, ಸೊ 10 ಸೆಂಟಿಮೀಟರ್. ಓಕೆ ಸರ್, ಸೆಂಟಿಮೀಟರ್ ಇದಕ್ಕೆ 10⁻⁻² ಅಂತ ಬರ್ತದೆ. ಓಕೆ, ಸೊ 10⁻² ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸೊ ದಟ್ ಇಸ್ ಅ BC ದಟ್ ಇಸ್ ಈಕ್ವಲ್ಸ್ ಟು ಸರ್ 4π ಅಂತಂದ್ರೆ ಎಷ್ಟಾಗುತ್ತೆ
ಸರ್ ಇಲ್ಲಿ 2 1 2 4 ಓಕೆ ಸರ್. ಸರ್ 2 ಇಂಟು ಸರ್ ಇಟ್ ಇಸ್ 3.14 ಇಂಟು ಸರ್ ಇಟ್ ಇಸ್ 10 ಪವರ್ ಮೈನಸ್ 7 ಇಂಟು ಸರ್ ಇಟ್ ಇಸ್ 10 ಪವರ್ 2 ಅಂತ ಬರೀಬೋದಾ? ಎಸ್, ಅಬ್ಸಲ್ಯೂಟ್ಲಿ ಯು ಕ್ಯಾನ್ ರೈಟ್. ಸರ್ 7 ಸರ್ ಓಲ್ ಡಿವೈಡೆಡ್ ಬೈ ಇದನ್ನೆಷ್ಟು ಬರೀಬೋದು ಸರ್? ಇಟ್ ಇಸ್ 10 ಪವರ್ ಮೈನಸ್ 1 ಅಂತ ಬರೀಬೋದು. ಓಕೆ, ಯಾಕೆ ಇದು 10 ಪವರ್ 1 ಆದರೆ 1 ಮೈನಸ್ 2 ಎಷ್ಟಾಗುತ್ತೆ? ಮೈನಸ್ 1 ಅಂತ ಆಗುತ್ತೆ. ಅದನ್ನ ಮೇಲ್ಗಡೆ ಶಿಫ್ಟ್ ಮಾಡೋಣ. ಸೊ ಬಿಫೋರ್ ದಟ್ ಎಷ್ಟಾಗುತ್ತೆ? ಇದು 2 3 6 6 7 ಎಷ್ಟಾಗುತ್ತೆ? 2 3 6 ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಅಥವಾ 2 7 14 14 3 ಎಷ್ಟಾಗತ್ತೆ? ಅಥವಾ 3 7 21 21 ಡಬಲ್ ಎಷ್ಟಾಗುತ್ತೆ? 21 42 ಆಗುತ್ತೆ. 42 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 42ಕ್ಕೆ ಯಾವ್ದು ಎಲ್ಲನೂ ಅಷ್ಟೇ ಇದೆ. ಸೊ ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕು. ಓಕೆ, ಸೊ ಎಷ್ಟಾಗುತ್ತೆ ಇದು? ಇಟ್ ಇಸ್ 44 ಅನ್ಕೊಂಡು. ಓಕೆನಾ? ಸೊ 44. ಓಕೆ, ಸೊ 7 7 14 14 3 28 44 ಆಗುತ್ತೆ. ಓಕೆ, ಇಲ್ಲಿ 7 3 21 21 3 ಎಷ್ಟಾಗುತ್ತೆ? 3 60. ಓಕೆ, ಸೊ ಡನ್ ರೈಟ್. ಸೊ 7 3 ಓಕೆ, 7 3 21 ಡಬಲ್ ಅಂದ್ರೆ ದಟ್ ಇಸ್ 42 ಆಗುತ್ತೆ, ಅಥವಾ ಅಪ್ರಾಕ್ಸಿಮೇಟ್ಲಿ 43 ಅಂತ ಬರೀಬಹುದು. ಓಕೆ, 44 ಇರಲಿ. ಸೊ ಇಂಟು ಸೊ 10 ಪವರ್ ಇಲ್ಲಿ ಎಷ್ಟಿದೆ ಸರ್? ಇದು ಮೇಲೆ ಬಂದ್ರೆ ಎಷ್ಟಾಗುತ್ತೆ? 10 ಪವರ್ ಮೈನಸ್ 7. ಓಕೆ, ಸೊ 10 ಪವರ್ ಮೈನಸ್ 7 ಪ್ಲಸ್ 1. ಓಕೆ, ಸೊ 10 ಪವರ್ ಮೈನಸ್ 7 ಪ್ಲಸ್ 1 ಅಂತ ಆಗುತ್ತೆ ರೈಟ್. ಸೊ ಇದರ ಪ್ರಕಾರ 10 ಪವರ್ ಮೈನಸ್ ಆಯ್ತಲ್ವಾ? ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಬಿ ಸಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 44. ಓಕೆ, ಸೊ 44 ಇಲ್ಲಿ 10 ಪವರ್ ಮೈನಸ್ ಏನಿದೆ? ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 44 10 ಪವರ್ ಮೈನಸ್ 6 ಅಲ್ವಾ? ಸೊ 10 ಪವರ್ ಮೈನಸ್ 6 ಮಿಲಿ ಟೆಸ್ಲಾ ಅಂತ ಬರುತ್ತೆ. ಓಕೆ, ಸೊ ದಟ್ ಇಸ್ 100 ಸೆಂಟಿಮೀಟರ್. ಓಕೆ, ಸೊ ದಟ್ ಇಸ್ 2 ಇಂಟು ಆರ್. ಓಕೆ, ಸೊ ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 10 ಪವರ್ ಮೈನಸ್ 2. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? ಸೊ ಪಟ್ಟಂತ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ ರೈಟ್. ಸೊ ಎಷ್ಟಾಗುತ್ತೆ ಅದು ಸರ್? ಇಟ್ ಇಸ್ 2 ಇಂಟು. ಓಕೆ, ಸೊ ದಟ್ ಇಸ್ 2 ಇಂಟು 3.14. ಅದು ಡೈರೆಕ್ಟ್ ಆಗಿ 4 ಇಂಟು 3.14. ಓಕೆ, ಸೊ ಇಂಟು ಸೊ ದಟ್ ಈಸ್ 7 ಡಿವೈಡೆಡ್ ಬೈ ಸೊ ದಟ್ ಈಸ್ 2. ಸೊ 43.96 ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 40. ಓಕೆ, ಸೊ 43.96. ಓಕೆ, 43.96. ಓಕೆ, ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 10 ಪವರ್ ಮೈನಸ್. ಓಕೆ, ಸೊ ದಿಸ್ ಇಸ್ 10 ಪವರ್ ಮೈನಸ್ 7 ಇಂಟು 10 ಪವರ್ 2. ಓಕೆ, ಇದು ಮೇಲೆ ಬಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 10 ಪವರ್ ಪ್ಲಸ್ 1. ಓಕೆ, ಸೊ ಮೇಲೆ ಬಂದ್ರೆ ಪ್ಲಸ್ 1 ಅಂತ ಆಗುತ್ತೆ. ಸೊ ಫೈನಲ್ ಆಗಿ ಸರ್ ಇಟ್ ಇಸ್ 43.96 ಇಂಟು 10 ಪವರ್ ಮೈನಸ್ 4. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 4.39 ಇಂಟು 10 ಪವರ್ ಮೈನಸ್ 3. ಸೊ ಫೈನಲಿ ಸ ಬಿ ಸಿ ದಟ್ ಈಸ್ ಈಕ್ವಲ್ಸ್ ಟು 4.39 ಮಿಲಿ ಟೆಸ್ಲಾ ಅಂತ ಬರೀಬಹುದು. ಓಕೆ, ಸೊ 10 ಪವರ್ ಮೈನಸ್ 3 ಎಷ್ಟಾಗುತ್ತೆ? ಮಿಲಿ ಆಗುತ್ತೆ. ಓಕೆ, ಸೊ ಮಿಲಿ ಟೆಸ್ಲಾ ಅಂತ ಬರೀಬಹುದು. ಸೊ 4.4 ಮಿಲಿ ಟೆಸ್ಲಾ, ದಟ್ ಈಸ್ ಆಪ್ಷನ್ ಬಿ ರೈಟ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಡನ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ನಿಮಗೊಂದು ಟ್ರಿಕ್ ಹೇಳ್ತು ನೋಡಿ. ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ದ ಟರ್ಮಿನಲ್ ಎ ಅಂಡ್ ಬಿ. ಇಲ್ಲಿ ಶಾರ್ಟ್ ಟ್ರಿಕ್. ಏನ್ ಶಾರ್ಟ್ ಟ್ರಿಕ್ ಅಂದ್ರೆ ವಾಟ್ ಟೈಪ್ ಆಫ್ ಸರ್ಕ್ಯೂಟ್ ಇಟ್ ಇಸ್? ಇಟ್ ಇಸ್ ಲುಕ್ಸ್ ಲೈಕ್ ಅ ಬ್ಯಾಲೆನ್ಸ್ಡ್ ಬ್ರಿಡ್ಜ್ ಅಲ್ವಾ? ವೀಟ್ ಸ್ಟೋನ್ ಬ್ರಿಡ್ಜ್. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ವೀಟ್ ಸ್ಟೋನ್ ಬ್ರಿಡ್ಜ್ ರೈಟ್? ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಯಾವಾಗ ಗೊತ್ತಾಗುತ್ತೆ ನಿಮಗೆ? 5 ಕೆಪಾಸಿಟರ್ ಅಥವಾ 5 ರೆಸಿಸ್ಟರ್ ಇರಬೇಕು. ಅಂಡ್ ರೇಷಿಯೋ ನೋಡ್ಕೊಂಡ್ರೆ ಸರ್ ದಿಸ್ ಡಿವೈಡೆಡ್ ಬೈ ದಿಸ್ 1 ಅಂಡ್ ದಿಸ್ ಡಿವೈಡೆಡ್ ಬೈ ದಿಸ್ 1. ಓಕೆ, ಸೊ ಇವೆರಡು ರೇಷಿಯೋ ಸೇಮ್ ಇದೆ. ದೇರ್ಫೋರ್ ಯು ಕ್ಯಾನ್ ಎಲಿಮಿನೇಟ್ ದಿಸ್ 1. ಓಕೆ, ಸೊ ಎಲಿಮಿನೇಟ್ ದಿಸ್ 1. ನಿಮಗೆ ಯಾವಾಗಲೂ ವೀಟ್ ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್ ಆಗಿದ್ರೆ ನಿಮಗೆ ಇಂಡಿವಿಜುವಲ್ ವ್ಯಾಲ್ಯೂ ಏನಿರುತ್ತೆ ಅದು ರೆಸಿಸ್ಟೆನ್ಸ್ ಆಗಿರ್ಬೋದು, ಕೆಪಾಸಿಟರ್, ದಟ್ ವಿಲ್ ಬಿ ದ ಫೈನಲ್ ಆನ್ಸರ್. ಓಕೆ, ಸೊ ಇಲ್ಲಿ ನಿಮಗೆ 2 ಇದೆ. ಸೊ ದೇರ್ಫೋರ್ ಫೈನಲ್ ಈಕ್ವಲೆಂಟ್ ಕೆಪಾಸಿಟನ್ಸ್ ಎಷ್ಟಾಗುತ್ತೆ ಸರ್? ಈಕ್ವಲೆಂಟ್ ಕೆಪಾಸಿಟನ್ಸ್ ವಿಲ್ ಬಿ 2 ಮೈಕ್ರೋಫ್ಯಾರಡ್. ದಟ್ಸ್ ಇಟ್. ಓಕೆ, ಸೊ ವೀಟ್ ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್ ಆಗಿದ್ರೆ ಯಾವ್ದು ಇಂಡಿವಿಜುವಲ್ ಕೆಪಾಸಿಟರ್ ಅಥವಾ ರೆಸಿಸ್ಟೆನ್ಸ್ ಯೂಸ್ ಮಾಡಿದ್ರಲ್ಲ ಅದೇ ವ್ಯಾಲ್ಯೂ ನಮಗೆ ಫೈನಲ್ ಆನ್ಸರ್ ಆಗಿರುತ್ತೆ. ದೇರ್ಫೋರ್ ದಟ್ ಇಸ್ 2 ಮೈಕ್ರೋಫ್ಯಾರಡ್. ಇದು ಅರ್ಥ ಆಯ್ತಾ? ಸೊ ದಟ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್. ಡನ್? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಇಲ್ಲ ನೋಡಿ. ನಿಮಗೆ ಇದು ಕ್ಲಾಕ್ ಫೇಸ್ ರೂಲ್ ಮೇಲೆ ಕೊಟ್ಟಿರುವಂತ ಕ್ವಶನ್. ಈಸಿ ಕ್ವಶನ್. ಕ್ಲಾಕ್ ಫೇಸ್ ರೂಲ್. ಕ್ಲಾಕ್ ಫೇಸ್ ರೂಲ್ ಅಂದ್ರೇನು ಸರ್? ಕ್ಲಾಕ್ ಫೇಸ್ ರೂಲ್ ಅಂತಂದ್ರೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಬರುತ್ತೆ. ಓಕೆ, ಸೊ ಕ್ಲಾಕ್ ಫೇಸ್ ರೂಲ್ ಫಾರ್ ಎಕ್ಸಾಂಪಲ್. ಓಕೆ ಸರ್, ಫಾರ್ ಎಕ್ಸಾಂಪಲ್ ಓಕೆ ಇವಾಗ ಏನಾದರೂ ಕರೆಂಟ್ ಈ ತರ ಹೋಗ್ತಿದೆ ಅನ್ಕೊಳ್ಳಿ. ಓಕೆ ಸರ್, ಕರೆಂಟ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಆಂಟಿ ಕ್ಲಾಕ್ ವೈಸ್ ಹೋಗಿದ್ರೆ, ಓಕೆ ಸೊ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಏನಾದರೂ ಹೋದ್ರೆ ಇದನ್ನ ನಾವು ಏನಂತ ಕರಿತೀವಿ? ನಾರ್ತ್ ಪೋಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ನಾರ್ತ್ ಪೋಲ್. ಎಸ್ ಸರ್. ಅದೇ ನಿಮಗೆ ಏನೋ ಕ್ಲಾಕ್ ವೈಸ್ ಗಿಂತ ಹೋದ್ರೆ, ಓಕೆ ಸೊ ಕ್ಲಾಕ್ ವೈಸ್ ಅಂದ್ರೆ ಯಾವ ತರ ಸರ್? ಈ ತರ, ಅಂದ್ರೆ ಈ ತರ. ಓಕೆ, ಗಡಿಯಾರದ ದಿಕ್ಕಿನಲ್ಲಿ ಹೋದ್ರೆ ಇದನ್ನ ನಾವೇಂತ ಕರಿತೀವಿ? ಕ್ಲಾಕ್ ವೈಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕ್ಲಾಕ್ ವೈಸ್ ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಸೌತ್ ಪೋಲ್. ಓಕೆ, ಸೊ ದಟ್ ಇಸ್ ದ ಸೌತ್ ಪೋಲ್. ಓಕೆ, ಸೊ ದಟ್ ಇಸ್ ದ ಸೌತ್ ಪೋಲ್. ಓಕೆ, ಸೊ ಸೌತ್ ಪೋಲ್ ಇದೆ. ಸೊ ಇದರ ಪ್ರಕಾರ ಇಲ್ಲಿ ನೋಡಿ, ಯಾವಾಗ ಈ ಎನ್ ಎಸ್, ಓಕೆ ಫಸ್ಟ್ ಕ್ವಶನ್ ನೋಡೋಣ. ಇನ್ ದ ಎಬೋ ಡಯಾಗ್ರಾಮ್ ದ ಸ್ಟ್ರಾಂಗ್ ಬಾರ್ ಮ್ಯಾಗ್ನೆಟ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಸೊಲೆನಾಯ್ಡ್ 2. ಅಂದ್ರೆ ಇಲ್ಲಿ ಸೊಲೆನಾಯ್ಡ್ 1 ಅಂಡ್ ದಿಸ್ ಇಸ್ ಸೊಲೆನಾಯ್ಡ್ 2 ಅಂತಿದೆ. ಓಕೆನಾ? ಎಸ್ ಸರ್. ಇಲ್ಲಿ ಸೊಲೆನಾಯ್ಡ್ 2 ಫ್ರಮ್ ಸೊಲೆನಾಯ್ಡ್ 1, ದಿಸ್ ಇಸ್ 1 and 2.
ಇಲ್ಲಿಂದ ಈ ಕಡೆ ಬರ್ತಾ ಇದೆ, ಆಲ್ರೆಡಿ ವೆಲಾಸಿಟಿ ಅಂತ ತೋರಿಸಿದ್ದಾರೆ. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ ಕರೆಂಟ್ ಇನ್ ದ ಸೊಲೆನಾಯ್ಡ್ 1 ಅಂಡ್ ದಟ್ ಇನ್ ಸೊಲೆನಾಯ್ಡ್ 2 ರೆಸ್ಪೆಕ್ಟಿವ್ಲಿ ಆರ್ ಥ್ರೂ ದ ಡೈರೆಕ್ಷನ್. ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ನೋಡ್ಬೇಕು. ಓಕೆನಾ, ಯಾವ ಡೈರೆಕ್ಷನ್ ಆಗುತ್ತೆ ನೋಡಿ. ಫಸ್ಟ್ ಇದೇನಾದ್ರೆ ಈ ಕಡೆ ಟ್ರಾವೆಲ್ ಆಗ್ತಿದ್ರೆ ಇದು ಅಕಾರ್ಡಿಂಗ್ ಟು ದ ಲೆನ್ಸ್ ಲಾ. ಓಕೆ, ಅಕಾರ್ಡಿಂಗ್ ಟು ದ ಲೆನ್ಸ್ ಲಾ. ಲೆನ್ಸ್ ಲಾ ಏನ್ ಮಾಡುತ್ತೆ, ಆಲ್ವೇಸ್ ಅಪೋಸಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಪೋಸ್ ಮಾಡಬೇಕಾದ್ರೆ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಕೊಡುತ್ತೆ, ಇಂಡ್ಯೂಸ್ಡ್ EMF. ಇಂಡ್ಯೂಸ್ಡ್ EMF ಕೊಟ್ರೆ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಬರುತ್ತೆ. ಇವಾಗ ಇಂಡ್ಯೂಸ್ಡ್ ಕರೆಂಟ್ ಯಾವ ತರ ಹೋಗುತ್ತೆ, ಸೊ ನೋಡಿ ಇದನ್ನ ಅಪೋಸ್ ಮಾಡಬೇಕು, ಈ ಕಡೆ ಹೋಗಬೇಕು, ಬಟ್ ಇದು ಈ ಕಡೆ ಹೋಗಬಾರ್ದು. ದೇರ್ ಫೋರ್ ಇಲ್ಲಿ ಏನು ಪ್ರೊಡ್ಯೂಸ್ ಆಗಬೇಕು ಸರ್, ಸೌತ್ ಪೋಲ್ ಪ್ರೊಡ್ಯೂಸ್ ಆಗಬೇಕು. ಓಕೆ, ಸೊ ಸೌತ್ ಪೋಲ್ ಪ್ರೊಡ್ಯೂಸ್ ಆಗಬೇಕು ಬಿಕಾಸ್ ಇಟ್ ಅಪೋಸಸ್, ಅಂದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಗ್ರೀಸ್ ಆಗ್ತದೆ. ಡಿಗ್ರೀಸ್ ಆಗಬಾರ್ದು ಅಂತಂದ್ರೆ ಇಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗಬೇಕು. ದೇರ್ ಫೋರ್ ಇಲ್ಲಿ ಸೌತ್ ಪೋಲ್ ಬರಬೇಕು. ಸೌತ್ ಪೋಲ್ ಅಂತಂದ್ರೆ ಯಾವುದು ಸರ್, ಸೌತ್ ಪೋಲ್ ಅಂದ್ರೆ ದಟ್ ಇಸ್ ಅ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದ್ರೆ ಈ ಕಡೆಯಿಂದ ನೋಡ್ಕೊಂಡ್ರೆ ಕ್ಲಾಕ್ ವೈಸ್ ಅಂದ್ರೆ ಈ ತರ. ಓಕೆ, ಸೊ ಈ ತರ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಈ ತರ ಬರಬೇಕು. ಈ ತರ ಅಂತಂದ್ರೆ ನಮಗೆ ಕರೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗಿ, ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ತರ ಬರುತ್ತೆ. ಓಕೆ, ಸೊ ಈ ತರ ಬರುತ್ತೆ. ಓಕೆ, ಸೊ ಈ ತರ ಬಂದಾಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಸರ್, A to B. ಓಕೆ, ಸರ್ ಡೈರೆಕ್ಷನ್ ಆಫ್ ಅ ಕರೆಂಟ್, ಇಂಡ್ಯೂಸ್ ಕರೆಂಟ್ ಯಾವ ಕಡೆ ಸರ್, A to B. ಇನ್ ಅ ಸೇಮ್ ವೇ ಇಲ್ಲಿ ಮೂವಿಂಗ್ ಟುವರ್ಡ್ಸ್ ದ ಸೊಲೆನಾಯ್ಡ್ 2, ಇಲ್ಲಿ C ಅಂಡ್ D ಅಂತಿದೆ. ಆಸ್ ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಸೊಲೆನಾಯ್ಡ್ 2, ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಇಟ್ ಇಸ್ ಮೂವಿಂಗ್ ಕ್ಲೋಸರ್ ಟು ದ ಸೊಲೆನಾಯ್ಡ್. ಸೊ ಇಲ್ಲಿ ನಿಮಗೆ ಅಪೋಸ್ ಮಾಡಬೇಕು. ಅಪೋಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಸೌತ್ ಪೋಲ್ ಆದ್ರೆ ಇಲ್ಲಿ ನಿಮಗೆ ಏನು ಕ್ರಿಯೇಟ್ ಆಗಬೇಕು ಸರ್, ಇಲ್ಲೂ ಸಹ ನಿಮಗೆ ಏನಾಗಬೇಕು, ಸೌತ್ ಪೋಲ್ ಆಗಬೇಕು. ಓಕೆ, ಇಲ್ಲೂ ಸಹ ಸೌತ್ ಪೋಲ್ ಕ್ರಿಯೇಟ್ ಆಗಬೇಕು. ಅಪೋಸ್ ಮಾಡಬೇಕು, ಇಲ್ಲಿ ಸಪೋರ್ಟ್ ಮಾಡಬೇಕು, ಇಲ್ಲಿ ಅಪೋಸ್ ಮಾಡಬೇಕು. ಇಲ್ಲಿ ಸಪೋರ್ಟ್ ಮಾಡ್ಬೇಕಂದ್ರೆ ಕ್ಲಾಕ್ ವೈಸ್ ಬರಬೇಕು. ಕ್ಲಾಕ್ ವೈಸ್ ಅಂದ್ರೆ ಯಾವ ತರ ಸರ್, ಈ ಕಡೆ ನೋಡಿದ್ರೆ ಕ್ಲಾಕ್ ವೈಸ್ ಈ ತರ ಬರಬೇಕು. ಓಕೆ, ಸೊ ಕ್ಲಾಕ್ ವೈಸ್ ಈ ತರ ಬರಬೇಕು. ಸೊ ಕ್ಲಾಕ್ ವೈಸ್ ಅಂದ್ರೆ ಈ ಕಡೆ ಬರಬೇಕು. ಓಕೆ, ಸೊ ಈ ಕಡೆ ಹಿಂಗ್ ಬರಬೇಕು. ಓಕೆ, ಸೊ ಕ್ಲಾಕ್ ವೈಸ್ ಬರಬೇಕು, ರೈಟ್. ಸೊ ಕ್ಲಾಕ್ ವೈಸ್ ಹಿಂಗ್ ಬರಬೇಕು. ಓಕೆ, ಸೊ ಕ್ಲಾಕ್ ವೈಸ್ ಈ ತರ ಬರಬೇಕು. ಓಕೆ, ಎಸ್ ಸರ್, ಕ್ಲಾಕ್ ವೈಸ್ ಈ ತರ ಬರಬೇಕು. ಓಕೆ ಸರ್, ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಅಂದ್ರೆ ಯಾವ ತರ ಸರ್, ಡೈರೆಕ್ಷನ್ ಈ ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ದಟ್ ಇಸ್ D to C. ಓಕೆ, ಸೊ ದಟ್ ಇಸ್ D to C. ದಿಸ್ ಇಸ್ ಕರೆಂಟ್. ಇವಾಗ ನೋಡಿ ಫಸ್ಟ್ ಒನ್ ನೋಡಿದ್ರೆ A to B. ಓಕೆ, ಸೊ ಇಲ್ಲಿಂದ A ಇಂದ B ಕಡೆ ಹೋಗುತ್ತೆ ಅಂಡ್ ಇಲ್ಲಿಂದ D to C ಕಡೆ ಬರುತ್ತೆ. ಸೊ ದೇರ್ ಫಾರ್ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ ಕರೆಂಟ್, ಇಲ್ಲಿ ಇದರ ಪ್ರಕಾರ A to B ಎಲ್ಲಿದೆ, A to B ಇದು ಕರೆಂಟ್, ಇದು ರಾಂಗ್, ಇದು ರಾಂಗ್. A to B ಇದೆ, A to B ಇದೆ. ನೆಕ್ಸ್ಟ್ ಈ ಕಡೆ D to C ಇದೆ, ಇಲ್ಲಿ C to D ಇದೆ, ರಾಂಗ್, ಇಲ್ಲಿ D to C ಇದೆ. ಸೊ ದೇರ್ ಫೋರ್ ಯಾವ್ದು ಆನ್ಸರ್ ಆಗುತ್ತೆ ಸರ್, ಇಟ್ ಇಸ್ ಆಪ್ಷನ್ D ಅಂತ ಆಗುತ್ತೆ ಆಸ್ ಪರ್ ಲೆನ್ಸ್ ಲಾ. ಓಕೆ, ಸೊ ಆಸ್ ಪರ್ ಲೆನ್ಸ್ ಲಾ ಪ್ರಕಾರ ಡನ್. ಎಸ್ ಸರ್, ಸೊ ದಟ್ ಇಸ್ ಆಪ್ಷನ್ D. ಓಕೆ, ಸೊ ಆಪ್ಷನ್ D ಡನ್. ನೆಕ್ಸ್ಟ್ ಕ್ವಶನ್. ಸೊ ನೀವು ಸ್ವಲ್ಪ ಏನೋ ಲೆನ್ಸ್ ಲಾ ಬಗ್ಗೆ ಕಲಿಬೇಕು, ಯಾಕಂದ್ರೆ ಆಲ್ಮೋಸ್ಟ್ ಜಸ್ಟ್ 20 ಬಂತು ನಿಮ್ದು ಆನ್ಸರ್, ಜಸ್ಟ್ 20%. ಓಕೆ, ಸೊ ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್ the maximum elongation of a steel wire of 1 meter length if the elastic limit of a steel and its Young's modulus respectively are 8 into 10 power 8 Newton per meter square and 2 into 10 power 11 meter per second square. Okay, so iದೇನಾಗುತ್ತೆ ಇದು ಸರ್, it is elastic limit. Okay, elastic limit ಅಂತಂದ್ರೆ that is stress and ಇದು Young's modulus. ಇಲ್ಲಿ ನಮಗೆ ಬೇಕಾಗಿರೋದು elongation. Okay, so elongation ಬೇಕು ಅಂತಂದ್ರೆ ನಿಮಗೆ ಸ್ಟ್ರೇನ್ ಬೇಕು. ಸೊ ದಟ್ ಈಸ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಓಕೆ, ಸೊ ಇದನ್ನ ಫೈಂಡ್ ಮಾಡ್ಬೇಕು. ಇವಾಗ ನಿಮಗೆ ಇದನ್ನ ಫೈಂಡ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮಗೆ ಅಕಾರ್ಡಿಂಗ್ ಟು ದ ಯಂಗ್ಸ್ ಮಾಡ್ಯುಲಸ್ ಡೆಫಿನೇಷನ್ ಪ್ರಕಾರ ಸರ್, ಇಟ್ ಇಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್ ಅಂಡ್ ಇದನ್ನ ಸ್ಟ್ರೇನ್ ಈ ಕಡೆ ಬರ್ಕೊಂಡ್ರೆ ಸರ್, ಇಟ್ ಇಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಯಂಗ್ಸ್ ಮಾಡ್ಯುಲಸ್ ಅಂಡ್ ಸ್ಟ್ರೇನ್ ದಟ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎಷ್ಟಾಗುತ್ತೆ ಸ್ಟ್ರೆಸ್ ಸರ್, ಇಟ್ ಇಸ್ 8 into 10 power 2 ಸಾರಿ 10 power 8 ಸರ್ ಡಿವೈಡೆಡ್ ಬೈ ಯಂಗ್ಸ್ ಮಾಡ್ಯುಲಸ್ ಎಷ್ಟಾಗುತ್ತೆ ಸರ್, ಇಟ್ ಇಸ್ 2 into 10 power 11. ಸೊ ಎರಡೊಂದೆರಡು, ಎರಡು ನಾಲ್ಕು 8. ಓಕೆ, ಸೊ 4 into 10 power minus 3. ಸೊ ದರ್ ಈಸ್ ನೋ ಯೂನಿಟ್ ಫಾರ್ ಸ್ಟ್ರೇನ್ ಬಿಕಾಸ್ ಇಟ್ ಇಸ್ ದ ರೇಷಿಯೋ ಆಫ್ ಅ ಸೇಮ್ ಥಿಂಗ್. ಓಕೆ, ಸೊ 10 power minus 3. ಓಕೆ, ಸೊ ಸ್ಟ್ರೇನ್ ನಮಗೆ ಬೇಕಾಗಿರೋದು ಯಾವುದು ಸರ್, ಇಲ್ಲಿ ನೀಟಾಗಿ ಕ್ವಶನ್ ಓದ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಏನು ಫೈಂಡ್ ಮಾಡಬೇಕು, ಮ್ಯಾಕ್ಸಿಮಮ್ ಎಲಾಂಗೇಷನ್ ಅಂದ್ರೆ ಚೇಂಜ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಇದ್ರ ಪ್ರಕಾರ ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಇಟ್ ಇಸ್ ಡೆಲ್ಟಾ ಎಲ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಸಿಗ್ಮಾ ಐ ಮೀನ್ ಎಪ್ಸಲಾನ್ ಇಂಟು ಎಲ್. ಇಲ್ಲೇನಿರೋದು ಸರ್, ಇಟ್ ಇಸ್ 4 into 10 power minus 3 ಅಂಡ್ ಎಲ್ ಎಷ್ಟಿರೋದು ಸರ್, ಮೀಟರ್ 1 ಮೀಟರ್ ಇದೆ. ಸೊ ದೇರ್ ಫೋರ್ ಚೇಂಜ್ ದಟ್ ಈಸ್ ನಥಿಂಗ್ ಬಟ್ ಎಲಾಂಗೇಷನ್ 10 power minus 3 ಏನು ಬರೀತಾರೆ, ಮಿಲಿಮೀಟರ್ ಅಂತ ಬರೀಬಹುದು. ಓಕೆ, ಸೊ 10 power 4 into millimeter. Okay, so 4 millimeter. Okay, so 4 millimeter. That is 4 into millimeter. Okay, so 4 millimeter ಆಗುತ್ತೆ. ಎಷ್ಟಾಗುತ್ತೆ? Option D is the right answer. Okay, so option D is the right answer. Okay, so option D is the right answer. Option D is the right answer. Okay, so option D is the right answer. Wonderful. Now let's move on to the next question. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. And ಇದು ಯಾವ ಚಾಪ್ಟರ್ ಅಂತಂದ್ರೆ ನ್ಯೂಕ್ಲಿಯರ್. That is change in a nucleus. That is the radioactive decay. ಇದ್ರ ಬೇಸ್ ಮೇಲೆ ಕ್ವಶನ್ ಇರೋದು. ಕ್ವಶನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ.
In the nuclear emission stated above, the mass number and atomic mass of the product Q ರೆಸ್ಪೆಕ್ಟಿವ್ಲಿ ಪ್ರಾಡಕ್ಟ್ ಕ್ಯೂ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಿರೋದು. ಓಕೆ, ಸೊ ಇದ್ರ ಬಗ್ಗೆ ಮಾತಾಡ್ತಿರೋದು. ಸೊ ಅದು ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಏನೇನಾಗ್ತಿರೋದು ನೋಡಬೇಕು. ಸೊ ಫಸ್ಟ್ ಏನಾಗ್ತಿರಪ್ಪ ಸರ್, ಇಟ್ ಇಸ್, ನಾನು ಇಲ್ಲಿ ಬರ್ಕೋತೀನಿ ಫಸ್ಟು. ಸರ್ ಇಟ್ ಇಸ್ 290 ಆ್ಯಂಡ್ ಎಕ್ಸ್ ಸರ್ ಇಟ್ ಇಸ್ 82. ಓಕೆ ಸರ್, ಆ್ಯಂಡ್ ಫಸ್ಟ್ ಏನಾಗ್ತಿರೋದು ನೋಡ್ಕೊಳ್ಳಿ. ಫಸ್ಟು ಸರ್ ಆಲ್ಫಾ ಎಮಿಷನ್. ಓಕೆ ಸರ್, ಆಲ್ಫಾ ಎಮಿಷನ್ ಅಂತಂದ್ರೆ ಆಲ್ಫಾ ಅಂದ್ರೆ ಗೊತ್ತಲ್ಲ ಸರ್, ಆಲ್ಫಾ ದಟ್ ಇಸ್ 4 and 2. ಓಕೆ, ಇದ್ರ ಪ್ರಕಾರ ಹೇಳಿದ್ರೆ ಏನಾಗಬೇಕು ಇಲ್ಲಿ ಸರ್, ವೈದ್ ಏನಾಗಬೇಕು ಸರ್, ಇಲ್ಲಿ ನಿಮಗೆ ಸರ್ 286 ಆಗಬೇಕು. ಓಕೆ, ಸೊ 286 ಆಗಬೇಕು. ಇದ್ರ ಕಡೆ ಏನಾಗಬೇಕು -2 ಆಗಬೇಕು. ದಟ್ ಮೀನ್ಸ್ ಇಟ್ ಇಸ್ 80. ಡನ್, ಫಸ್ಟ್ ಒನ್ ಇಟ್ ಇಸ್ ಡನ್, ವೈ ಸಿಕ್ತು. ಅಂಡ್ ನೆಕ್ಸ್ಟ್ ಒನ್ ಏನಾಗ್ತಿರೋದು ಸರ್, ಇಟ್ ಇಸ್ ಅ ಬೀಟಾ ಎಮಿಷನ್, ದಟ್ ಇಸ್ ಅ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್. ಓಕೆ, ಸೊ ದಟ್ ಇಸ್ ಅ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್, ಇಟ್ ಇಸ್ ಅ ಸ್ಲೋ ಮೂವಿಂಗ್ ಎಲೆಕ್ಟ್ರಾನ್, ಪಾಸಿಟ್ರಾನ್. ಓಕೆ, ಸೊ ಇಲ್ಲಿ ನಿಮಗೆ ಏನಾಗುತ್ತೆ ಸರ್, ಇಲ್ಲಿ ನಿಮಗೆ ಝೆಡ್ ವ್ಯಾಲ್ಯೂ ಏನಾಗುತ್ತೆ ಸರ್, ಝೆಡ್ ವ್ಯಾಲ್ಯೂ 286 ಆಸ್ ಇಟ್ ಇಸ್, ಬಿಕಾಸ್ ದೇರ್ ಇಸ್ ನೋ ಚೇಂಜ್. ಬಟ್ ಎಲೆಕ್ಟ್ರಾನ್ ಎಮಿಟ್ ಆಗ್ತದೆ ಒಂದು ನ್ಯೂಕ್ಲಿಯಸ್ ಇಂದ. ನಿಮಗೆ ಪಾಸಿಟಿವ್ ಅಂತ ಅಂದ್ರೆ ಏನಾಗುತ್ತೆ, ದಟ್ ಇಸ್ ಅ ಪಾಸಿಟ್ರಾನ್. ಓಕೆ, ಸೊ ಒಳಗಡೆಯಿಂದ ಆಚೆ ಬಂದ್ರೆ ಏನಾಗುತ್ತೆ, ಒಂದು ಕಮ್ಮಿ ಆಯ್ತು. ಸೊ ದೇರ್ ಫೋರ್ ಇಟ್ ಇಸ್ 79. ಓಕೆ, ಸೊ ದಟ್ ಇಸ್ 79. ಫೈನ್, ಎಸ್ ಸರ್. ಇನ್ನೊಂದು ಬೀಟಾ ಎಮಿಷನ್ ಅಂದ್ರೆ, ಓಕೆ ಸರ್, ಬೀಟಾ ಎಮಿಷನ್ ಅಂದ್ರೆ ಎಲೆಕ್ಟ್ರಾನ್, ಪಾಸಿಟ್ರಾನ್ ಅಲ್ಲ, ಎಲೆಕ್ಟ್ರಾನ್, ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಆಚೆ ಬರಬೇಕು. ಬಟ್ ನಮಗೆ ಗೊತ್ತಿದೆ ನ್ಯೂಕ್ಲಿಯಸ್ ಅಲ್ಲಿ ಎಲೆಕ್ಟ್ರಾನ್ ಇರಲ್ಲ. ಆ ಎಲೆಕ್ಟ್ರಾನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ನ್ಯೂಟ್ರಾನ್ ಸ್ಪ್ಲಿಟಿಂಗ್ ಇಂಟು 2, ಯಾವ್ದು ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಆಚೆ ಬಂದ್ಬಿಡುತ್ತೆ. ಎಲೆಕ್ಟ್ರಾನ್ ಆಚೆ ಬಂದ್ರೆ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ +1 ಅಂತ ಆಗುತ್ತೆ. ಯಾವುದು ಸರ್, ಇಟ್ ಇಸ್ ಅ ಬಿ. ಸೊ ಪಿ ಏನಾಗುತ್ತೆ ಸರ್, ಇಟ್ ಇಸ್ 286 ಅಂಡ್ ದಿಸ್ ಇಸ್ 80. ಓಕೆ, ಎಸ್ ಸರ್. ಅಂಡ್ ದ ಲಾಸ್ಟ್ ಒನ್, ಇಲ್ಲೂ ಸಹ ನಿಮಗೆ ಎಲೆಕ್ಟ್ರಾನೇ ಆಚೆ ಬರ್ತಿರೋದು. ಓಕೆ, ಸೊ ದಟ್ ಇಸ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್. ಓಕೆ, ಸೊ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಕ್ಯೂ ಏನಾಗುತ್ತೆ ಸರ್, ಇಸ್ 286, ಇಲ್ಲಿ ನಿಮಗೆ 81 ಅಂತ ಆಗುತ್ತೆ. ಸೊ ಫೈನಲಿ ರೈಟ್ ಆನ್ಸರ್ ಏನಾಗುತ್ತೆ ಅಲ್ಲಿ ಸರ್, ರೈಟ್ ಆನ್ಸರ್ 286, 81. ಓಕೆ, ಸೊ 286, 81, ದಟ್ ಇಸ್ ಆಪ್ಷನ್ ಸಿ. Getting a point? So that is option C is the right answer. Very good. Option C is the right answer. Okay, so option C is the right answer. Very good. Now let's move on to the next question. Idrastu easy question yaudilla. Okay, so idrastu easy question yaudilla. It is the relation between linear velocity and angular velocity aste. Nodi, a wheel of a bullock cart is rolling on a level road as shown in the figure below. Okay, so below show madidare. If it's a linear velocity is v in the direction shown. Okay, in which of the following options is correct? P and Q are the highest and lowest point on the wheel ಅಂತ ಹೇಳ್ತಾರೆ. ಓಕೆ ಫೈನ್. ಸೇವೆ ನೋಡಿ, ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಆಂಗ್ಯುಲರ್ ವೆಲಾಸಿಟಿ ಯಾವ ತರ ಇದು ಮೂವ್ ಆಗ್ತಿದೆ ಅಂದ್ರೆ, ಆಂಗ್ಯುಲರ್ ವೆಲಾಸಿಟಿ ಈ ತರ ಹೋಗುತ್ತೆ. ಓಕೆ, ಆಂಗ್ಯುಲರ್ ವೆಲಾಸಿಟಿ ಲೀನಿಯರ್ ವೆಲಾಸಿಟಿ ಮಧ್ಯೆ ಇರುವಂತ ಡಿಫರೆನ್ಸ್ ಏನು ಸರ್, v is equals to omega into r. ಓಕೆ ಸರ್, ಫೈನ್. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿಂದ ಲೋಯೆಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ಲೋಯೆಸ್ಟ್ ಪಾಯಿಂಟ್ ಅಂದ್ರೆ ಏನಾಗುತ್ತೆ? ಓಕೆ, ಸೊ ಲೋಯೆಸ್ಟ್ ಪಾಯಿಂಟ್ ಅಂದ್ರೆ ಏನಾಗುತ್ತೆ ನೋಡಿ, ಲೋಯೆಸ್ಟ್ ಪಾಯಿಂಟ್ ಅಂದ್ರೆ ಆಗುತ್ತೆ ಇವಾಗ ಇಲ್ಲಿಂದ. ಓಕೆ, ಸೊ ಇಲ್ಲಿಂದ ಕನ್ಸ್ ಮಾಡ್ಕೊಂಡ್ರೆ, ಓಕೆ, ಸೊ ರೇಡಿಯಸ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಕನ್ಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ 0. ಸೊ ಫಾರ್ ಎಕ್ಸಾಂಪಲ್ ಕ್ಯೂನ ಕನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಒಮೆಗಾ ಇಂಟು 0 ಏನಾಗುತ್ತೆ 0. ಅಂಡ್ ನೆಕ್ಸ್ಟ್ ಒನ್ ಇಲ್ಲಿ ಓ ಅಂತ ಬರ್ಕೋತೀನಿ. ಓ ಹತ್ರ ಆದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಒಮೆಗಾ ಇಂಟು ಆರ್. ಸೊ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ? ಎಸ್ ಸರ್, ದಿಸ್ ಇಸ್ ಆರ್. ಓಕೆ, ಸೊ ಆರ್ ಆಯ್ತು. ನೆಕ್ಸ್ಟ್ ಒನ್ ದಟ್ ಇಸ್ ದ ಪಿ. ಪಿ ಅಂದ್ರೆ ಎಷ್ಟಾಗುತ್ತೆ ಸರ್, ಒಮೆಗಾ ಇಂಟು, ಸೊ ಫ್ರಮ್ ಹಿಯರ್ ಟು ಹಿಯರ್ ಅಂದ್ರೆ ಆರ್, ದಟ್ ಇಸ್ 2r. ಸೊ Vp that is equals to, that is 2 times of omega r. ಓಕೆ, ಸೊ ಇದರ ಪ್ರಕಾರ ನಾವು ಹೇಳೋದಾದ್ರೆ ಎಲ್ಲಿ ಫಾಸ್ಟ್ ಇದೆ ಸರ್, ಇಲ್ಲಿ Q ಅಂತಂದ್ರೆ 0 ಆಗಿದೆ, ದರ್ ಇಸ್ ನೋ ಡಿಫರೆನ್ಸ್. ಅಂಡ್ V ಅಂತಂದ್ರೆ ಎಷ್ಟಾಗುತ್ತೆ, ಇಲ್ಲಿ ಪಾಯಿಂಟ್ P ಮೂವ್ ಫಾಸ್ಟರ್ ದನ್ Q. ಓಕೆ, ಸೊ Q ಇದೆ, ಇಲ್ಲಿ P ಇದೆ. ಓಕೆ, ಇದು ಆಲ್ಮೋಸ್ಟ್ ಪಾಸಿಬಲ್ ಇದೆ. ನೋಡೋಣ, ಬೋತ್ ಪಾಯಿಂಟ್ P ಅಂಡ್ Q ಮೂವ್ ವಿತ್ ಈಕ್ವಲ್ ಸ್ಪೀಡ್ ಬರಲ್ಲ. ಪಾಯಿಂಟ್ P ಹ್ಯಾಸ್ ಅ 0 ಸ್ಪೀಡ್ ಇಲ್ಲ, ಪಾಯಿಂಟ್ Q ಹ್ಯಾಸ್ ಅ 0 ಸ್ಪೀಡ್. ಪಾಯಿಂಟ್ ಮೂವ್ ಸ್ಲೋವರ್ ದನ್ Q, ಇದು ಇಲ್ಲ. ಸೊ ರೈಟ್ ಆನ್ಸರ್ ಯಾವ್ದು ಬರುತ್ತೆ ಇದಕ್ಕೆ ಸರ್, ಪಾಯಿಂಟ್ ಎ, ದಟ್ ಇಸ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಡನ್. ಇಸ್ ಇಟ್ ಎ ಕ್ಲಿಯರ್ ಫಾರ್ ಎವ್ರಿಬಡಿ? ಆನ್ಸರ್ ಮಾಡಿ. ಇಸ್ ಇಟ್ ಎ ಕ್ಲಿಯರ್? ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆಯೇನ್ರೋ? ಓಕೆ, ಸೊ ದಟ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಡನ್. ಓಕೆ, ರೈಟ್. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದಕ್ಕೆ ಆನ್ಸರ್ ಮಾಡಿ, ಟ್ರೈ ಮಾಡಿ. ಅಷ್ಟೊತ್ತು ನಾನು ನೀರು ಕುಡಿತೀನಿ. ಇದು ಬ್ರೆವೆಸ್ಟರ್ ಲಾ ಮೇಲೆ ಕೇಳಿರುವಂತ ಕ್ವಶನ್. ಓಕೆ, ಸೊ ಬ್ರೆವೆಸ್ಟರ್ ಲಾ. ಓಕೆ, ಸೊ ಬ್ರೆವೆಸ್ಟರ್ ಲಾ ಗೊತ್ತಲ್ಲ? ಸೊ ಯಾವಾಗ ಒಂದು ಅನ್ಪೋಲಸ್ ಲೈಟ್ ಫಾಲಿಂಗ್ ಇನ್ ಅ ಗ್ಲಾಸ್ ಸ್ಲಾಬ್, ದೇರ್ ಆರ್ 2 ಟೈಪ್ಸ್. ಏನಾಗುತ್ತೆ, 2 ರೇಸ್ ಬರುತ್ತೆ. ಒನ್ ರಿಫ್ಲೆಕ್ಟೆಡ್ ರೇ, ಇನ್ನೊಂದು ರಿಫ್ರಾಕ್ಟೆಡ್ ರೇ. ಏನಾಗುತ್ತೆ ಸ್ವಲ್ಪ ಹೇಳಿ, ಆನ್ಸರ್ ಮಾಡಿ. ಸೀನಾ? ಓಕೆ,
ಸೊ ನೋಡ್ಬಿಡೋಣ ರೈಟ್ ಆನ್ಸರ್ ಅಲ್ಲಿ ರೈಟ್ ಆನ್ಸರ್ ನೋಡಿಲಿ unpolarized light beam strikes the glass surface at a Brewster angle, then refracted light will be completely polarized. Refracted light ಆಗಲ್ಲ, reflected light ಆಗುತ್ತೆ, completely polarized. Both reflected and refracted light will be completely polarized. Wrong. ಯಾವ್ದಾದ್ರೂ ಒಂದಾಗುತ್ತೆ. ಯಾವುದು reflected ray. Okay, reflected ray completely polarized ಆಗುತ್ತೆ. The reflected light will be completely polarized, but refracted light will be partially polarized. This is right. And reflected light will be partially polarized. No. So that is option C is the right answer. Okay, so option C is the right answer. Okay, now option C is the right answer. Done. Very good. Brewster's law. Okay, so yes. So that is option C is the correct answer. Okay, so option C is the correct answer. Done. Next question. Okay, so next question already. Next question already. In a vernier calipers, n plus 1 divisions of vernier scale coincide with the n divisions of a main scale. If 1 MSD represents 0.1 mm, the vernier constant in a centimeter. ಎಲ್ಲಿ ಕೇಳಿರೋದು ಯಾವುದರಲ್ಲಿ ಕೇಳಿರೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಕೇಳಿರೋದು. ಓಕೆ ಸರ್, ನಮಗೆ ಗೊತ್ತಿರೋ ಪ್ರಕಾರ ವರ್ನಿಯರ್ ಕಾನ್ಸ್ಟೆಂಟ್. ಓಕೆ, ವರ್ನಿಯರ್ ಕಾನ್ಸ್ಟೆಂಟ್ ಏನು ಸರ್? 1 MSD minus 1 VSD. ಕರೆಕ್ಟ್? ಎಸ್ ಸರ್. ಇಲ್ಲಿ 1 MSD ವ್ಯಾಲ್ಯೂ ಕೊಟ್ಟಿದ್ದಾರೆ ಆಲ್ರೆಡಿ, 0.1 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ರೈಟ್? ಎಸ್ ಸರ್, 1 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಡನ್. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಕೋಇನ್ಸೈಡಿಂಗ್ ಡಿವಿಷನ್ ನೋಡಿ, n plus 1 VSD. ಓಕೆ, ಸೊ ವರ್ನಿಯರ್ ಸ್ಕೇಲ್ ಡಿವಿಷನ್ ದಟ್ ಈಸ್ ಈಕ್ವಲ್ಸ್ ಟು n ಡಿವಿಷನ್ ಆಫ್ MSD. ಓಕೆನಾ? ಸಿವ ನನಗೆ 1 VSD ಬೇಕು. ಸೊ 1 VSD ದಟ್ ಈಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ n ಪ್ಲಸ್ 1. ರೈಟ್? ಎಸ್ ಸರ್, ದಟ್ ಈಸ್ MSD. ಫೈನ್. ಇವಾಗ ನಾನು ಇದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸರ್ ವಿ ಡಾಟ್ ಸಿ, ಸೊ 1 MSD ಮೈನಸ್ VSD ಎಷ್ಟಾಗುತ್ತೆ ಸರ್? ಇಟ್ ಇಸ್ n. ಸೊ ಡಿವೈಡೆಡ್ ಬೈ n ಪ್ಲಸ್ 1. ಓಕೆ, ಸೊ ಇಂಟು MSD. ಇದರಲ್ಲಿ ಕಾಮನ್ ಆಗಿ ಯಾವುದಿದೆ ಸರ್? MSD ಇದೆ. ಸೊ 1 MSD ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಸೊ ಎಷ್ಟು ಉಳಿತು? 1. ಇಲ್ಲಿ ಎಷ್ಟು ಉಳಿತು ಸರ್? ಇಟ್ ಇಸ್ n ಡಿವೈಡೆಡ್ ಬೈ n ಪ್ಲಸ್ 1 ಸಬ್ ಬ್ರಾಕೆಟ್. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ವಿ ಸಿ ದಟ್ ಈಸ್ 1 MSD ಸಬ್ ಬ್ರಾಕೆಟ್ ಆಫ್ n ಪ್ಲಸ್ 1 ಮೈನಸ್ n ಸೊ ಡಿವೈಡೆಡ್ ಬೈ n ಪ್ಲಸ್ 1. ಓಕೆ, ಎಸ್ ಸರ್. ಇಲ್ಲಿ ಪ್ಲಸ್ n ಮೈನಸ್ n ಗೆಟ್ ಕ್ಯಾನ್ಸಲ್. ಮಿಕ್ಕಿದೆಷ್ಟು ಸರ್? ಇಟ್ ಇಸ್ ವಿ ಡಾಟ್ ಸಿ, ಸೊ 1 MSD. ಓಕೆ, ಸೊ ದಟ್ ಈಸ್ ಬ್ರಾಕೆಟ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ n. ಓಕೆನಾ? ಎಸ್ ಸರ್. ಇಲ್ಲಿ 1 MSD ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 0.1 ಮಿಲಿಮೀಟರ್. ಓಕೆ, ಸೊ ಮಿಲಿಮೀಟರ್ ಇದೆ. ಸೊ ಇಂಟು 1 ಡಿವೈಡೆಡ್ ಬೈ n ಪ್ಲಸ್ 1 ಇದೆ. ಓಕೆ, ಸೊ ದಟ್ ಈಸ್ n ಪ್ಲಸ್ 1. ಓಕೆ, ಸೊ ಇಷ್ಟು ನನಗೆ ಬೇಕಾಗಿಲ್ಲ, ನನಗೆ ಸೆಂಟಿಮೀಟರ್ ಬೇಕು. ಸೆಂಟಿಮೀಟರ್ ಬೇಕಂದ್ರೆ ನಾನು ಏನು ಮಾಡ್ತೀನಿ ಸರ್? ಇಟ್ ಇಸ್ 0.01. ಓಕೆ, ಸೊ ಸೆಂಟಿಮೀಟರ್ ಇಂಟು 1 ಡಿವೈಡೆಡ್ ಬೈ n ಪ್ಲಸ್ 1 ಅಂತ ಬರೀತೀನಿ. ಓಕೆ ಸರ್, ಆ 0.01 ದಟ್ ಈಸ್ ಕ್ಯಾನ್ ಐ ರೈಟ್ ಇಟ್ ಆಸ್, ಓಕೆ, ಸೊ ದಟ್ ಈಸ್ 1 ಡಿವೈಡೆಡ್ ಬೈ 100 ಅಂತ ಬರೀಬಹುದಾ? ಎಸ್ ಸರ್, n ಪ್ಲಸ್ 1. ಓಕೆ, ಸೊ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. So this is the required solution. Okay, so that is 1 divided by 100 n plus 1. Okay, so that is option A. Option A is the correct answer. Okay, sir, second PC completed. Very good. Done. So that is option A is the correct answer. Okay, so option A is the right answer. Wonderful. Now let's move on to the next question. Okay, so next question what ಏನು ಹೇಳ್ತಾರದು? A bob is whirled in a horizontal plane by means of a string with the initial speed of omega rpm. Okay, so first one, omega rpm. The tension in the string is a t. Okay, if a speed becomes a 2 omega, andre angular velocity becomes a 2 times while keeping the same radius. Okay, so the same radius, the tension in the string. Let's consider ಒಂದು ಥ್ರೆಡ್, ಅದಕ್ಕೆ ಒಂದು ಸಣ್ಣ ಕಲ್ಲನ್ನ ಕಟ್ಟೋಣ. ಕಟ್ಟೆ ತಿರುಗಿಸಿದ್ರೆ ಏನಾಗುತ್ತೆ? ದಟ್ ವಿಲ್ ಬಿ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಆ ಥ್ರೆಡ್ ಅಲ್ಲಿ ಏನಾಗುತ್ತೆ? ಟೆನ್ಷನ್ ಡೆವಲಪ್ ಆಗುತ್ತೆ. ಆ ಟೆನ್ಷನ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಸೆಂಟ್ರಿಪಿಟಲ್ ಫೋರ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಾನು ಇಲ್ಲಿ ಬರೀಬಹುದು ಸರ್, ಟೆನ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಸೆಂಟ್ರಿಪಿಟಲ್ ಫೋರ್ಸ್. ಇದರ ಪ್ರಕಾರ ಇನ್ ಟರ್ಮ್ಸ್ ಆಫ್ ಆಂಗ್ಯುಲರ್ ಸ್ಪೀಡ್ ಅಲ್ಲಿ ಬರಬೇಕಂದ್ರೆ ಸರ್ ಇಟ್ ಇಸ್ ಒಮೆಗಾ ಸ್ಕ್ವೇರ್ ಇಂಟು ಆರ್. ಇಲ್ಲಿ ಮಾಸ್ ಆಫ್ ದ ಬಾಬ್ ಸೇಮ್ ಇರುತ್ತೆ ಅಂಡ್ ರೇಡಿಯಸ್ ಇಸ್ ಆಲ್ಸೋ ಸೇಮ್. ಯಾಕೆ ಸರ್? ಇಲ್ಲಿ ರೇಡಿಯಸ್ ಇಸ್ ಸೇಮ್ ಅಂಡ್ ಬಾಬ್ ಮಾಸ್ ಅಂತೂ ಸೇಮ್ ಇದ್ದೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಅಂಡ್ ಇಲ್ಲಿ ನಾವು ಹೇಳ್ಬೇಕಂದ್ರೆ ಸರ್ ಟೆನ್ಷನ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಬರೀಬಹುದು. ಎಸ್ ಸರ್, ಇವಾಗ ಆರ್ ಡ್ಯಾಶ್ ಏನಾಗಿದೆ? ಸಾರಿ, ಇದು ಒಮೆಗಾ ಸ್ಕ್ವೇರ್ ಅಂತ ಬರೀಬಹುದು. ಇವಾಗ ಒಮೆಗಾ ಡ್ಯಾಶ್ ಏನಾಗಿರೋದು ಸರ್? ಇಟ್ ಇಸ್ 2 ಟೈಮ್ಸ್ ಆಗ್ತದೆ. ಕರೆಕ್ಟಾ? ಎಸ್ ಸರ್, ಬಿಕಾಸ್ ಇಲ್ಲಿ ನೋಡಬಹುದು 2 ಟೈಮ್ಸ್. ಅದೇ ಒಮೆಗಾ ಡ್ಯಾಶ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 2 ಒಮೆಗಾ ಸ್ಕ್ವೇರ್ ಅಂತ ಬರೀಬಹುದು. ಓಕೆ ಸರ್, ಇವಾಗ ಟೆನ್ಷನ್ ಏನಾಗುತ್ತೆ? ಹೊಸ ಟೆನ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಹೊಸ ಆಂಗ್ಯುಲರ್ ಸ್ಪೀಡ್. ಸೊ ದಟ್ ಈಸ್ ಈಕ್ವಲ್ಸ್ ಎಷ್ಟಾಗಿದೆ ಸರ್? ಇಟ್ ಇಸ್ 4 ಒಮೆಗಾ ಸ್ಕ್ವೇರ್ ಅಂಡ್ 4 ಆಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿದೆ ಟಿ. ಓಕೆ, ಸೊ ಟಿ ಡ್ಯಾಶ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 4t ಅಂತ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ. ಡನ್. ಕ್ಲಿಯರಾ ಸರ್? we got 100 marks in a NEET out of 180. how to possible? ನಿನ್ನ ಕ್ವಶನ್ ಅರ್ಥ ಆಗಿಲ್ಲ, ನೀವು ಡೈರೆಕ್ಟ್ ಆಗಿ ಕನ್ನಡದಲ್ಲೇ ಮಾತಾಡಿ. ನಾನು ಕನ್ನಡದಲ್ಲಿ ಮಾತಾಡ್ತೀನಿ ತಾನೆ. ನಮಗೂ ಅಷ್ಟೇ ಕನ್ನಡದಲ್ಲೇ ಮಾತಾಡಿ. ಓಕೆ, ಪರವಾಗಿಲ್ಲ, ನಮ್ಮ ಮಾತೃಭಾಷೆ ಕನ್ನಡ ಅಲ್ವಾ? ಕನ್ನಡದಲ್ಲೇ ಮಾತಾಡಿ, ಪ್ರಾಬ್ಲಮ್ ಇಲ್ಲ.
Okay, so that is option A. Option A is the right answer. Okay, now let's move on to the next question. Next question ನೋಡಿ, ಇದನ್ನ within 5 seconds ಅಲ್ಲಿ ಆನ್ಸರ್ ಮಾಡೋದು. 5 seconds, just 5 seconds ನೋಡಿ. A thermodynamic system is taken through the cycle ABCDA. Okay, so that means it is a completely cyclic process. The work done by the gas along the path BC. Work done ಏನು ಹೇಳುತ್ತೆ ಸರ್? ವರ್ಕ್ ಡನ್ ದಟ್ ಇಸ್ ಈಕ್ವಲ್ಸ್ ಟು ಸರ್ ಪ್ರೆಷರ್ ಇಂಟು ಡಿ ವಿ. ಓಕೆ ಸರ್, ಪ್ರೆಷರ್ ಇಂಟು ಡಿ ವಿ. ಚೇಂಜ್ ಇನ್ ವಾಲ್ಯೂಮ್ ಇರಬೇಕು. ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಇದೆನಾ? ಬಿ ಸಿ. ಓಕೆ ಸರ್, ಬಿ ಇಂದ ಸಿ ಗೆ ಹೋಗಬೇಕಾದ್ರೆ ಇಲ್ಲಿ ವಾಲ್ಯೂಮ್ ಇದೆ. ಓಕೆ, ಸೊ ದಿಸ್ ಇಸ್ ವಾಲ್ಯೂಮ್. ಓಕೆ, ಸೊ ದಿಸ್ ಇಸ್ ದ ವಾಲ್ಯೂಮ್. ಎಲ್ಲೇ ವಾಲ್ಯೂಮ್ ಸೇಮ್ ಇದೆ, 400 ಕ್ಯೂಬಿಕ್ ಸೆಂಟಿಮೀಟರ್. ಓಕೆ, 400 ಕ್ಯೂಬಿಕ್ ಸೆಂಟಿಮೀಟರ್. ಬಿ ಇಂದ ಸಿ ವರೆಗೆ ಹೋದ್ರೆ ದೇರ್ ಇಸ್ ಚೇಂಜ್ ಇನ್ ವಾಲ್ಯೂಮ್. ಇಟ್ ರಿಮೈನ್ಸ್ ಸೇಮ್. ರಿಮೈನ್ಸ್ ಸೇಮ್ ಆದಾಗ ಇದು 0 ಆದ್ರೆ ವರ್ಕ್ ಡನ್ ಏನಾಗುತ್ತೆ ಸರ್? ವರ್ಕ್ ಡನ್ ಇಸ್ ಆಲ್ಸೋ 0. ಸೊ ವರ್ಕ್ ಡನ್ 0 ಆದ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ? 0. That's it. Option D. Done? Okay na? Yes. Yes, Varsha. Yes. Okay, now let's move on to the next question. That is option D is the correct answer. Sakada answer ಮಾಡ್ತೀರಾ? Wonderful. 100% ಬಂದಿದೆ. Good. And ಇದಕ್ಕೆ ಆನ್ಸರ್ ಮಾಡಿ ನೋಡೋಣ ಏನು ಬರುತ್ತೆ. The output Y of the given logic gate is similar to that of output of AND. ಇಲ್ಲಿ ನಿಮ್ಗೆ ಕೊಟ್ಟಿರೋದು NOR gate, OR gate, AND gate and NAND gate ಕೊಟ್ಟಿದ್ದಾರೆ. ಇಲ್ಲಿ ಲಾಜಿಕ್ ಗೇಟ್ಸ್ ಪ್ರಕಾರ ಇಲ್ಲಿ ಎ ಇದೆ, ಇನ್ಪುಟ್ ಎ, ಅಂಡ್ ಇಲ್ಲಿ ಬಿ ಇದೆ, ಇನ್ಪುಟ್ ಬಿ. ಇಲ್ಲಿ ಏನಾಗುತ್ತೆ? ನಾಟ್ ಗೇಟ್ ಇದೆ. ಸೊ ದೇರ್ಫೋರ್ ಇಟ್ ಇಸ್ ಎ ಬಾರ್. ಇದು ಸಹ ನಾಟ್ ಗೇಟ್ ಆಗುತ್ತೆ, ಬಿ ಬಾರ್. ಸೊ ಇಲ್ಲಿ ಏನಾಗುತ್ತೆ ಇದು ಸರ್? ಇಲ್ಲಿ ಆಂಡ್ ಗೇಟ್, ಇಲ್ಲಿ ಬಬಲ್ ಇದ್ರೆ ದಟ್ ಇಸ್ ನಾಟ್ ಗೇಟ್. ಓಕೆ, ಸೊ ದಟ್ ಇಸ್ ಏನಾಗುತ್ತೆ ಸರ್? ಇಟ್ ಇಸ್ ಎ ಬಾರ್ ಪ್ಲಸ್ ಬಿ ಬಾರ್ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಏನ್ ಬರ್ತೀನಿ ಸರ್? ಇಟ್ ಇಸ್ ಎ ಬಾರ್ ಡಾಟ್ ಬಿ ಬಾರ್. ಏನ್ ಮಾಡುತ್ತಾನೆ ಇಲ್ಲಿ? ಈ ಪಾಸಿಟಿವ್ ಎಲಿಮಿನೇಟ್ ಮಾಡಿ ಅಕಾರ್ಡಿಂಗ್ ಟು ದ ಬೂಲಿಯನ್ ಆಲ್ಜಿಬ್ರಾ ಪ್ರಕಾರ ಏನ್ ಮಾಡ್ತಾನೆ? ಎ ಡಾಟ್ ಬಿ ಅಂತ ಮಾಡ್ತೀನಿ. ಸೊ ಏನಾಗುತ್ತೆ ಸರ್? ಇಟ್ ಇಸ್ ಎ ಬಿ. ಸೊ ಆಂಡ್ ಗೇಟ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಆಂಡ್ ಗೇಟ್. ಇಸ್ ಇಟ್ ಎ ಕ್ಲಿಯರ್? ಕ್ಲಿಯರ್ ಆಯ್ತಾ? ಎಸ್, ಇಸ್ ಇಟ್ ಎ ಕ್ಲಿಯರ್? ಏನಾಗುತ್ತೆ ಸೊ ನೋಡಿ, ಎ ಪ್ಲಸ್ ಬಿ ಅಂತ ಆಯ್ತಾ? ರೈಟ್. ಸೊ ಎ ಪ್ಲಸ್ ಬಿ, ಎ ಬಾರ್ ಪ್ಲಸ್ ಎ ಬಾರ್ ಅಂಡ್ ದಿಸ್ ಇಸ್ ಬಿ ಬಾರ್. ಇಲ್ಲಿ ಅಡಿಷನ್ ಆಗುತ್ತೆ, ಎ ಬಾರ್ ಪ್ಲಸ್ ಬಿ ಬಾರ್. ಓ ಸಾರಿ, ಇಲ್ಲಿ ತಪ್ಪಾಗಿದೆ. ಸಾರಿ. ಓಕೆ, ಸೊ ಏನಾಗುತ್ತೆ ಅಲ್ಲಿ? ಸೊ ಇಲ್ಲಿ ಓಲ್ ಬಾರ್ ಬರಬೇಕು. ಓಕೆ, ಸೊ ಗಾಮಾ ದಟ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಸರ್? ಇಟ್ ಇಸ್ ಎ ಬಾರ್. ಓಕೆ, ಸೊ ಏನಾಗುತ್ತೆ ಸೊ ಡಾಟ್. ಓಕೆ, ಸೊ ಬಿ ಡಬಲ್ ಬಾರ್. ಓಕೆ, ಸೊ ಬಿ ಡಬಲ್ ಬಾರ್. ರೈಟ್. ಸೊ ಎ ಪ್ಲಸ್ ಬಿ ಓಲ್ ಬಾರ್. ಓಕೆ, ಸೊ ಇಲ್ಲಿ ನಾನು ನಾರ್ಮಲ್ ಆಗಿ ಬರ್ಕೊಂಡ್ರೆ ಏನಾಗುತ್ತೆ? ಸೊ ಡಬಲ್ ಬಾರ್ ಆಗುತ್ತೆ. ಸೊ ಎ ಪ್ಲಸ್ ಬಿ ಓಲ್ ಬಾರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಎ ಪ್ಲಸ್ ಬಿ ಓಲ್ ಬಾರ್. ಓಕೆ, ಸೊ ಎ ಪ್ಲಸ್ ಬಿ ಓಲ್ ಬಾರ್ ಏನಾಗುತ್ತೆ ಫೈನಲ್ ಆಗಿ? ಯಾವ್ದು ಬರುತ್ತೆ? ಸಿ ನಾ? ಸೊ ದಟ್ ಇಸ್ ಏನಾಗುತ್ತೆ ಇಲ್ಲಿ ನಾನು ಇದನ್ನ ಎಲಿಮಿನೇಟ್ ಮಾಡುತ್ತೇನೆ. ಓಕೆ, ಸೊ ಇದನ್ನ ಫಸ್ಟಿಗೆ ಅನ್ಕೊಂಡು ಮಾಡಿದ್ದು. ಸೊ ನೋಡಿ, ಸಿಂಪಲ್ ಆಗಿದೆ ನೋಡಿ. ಸೊ ಇಲ್ಲಿವರೆಗೆ ನಿಮಗೆ ಇಲ್ಲಿ ಬರೀತೀನಿ. ಓಕೆ, ಸೊ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ? ಸೊ ದಿಸ್ ಇಸ್ ಏನಾಗುತ್ತೆ ಸರ್? ಇಟ್ ಇಸ್ ಎ ಬಾರ್ ಅಂಡ್ ದಿಸ್ ಇಸ್ ಬಿ ಬಾರ್. ಸೊ ಗಾಮಾ. ಸೊ ಇಲ್ಲಿ ಏನಾಗುತ್ತೆ? ಇಷ್ಟಕ್ಕೆ ಮಾತ್ರ ನೋಡ್ಕೊಳ್ಳಿ. ಇದನ್ನ ಆಡ್ ಮಾಡ್ಬೇಕಾ? ಎಸ್ ಸರ್, ಎ ಪ್ಲಸ್ ಬಿ. ರೈಟ್, ಬಟ್ ಇಲ್ಲಿ ಬಬಲ್ ಇದೆ. ಸೊ ದೇರ್ ಫೋರ್ ಬಾರ್. ಇವಾಗ ಏನ್ ಮಾಡ್ತೀರಾ ಸರ್? ಇಟ್ ಇಸ್ ಎ. ಓಕೆ, ಸೊ ಇದನ್ನ ಮೇಲೆ ತಂದ್ರೆ. ಓಕೆ, ಸೊ ಎ ಡಬಲ್ ಬಾರ್, ಇದನ್ನ ಡಾಟ್ ಮಾಡ್ಕೊಂಡು ಇದನ್ನ ಬಿ ಬಾರ್ ಮಾಡಿ. ಓಕೆ, ಸೊ ಇದು ಮೇಲ್ಗಡೆ ಆಸ್ ಇಟ್ ಇಸ್. ಸೊ ಏನಾಗುತ್ತೆ ಸರ್? ಇಟ್ ಇಸ್ ನಾನ್ ಗೇಟ್ ಇದನ್ನ. ಎಸ್, ಎ ಡಾಟ್ ಬಿ. ಯಾವ್ದು ಬರುತ್ತೆ? ಎಸ್, ಹಾ, ಎಸ್. ಕ್ಲಿಯರಾ? ಎಸ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗಿ. ಯಾವ್ದು ಬರುತ್ತೆ? ಯಾವ್ದು ಬಂತಲ್ಲ? ಹಾ, ನಮ್ಗೆ ಬಂದಿರೋದು ಯಾವ್ದು ಇವಾಗ? ನಾರ್ ಗೇಟಾ? ಎಸ್, ರೈಟ್. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್. Two bodies A and B of a same mass undergoes completely inelastic one collision. Okay, so inelastic one dimensional collision. The body A moves with a velocity v1 while body B is at rest before the collision. The velocity of the system after the collision is v2. The ratio of v1 and v2 ಅಂತ ಕೇಳ್ತಾರೆ. ಓಕೆ, ಸೊ ಫಸ್ಟ್ ನೋಡಿ ಬಾಡಿ ಎ. ಓಕೆ, ಸೊ ಬಾಡಿ ಎ ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ಆಫ್ 1. ಓಕೆ, ಸೊ ಮಾಸ್ ಆಫ್ ಬಾಡಿ 1 ಅಂಡ್ ಇನಿಷಿಯಲ್ ವೆಲಾಸಿಟಿ ಏನಿದೆ ಸರ್? ಇಟ್ ಇಸ್ v1 ಅಂಡ್ ಫೈನಲ್ ವೆಲಾಸಿಟಿ ಗೊತ್ತಿಲ್ಲ. ಓಕೆ, ಸೊ ಇರಲಿ. ಸೊ ಬಿ ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ ಐಡೆಂಟಿಕಲ್ ಇದೆನಾ? ಟೂ ಬಾಡೀಸ್ ಎ ಅಂಡ್ ಬಿ ಸೇಮ್ ಮಾಸ್ ಇದೆ. ಓಕೆ, ಸೊ ಸೇಮ್ ಮಾಸ್ ಆದ್ರೆ ಏನಾಗುತ್ತೆ? m2 ದಟ್ ಇಸ್ ಈಕ್ವಲ್ಸ್ ಟು m ಅಂಡ್ u2 ಏನಾಗುತ್ತೆ ಸರ್? u2 ದಟ್ ಇಸ್ ಇನಿಷಿಯಲ್ ಎಟ್ ರಸ್ಟ್ ಅಂದ್ರೆ 0. ಅಂಡ್ ಇವೆರಡು ಏನಾಗುತ್ತೆ? ಇನ್ ಎಲಾಸ್ಟಿಕ್ ಕೊಲಿಷನ್ ಆಗಿರೋದ್ರಿಂದ ಸೊ ಸೇಮ್ ಸ್ಪೀಡ್ ಜೊತೆ ಹೋಗುತ್ತೆ. ಓಕೆ, ಸೊ ಸೇಮ್ ಸ್ಪೀಡ್ ಜೊತೆ ಹೋಗುತ್ತೆ v2. ಓಕೆ, ಸೊ v2 ಅಂತ ಹೇಳಿದ್ರೆ. ಓಕೆ, ಸೊ ಸೇಮ್ ಸ್ಪೀಡ್ ಜೊತೆ ಹೋಗುತ್ತೆ ಆಫ್ಟರ್ ಫೈನಲ್ ವೆಲಾಸಿಟಿ ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸರ್ ಈ ಏನಾಗುತ್ತೆ ಸರ್? ಇನಿಷಿಯಲ್ ಮೊಮೆಂಟಮ್ ಅಂಡ್ ಫೈನಲ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ ಏನ್ ಬರೀತೀವಿ ಸರ್? ಇಟ್ ಇಸ್ m1 u1. ಸರ್ ಇಟ್ ಇಸ್ m2. ಓಕೆ, ಸೊ u2 and that is equals to m1 so v1. ಸರ್ ಇಟ್ ಇಸ್ m2 v2. ಓಕೆ, ಸೊ ಇದರ ಪ್ರಕಾರ ಏನ್ ಬರೀತೀವಿ ಸರ್? ಇಟ್ ಇಸ್ m u1 ಏನಿದೆ ಸರ್? ಇಟ್ ಇಸ್ v1. ಓಕೆ, ಸೊ ಪ್ಲಸ್ m ಅಂಡ್ u2 ಎಷ್ಟಿದೆ ಸರ್? ಇಟ್ ಇಸ್ 0 ಅಂಡ್ ಇಲ್ಲಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ m. ಎರಡು ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತದೆ. ದೇರ್ ಫೋರ್ m ಇಂಟು v ಅಂತ ಬರೀತೀವಿ. ಓಕೆ ಸರ್, ಇವೆರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 ಟೈಮ್ಸ್ ಆಫ್ mv ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ m v1 ಅಂತ ಆಗುತ್ತೆ. ಓಕೆ, ಸೊ m ಗೆಟ್ ಕ್ಯಾನ್ಸಲ್.
ಇದು ಎಷ್ಟು ಬರ್ಕೊಂಡಿದ್ದೀವಿ ಸರ್? ಇಟ್ ಇಸ್ V2 ಅಲ್ವಾ? ಎಸ್ ಸರ್, V2. ಓಕೆ, ಸೊ ದಿಸ್ ಇಸ್ V2. ಸೊ V1 ಇಷ್ಟು V2 ಬೇಕು ಅಂದ್ರೆ V1 ಇಷ್ಟು V2 ಬೇಕು ಅಂತಂದ್ರೆ ಏನು ಮಾಡ್ತೀರಾ ಸರ್? 2 ಡಿವೈಡೆಡ್ ಬೈ 1 ಅಂತ ಆಗುತ್ತೆ. ಸೊ ದಟ್ ಈಸ್ 2:1. ಆಪ್ಷನ್ ಎ. Option A is the right answer. Okay, so option A is the right answer. Is that clear? Sir, logic gets revision, sir. One shot lecture ಅಲ್ಲಿ ಮಾಡೋಣ ಮತ್ತೆ. ಓಕೆ, ಹಾ, ಕ್ಲಿಯರ್. ರೇಣುಕಾ, ನಿಮಗೆ ಒನ್ ಶಾರ್ಟ್ ಲೆಕ್ಚರ್ ಇರುತ್ತೆ. ಇವಾಗ PYQ ಸೀರೀಸ್ ಮಾಡ್ತೀವಿ, PYQs ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಫೈನ್, ಎಸ್. ಯಾವ್ದು ಬರುತ್ತೆ ಸರ್? 2:1. ಓಕೆ, ಸೊ 2:1 ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 2:1. ವೇರೇ ಯಾಕೆ 50% 4:1 ಅಂತ ಮಾಡಿದಿರಲ್ಲ, ಯಾಕೆ? ಹಾ, ಇವಾಗ ಎಕ್ಸಾಮ್ ಬರೀತಿರೋದು, ಇವಾಗ ಎಕ್ಸಾಮ್ ಅಲ್ಲೂ ಕ್ವಾಲಿಫೈ ಆಗಲ್ಲ ನೋಡಿ, ಈಗ ಮಾಡೋಣ ಮತ್ತೆ. ಓಕೆ, ನೆಕ್ಸ್ಟ್ ಒನ್. ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಥಿನ್ ರಾಡ್ ಅಬೌಟ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಮಿಡ್ ಪಾಯಿಂಟ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ರಾಡ್ 2400 gram centimeter square. The length of the 400 gram rod is nearly. Okay, so moment of inertia for a rod. So moment of inertia of a thin rod ಏನಾಗುತ್ತೆ ಸರ್? moment of inertia of a thin rod that is m into L square, so divided by 12. ನನಗೆ ಬೇಕಾಗಿರೋದು ಲೆಂತ್. ಸೊ L square that is equals to 12 into I into ಇದೇನಾಗುತ್ತೆ ಸರ್? ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಸೊ ದಟ್ ಇಸ್ 12I divided by m. ಓಕೆ, ಎಸ್ ಸರ್. ಸರ್ 12 into ಏನಾಗುತ್ತೆ I ವ್ಯಾಲ್ಯೂ ಸರ್? ಇಟ್ ಇಸ್ 2400 ಸರ್ ಡಿವೈಡೆಡ್ ಬೈ 400. ಓಕೆ, ಎಸ್. ಸೊ 2020 ಗೆಟ್ ಕ್ಯಾನ್ಸಲ್, ಮಿಕ್ಕಿದೆ ಎಷ್ಟಾಯ್ತು ಸರ್? 2 4. ಓಕೆ, ಸೊ 4 3 12. ಓಕೆ, ಸೊ 4 1 4 4 3 12. ಸೊ L ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 3 4 12. ಓಕೆ, ಸೊ 3 4 12 2 3 6 7 72. ಸೊ L ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ 72. ಓಕೆ, ಸೊ 72. ಈ ಅಂಡರ್ ಸ್ಕ್ವೇರ್ 72 ಅಂದ್ರೆ ಎಷ್ಟಾಗುತ್ತೆ ನೋಡಿ? 8 8 64. ಓಕೆ, 8 8 64, 9 9 81. ಅಂದ್ರೆ 8 ಮತ್ತು 9 ಮಧ್ಯೆ ಇರಬೇಕು. ಓಕೆ, ಸೊ 8 ಮತ್ತು 9 ಮಧ್ಯೆ ಇರಬೇಕು. 8 ಮತ್ತು 9 ಮಧ್ಯೆ ಅಂತಂದ್ರೆ ದಟ್ ಈಸ್ 8.5. ಓಕೆ, ಸೊ ರೈಟ್ ಆನ್ಸರ್ ದಟ್ ಈಸ್ 8.5. ಓಕೆ, ಡನ್. ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲರೂ ರಾಂಗ್ ಮಾಡಿದ್ರು ನೋಡಿ. ಸೊ 12% ಮಾತ್ರ ಆನ್ಸರ್ ಮಾಡಿದ್ರೆ, ದಟ್ ಈಸ್ ಓನ್ಲಿ ಸುಧಾ ಪಾಟೀಲ್. ಓಕೆ, ಸೊ ಸುಧಾ ಪಾಟೀಲ್ ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ರ, ಮಿಕ್ಕಿದವರೆಲ್ಲ ರಾಂಗ್ ಮಾಡಿದ್ರ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ. ಎಸ್, ಎ thin flat circular disc of a radius 4.5 cm is placed gently over the surface of a water. If the surface tension of water is a 0.07 Newton per meter, then the excess force required to take it away from the surface. ಇಲ್ಲಿ ನಾರ್ಮಲ್ ಆಗಿ ಒಂದು ವಾಟರ್ ಸರ್ಫೇಸ್ ಇರುತ್ತೆ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಮೇಲೆ ಒಂದು ಸರ್ಫೇಸ್ ಇಟ್ಟಾಗ, ಅಂದ್ರೆ ಒಂದು ಲೈಕ್ ಪೇಪರು ಅಥವಾ ಯಾವ್ದಾದ್ರು ಇಟ್ಟಾಗ ನೀವು ಮೇಲೆ ಹೇಳಬೇಕಾದ್ರೆ ನಿಮಗೆ ಒಂಥರ ಪುಲ್ ತರ ಫೋರ್ಸ್ ಬರುತ್ತೆ. ಓಕೆ, ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ಪುಲ್ ಮಾಡಕ್ಕೆ. ಯಾಕೆಂದ್ರೆ ದರ್ ಇಸ್ ಅ ಟೆನ್ಷನ್ ಫೋರ್ಸ್ ಇರುತ್ತೆ. ಆ ಟೆನ್ಷನ್ ಫೋರ್ಸ್ ಎಷ್ಟು ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಡೆಫಿನೇಷನ್, ಟೆನ್ಷನ್ ಇಸ್ ನಥಿಂಗ್ ಬಟ್ ಅ ಫೋರ್ಸ್ ಪರ್ ಯೂನಿಟ್ ಲೆಂತ್. ರೈಟ್, ಇವಾಗ ನಮಗೆ ಫೋರ್ಸ್ ಕೇಳ್ತಾರೆ, ಎಕ್ಸೆಸ್ ಫೋರ್ಸ್. ಸರ್ ಟೆನ್ಷನ್ ಇಂಟು ಲೆಂತ್. ಇವಾಗ ಯಾವ್ದು ಕೊಟ್ಟಿರೋದು ಸರ್? ಡಿಸ್ಕ್. ಇಲ್ಲಿ ಕೊಟ್ಟಿರೋದು ಡಿಸ್ಕ್. ಓಕೆ, ಸರ್ಕ್ಯುಲರ್ ಡಿಸ್ಕ್ ಇದೆ. ಓಕೆ, ಸೊ ನಾಟ್ ಜಸ್ಟ್ ಅ ಡಿಸ್ಕ್, ಇಟ್ ಇಸ್ ಅ ಸರ್ಕ್ಯುಲರ್ ಡಿಸ್ಕ್. ಸೊ ಲೆಂತ್ ಅಂದ್ರೆ ಸರ್ಕ್ಯುಲರ್ ಡಿಸ್ಕ್ ಅಂತಂದ್ರೆ ಏನ್ ಬರುತ್ತೆ ಸರ್? ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು T is equals to 2πr. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ಅ ಸರ್ಕಲ್ ಏನಂತ ಕರಿತೀವಿ? ದಟ್ ಇಸ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಅಂತ ಕರಿತೀವಿ. ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಟೆನ್ಷನ್ ಎಷ್ಟು ಇರೋದು ಸರ್? ಇಟ್ ಇಸ್ 0.07 into 2 into 3.14. ಓಕೆ, ಸೊ ಇಂಟು 10 ಪವರ್ 3.14 ಅಲ್ಲ. ಸೊ R ಎಷ್ಟಿದೆ ಸರ್? R ದಟ್ ಇಸ್ ಅ 4.5. ಓಕೆ, ಸೊ 4.5 into 10 ಪವರ್ -2. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ಸರ್? 0.07 into 2 into 3.14 into 4.5 ಎಷ್ಟಾಗಿದೆ ಟೋಟಲ್ ಆಗಿ ಸರ್? ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು 1.97 into ಸರ್ ಇಟ್ ಇಸ್ ಅ 10 ಪವರ್ -2 ನ್ಯೂಟನ್. ಓಕೆ, ಸೊ ಇದು ವ್ಯಾಲ್ಯೂ ಎಲ್ಲಾದ್ರೂ ಸಿಗುತ್ತಾ ನೋಡಿ? ಇದ್ರ ವ್ಯಾಲ್ಯೂ ಸರ್ 1.97 ಸಿಗ್ತಾ ಇಲ್ಲ. ಇಲ್ಲಿ 198 ಇದೆ, 1.98 ಮಿಲಿ ಇದೆ ಅಂಡ್ 19.8 ಇದೆ. ಸೊ ದೇರ್ ಫೋರ್ ಇದನ್ನು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 19.7 into 10 ಪವರ್ -3 ನ್ಯೂಟನ್ ಅಂತ ಬರೀಬಹುದು. ಸೊ ಈ 10 ಪವರ್ -3 ಅಂದ್ರೆ ಏನು? ಮಿಲಿ ನ್ಯೂಟನ್. ಅಂದ್ರೆ ಅಲ್ಲಿ ಬರುತ್ತೆ ಸರ್ ಇಟ್ ಇಸ್ 19.7 ಇದೆ, ಇಲ್ಲಿ 19.8 ಇದೆ. ಸೊ 19.8 ಮಿಲಿ ನ್ಯೂಟನ್ ಅಂತ ಬರೀಬಹುದಾ? ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Okay, so option D is the right answer. Okay, now let's move on to the next question. Next question ನೋಡಿ. Consider the following statements A and B. Identify the correct answer. ಇಲ್ಲಿ ನೀವು ಜಸ್ಟ್ ಐಡೆಂಟಿಫೈ ಮಾಡಬೇಕು ಯಾವುದು ಕರೆಕ್ಟ್ ಆನ್ಸರ್ ಅಂತೇಳಿ. ಅದನ್ನ ಚೆಕ್ ಮಾಡಬೇಕಂದ್ರೆ ನಿಮಗೆ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಫಸ್ಟ್ ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇರೋದು? ಫಾರ್ ಎ ಸೋಲಾರ್ ಸೆಲ್. ಓಕೆ, ಸೊ ಇಲ್ಲಿ ಸೋಲಾರ್ ಸೆಲ್ ಇದೆ. ರೈಟ್, ಸೊ ದಟ್ ಇಸ್ ಅ ಸೋಲಾರ್ ಸೆಲ್. ದ IV characteristics ಅಂದ್ರೆ ಕರೆಂಟ್ ವರ್ಸಸ್ ವೋಲ್ಟೇಜ್ ಅಂತ. ಕರೆಂಟ್ ವರ್ಸಸ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಆಫ್ ದ ಗಿವನ್ ಗ್ರಾಫ್. Yes, this is right. ಇದು ರೈಟ್. ಸೊ ನಿಮಗೆ ಈ ತರ ಬರುತ್ತೆ. ಓಕೆ, ಸೊ ಈ ತರ ಬರುತ್ತೆ. ಓಕೆ, ಸೊ ಗ್ರಾಫ್ ಯಾವ ತರ ಬರುತ್ತೆ? ಈ ತರ. ಓಕೆ, ಸೊ ದಿಸ್ ಇಸ್ ಈ ತರ ಬರುತ್ತೆ ಫೋರ್ತ್ ಕ್ವಾಡ್ರೆಂಟ್. ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಅಂಡ್ ಬಿ, ಇನ್ ಅ ರಿವರ್ಸ್ ಬಯಾಸ್ PN junction diode, the current measured in terms of microampere is due to majority charge carriers. ಇಲ್ಲಿ ಹೇಳ್ತಿರೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇದೆಯಲ್ಲ,
ದಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಯಾಕೆ? ದಿಸ್ ಇಸ್ ರಿವರ್ಸ್ ಕರೆಂಟ್ ಯಾವಾಗಲೂ ನಮಗೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಇರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ 2 ಏನಿದೆಯಲ್ಲ ದಟ್ ಇಸ್ ಬಿ ಏನಿದೆಯಲ್ಲ ದಟ್ ಇಸ್ ರಾಂಗ್. ಸೊ ಇದರ ಪ್ರಕಾರ ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಅನ್ನೋದು ರಾಂಗ್, ಬೋತ್ ಅನ್ನೋದು ಎಲಿಮಿನೇಟ್ ಮಾಡಿಬಿಡಿ. ಓಕೆ, ಸೊ ಎ ಇಸ್ ಕರೆಕ್ಟ್, ಬಿ ಇಸ್ ಇನ್ಕರೆಕ್ಟ್. ಎಸ್, ದಟ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಇಸ್ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾ ವೆರಿ ಗುಡ್ ಕಂಡ್ರೋ, 90+ ಹೋಯ್ತು. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಏನಿಲ್ಲಿ ದ ಹಾರಿಜೆಂಟಲ್ ಫೋರ್ಸ್ 10 Newton is applied to the block A as shown in the figure. ನೀವು ನೋಡಬಹುದು ಬ್ಲಾಕ್ ಇದು 2 kg, ಇದು 3 kg. The mass of block A and B are 2 kg and 3 kg respectively. The blocks slides over a frictionless, ಇಲ್ಲಿ ಕೊಟ್ಟಿರೋದು ಯಾವುದು? ಫ್ರಿಕ್ಷನ್ ಅಲ್ಲ, ಫ್ರಿಕ್ಷನ್ಲೆಸ್ ಕೊಟ್ಟಿದ್ದಾರೆ. ಸರ್ಫೇಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬ್ಲಾಕ್ ಎ ಆನ್ ಅ ಬ್ಲಾಕ್ ಬಿ. ಬ್ಲಾಕ್ ಎ ಇಂದ ಬ್ಲಾಕ್ ಬಿ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ? ಸೊ ಫಸ್ಟ್ ಇಲ್ಲಿ ನೀವು ಫೈಂಡ್ ಮಾಡ್ಬೇಕಾದ್ರೆ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಅಂತ ಬರುತ್ತೆ, ಅಥವಾ ರಿಯಾಕ್ಷನ್ ಫೋರ್ಸ್ ಅಂತ ಕರಿತೀವಿ. ಆ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಈ ಫೋರ್ಸ್ ಡ್ಯೂ ಟು ಎ ಬ್ಲಾಕ್ ಇದ್ರ ಮೇಲೆ ಆಗುತ್ತೆ ಅಂಡ್ ಫೋರ್ಸ್ ಡ್ಯೂ ಟು ಬ್ಲಾಕ್ ಬಿ ಮೇಲೆ ಈ ತರ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಬೋತ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಇದು ನಾ ಏನ್ ಮಾಡ್ತೀನಿ, ಫೋರ್ಸ್ ಆನ್ ಎ ಬಿ ಡ್ಯೂ ಟು ಎ, ಇದು ಫೋರ್ಸ್ ಆನ್ ಎ ಡ್ಯೂ ಟು ಬಿ. ಓಕೆ, ಸೊ ಎಫ್ ಬಿ ಎ ಅಂಡ್ ಎಫ್ ಎ ಬಿ ಬೋತ್ ಆರ್ ಸೇಮ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಫಸ್ಟ್ ಆಫ್ ಆಲ್ ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ಆಕ್ಸಲರೇಷನ್ ಯಾವ ಡೈರೆಕ್ಷನ್ ಹೋಗುತ್ತೆ? ಈ ಡೈರೆಕ್ಷನ್. ಸೊ ಫಸ್ಟ್ ಆಕ್ಸಲರೇಷನ್ ಫೈಂಡ್ ಮಾಡಿ. ವಾಟ್ ಇಸ್ ಆಕ್ಸಲರೇಷನ್? ಈ ಆಕ್ಸಲರೇಷನ್ ಫೈಂಡ್ ಮಾಡೋಕೆ ಸಿಂಪಲ್ ನೋಡಿ. ಸೊ ಟೋಟಲ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಸೊ ಟೋಟಲ್ ಫೋರ್ಸ್ ಎಷ್ಟು? ಸರ್ 10. ಟೋಟಲ್ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ 2 + 3. ಸೊ ದಟ್ ಇಸ್ 10 ಡಿವೈಡೆಡ್ ಬೈ 5. 5 2 10. ಓಕೆ, ಸೊ ಎ ಆಕ್ಸಲರೇಷನ್ ದಟ್ ಇಸ್ ಈಕ್ವಲ್ಸ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ದಟ್ ಇಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನಮಗೆ ನಾರ್ಮಲ್ ರಿಯಾಕ್ಷನ್ ಬೇಕು. ನೋಡಿ, ಈ ನಾರ್ಮಲ್ ರಿಯಾಕ್ಷನ್ ಎಫ್ ಫೋರ್ಸ್ ಆನ್ ಎ ಬಿ ಡ್ಯೂ ಟು ಇ ಏನಾಗುತ್ತೆ? ಸೊ ಸಿಂಪಲ್ ನೋಡಿ, ಎಷ್ಟು ಮಾಸ್ ನ ಪುಷ್ ಮಾಡ್ತದೆ ದಟ್ ಇಸ್ ಬಿ. ಎಷ್ಟು? 3 kg. ಓಕೆ, ಸೊ ದಟ್ ಇಸ್ ಮಾಸ್ ಆಫ್ ಬಾಡಿ ಬಿ ಇಂಟು ಆಕ್ಸಲರೇಷನ್. ಮಾಸ್ ಆಫ್ ಬಾಡಿ ಬಿ ಎಷ್ಟಾಗುತ್ತೆ ಸರ್? 3 × 2. ಸೊ ಫೋರ್ಸ್ ಆನ್ ಎ ಬಿ ಡ್ಯೂ ಟು ಎ ದಟ್ ಇಸ್ ಈಕ್ವಲ್ಸ್ ಟು 6 Newton. Okay, so 6 Newton is the right answer. Okay, so 6 Newton is the right answer. Okay, so option B is the correct answer. Okay, so option B is the right answer. Clear? Yes. Kirti, concentration ಮಾಡಿ ಯಾಕೆ? Right. So wonderful. So that is right answer. That is option B. Okay, so option B is the correct answer. Very good, very good. ನೋಡ್ರಿ, ಈ ತರ ಇರಬೇಕು ಕ್ಲಾಸು. ಈ ಬರೀ ಹೈಟ ಹೊಡ್ಕೊಂಡು ಕೂತಾರನ್ನ ಫಸ್ಟ್ ಇಲ್ಲಿಂದ ಒದ್ದೋಡಿಸ್ಬೇಕು, ಆವಾಗಲೇ ನೀವು ಚೆನ್ನಾಗಿ ಕಲಿಯೋದು. ಓಕೆ, ಸೊ ಈ ಏನದಕ್ಕೆ ಮಂಗ ತಾನು ಕೆಡದೆ ವನವೆಲ್ಲ ಕೇಳಿಸ್ತಂತೆ, ಆ ತರ ಇದಾರೆ ಕೆಲವು ಮಂಗಗಳಿದ್ದಾರೆ. ಓಕೆ, ಅದು ಅಂತಿಂತ ಮಂಗಗಳಲ್ಲ. ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಜಿಗಿತವೆ. ನಾನು ಬರೀ ಮರದ ಬಗ್ಗೆ ಮಾತಾಡ್ತಿಲ್ಲ. ಅರ್ಥ ಆಯ್ತಾ ಅನ್ಸುತ್ತೆ? ಓಕೆನಾ? ರೈಟ್. ದ ವೆರಿ ನೆಕ್ಸ್ಟ್ ಕ್ವಶನ್ ಏನಪ್ಪ? ಅರೇ ಆನ್ಸರ್ ಮಾಡೋದು ಇದಕ್ಕೆ 6 Newton ಅಂತೇಳಿ ಆಪ್ಷನ್ ಬಿ. ಇದಕ್ಕೆ ಆನ್ಸರ್ ಮಾಡಿಲ್ಲ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. If x is equals to 5 sin of pi t plus pi by 3 meter represents the motion of a particle executing simple harmonic motion, that is SHM, in the amplitude and time period of the motion respectively. ಅಂದ್ರೆ ಇಲ್ಲಿ ನಾವು ಫೈಂಡ್ ಮಾಡಬೇಕಾದ್ರೆ ಅದು ಆಂಪ್ಲಿಟ್ಯೂಡ್ ಅಂಡ್ ಟೈಮ್ ಪೀರಿಯಡ್ ನ ಫೈಂಡ್ ಮಾಡಬೇಕು. ಓಕೆ, ನೋಡಿ ಇದು ಯಾವ ಫಾರ್ಮುಲಾ ಇದೆ ಸರ್? x is equals to a. ಓಕೆ, ಸೊ sin of ಸರ್ ಒಮೆಗಾ t plus 5 ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಸೊ x is equals to 5 sin. ಓಕೆ, ಸೊ ಒಮೆಗಾ ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ ಅ pi t ಪ್ಲಸ್ pi by 3. ಓಕೆ ಸರ್, ಸೊ ಡನ್. ಇಲ್ಲಿ ಕೇಳ್ತಿರೋದು ಯಾವುದು? ಆಂಪ್ಲಿಟ್ಯೂಡ್ ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ a is equals to 5. ಸೊ ಏನು ಯೂನಿಟ್ ಇದೆ ಸರ್? ಮೀಟರ್. ಸೊ 5 ಮೀಟರ್ ಎಲ್ಲದರಲ್ಲೂ 5 ಮೀಟರ್ ಇದೆ, ನೋ ಪ್ರಾಬ್ಲಮ್. ಓಕೆ, ಸೊ ಎಲ್ಲದರಲ್ಲೂ ಪಾಸಿಬಿಲಿಟಿ ಇದೆ, ಎಲಿಮಿನೇಷನ್ ಮೆಥಡ್ ಪಾಸಿಬಲ್ ಇಲ್ಲ. ಅಂದ್ರೆ ನೆಕ್ಸ್ಟ್ ಒನ್ ಕೇಳಿರೋದು ಸರ್ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಅಂದ್ರೆ ಸರ್ ಇಟ್ ಇಸ್ 2 ಡಿವೈಡೆಡ್ ಬೈ ಒಮೆಗಾ. ಸೊ ಒಮೆಗಾ ಪ್ಲೇಸ್ ಅಲ್ಲಿ ಏನಿದೆ ಸರ್? ಒಮೆಗಾ ದಟ್ ಇಸ್ ಅ ಪೈ. ಸೊ 2 ಡಿವೈಡೆಡ್ ಬೈ ಪೈ ಗೆಟ್ ಕ್ಯಾನ್ಸಲ್, ದಟ್ ಇಸ್ ಅ 2 ಸೆಕೆಂಡ್ಸ್. ಓಕೆ, ಸೊ 2 ಸೆಕೆಂಡ್ಸ್ ಅಲ್ಲಿ ಇದೆಯಪ್ಪ ಸರ್? 5 ಮೀಟರ್. ಓಕೆ, ಎರಡು ಕರೆಕ್ಟ್ ಆಗಿದೆ. ಓಕೆ, ಸೊ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಓಕೆ, ಸೊ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಸೊ ದಿಸ್ ಇಸ್ 5 ಸೆಂಟಿಮೀಟರ್. ಓಕೆ, ಸೊ ಎರಡು ಕರೆಕ್ಟ್ ಆಗಿ ಸಾಧ್ಯ ಇಲ್ಲಲ್ಲ. ಸೊ 5 ಸೆಂಟಿಮೀಟರ್ ಏನೋ ಪ್ರಿಂಟ್ ಎರರ್ ಆಗಿದೆ. ಓಕೆ, ಸೊ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಸೊ ದಟ್ ಇಸ್, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಇದು ಸಖತ್ ಕ್ವೆಶ್ಚನ್ ನೋಡಿ. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ರೇ ಆಪ್ಟಿಕ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಓಕೆನಾ? ಏನ್ ಹೇಳ್ತಿದ್ದೀನಿ, ಈ ಕ್ವೆಶ್ಚನ್ ನೀವು ಸಾಲ್ವ್ ಮಾಡಿದ್ರೆ ರೇ ಆಪ್ಟಿಕ್ಸ್ ಸಖತ್ತಾಗಿ ಆನ್ಸರ್ ಮಾಡ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಏನ್ಲಿ? ಎ ಲೈಟ್ ರೇ enters through a right angled prism at a point P. Okay, so point P with the angle of incidence 30 degree as shown in the figure. Okay, it travels through the prism parallel to its base. Okay, so this is the base parallel ಆಗಿ ಹೋಗ್ತದೆ BC and emerges along AC. AC ಅಂದ್ರೆ ಇಲ್ಲಿ ಪ್ರಕಾರ ಬರ್ತಾ ಇದೆ.
ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ನಾನೇನು ಬರ್ತೀನಿ, ಲೈಟ್ ಎಲ್ಲಿಂದ ಟ್ರಾವೆಲ್ ಆಗ್ತಿದೆಪ್ಪ ಇಲ್ಲಿ N1, ಸೊ ದಟ್ ಇಂಡಿಕೇಟ್ಸ್ ಏರ್. ಇದು N2 ಏನು ಕನ್ಸಿಡರ್ ಮಾಡ್ಕೋತೀನಿ ನಾನು ಮ್ಯೂ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಏರ್ಗೆ ಎಷ್ಟಿರುತ್ತೆ ಸರ್ N1 ದಟ್ ಈಸ್ ಈಕ್ವಲ್ಸ್ ಟು 1. ಫೈನ್. ಓಕೆ, ನಾ ವೆರಿ ಫಸ್ಟ್ ಥಿಂಗ್ ಏನಪ್ಪ ಸರ್, ಇಲ್ಲಿ ಫಸ್ಟ್ ಫೇಸ್ ಎ ಬಿ ಅಂತ ಬರ್ಕೊಂಡು ಓಕೆನಾ. ಸೊ ಫೇಸ್ ಎ ಬಿ, ಸೊ ಇದೇ ತರ ಡಿವೈಡ್ ಮಾಡ್ಕೋಬೇಕು. ಫೇಸ್ ಎ ಬಿ ಅಪ್ಲೈ ಸ್ನೆಲ್ಸ್ ಲಾ. ಓಕೆ, ಸೊ ಅಪ್ಲೈ ಸ್ನೆಲ್ಸ್ ಲಾ ಏನು ಬರೀತೀರಾ ಸರ್, ಇಟ್ ಇಸ್ N1 sin I, ಸೊ ದಟ್ ಈಸ್ ಈಕ್ವಲ್ಸ್ ಟು N2 sin R. ಫೈನ್ ಸರ್. ಇಲ್ಲಿ N1 ಏನಿದೆ ಸರ್, ಇಟ್ ಇಸ್ 1. ಸೊ ಆಂಗಲ್, ಸೈನ್ ಆಫ್ ಆಂಗಲ್ ಎಷ್ಟಿದೆ ಸರ್, ಇಟ್ ಇಸ್ 30 ಡಿಗ್ರಿ. ಆ್ಯಂಡ್ N2 ಏನಿದೆ ಸರ್, ಇಟ್ ಇಸ್ ಮ್ಯೂ. ಆ್ಯಂಡ್ ಸೈನ್ ಆರ್ ಏನಿದೆ, ಸೊ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ ದಟ್ ಇಸ್ R1 ಅಂತ ಬರಿತೀನಿ. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ ದಟ್ ಇಸ್ R2 ಅಂತ ಬರಿತೀನಿ. ಓಕೆ ಸರ್, ಫೈನ್. ಸೊ ಮ್ಯೂ ಇಂಟು ಸೈನ್ ಆರ್. ಓಕೆ, ಸೊ ದಿಸ್ ಇಸ್ ಸೈನ್ R1 ಅಂತ ಬರಿತೀನಿ. ಓಕೆ ಸರ್, ಸೊ ಏನಾಗುತ್ತೆ ಸರ್, ಇಟ್ ಇಸ್ 1/2 ಇಂಟು ಮ್ಯೂ ಸೈನ್ R1 ಅಂತ ಬರಿತೀನಿ. ಓಕೆ ಸರ್, ಸೈನ್ R1. ಫೈನ್. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಎ ಇಕ್ವೇಶನ್ 1. ಡನ್ನಾ? ಎಸ್ ಸರ್. ಇವಾಗ ಫೇಸ್ ಬಿಗೆ ಬನ್ನಿ. ಓಕೆ ಸರ್, ಫೇಸ್ ಬಿಗೆ ಬರೋದಕ್ಕಿಂತ ಮುಂಚೆ ಮಧ್ಯದಲ್ಲಿದೆ ನೋಡಿ. ಓಕೆ ಸರ್, ಫೇಸ್ ಎ ಆಯಿತು, ಇವಾಗ ಮಧ್ಯದಲ್ಲಿದೆ. ಮಧ್ಯದಲ್ಲಿದ್ರೆ ದಿಸ್ ಆಂಗಲ್ ಆಫ್ ದ ಪ್ರಿಸಮ್ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ಟೆಂಡ್ ಆಂಗಲ್ ಅಂತ ಬರಿಬೋದಾ? ಎಸ್ ಸರ್. ಸೊ ಫ್ರಮ್ ದ ಡಯಾಗ್ರಾಮ್, ಓಕೆ ಸರ್, ಫ್ರಮ್ ಟ್ರಯಾಂಗಲ್. ಓಕೆ ಸರ್, ಫ್ರಮ್ ಟ್ರಯಾಂಗಲ್ ಏನು ಬರಿಬೋದು ಸರ್, ಆಂಗಲ್ ಎ ದಟ್ ಈಸ್ ಆಂಗಲ್ ಆಫ್ ದ ಪ್ರಿಸಮ್ ಎ ದಟ್ ಈಸ್ ಈಕ್ವಲ್ಸ್ ಟು R1 ಪ್ಲಸ್ R2. ಇವಾಗ ನನಗೆ R1 ಬೇಕು. ಸೊ R1 ಬರಿಬೇಕು ಅಂತಂದ್ರೆ ಏನು ಬರೀತೀರಾ ಸರ್, R1 ದಟ್ ಈಸ್ ಈಕ್ವಲ್ಸ್ ಟು A ಮೈನಸ್ R2 ಅಂತ ಬರಿಬೋದು. ಕರೆಕ್ಟಾ? ಎಸ್ ಸರ್. ರೈಟ್. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನು ಬರೀತೀನಿ ಸರ್, ಇಟ್ ಇಸ್ ಆಫ್ ಇಕ್ವೇಶನ್ 1 ಏನಾಗುತ್ತೆ ಸರ್, ಇಟ್ ಇಸ್ ಆಫ್ ಮ್ಯೂ ಸೈನ್ ಆಫ್ R1 ಅಂದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ 9 A ಮೈನಸ್ R2. ಓಕೆ ಸರ್, A ಮೈನಸ್ R2, A ವ್ಯಾಲ್ಯೂ ಇರುತ್ತೆ 90. ಓಕೆ, ಸೊ 90 ಇದ್ರೆ ಏನಾಗುತ್ತೆ ಸೊ ಇಲ್ಲಿ ನೋಡಿ, ಸೊ 1/2 ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಸೈನ್ ಆಫ್ A ವ್ಯಾಲ್ಯೂ ಎಷ್ಟಿದೆ ಸರ್, 90 ಡಿಗ್ರಿ ಮೈನಸ್ R2 ಅಂತ ಇದೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್, ಇಟ್ ಇಸ್ ಅ ಮ್ಯೂ ಸೈನ್ ಆಫ್ 90 ಏನಾಗುತ್ತೆ ಕಾಸ್. ಸೊ ಕಾಸ್ R2 ಅಂತ ಆಗುತ್ತೆ. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 2. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 2. ಗೆಟಿಂಗ್ ಮೈ ಪಾಯಿಂಟ್? ಇಕ್ವೇಶನ್ 2 ಇಲ್ಲಿವರೆಗೆ ಅರ್ಥ ಆಯ್ತಾ? ಇಲ್ಲಿವರೆಗೆ ಅರ್ಥ ಆಗಿದ್ರೆ ಇವಾಗ ಸೆಕೆಂಡ್ ಫೇಸ್ ಕಡೆ ಹೋಗೋಣ. ಓಕೆ ಸರ್, ಸೆಕೆಂಡ್ ಫೇಸ್. ಓಕೆ ಸರ್, ಸೆಕೆಂಡ್ ಫೇಸ್ ಕಡೆ ಹೋಗೋಣ. ವಾಟ್ ಇಸ್ ದಟ್ ಅ ಸೆಕೆಂಡ್ ಫೇಸ್? ಓಕೆ ಸರ್, ಸೆಕೆಂಡ್ ಫೇಸ್ ಎಲ್ಲಿರೋದು ಇಲ್ಲಿ. ಇವಾಗ ರೇ ಇಲ್ಲಿಂದ ಇದೆ. ಓಕೆ, ಸೊ ಲೆಟ್ ಸೇ ಫೇಸ್ ಎ ಸಿ. ಓಕೆ ಸರ್, ಫೇಸ್ ಎ ಸಿ ಇದ್ದಾಗ ಸೊ ಇಲ್ಲಿ N1 sin I. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು N2 sin R. ರೈಟ್? ಎಸ್ ಸರ್. ಇಲ್ಲಿ N1 ಏನಿದೆ ಸರ್, ಇಟ್ ಇಸ್ ಅ ಮ್ಯೂ. ಆ್ಯಂಡ್ N2 ಸೈನ್ ಐ ಆಗಿ ಯಾವ್ದಾಗ್ತಿದೆ ಸರ್, ಸೈನ್ R2 ಅಂತ ಆಕ್ಟ್ ಆಗ್ತದೆ. ಓಕೆ, ಸೊ ಸೈನ್ R2. ಸೊ ದಟ್ ಈಸ್ ಈಕ್ವಲ್ಸ್ ಟು N2 ಈಚೆ ಬಂದ್ರೆ. ಓಕೆ, ಸೊ ಇದು ಸಹ ಏರ್ ಮೀಡಿಯಂ. ಕರೆಕ್ಟಾ? ಎಸ್ ಸರ್, 1. ಆ್ಯಂಡ್ ಸೈನ್ ಆರ್ ಇಲ್ಲಿ ಏನಾಗಿದೆ ಸರ್, ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ. ಸೊ ಸೈನ್ 90 ಅಂದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ 1. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 1. ಸೊ ಮ್ಯೂ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಮ್ಯೂ ದಟ್ ಈಸ್ ಈಕ್ವಲ್ಸ್ ಟು ಅಥವಾ ಸೈನ್. ಓಕೆ, ಸೊ ಸೈನ್ R2, ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಅಂತ ಆಯ್ತು. ಓಕೆ, ಸೊ 1 ಡಿವೈಡೆಡ್ ಬೈ ಮ್ಯೂ. ಓಕೆ ಸರ್, 1 ಡಿವೈಡೆಡ್ ಬೈ ಮ್ಯೂ ಆಯ್ತು. ಸೊ ಇಲ್ಲಿ ಇಕ್ವೇಶನ್ 2 ಮತ್ತೆ ಇಕ್ವೇಶನ್ 3 ನ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇಕ್ವೇಶನ್ 2 ಅಂಡ್ ಇಕ್ವೇಶನ್ 3 ನ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಕಾಸ್ R2 ಬೇಕು. ಓಕೆ, ಸೊ ಕಾಸ್ R2. ಸೊ ಕಾಸ್ R2 ಬೇಕಂದ್ರೆ ನಾನು ಏನು ಮಾಡ್ಬೋದು, ಈ ಕಾಸ್ R2 ಬೇಕಂದ್ರೆ ನಮಗೆ ಒಂದು ರಿಲೇಷನ್ ಇದೆ. ಏನು ಸರ್, ಇಟ್ ಇಸ್ ಅ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ದಟ್ ಈಸ್ ಈಕ್ವಲ್ಸ್ ಟು 1. ನನಗೆ ಕಾಸ್ ಸ್ಕ್ವೇರ್ ಥೀಟಾ ಬೇಕಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀತೀನಿ. ಓಕೆನಾ? ಇಲ್ಲಿ ನಾನೇನು ಮಾಡ್ತೀನಿ, ಕಾಸ್ R2 1 ಮೈನಸ್ ಸೈನ್ ಸ್ಕ್ವೇರ್ ಏನಿದೆ ಸೈನ್ R2 ಅಂತ ಇದೆ. ಓಕೆ, ಸೊ ಸೈನ್ R2. ಓಕೆ, ಸೊ ದಟ್ ಇಸ್ ಸೈನ್ R2 ಸೈನ್ ಸ್ಕ್ವೇರ್ R2 ಅಂತ ಇದೆ. ಓಕೆ ಸರ್, ಸೊ ಕಾಸ್ ಸ್ಕ್ವೇರ್ R2 ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ ಈ ಸೈನ್ R2 ವ್ಯಾಲ್ಯೂ ಏನಿದೆ ಸರ್, ಇಟ್ ಇಸ್ 1 ಬೈ ಒಮೆಗಾ ಅಂತಿದೆ. ಓಕೆ, ಸೊ ಮ್ಯೂ 1 ಬೈ ಒಮೆಗಾ. ಓಕೆ, ಸಾರಿ 1 ಬೈ ಮ್ಯೂ. ಸೊ ಹೋಲ್ ಸ್ಕ್ವೇರ್ ಇದೆ. ಸಿಂಪ್ಲಿಫಿಕೇಶನ್ ಮಾಡಿ ಸರ್, ಇಟ್ ಇಸ್ ಅ ಕಾಸ್ ಸ್ಕ್ವೇರ್ R2. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ 1 ಡಿವೈಡೆಡ್ ಬೈ ಮ್ಯೂ ಸ್ಕ್ವೇರ್. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಮ್ಯೂ ಸ್ಕ್ವೇರ್ ಮೈನಸ್ ಮ್ಯೂ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಕಾಸ್ ಸ್ಕ್ವೇರ್ R2 ಅಂತ ಬರುತ್ತೆ. ಓಕೆ, ಎಸ್ ಸರ್. ಸೊ ಇಷ್ಟು ವ್ಯಾಲ್ಯೂ ಬಂತು. ಓಕೆ, ಸೊ ಇವಾಗ ನಿಮಗೆ ಬೇಕಾರದು ಕಾಸ್ R2 ಬೇಕು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಕಾಸ್ R2 ದಟ್ ಈಸ್ ಈಕ್ವಲ್ಸ್ ಟು ಇದನ್ನೇ ಮಾಡ್ಬೋದು, ಸ್ಕ್ವೇರಿಂಗ್ ಅನ್ ಬೋತ್ ಸೈಡ್ ಮಾಡಿದ್ರೆ ಅಷ್ಟೇ, ಅಂಡರ್ ಸ್ಕ್ವೇರ್ ರೂಟ್. ಸೊ ಮ್ಯೂ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಮ್ಯೂ ಅಂತ ಬರೀಬೋದು. ಓಕೆ, ಸೊ ಲೆಟ್ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 4. ಆ್ಯಂಡ್ ಇಲ್ಲಿ ಇಕ್ವೇಶನ್ 2 ನ ಕನ್ಸಿಡರ್ ಮಾಡ್ಕೋತೀನಿ. ಇಕ್ವೇಶನ್ 2 ಏನಾಗುತ್ತೆ, ಇಕ್ವೇಶನ್ 2 ಬಿಕಮ್ಸ್ ಸೊ 1/2 ಮ್ಯೂ ಕಾಸ್ R2 ಏನಿದೆ, ಕಾಸ್ R2 ಏನಿದೆ ಸರ್, ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್. ಸೊ ಮ್ಯೂ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಮ್ಯೂ. ಈ ಮ್ಯೂ ಗೆಟ್ ಕ್ಯಾನ್ಸಲ್ ಸರ್, ಇಟ್ ಇಸ್ 1/2 ಅಂಡರ್ ಸ್ಕ್ವೇರ್ ರೂಟ್. ಸರ್ ಇಟ್ ಇಸ್ ಅ ಮ್ಯೂ ಸ್ಕ್ವೇರ್ ಮೈನಸ್ 1. ಸ್ಕ್ವೇರಿಂಗ್ ಅನ್ ಬೋತ್ ಸೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಅ 4 ಆ್ಯಂಡ್ ದಿಸ್ ಇಸ್ ಏನಾಗುತ್ತೆ ಸರ್, ಇಟ್ ಇಸ್ ಅ ಮ್ಯೂ ಸ್ಕ್ವೇರ್ ಮೈನಸ್ 1. ಓಕೆ,
ಈ ಕಡೆ ಟ್ರಾನ್ಸ್ಫರ್ ಮಾಡಿ ಏನಾಗುತ್ತೆ ಸರ್ ಇಟ್ ಇಸ್ ಅ ಮ್ಯೂ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 1/4 ಪ್ಲಸ್ 1 ಎಷ್ಟಾಗುತ್ತೆ ಸರ್ ಇಟ್ ಇಸ್ ಅ 5/4 ಸ್ಕ್ವೇರಿಂಗ್ ಅಂಡ್ ಅಂಡರ್ ಸ್ಕ್ವೇರ್ ಇಟ್ ತಗೊಂಡ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ ಅ 5/4 ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಟ್ ಇಸ್ ಅ √5 ಸೊ ಡಿವೈಡೆಡ್ ಬೈ 2 ಓಕೆ ಸರ್ √5 ಡಿವೈಡೆಡ್ ಬೈ 2 ಓಕೆ ಸೊ √5 ಡಿವೈಡೆಡ್ ಬೈ 2 ಯಾವ್ದಾಗುತ್ತೆ ಸೊ √5 ಡಿವೈಡೆಡ್ ಬೈ 2 ಓಕೆ ಸೊ √5 ಡಿವೈಡೆಡ್ ಬೈ 2 ಸೊ ಆಪ್ಷನ್ ಎ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಎಸ್ ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಎಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ 13%. ಯಾಕೆ ರಾಂಗ್ ಮಾಡಿದ್ರಿ ಯಾಕೆ ರಾಂಗ್ ಮಾಡಿದ್ರಿ ಹೇಳಿ ನೀವು ಈ ಥರ ಸಿಂಪಲ್ ಒಂದು ಕ್ವಶನ್ ಟಫ್ ಬಂತಂದ್ರೆ ಈ ಥರ ಲೂಸ್ ಆದ್ರೆ ಹೆಂಗೆ ಡೋಂಟ್ ಬಿ ಅ ಲೂಸರ್ ಓಕೆ ಸೊ ಡೋಂಟ್ ಬಿ ಅ ಲೂಸರ್ ಓಕೆ ಸೊ ದಯವಿಟ್ಟು ಎದುರ್ಕೋಬೇಡಿ ಕ್ವಶನ್ಸ್ ಇಂದ ಓಕೆ ಸೊ ಇದಕ್ಕೆ ಆನ್ಸರ್ ಮಾಡಿ ಪಟ್ಟ ಅಂತ ಆನ್ಸರ್ ಮಾಡಿ ಯಾವ್ದು ಆನ್ಸರ್ ನೆಕ್ಸ್ಟ್ ಕ್ವಶನ್ ಅಲ್ವೇ ಇದು ನೆಕ್ಸ್ಟ್ ಕ್ವಶನ್ಗೆ ಇದು ಆನ್ಸರ್ ಮಾಡಿ ನೋಡೋಣ ಎ ಥಿನ್ ಸ್ಪೆರಿಕಲ್ ಶೆಲ್ ಇಸ್ ಅ ಚಾರ್ಜ್ ಬೈ ಸಮ್ ಸೋರ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ದಟ್ ಇಸ್ ಸಿ ಅಂಡ್ ಪಿ ಇನ್ ಅ ವೋಲ್ಟ್ ಶೋರ್ ಇನ್ ದ ಫಿಗರ್ ಈಸ್ ಓಕೆ ಸೊ ಎಷ್ಟಾಗತ್ತೆ ನೋಡಿ ಪಟ್ಟ ಅಂತ ಆನ್ಸರ್ ಮಾಡಿ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಎಸ್ ವಂಡರ್ಫುಲ್ 0 ಯಾಕೆ we know that okay so potential inside okay so potential inside okay so that is equals to potential on the surface same alva so potential at a c that is equals to potential at a p so potential difference ಏನಾಗುತ್ತೆ sir potential at a c minus potential at a p so ಇಲ್ಲಿ ಏನಾಗುತ್ತೆ ಎರಡು ಸೇಮ್ ಆಗಿರೋದ್ರಿಂದ 0 ಆಗ್ಬಿಡುತ್ತೆ okay so potential difference 0 ಆಗುತ್ತೆ so therefore ಇಲ್ಲಿ ನಿಮಗೆ ಏನಾಗುತ್ತೆ so potential difference is 0 that is option c. Option C is the right answer. Okay, so that is option C is the right answer. Okay, so option C is the right answer. Option C is the right answer. Very good. Now let's move on to the next question. Next question ಏನು ಹೇಳ್ತಾ ನೋಡಿ if c is the velocity of a light in a free space the correct statement about a photon ಬಗ್ಗೆ ಹೇಳಿರೋದು ಇಲ್ಲಿ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ಓದ್ಕೊಂಡ್ರೆ ಸಾಕು ಓಕೆ ಸೊ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ಓದ್ಕೊಂಡ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಏನಿಲ್ಲ ದ ವೆರಿ ಫಸ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಎ ಸ್ಟೇಟ್ಮೆಂಟ್ the energy of the photon h nu that is right the velocity of a photon is a c irrespective of a speed irrespective of a medium that is c the momentum of a photon that is p is equals to h nu divided by c that is also right in a photon electron collision both energy and momentum both are conserved that is also correct photon possesses a positive charge okay so photon possesses positive charge ಅನ್ನೋದು wrong ಯಾಕೆ photon is a electrically neutral ಅಂದ್ರೆ it is not deflected by magnetic field as well as electric field ಅದರಿಂದ ಆಪ್ಷನ್ ಇಲ್ಲಿ ಈ ಅನ್ನೋದು ಈ ಸ್ಟೇಟ್ಮೆಂಟ್ ಅನ್ನೋದು ರಾಂಗ್ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಸೊ ಕರೆಕ್ಟ್ ಆನ್ಸರ್ಸ್ ಯಾವ್ದರಿಂದ ಬರುತ್ತೆ ಎ ಬಿ ಸಿ ಡಿ ಓನ್ಲಿ ಓಕೆ ಸೊ ಎ ಬಿ ಸಿ ಡಿ ಓನ್ಲಿ ದಟ್ ಇಸ್ ಎ ಬಿ ಸಿ ಡಿ ಓನ್ಲಿ ಆಪ್ಷನ್ ಇಸ್ ದ ಕರೆಕ್ಟ್ ಓಕೆ ಸೊ ಆಪ್ಷನ್ ಎ ಬಿ ಸಿ ಡಿ ಓನ್ಲಿ ದಟ್ ಇಸ್ ಆಪ್ಷನ್ ಎ ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ 2 ಇದೆ ಓಕೆ ಸೊ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಓಕೆ ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಸ್ ಗಿವನ್ ಬಿಲೋ ಓಕೆ ಸೊ ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್ Statement 1 you know atoms are electrically neutral as they contain equal number of positive and negative charges this is right first chapter ಅಲ್ಲಿ ಕಲಿತೀವಿ okay so neutral body ಅಂದ್ರೆ ಏನು electrically neutral ಏನೋ ಎಲ್ಲ atoms ಸಹಿತ electrically neutral ಯಾಕೆ number of a positive charge that is equal to number of negative charge yes sir that is first statement is true and the second statement ನೋಡಿ atoms of each element are stable and emit their characteristic spectrum ಈ characteristic spectrum ಯಾವಾಗ emit ಮಾಡುತ್ತೆ ಯಾವಾಗ ನ್ಯೂಕ್ಲಿಯಸ್ ಇಸ್ ಅನ್ಸ್ಟೇಬಲ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ನಾಟ್ ಈಕ್ವಲ್ ಟು ಈಚ್ ಅದರ್ ಆವಾಗ ನಿಮಗೆ ಏನಾಗುತ್ತೆ ನ್ಯೂಕ್ಲಿಯಸ್ ಅನ್ನೋದು ಅನ್ಸ್ಟೇಬಲ್ ಆಗುತ್ತೆ ಬಟ್ ಇಲ್ಲಿ ಕೊಟ್ಟಿರೋದು ಯಾವುದು ಸ್ಟೇಬಲ್ ಕೊಟ್ಟಿದ್ರು ಓಕೆ ಸರ್ ಇಲ್ಲಿ ಈ ಸ್ಟೇಬಲ್ ಅನ್ನೋದು ರಾಂಗ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಮಾತ್ರ ಅಥವಾ ಅನ್ಸ್ಟೇಬಲ್ ಆಟಮ್ಸ್ ಮಾತ್ರ ನಿಮಗೆ ರೇಡಿಯೋ ಆಕ್ಟಿವಿಟಿನ ಕೊಡುತ್ತೆ ಇಲ್ಲ ಅಂದ್ರೆ ಕೊಡಲ್ಲ ದೇರ್ ಫೋರ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಸೊ ಇದರ ಪ್ರಕಾರ ಬೋತ್ ಅನ್ನೋದು ಎಲಿಮಿನೇಟ್ ಮಾಡಿಬಿಡಿ Statement 1 is correct, statement 2 is wrong. Okay, statement 1 is correct, another wrong. Okay, so right, so that is option B is the correct answer. Okay, so that is option B is the right answer. Done. So that is option B. Option B is the correct answer. Okay, so option B is the right answer. Very good. Now, let's move on to the next question. ಇಲ್ಲಿ ಎಷ್ಟು ಬೇಗ ಆನ್ಸರ್ ಮಾಡ್ತೀನಿ ನೋಡ್ತೀನಿ. The terminal voltage of a battery whose EMF ಏನು sir 10 volt. Okay, so EMF 10 volt and internal resistance so 1 ohm and when connected through external resistance that is capital letter R as shown in the figure ಇಲ್ಲಿ ನಮಗೆ ಕೇಳ್ತಿರೋದು ಯಾವುದು ಸರ್ ಕೇಳ್ತಿರೋದು ಸರ್ ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಏನು ಸರ್ V is equals to I into R ರೈಟ್ ಸರ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕು I ಕೊಟ್ಟಿಲ್ಲಲ್ಲ ಅದಕ್ಕೆ we have a relation
sir, E divided by R plus R into R, right? Yes sir. Substitute the values directly. Okay, so V that is equals to 10, capital letter R that is a 4 plus 1 into R that is the 4. ಎಷ್ಟಾಗುತ್ತೆ sir? V that is equals to 10 divided by 5 into 4 ಎಷ್ಟಾಗುತ್ತೆ sir? It is 2 into 4. So ಇಲ್ಲಿ V is equals to 2 4 into 8 volts. Okay, so that is 8 volts is the right answer. Okay, so 8 volts, that is option B. Okay, so option B is the right answer. Okay, so option B is the right answer. Okay, so option B is the right answer. ಹಾ, ಇಲ್ಲಿ ಎಲ್ಲ ಆಪ್ಷನ್ ಡಿ ಅಂತ ಹಾಕಿದ್ರಲ್ಲೋ, ಯಾಕ್ರೋ? ವೈ ಯಾಕೆ ಆಪ್ಷನ್ ಡಿ ಅಂತ ಹಾಕಿದ್ರಲ್ಲ? ಈ ಪ್ರೀವಿಯಸ್ ಒನ್ಗೆ ಏನಾದ್ರೂ ಹಾಕಿದ್ರೆ ಹೆಂಗೆ? ಓಕೆ, ಪ್ರೀವಿಯಸ್ ಒನ್ ಹಾಕಿದ್ರ, ಮೇ ಬಿ ದರ್ ಇಸ್ ಅ ಸಮ್ ಗ್ಲಿಚ್. ಓಕೆ, ಸೊ ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ ದ ಮೊನೋಕ್ರೊಮ್ಯಾಟಿಕ್ ಸೋರ್ಸ್ ಇನ್ ಅ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಈಸ್ ರೀಪ್ಲೇಸ್ಡ್ ಬೈ ವೈಟ್ ಲೈಟ್. ಇಲ್ಲಿ ನೋಡಿ, ನಿಮಗೆ ವೈಟ್ ಲೈಟ್ ನ ರಿಪ್ಲೇಸ್ ಮಾಡ್ತಾರೆ, ಆವಾಗ ನಿಮಗೆ ಏನ್ ಆಗುತ್ತೆ? ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನಿಮಗೆ ಪ್ಯಾಟರ್ನ್ ಕೊಡುತ್ತಾ? ಎಸ್, ಡೆಫಿನೆಟ್ಲಿ ಕೊಡುತ್ತೆ, ಬಿಕಾಸ್ ಇಟ್ ಇಸ್ ಮೊನೋಕ್ರೊಮ್ಯಾಟಿಕ್ ಲೈಟ್. ಓಕೆನಾ? ಸಾರಿ, ವೈಟ್ ಲೈಟ್, ಇದು ವೈಟ್ ಲೈಟ್ ಆಗಿರುತ್ತೆ. ಓಕೆ, ನಾವು ಇಲ್ಲಿ ದೆನ್ ಏನಾಗುತ್ತೆ? ದರ್ ವಿಲ್ ಬಿ ಸೆಂಟ್ರಲ್ ಬ್ರೈಟ್, ಸಾರಿ ಸೆಂಟ್ರಲ್ ಡಾರ್ಕ್ ಅಂತ ಕೊಡಿದೆ. ಸೆಂಟ್ರಲ್ ಡಾರ್ಕ್ ಬರಕ್ಕೆ ಸಾಧ್ಯ ಇಲ್ಲ. ಓಕೆ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನಾವು ಪರ್ಫಾರ್ಮ್ ಮಾಡಿರೋದ್ರಿಂದ ಹೇಳ್ತಾ ಇದೀವಿ. ಸೊ ಇದು ಡಾರ್ಕ್ ಬರಕ್ಕೆ ಸಾಧ್ಯ ಇಲ್ಲ. ದೇರ್ ವಿಲ್ ಬಿ ಸೆಂಟ್ರಲ್ ಬ್ರೈಟ್. ಎಸ್, ವೈಟ್ ಫ್ರಿಂಜ್ ಸರೌಂಡೆಡ್ ಬೈ ದ ಫ್ಯೂ ಕಲರ್ಡ್ ಫ್ರಿಂಜ್. ಎಸ್, ಬಿಕಾಸ್ ಇಟ್ ಇಸ್ ಅ ವೈಟ್ ಲೈಟ್ ಆಗಿಂದ ವಿಪ್ ಗಾನ್ ಅಂತ ಬರುತ್ತೆ. ಸೊ ಕಲರ್ಡ್ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಆಲ್ ಬ್ರೈಟ್ ಫ್ರಿಂಜಸ್ ವಿಲ್ ಬಿ ಈಕ್ವಲ್, ಇಲ್ಲ ಈಕ್ವಲ್ ಬಿಡ್ತಾ ಇರಲ್ಲ. ಅಂಡ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ವಿಲ್ ಬಿ ಡಿಸಪಿಯರ್, ಇಲ್ಲ. ಸೊ ನಿಮಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೋಪ್ಫುಲಿ ಎಲ್ಲರಿಗೂ ಸಹಿತ ಆನ್ಸರ್ಸ್ಗಳು ಗೊತ್ತಾಗ್ತಿದೆ ಅಂತ ಅನ್ಕೊಂತಿದ್ದೀನಿ. ಓಕೆನಾ? ಡನ್. ಓಕೆ, ನಾ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದನ್ನ ಎಲಿಮಿನೇಷನ್ ಮೆಥಡ್ ಮೂಲಕ ನೋಡೋಣ. ಎ ಲಾಜಿಕ್ ಸರ್ಕ್ಯೂಟ್ ಪ್ರೊವೈಡ್ಸ್ ದ ಔಟ್ಪುಟ್ y ಆಸ್ ಪರ್ ದ ಫಾಲೋಯಿಂಗ್ ಟ್ರುತ್ ಟೇಬಲ್. ದ ಎಕ್ಸ್ಪ್ರೆಷನ್ ಫಾರ್ ದ ಔಟ್ಪುಟ್ y. ಇಲ್ಲಿ ನೋಡಿ, ಇಂಡಿಪೆಂಡೆಂಟ್ ಯಾವ್ದಿರುತ್ತೆ ಅದನ್ನು ನೋಡ್ಕೊಳ್ಳಿ. ಎ ಬಾರ್ ಎ ಇದ್ರೆ ಬಾರ್ ಅಂದ್ರೆ ಕಾಂಪ್ಲಿಮೆಂಟ್ ಏನಾಗಬೇಕು? 0 ಆಗಬೇಕು. 0 ಇದ್ದದ್ದು 1. ಎಸ್, 1 ಗೆ ಮ್ಯಾಚ್ ಆಗ್ತದೆ. ಓಕೆ, 0 ಇದ್ದದ್ದು 1 ಆಯ್ತು, 0 ಇದ್ದದ್ದು 0 ಆಯ್ತು. ದೇರ್ ಫೋರ್ ಇಟ್ ಇಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಬಿ ಬಾರ್ ನೋಡ. ಬಿ ಇದ್ದದ್ದು ಬಿ ಬಾರ್ ಅಂದ್ರೆ 1 ಆಗಬೇಕು, 1 ಇದ್ದದ್ದು 0 ಆಗಬೇಕು, 0 ಇದ್ದದ್ದು 1 ಆಗಬೇಕು, 1 ಇದ್ದು 0 ಆಗುತ್ತೆ. ಎಸ್, ದಿಸ್ ಇಸ್ ಪಾಸಿಬಲ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್, ಇದೆಲ್ಲ ಚೆಕ್ ಮಾಡೋದು ಬೇಡವಾ? ನಾಟ್ ರಿಕ್ವೈರ್ಡ್. ಓಕೆ, ಸೊ ನಿಮಗೆ ನೋಡಿ, ಬಿ ಅಂದ್ರೆ ಏನ್ ಬರಬೇಕು ಸರ್? ಬಿ ಅಂದ್ರೆ ಔಟ್ಪುಟ್ ಏನು? 0 1 0 ಬರಬೇಕು. ಇಲ್ಲಿ 1 0 1 ಅಂತ ಬಂದೆ. ಸೊ ಇದು ಸಹ ರಾಂಗ್ ಆಗ್ಬಿಡುತ್ತೆ. ಸೊ ಎ ಬಾರ್ ಆಲ್ರೆಡಿ ಎಲಿಮಿನೇಟೆಡ್ ಆಗಿದೆ. ಓಕೆ, ಸೊ ಎ ಬಾರ್ ಅಂದ್ರೆ 0 ಇದ್ರೆ 1 ಆಗಬೇಕು, 0 ಇದ್ರೆ 1 ಆಗಬೇಕು, 1 ಇದ್ರೆ 0 ಆಗಬೇಕು, 1 ಇದ್ರೆ 0 ಆಗಬೇಕು. ಇದು ಮ್ಯಾಚ್ ಆಗ್ತಿಲ್ಲ. ಸೊ ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಸರ್, ಆಪ್ಷನ್ ಬಿ. ಇದನ್ನ ನಾವು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿರೋದು? A wire of length L, resistance 100 ohm is divided into 10 equal parts. Okay, the first 5 parts are connected in a series, and while next 5 parts are connected in a parallel. The two combinations are again connected in a series. The resistance of this final combination ಅಂತ ಹೇಳ್ತಿರೋದು. ಓಕೆ, ಸೊ ನಮಗೆ ಗೊತ್ತಿರೋ ಪ್ರಕಾರ ಸರ್ ಆರ್, ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? ಇಟ್ ಇಸ್ 100 ಓಮ್, ರೈಟಾ? ಎಸ್ ಸರ್. ಈ ಟೋಟಲ್ ರೆಸಿಸ್ಟೆನ್ಸ್ ನ ಓಕೆ, ಸೊ ಏನಂತ ಬರೀತೀವಿ ಸರ್? ಇಟ್ ಇಸ್ ಆರ್ ಡಿವೈಡೆಡ್ ಬೈ, ಓಕೆ ಸರ್, ಇಟ್ ಇಸ್ ಯಾವುದು? ಸೀರೀಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ. ಓಕೆ, ಏನ್ ಮಾಡ್ತೀವಿ ಸರ್? ಡಿವೈಡೆಡ್, ಬಿಕಾಸ್ ವಿ ನೋ ದಟ್ ಇಟ್ ಇಸ್ ರೋ ಎಲ್ ಡಿವೈಡೆಡ್ ಬೈ ಎ ಅಲ್ವಾ? ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಲೆಂತ್ ಡಿವೈಡ್ ಆದ್ರೆ ಇದು ಸಹ ಡಿವೈಡ್ ಆಗ್ಬಿಡುತ್ತೆ. ಓಕೆ, ಸೊ 10 ಡಿವೈಡೆಡ್ ಬೈ 10. ಓಕೆ, ಸೊ ನಾವೇನ್ ಬರೀಬಹುದು ಇದನ್ನ ಸರ್? ಇಟ್ ಇಸ್ ಆರ್ ದಟ್ ಈಸ್ ಈಕ್ವಲ್ಸ್ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಆರ್, ರೈಟ್? ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು? ಆರ್. ಸೊ ಎನ್ ಎಷ್ಟು ಸರ್? 10 ಪೀಸಸ್ ಇಂಟು ಆರ್. ಸೊ ಈಚ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಇಟ್ ಇಸ್ 10. ಓಕೆ ಸರ್, 10 ಓಮ್ ಅಂತ ಆಗುತ್ತೆ. ಓಕೆ ಸರ್, ಸೊ ಈಚ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 10 ಆಯ್ತು. ಇವಾಗ ಫಸ್ಟ್ 5 ಏನ್ ಮಾಡ್ತಿರೋದು ಸರ್? ಫಸ್ಟ್ 5 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ 5 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ದೇರ್ ಫೋರ್ ಎನ್ ಇಂಟು ಆರ್ ಎಷ್ಟಾಯ್ತು ಸರ್? ಇಟ್ ಇಸ್ 5 ಇಂಟು ಸರ್ ಇಟ್ ಇಸ್ 10. ಓಕೆ, ಸೊ 10 ಅನ್ನೋದು ಓಮ್. ಓಕೆ ಸರ್, ಆರ್ ಎಸ್ ದಟ್ ಈಸ್ ಈಕ್ವಲ್ಸ್ ಎಷ್ಟಾಯ್ತು ಸರ್? 50 ಓಮ್ ಅಂತ ಆಯ್ತು. ಓಕೆ ಸರ್, ಅಂಡ್ ನೆಕ್ಸ್ಟ್ ಏನ್ ಮಾಡ್ತಿರೋದು? ಪ್ಯಾರಲಲ್. ಓಕೆ, ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಿರೋದು. ಸೊ ಪ್ಯಾರಲಲ್ ಅಂದ್ರೆ ಆರ್ ಡಿವೈಡೆಡ್ ಬೈ ಎಲ್. ಏನಾಗುತ್ತೆ ಸರ್? ಆರ್ ಅನ್ನೋದು ದಟ್ ಈಸ್ 10, so divided by 5, so ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 ohm. ಓಕೆ, ಸೊ ರೆಸಿಸ್ಟೆನ್ಸ್ ಇನ್ ಅ ಪ್ಯಾರಲಲ್ ಕಾಂಬಿನೇಷನ್ ದಟ್ ಇಸ್ 2 ohm ಆಯ್ತು. ಓಕೆ ಸರ್, ನಾವು ಈ ಸೀರೀಸ್ ಕಾಂಬಿನೇಷನ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಮತ್ತೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ರೆಸಿಸ್ಟೆನ್ಸ್, ಓಕೆ, ಸೊ ಫೈನಲ್ ಕಾಂಬಿನೇಷನ್ ಏನು ಸರ್? ಫೈನಲ್ ಕಾಂಬಿನೇಷನ್. ಓಕೆ, ಸೊ ಫೈನಲ್ ಕಾಂಬಿನೇಷನ್ ದಟ್ ಇಸ್ resistance of this combination is okay. So finally connect in a series. Therefore, so total resistance of this combination, okay, ಅಥವಾ equivalent ಅಂತ ಬರೀತೀನಿ. Okay, so equivalent resistance that is equals to RS plus RP. So that is equals to, sir, it is a 50 plus 2.
ಎಷ್ಟಾಗುತ್ತೆ ಸರ್ ಆರ್ ಈಕ್ವಲೆಂಟ್ ಟು ಸೊ ದಟ್ ಈಸ್ ಈಕ್ವಲ್ಸ್ ಟು 50 ಓಮ್ಸ್. ಓಕೆ ಸೊ ದಟ್ ಈಸ್ ಈಕ್ವಲ್ಸ್ ಟು 50 ಓಮ್ಸ್ ಅಂತ ಆಗುತ್ತೆ. ಓಕೆ ಸೊ ದಟ್ ಈಸ್ 52 ಓಮ್ಸ್ ಅಂತ ಆಗುತ್ತೆ. ವೇರ್ ಇಸ್ ದಟ್ ಆನ್ಸರ್? ದಟ್ ಈಸ್ ಆಪ್ಷನ್ ಎ. Okay, so option A is the correct answer. Okay, so option A is the right answer. Okay, so option A is the right answer. Okay, so option A is the right answer. ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿಲ್ಲ, ಪ್ರಾಪರ್ ಆಗಿ ಆನ್ಸರ್ ಮಾಡಬೇಕು. Now, let's move on to the next question. The quantities which have the same dimensions of those solid angle. Solid angle ಗೆ dimensions ಇದಾ? ಇಲ್ಲ. It is the dimensionless. Okay, so this is the dimensionless. Okay, so dimensionless. Okay, so ಯಾವ ಪೇರ್ dimensionless ಆಗಿದೆ ನೋಡಿ. Okay, so dimensionless. Okay, so dimensionless. ಸ್ಟ್ರೆಸ್ ಡೈಮೆನ್ಷನ್ಸ್ ಇದೆ, ಆಂಗಲ್ ಗೆ ಡೈಮೆನ್ಷನ್ಸ್ ಇಲ್ಲ. ಸ್ಟ್ರೇನ್ ಗೆ ಡೈಮೆನ್ಷನ್ ಲೆಸ್ ಅಂಡ್ ಆರ್ಕ್ ಗೆ ಡೈಮೆನ್ಷನ್. ಓಕೆ, ಸೊ ಸ್ಟ್ರೇನ್ ಗೆ ಡೈಮೆನ್ಷನ್ ಲೆಸ್ ಅಂಡ್ ಇದು ಡೈಮೆನ್ಷನ್ಸ್ ಇದೆ. ಆಂಗ್ಯುಲರ್ ಸ್ಪೀಡ್ ಡೈಮೆನ್ಷನ್ಸ್ ಇದೆ, ಇದಕ್ಕೂ ಸ್ಟ್ರೆಸ್ ಸಹಿತ ಡೈಮೆನ್ಷನ್ ಇದೆ. ಸ್ಟ್ರೇನ್ಗೂ ಡೈಮೆನ್ಷನ್ ಇಲ್ಲ ಅಂಡ್ ಆಂಗಲ್ ಸಹಿತ ಡೈಮೆನ್ಷನ್ಸ್ ಇಲ್ಲ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸ್ಟ್ರೇನ್ ಗೆ ಮತ್ತೆ ಆಂಗಲ್ ಗೆ ಎರಡಕ್ಕೂ ಸಹಿತ ಡೈಮೆನ್ಷನ್ಸ್ ಇಲ್ಲ, ಡೈಮೆನ್ಷನ್ ಫಾರ್ಮುಲಾ ಇಲ್ಲ, ಡೈಮೆನ್ಷನ್ ಲೆಸ್ ಕ್ವಾಂಟಿಟೀಸ್. Okay, so dimensionless quantities. Therefore, option D is the correct answer. Okay, so option D is the right answer. Very good. Now, let's move on to the next question. Okay, so let's move on to the next question. Yes. Next question ನೋಡಿ. ಏನು ಹೇಳ್ತಾರದು? The graph shows the variation of 1 divided by lambda square and its a kinetic energy E, where lambda is, okay, de Broglie wavelength of free particle. Okay, so ಇಲ್ಲಿ ನಾವು ನೋಡ್ಕೊಂಡ್ರೆ ಸರ್ ಇಲ್ಲಿ lambda that is equals to h divided by p, right? Yes sir. So h divided by under square root 2 into m into E, where E is the kinetic energy. Okay, yes sir. ಇಲ್ಲಿ ನಾವು ನೋಡ್ಕೊಂಡ್ರೆ ಸರ್ h is constant, 2 is constant, m is also constant. So 1 divided by under square root E. ಓಕೆನಾ? ಎಸ್ ಸರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅನ್ಕೊಂಡ್ರೆ ಸರ್ ನಾನು ಏನು ಮಾಡ್ತೀನಿ ರೂಟ್ ಇ. ಓಕೆ, ಸೊ ದಟ್ ಈಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ದ ಲ್ಯಾಂಬ್ಡಾ. ಇಲ್ಲಿ ನಾನು ಈ ತರ ಬರಿಬೋದಾ ಸರ್? ಇ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 divided by 1/2. ಓಕೆ, ಸೊ ಈ ತರ ಬರಿಬೋದಾ? 1 divided by ಸ್ಕ್ವೇರ್ ಅಂತ ಬರೆದ್ರೆ ಸೊ 1 divided by ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಬರಿಬೋದು. ಎಸ್ ಸರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ 1 divided by ಲ್ಯಾಂಬ್ಡಾ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಇದರ ಪ್ರಕಾರ ನಾವು ನೋಡ್ಕೊಂಡ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನಾಗುತ್ತೆ ಸರ್? ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಸೊ ಸ್ಟ್ರೇಟ್ ಲೈನ್ ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ನಿಮಗೆ 1 ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಕೇಳಿಲ್ಲ. ಓಕೆ, ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಕೇಳಿಲ್ಲ, 1 divided by ಲ್ಯಾಂಬ್ಡಾ ಸ್ಕ್ವೇರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕೇಳ್ತಾರೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.049 ಟೆಸ್ಲಾ. ಓಕೆ, 0.049 ಟೆಸ್ಲಾ. Magnetic needle performs 20 complete oscillations in a 5 seconds. As shown in the figure, the moment of inertia of a needle is 9.8 into 10 power minus 6 kg meter square. If the magnetic moment of the needle is x into 10 power minus 5 ampere meter square, then value of x ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲಿ ಟೈಮ್ ಪೀರಿಯಡ್ ಬಗ್ಗೆ ಮಾತಾಡಿದ್ರೆ ಓಕೆ, ಸೊ ಟೈಮ್ ಪೀರಿಯಡ್ ದಟ್ ಈಸ್ ಈಕ್ವಲ್ಸ್ ಟು 2 pi under square root I divided by so magnetic moment into magnetic field. Okay, magnetic moment into magnetic field. ಇಲ್ಲಿ ನಾನೇನು ಮಾಡ್ತೀನಿ, ಟೈಮ್ ಪೀರಿಯಡ್ ಅಂದ್ರೆ ಏನು? ದಟ್ ಈಸ್ ಟೈಮ್ ಟೇಕನ್ ಟು ಕಂಪ್ಲೀಟ್ ನಂಬರ್ ಆಫ್ ಆಸಿಲೇಷನ್ಸ್. ಓಕೆ, ಟೈಮ್ ಟೇಕನ್ ಟು ಕಂಪ್ಲೀಟ್ ನಂಬರ್ ಆಫ್ ಆಸಿಲೇಷನ್ಸ್. ಎಷ್ಟು ಟೈಮ್ ತಗೊಂಡಿದೆ ಸರ್? 5 ಸೆಕೆಂಡ್. ಎಷ್ಟು ಕಂಪ್ಲೀಟ್ ಮಾಡಿದೆ? 20 ಸೆಕೆಂಡ್ಸ್. ಓಕೆ, ಐ ಮೀನ್ 20 ಆಸಿಲೇಷನ್ಸ್. ಸೊ ದಟ್ ಈಸ್ 2 pi under square root. ಓಕೆ, ಇದನ್ನ ಆಸ್ ಇಟ್ ಈಸ್ ಬರ್ತೀನಿ ಸ್ವಲ್ಪ ಹೊತ್ತು. ಸೊ I divided by mb. ಓಕೆ, ಎಸ್ ಸರ್. ಇಲ್ಲಿ 5 1 5 5 4 20. ಸೊ ಸ್ಕ್ವೇರಿಂಗ್ ಅಂಡ್ ಬೋತ್ ಸೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 16 and this is a 4 pi square into sir it is a I. Okay, so I divided by mb. Okay, yes sir. ನನಗೆ ಬೇಕಾಗಿರೋದು ಯಾವುದು ಸರ್? ನನಗೆ ಬೇಕಾಗಿರೋದು that is the magnetic moment of the needle. If the magnetic moment of the needle, okay, magnetic moment ಅಂದ್ರೆ m. ಸೊ m ನ ಈ ಕಡೆ ಕರ್ಕೊಂಡು ಮಿಕ್ಕಿದ್ದೆಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಸೊ 4 pi square into I into 16 sir divided by b. ಓಕೆ ಸರ್, ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ ಸರ್? ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 16 ಇಂಟು 4. ಓಕೆ, ಸೊ 16 ಇಂಟು 4 ಇಂಟು ಪೈ ಸ್ಕ್ವೇರ್. ಓಕೆ, ಸೊ ಪೈ ಸ್ಕ್ವೇರ್ ಆಯ್ತಾ? ಇಂಟು ಐ ವ್ಯಾಲ್ಯೂ ಎಷ್ಟಿದೆ ಸರ್? ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಸರ್? ಇಟ್ ಇಸ್ 9.8 ಇಂಟು 10 ಪವರ್ ಮೈನಸ್ 6. ಸೊ ಓಲ್ ಡಿವೈಡೆಡ್ ಬೈ ಅಂಡ್ ಇಲ್ಲ ಎಷ್ಟಿದೆ? ಬಿ ವ್ಯಾಲ್ಯೂ ಎಷ್ಟು? 0.049. ಓಕೆ, 0.049. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರು. ಓಕೆ, ಸೊ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ 1280 ಪೈ ಸ್ಕ್ವೇರ್. ಓಕೆ, ಸೊ 1280 ಪೈ ಸ್ಕ್ವೇರ್. ಓಕೆ, ಎಷ್ಟು ಬರುತ್ತೆ ನೋಡಿ ನಿಮಗೆ? ಓಕೆ, ಸೊ ಇಷ್ಟು ಬರುತ್ತೆ. ಇಲ್ಲಿ ಆಕ್ಚುಲಿ ಇಂಟು ಏನು ಬರುತ್ತೆ ಸರ್? ಇಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೋದು. ಓಕೆ, ಸೊ ಇಲ್ಲಿ ನಿಮಗೆ ಮೂಮೆಂಟ್ ಆಫ್ ಇನರ್ಷಿಯಾ. ಓಕೆ, ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಿದೆಯಲ್ಲ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಬರಬೇಕಿಲ್ಲ. ಓಕೆ, ಸೊ ಎಕ್ಸ್ ಇಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟು ಬರಬೇಕಿಲ್ಲಿ ಸರ್? ಇಟ್ ಇಸ್ 10 ಪವರ್ ಮೈನಸ್ 5. ಓಕೆ, ಸೊ 10 ಪವರ್ ಮೈನಸ್ 5 ಬಂದಿರಬೇಕು. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಎಕ್ಸ್ ಇಂಟು 10 ಪವರ್ ಮೈನಸ್ 5. ಸೊ 10 ಪವರ್ ಮೈನಸ್ 5 10 ಪವರ್ ಮೈನಸ್ 5 ಏನೋ ಮ್ಯಾಚ್ ಆಗುತ್ತೆ. ಮಿಕ್ಕಿದೆಷ್ಟು ಸರ್? ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ಸ್ ಟು 1280 ಪೈ ಸ್ಕ್ವೇರ್. ಓಕೆ, ಸೊ 1280 ಪೈ ಸ್ಕ್ವೇರ್.
So this is the required solution, 1280. Okay, so 1280 pi square. Okay, so 1280 pi square, that is option C. Now let's move on to the next question. Next, array yaud bantala idu? Option C. Okay, so option C is the right answer. Okay, very good. Now let's move on to the next question. Yes, next question nodi, if the plates of a parallel plate capacitor connected to a battery are moved close to each other. Okay, so close to each other andre enu? So parallel plate capacitor prakara, so capacitance that is equals to A epsilon not D. If D reduces, because they are coming closer, ಇವಾಗ ನೋಡಿ ಇಷ್ಟು ಹಿಂಗೆ ದೂರ ಹೋಗ್ತಾ ಇದ್ರೆ the distance is increasing, but distance ಏನಾಗ್ತದೆ, ಕಮ್ಮಿ ಆಗ್ತದೆ. parallel plate capacitor distance is coming, I mean the close to each other ಅಂದ್ರೆ distance is less ಆಗ್ತದೆ, ಅಂದ್ರೆ reduced in a distance ಆದ್ರೆ ಏನಾಗುತ್ತೆ, capacitance increase ಆಗುತ್ತೆ. Now ಇವಾಗ ನೋಡಿ the charge stored in it increases, charge that is equals to C into V. ಇವಾಗ ಏನಾದರೂ ನಿಮಗೆ V ಇನ್ಕ್ರೀಸ್ ಆದ್ರೆ ಡೆಫಿನೆಟ್ ಆಗಿ ಚಾರ್ಜ್ ಸಹ ಇನ್ಕ್ರೀಸ್ ಆಗುತ್ತೆ. ಎಸ್, ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಓಕೆ, ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಎಲ್ಲಿ ಎ ಇದೆಯಲ್ಲ ಅದನ್ನ ತಗೊಂಡ್ಬಿಡಿ. ಸೊ ಇಲ್ಲಿ ಬಿ ಇಲ್ಲ, ದೇರ್ಫೋರ್ ಎ ಇಲ್ಲ, ದೇರ್ಫೋರ್ ಬಿ ಇಸ್ ಎಲಿಮಿನೇಟೆಡ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನು, ಎನರ್ಜಿ ಸ್ಟೋರ್ಡ್ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ದಟ್ ಇಸ್ ಆಫ್ ಸಿ ವಿ ಸ್ಕ್ವೇರ್. ಇವಾಗ ನಿಮಗೆ ವಿ ಇನ್ಕ್ರೀಸ್ ಆದ್ರೆ, ಓಕೆ, ಸೊ ವಿ ಇನ್ಕ್ರೀಸ್ ಆದ್ರೆ ಯು ಸಹ ಇನ್ಕ್ರೀಸ್ ಆಗಬೇಕು. ಇಲ್ಲಿ ಏನ್ ಹೇಳ್ತಾರದು, ದ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ಡಿಗ್ರೀಸಸ್ ಅಂತ ಹೇಳ್ತಾರದು. ಇಲ್ಲಿ ಇನ್ಕ್ರೀಸಸ್, ದಿಸ್ ಇಸ್ ರೈಟ್. ಇಲ್ಲಿ ಡಿಗ್ರೀಸಸ್ ಅನ್ನೋದು ರಾಂಗ್, ಬಿಕಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ದಿಸ್ ಬಿ ಇಸ್ ಅ ರಾಂಗ್. ಬಿ ಎಲ್ಲೆಲ್ಲಿದೆ ಸರ್, ಬಿ ಇಲ್ಲಿದೆ ಎಲಿಮಿನೇಟೆಡ್, ಅಂಡ್ ಇಲ್ಲಿ ಬಿ ಇದೆನಾ, ಹಾ ಬಿ ಇಸ್ ಇಲ್ಲೂ ಸಹ ಇದೆ. ಸೊ ದಟ್ ಮೀನ್ಸ್ ಇದು ಸಹ ಎಲಿಮಿನೇಟೆಡ್. ದ ರೈಟ್ ಆನ್ಸರ್ ದಟ್ ಇಸ್ ಎ ಸಿ ಇ. ಓಕೆ, ಸೊ ಡೈರೆಕ್ಟ್ ಆಗಿ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ, ಇಟ್ಸ್ ಅ ಕೆಪಾಸಿಟನ್ಸ್ ಇನ್ಕ್ರೀಸಸ್. ಇಲ್ಲಿ ನೋಡಿ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗಿದೆ ಆಲ್ರೆಡಿ. ಓಕೆ, ಸೊ ಕೆಪಾಸಿಟನ್ಸ್ ಇನ್ಕ್ರೀಸಸ್. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ ಏನ್ ಹೇಳ್ತಿರೋದು, ದ ರೇಷಿಯೋ ಆಫ್ ಅ ಚಾರ್ಜ್ ಟು ಇಟ್ಸ್ ಪೊಟೆನ್ಷಿಯಲ್ ರಿಮೈನ್ಸ್ ಸೇಮ್. ಓಕೆ, ಸೊ ಇಲ್ಲಿ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಬರೀತು ಅಂದ್ರೆ ಇದು ನೋ ಯಾವುದು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಪೊಟೆನ್ಷಿಯಲ್ ಅಂತ ಬರೆದ್ರೆ, ಓಕೆ, ಸೊ ಪೊಟೆನ್ಷಿಯಲ್ ಡಿಫೈನ್ ಮಾಡಿದ್ರೆ ಸರ್ ಇಟ್ ಇಸ್ ಅ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್, ಐ ಮೀನ್ ಪರ್ ಯೂನಿಟ್ ಚಾರ್ಜ್. ಸೊ ಇಲ್ಲಿ ಕೇಳ್ತಾ ಇರೋದು ಚಾರ್ಜ್ ಇಂಟು ಪೊಟೆನ್ಷಿಯಲ್. ಓಕೆ, ಸೊ ದ ಪ್ರಾಡಕ್ಟ್ ದ ಚಾರ್ಜ್ ಇಂಟು ವೋಲ್ಟೇಜ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಯಾವ ತರ ಬರೀತೀವಿ ಸರ್, ಇಟ್ ಇಸ್ ಅ ಕೆ Q1 Q2 ಸೊ ಡಿವೈಡೆಡ್ ಬೈ ಡಿ. ಇಲ್ಲಿ ಡಿ ಡಿಗ್ರೀಸ್ ಆಗಿದೆ, ಪೊಟೆನ್ಷಿಯಲ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಇಲ್ಲಿ ಏನಾಗ್ತಿರೋದು ಪೊಟೆನ್ಷಿಯಲ್ ದ ರೇಷಿಯೋ ಆಫ್ ದಟ್ ಈಸ್ ರಿಮೈನ್ಸ್ ಸೇಮ್ ಅಂತ ಹೇಳ್ತಾರೆ. ನೋ, ಇಲ್ಲಿ ಇನ್ಕ್ರೀಸ್ ಆಗಬೇಕು. ಓಕೆ, ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಲಾಸ್ಟ್ ಒನ್, ದ ಪ್ರಾಡಕ್ಟ್ ಆಫ್ ಅ ಚಾರ್ಜ್ ಅಂಡ್ ವೋಲ್ಟೇಜ್ ಇನ್ಕ್ರೀಸಸ್. ಓಕೆ, ಪ್ರಾಡಕ್ಟ್ ಆಫ್ ಚಾರ್ಜ್ ಅಂಡ್ ವೋಲ್ಟೇಜ್ ಇನ್ಕ್ರೀಸಸ್. ಪ್ರಾಡಕ್ಟ್ ಆಫ್ ಅ ಚಾರ್ಜ್ ಅಂಡ್ ವೋಲ್ಟೇಜ್ ಇನ್ಕ್ರೀಸ್ ಆಗಬೇಕು. ಓಕೆ, ಸೊ ಇನ್ಕ್ರೀಸ್ ಆಗಬೇಕು, ಇಲ್ಲಿ ಇನ್ಕ್ರೀಸ್. ಸೊ ದೇರ್ಫೋರ್ ದಿಸ್ ಇಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ದೇರ್ಫೋರ್ ಎ ಸಿ ಇ ಓನ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, ದಟ್ ಇಸ್ ಆಪ್ಷನ್ ಎ. ಎಲಿಮಿನೇಷನ್ ಮೆಥಡ್ ನ ಈ ತರ ಯೂಸ್ ಮಾಡ್ಕೋಬೇಕು, ಎಲಿಮಿನೇಷನ್ ಮೆಥಡ್. ಓಕೆನಾ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ, ಎಸ್, ದ ಕ್ವೆಶ್ಚನ್ ಇಸ್ a metallic bar of Young's modulus 0.5 into 10 power 11 Newton per meter square and coefficient of linear thermal expansion 10 power minus 5 per degree Celsius, length 1 meter and area of a cross section 10 power minus 3 meter square is heated from 0 to 100 degree Celsius without expansion or bending. The compressive force ಎಷ್ಟು ಡೆವಲಪ್ ಆಗಿದೆ according to the Young's modulus. Okay, so according to the Young's modulus, that is the stress divided by strain. Okay, so stress divided by strain, and ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇಂಟು ಸ್ಟ್ರೇನ್. ಓಕೆ, ಎಸ್ ಸರ್. ಸ್ಟ್ರೇನ್ ಅಂದ್ರೆ ಯಾವ ತರ ಬರೀತೀರಾ ಸರ್, ಸ್ಟ್ರೇನ್ ಅಂದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಕಂಪ್ರೆಷನ್ ಫೋರ್ಸ್ ಅಲ್ವಾ. ಎಸ್ ಸರ್. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಸಿಗುತ್ತೆ ನಿಮಗೆ ಸರ್, ಇಟ್ ಇಸ್ ಗಾಮಾ ಎ ಇಂಟು ಎಪ್ಸಲಾನ್. ಓಕೆ, ಸೊ ಎಫ್ ದಟ್ ಇಸ್ ಈಕ್ವಲ್ಸ್ ಟು ಗಾಮಾ ಏರಿಯಾ ಅಂಡ್ ಎಪ್ಸಲಾನ್ ಯಾವ ತರ ಬರೀತೀರಾ ಸರ್, ಇಟ್ ಇಸ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಅಂಡ್ ವಿ ನೋ ದಟ್ ಡೆಲ್ಟಾ ಎಲ್ ಇಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಾ ಏನ್ ಮಾಡ್ತೀನಿ ಲೀನಿಯರ್ ಎಕ್ಸ್ಪಾನ್ಷನ್ ಪ್ರಕಾರ. ಓಕೆ, ಸೊ ವಿ ನೋ ದಟ್ ಸೊ ಲೀನಿಯರ್ ಎಕ್ಸ್ಪಾನ್ಷನ್ ದಟ್ ಇಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಎಲ್ ಆಲ್ಫಾ ಡೆಲ್ಟಾ ಟಿ ಅಂತ ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಏನಾಗುತ್ತೆ ಸರ್, ಇಟ್ ಇಸ್ ಅ ಕಂಪ್ರೆಸಿವ್ ಫೋರ್ಸ್ ದಟ್ ಇಸ್ ಈಕ್ವಲ್ಸ್ ಟು ಸೊ ದಟ್ ಇಸ್ ಅ ಗಾಮಾ ಇಂಟು ಎ. ಓಕೆ, ಸೊ ಇಂಟು ಡೆಲ್ಟಾ ಎಲ್ ವ್ಯಾಲ್ಯೂ ಏನಿದೆ ಸರ್, ಇಟ್ ಇಸ್ ಎಲ್ ಆಲ್ಫಾ ಡೆಲ್ಟಾ ಟಿ ಸೊ ಓಲ್ ಡಿವೈಡೆಡ್ ಬೈ ಎಲ್. ಓಕೆ, ಸೊ ದಿಸ್ ಎಲ್ ಗೆಟ್ ಕ್ಯಾನ್ಸಲ್. ಎಫ್ ದಟ್ ಇಸ್ ಈಕ್ವಲ್ಸ್ ಟು ಗಾಮಾ ಎ ಆಲ್ಫಾ ಅಂಡ್ ಡೆಲ್ಟಾ ಟಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, ಸೊ ಗಾಮಾ ಎಷ್ಟಿರೋದು ಸರ್, ಇಟ್ ಇಸ್ 0.5 ಇಂಟು 10 power 11. ಏರಿಯಾ ಎಷ್ಟಿರೋದು ಸರ್, ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ದಟ್ ಇಸ್ 10 power minus 3. ಆಲ್ಫಾ ದಟ್ ಇಸ್ ದ coefficient of linear expansion that is 10 power minus 5. Delta t that is 100 minus 0. Okay, ಎಷ್ಟಾಗುತ್ತೆ ಸರ್, ಫೋರ್ಸ್ ದಟ್ ಇಸ್ ಈಕ್ವಲ್ಸ್ ಟು 0.5 ಇಂಟು 10 power 11 minus 8. 11 minus 8 ಅಂದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ 3. ಓಕೆ, ಸೊ ದಟ್ ಇಸ್ 10 power 3. ಅದೇ ಎಷ್ಟಾಗುತ್ತೆ ಸರ್, ಇಟ್ ಇಸ್ 10 power 2. 100 ಅಂದ್ರೆ 10 power 2. ಸೊ ಎಫ್ ದಟ್ ಇಸ್ ಈಕ್ವಲ್ಸ್ ಟು ಒಂದು ಮಾಡಿದ್ರೆ ಎಷ್ಟಾಗುತ್ತೆ 5 ಆಗುತ್ತೆ. ಸೊ 10 power 4 ಆಗುತ್ತೆ. ಓಕೆ, ಸೊ 10 power 4 ನ್ಯೂಟನ್ ಇದೆನಾ, 10 power 4 ನ್ಯೂಟನ್ ಇಲ್ಲ.
ಸೊ ಅದಕ್ಕೆ ನಾನು ಎಫ್ ದಟ್ ಈಸ್ ಈಕ್ವಲ್ಸ್ ಟು 50. ಓಕೆ ಸರ್ ನಾನು ಏನು ಮಾಡ್ತೀನಿ ಸರ್ ಇಟ್ ಇಸ್ ಅ 50 ಇಂಟು 10 ಪವರ್ 3 ಅಂತ ಬರೀತೀನಿ. ಓಕೆ ಸರ್ 50 ಇಂಟು 10 ಪವರ್ 3 ನ್ಯೂಟನ್. ಓಕೆ ಸರ್ 50 ಇಂಟು 10 ಪವರ್ 3. ಸೊ ದಟ್ ಈಸ್ 50 ಇಂಟು 10 ಪವರ್ 3. ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಎಲ್ಲರಿಗೂ? ಅರ್ಥ ಆಗ್ತಿದೆನಾ? ಎಲ್ಲರಿಗೂ ಅರ್ಥ ಆಗ್ತಿದೆನಾ? ಸೊ ದಟ್ ಈಸ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡನ್? ಎಸ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾರೆ ನೋಡಿ. If the mass of the bob in a simple pendulum is increased to the thrice its original mass and its length is made off of its original length, then the new time period of oscillation is x by 2 times of its original time period, then value of x ಅಂತ ಕೇಳ್ತಾರೆ. ನೋಡಿ time period of a simple pendulum ಏನಪ್ಪ? Sir, time period of a simple pendulum that is 2 pi under square root L divided by G. So ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು it is independent of a mass, right? So independent of mass ಆಗಿರುತ್ತೆ and directly proportional to under square root L. ಡನ್? ಎಸ್ ಸರ್. ಇವಾಗ ಲೆಂತ್ ಏನಾಗ್ತಿರೋದು ಸರ್ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ಲೆಂತ್. ಓಕೆ ಸರ್ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ಲೆಂತ್. ಇವಾಗ ನಿಮಗೆ ಸರ್ ಟಿ ಡ್ಯಾಶ್ ಡಿವೈಡೆಡ್ ಬೈ ಡಿ ಟಿ ದಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿಂದ ಅಂಡರ್ ಸ್ಕ್ವೇರ್ ರೂಟ್ ದಿಸ್ ಇಸ್ ಎಲ್ ಡ್ಯಾಶ್ ಡಿವೈಡೆಡ್ ಬೈ ಎಲ್ ಅಂತ ಬರೀಬಹುದು. ಓಕೆ ಸೊ ಎಲ್ ಡ್ಯಾಶ್ ಏನಿರೋದು ಸರ್ ಇಟ್ ಇಸ್ ಎಲ್ ಡಿವೈಡೆಡ್ ಬೈ 2 ಇಂಟು ಎಲ್. ಓಕೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ ರೂಟ್ 2. ಫೈನ್. ಎಸ್ ಸರ್. ಇವಾಗ ಟಿ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಟಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಡಿವೈಡೆಡ್ ಬೈ ರೂಟ್ 2. ಎಸ್ ಸರ್. ಬಟ್ ಟಿ ಡ್ಯಾಶ್ ವ್ಯಾಲ್ಯೂ ಹೇಳಿದಾರೆ ತಾನೆ ಹೊಸ ಟೈಮ್ ಪೀರಿಯಡ್ ಎಷ್ಟಾಗಿದೆ ಸರ್ ಇಟ್ ಇಸ್ ಎಕ್ಸ್ ಡಿವೈಡೆಡ್ ಬೈ 2. ಓಕೆ ಎಕ್ಸ್ ಡಿವೈಡೆಡ್ ಬೈ 2 ದಟ್ ಈಸ್ ಟಿ ಡಿವೈಡೆಡ್ ಬೈ ರೂಟ್ 2. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ 2 ಡಿವೈಡೆಡ್ ಬೈ ರೂಟ್ 2 ಇಂಟು ಟಿ ಅಂತ ಬರುತ್ತೆ. ಆ್ಯಂಡ್ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಾಗುತ್ತೆ ಈ 2ನ ಒಳಗಡೆ ತೊಗೊಂಡ್ರೆ ಎಷ್ಟಾಗುತ್ತೆ 4 ಇಂಟು 2 ಟಿ ಎಷ್ಟಾಗುತ್ತೆ ಸರ್ ಇಟ್ ಇಸ್ ರೂಟ್ 2 ಟೈಮ್ಸ್ ಆಫ್ ಟಿ ಅಂತ ಆಗುತ್ತೆ. ಓಕೆ ಸರ್ ರೂಟ್ 2 ಟೈಮ್ಸ್ ಆಫ್ ಟಿ. ಓಕೆ ಸೊ ದಟ್ ಈಸ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ಎಷ್ಟಾಗುತ್ತೆ ರೂಟ್ 2 ಟೈಮ್ಸ್ ಅಂತ ಆಗುತ್ತೆ ನೋಡಿ. ಇಟ್ಸ್ ಒರಿಜಿನಲ್ ಟೈಮ್ ಪೀರಿಯಡ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಸರ್ ಇಟ್ ಇಸ್ ಎಕ್ಸ್ ವ್ಯಾಲ್ಯೂ ದಟ್ ಇಸ್ ರೂಟ್. ಓಕೆ ರೂಟ್ 2 ಟೈಮ್ಸ್ ಆಫ್ ಟಿ. ಡನ್? ಓಕೆನಾ? ಸೊ ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್ ಟೆಲಿಸ್ಕೋಪ್ ಏನ್ ಕೊಟ್ಟಿರೋದು ಎ ಸ್ಮಾಲ್ ಟೆಲಿಸ್ಕೋಪ್ ಹ್ಯಾಸ್ ಅ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ 140 centimeter and eyepiece of a focal length 5 centimeter. The magnifying power of a telescope for viewing a distance object. ಅಂದ್ರೆ ಇಲ್ಲಿ ಕಂಡೀಷನ್ ಕೊಡೋದ್ರೆ ಡಿಸ್ಟೆನ್ಸ್ ಆಬ್ಜೆಕ್ಟ್ ಅಂದ್ರೆ ದೂರ ಇರೋ ವಸ್ತುನ ನೋಡಕ್ಕೆ ಮ್ಯಾಗ್ನಿಫೈಯಿಂಗ್ ಪವರ್ ಎಷ್ಟು. ಸೊ ಮ್ಯಾಗ್ನಿಫೈಯಿಂಗ್ ಪವರ್ ಫಾರ್ ಅ ಡಿಸ್ಟೆಂಟ್ ಓಕೆ ಸೊ ಡಿಸ್ಟೆನ್ಸ್ ಆಬ್ಜೆಕ್ಟ್ ದಟ್ ಇಸ್ ಎಫ್ ಓ ಡಿವೈಡೆಡ್ ಬೈ ಎಫ್ ಇ ಅಂದ್ರೆ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಡಿವೈಡೆಡ್ ಬೈ ಐಪೀಸ್ ಫೋಕಲ್ ಲೆಂತ್ ಎಷ್ಟಾಗುತ್ತೆ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ 5 ಎಷ್ಟಾಗುತ್ತೆ ಇದು 5 7 10 5 8 40. ಓಕೆ ಸೊ ದಟ್ ಇಸ್ 28 ಆಗುತ್ತೆ. ಓಕೆ ಸೊ ದಟ್ ಇಸ್ 28 ದಟ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Okay, so option A is the right answer again. Okay, so option A is the right answer. Okay, so option A is the correct answer. Okay, so option A is the right answer. Okay, now let's move on to the next question. Next question ಏನು ಹೇಳ್ತಾರೆ ನೋಡಿ. Next question, two heaters of A and B have a power rating 1 kilowatt and 2 kilowatt respectively. Those two are first connected in a series. Okay, then in a parallel to the to power source. ಅಂದ್ರೆ same power source ಇದೆ. The ratio of a power outputs for these two cases ಅಂತ ಕೇಳ್ತಾರೆ. Series then parallel. So first thing, what is the resistance of these two? Find ಮಾಡಬೇಕಾ? Yes sir. ಅದಕ್ಕೆ ನಮಗೆ ಪವರ್ ದಟ್ ಇಸ್ ಈಕ್ವಲ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಕರೆಕ್ಟಾ? ಎಸ್ ಸರ್. ಇಲ್ಲಿ ರೇಷಿಯೋ ತಗೊಂಡೋಣ ಸರ್ ಇಟ್ ಇಸ್ ಅ ಪಿ ಎ ಡಿವೈಡೆಡ್ ಬೈ ಪಿ ಬಿ. ಇದರ ಪ್ರಕಾರ ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ದ ರೆಸಿಸ್ಟೆನ್ಸ್. ದೇರ್ ಫೋರ್ ನಾ ಏನು ಮಾಡ್ತೀನಿ ಇಲ್ಲಿ ಸರ್ ಇಟ್ ಇಸ್ ಆರ್ ಬಿ ಡಿವೈಡೆಡ್ ಬೈ ಆರ್ ಎ ಅಂತ ಬರೀತೀನಿ. ಓಕೆ ಸರ್. ಇಲ್ಲಿ ಆರ್ ಬಿ ಓಕೆ ಸೊ ಆರ್ ಬಿ ಎಷ್ಟಾಗುತ್ತೆ ಸರ್ ಇಟ್ ಇಸ್ ಆರ್ ಬಿ ರೆಸಿಸ್ಟೆನ್ಸ್ ಆರ್ ಬಿ ಫೈಂಡ್ ಮಾಡಬೇಕು. ಓಕೆ ಸೊ ಇಲ್ಲಿ ಪವರ್ಸ್ ಕೊಟ್ಟಿದ್ದೀರಲ್ಲ ಎಸ್ ಸರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಪಿ ಎ ಸೊ ದಟ್ ಇಸ್ 1 ಅಂಡ್ ಪಿ ಬಿ ದಟ್ ಇಸ್ 2 ಕಿಲೋವ್ಯಾಟ್. ಸೊ ಆರ್ ಬಿ ಡಿವೈಡೆಡ್ ಬೈ ಆರ್ ಎ ಇದನ್ನ ಕಂಪೇರ್ ಮಾಡ್ಕೊಂಡು ಎಷ್ಟಾಗುತ್ತೆ ಇದು ಸರ್ ಆರ್ ಎ ದಟ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಆರ್ ಬಿ ಅಂತ ಆಗುತ್ತೆ. ಓಕೆ ಸೊ ಬೋತ್ ಆರ್ ಸೇಮ್. ಓಕೆ ಎಸ್ ಸರ್ ರೈಟಾ? ಎಸ್ ಸರ್. ಸೊ ಇವಾಗ ನಾನೇನು ಮಾಡ್ತೀನಿ ಸೀರೀಸ್ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೋತೀನಿ. ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನಾಗುತ್ತೆ ಸರ್ ಇಟ್ ಇಸ್ ಆರ್ ಒನ್ ಇಂಟು ಆರ್ ಟು. ಓಕೆ ಸೊ ಸೀರೀಸ್ ಡೈರೆಕ್ಟ್ ಬರಿಬಹುದಲ್ಲ ಸರ್ ಇಟ್ ಇಸ್ ಆರ್ ಒನ್ ಪ್ಲಸ್ ಆರ್ ಟು. ಸೊ ದಟ್ ಈಸ್ ಆರ್ ಎಸ್ ಅಂತಂದ್ರೆ ಸರ್ ಇಟ್ ಇಸ್ ಆರ್ ಬಿ. ಓಕೆ ಸೊ ಫಸ್ಟ್ ಆರ್ ಎ ಅಂತ ಬರ್ಕೋತೀನಿ. ಓಕೆ ಸೊ ಆರ್ ಬಿ ಅಂತ ಬರ್ಕೋತೀನಿ ಆರ್ ಎ. ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಆರ್ ಎ ಪ್ಲಸ್ ಆರ್ ಬಿ ಅಂತ ಬರ್ಕೋತೀನಿ. ಓಕೆನಾ? ಎಸ್ ಸರ್. ಸೊ ಆರ್ ಎಸ್ ದಟ್ ಇಸ್ ಈಕ್ವಲ್ಸ್ ಟು ಆರ್ ಎ ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ 2 ಟೈಮ್ಸ್ ಆಫ್ ಆರ್ ಬಿ ಪ್ಲಸ್ ಆರ್ ಬಿ. ಓಕೆ ಎಷ್ಟಾಗುತ್ತೆ ಸರ್ ಸೀರೀಸ್ ಕಾಂಬಿನೇಷನ್ಗೆ ಸರ್ 3 ಟೈಮ್ಸ್ ಆಫ್ ಆರ್ ಬಿ ಅಂತ ಆಗುತ್ತೆ. ಓಕೆ ಸರ್. ನಾ ಆರ್ ಪಿಗೆ ಏನಾಗುತ್ತೆ ಸರ್ ಇಟ್ ಇಸ್ ಆರ್ ಎ ಸ ಆರ್ ಬಿ ಸ ಡಿವೈಡೆಡ್ ಬೈ ಆರ್ ಎ ಸ ಪ್ಲಸ್ ಆರ್ ಬಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಓಕೆ ಸೊ ಆರ್ ಎ ದಟ್ ಇಸ್ 2 ಆರ್ ಬಿ ಸ ಇಂಟು ಆರ್ ಬಿ
ಸೊ ಡಿವೈಡೆಡ್ ಬೈ ಸರ್ ಇಟ್ ಇಸ್ ಅ 2RB ಸೊ ಪ್ಲಸ್ RB ಎಷ್ಟಾಗುತ್ತೆ ಇದು ಸರ್ ಇಲ್ಲಿ ಬರೀತೀನಿ ಸರ್ ಇಟ್ ಈಸ್ RP ಪ್ಯಾರಲಲ್ ಕಾಂಬಿನೇಷನ್ ನೋಡ್ಕೊಂಡ್ರೆ ಎಷ್ಟಾಗುತ್ತೆ ಇದು ಸರ್ 2 ಟೈಮ್ಸ್ ಆಫ್ RB ಹೋಲ್ ಸ್ಕ್ವೇರ್ so divided by 3RB okay so that is the 3RB okay so RB get cancelled so 2 times of RB divided by 3 okay na yes sir and next na nodidre namage kelidre power output okay so power that is namagu gottira prakara it is the inversely proportional va so yes sir inversely proportional adaga sir it is yen kelirodu the ratio of power outputs okay so power output series combination divided by parallel combination so series combination andre RP and this is RS inversely proportional RP ಎಷ್ಟಿದೆ sir it is 2 times of RB so divided by 3 and RS value ಎಷ್ಟಾಗುತ್ತೆ sir RS value this is 3RB okay so 3RB get cancelled 2 into 2 divided by 9 okay so that is so PS divided by PP so that is equals to 2 divided by 9 okay so 2 divided by 9 that is the required answer that is 2:9 okay so that is option A is the correct answer option A is the right answer okay getting my point that is option A is the right answer right very good now let's move on to the next question okay so next question nodi the force defined by F is equals to alpha t square plus beta t acts on a particle at a given time t the factor which is a dimensionless ಅಂದ್ರೆ numbers so dimensionless ಅಂದ್ರೆ ಯಾವ್ದು ಬರುತ್ತೆ numbers ಬರುತ್ತೆ exponential conditions ಬರುತ್ತೆ ಆಮೇಲೆ trigonometric functions ಬರುತ್ತೆ angles ಬರುತ್ತೆ solid angles ಬರುತ್ತೆ ಇವೆಲ್ಲ ನಮಗೆ dimensionless quantities ಆಗಿರುತ್ತೆ ಇಲ್ಲಿ alpha and beta are the constants okay so first ನಾನು ಮಾಡ್ತೀನಿ according to the homogeneous principle okay so first ಏನು ಮಾಡ್ತೀನಿ sir f that is equals to alpha t square next sir f that is equals to beta t ನಾನು ಏನು ಮಾಡ್ತೀನಿ ಇಲ್ಲಿ beta ಗೆ ಕನ್ವರ್ಟ್ ಮಾಡ್ಕೊತೀನಿ that is f divided by t okay ನಾ so that is f divided by t yes sir and ಇಲ್ಲಿ ಸ್ವಲ್ಪ ಇದಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ alpha ಕನ್ಸಿಡರ್ ಮಾಡ್ಕೊಂಡ್ರೆ so alpha that is equals to f divided by t square ಅಂತ ಬರೀತೀವಿ ಇದನ್ನ ಈ ತರ ಬರಿಬೋದಾ ಸರ್ ಇಟ್ ಇಸ್ 1 divided by t f divided by t ಅಂತ ಬರಿಬೋದಾ yes sir so alpha that is equals to 1 divided by t what is the value of f divided by t that is the beta so that is nothing but beta divided by t okay sir ಇವಾಗ ಇದನ್ನೇ so alpha that is equals to beta so divided by t ಇವಾಗ dimension less ಅಂತ ಹೇಳಿದ್ರೆ ಏನಾಗುತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ alpha t divided by beta so that is equals to 1 ಇದೊಂದು ಪಾಸಿಬಿಲಿಟಿ 1 is the dimensionless quantity ಇನ್ನೊಂದು ಕಂಡೀಷನ್ ಏನಪ್ಪಾ ಸರ್ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಟಿ ದಟ್ ಇಸ್ ಈಕ್ವಲ್ಸ್ ಟು 1 ಈ 1 ಅನ್ನು ಸಹಿತ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಓನ್ಲಿ ಓಕೆ ಸರ್ ದಿಸ್ ಇಸ್ ಆ ರಿಕ್ವೈರ್ಡ್ ಸೊಲ್ಯೂಷನ್ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ ಸೊ ಆಲ್ಫಾ ಟಿ ಡಿವೈಡೆಡ್ ಬೈ ಬೀಟಾ ಮ್ಯಾಚ್ ಆಗ್ತಿದೆನಾ ಎಸ್ ಸರ್ ಆಲ್ಫಾ ಬೀಟಾ ಟಿ ಅನ್ನೋದು ಮ್ಯಾಚ್ ಆಗ್ತಿಲ್ಲ ಆಲ್ಫಾ ಬೀಟಾ ಡಿವೈಡೆಡ್ ಬೈ ಟಿ ಅಂತಿದೆನಾ ಇಲ್ಲ ಇದನ್ನು ಸಹಿತ ಇಲ್ಲ ಅಂಡ್ ಬೀಟಾ ಟಿ ಡಿವೈಡೆಡ್ ಬೈ ಆಲ್ಫಾನು ಸಹಿತ ಇಲ್ಲ ಸೊ ರೈಟ್ ಆನ್ಸರ್ ಫಾರ್ ದಿಸ್ ಆಪ್ಷನ್ ಇ ಇದನ್ನ ಆಗ್ಬೋದು ಬಟ್ ನಮಗೆ ಕೊಟ್ಟಿರೋದು ಆಪ್ಷನ್ ಯಾವುದು ಸರ್ ಇದು ಕೊಟ್ಟಿರೋದು ಓಕೆ ನಮಗೆ ಕೊಟ್ಟಿರೋ ಆಪ್ಷನ್ ಯಾವುದು sir ನಮಗೆ ಇದು ಕೊಟ್ಟಿರೋದು okay so that is option A is the correct answer okay so option A is the right answer right very good now let's move on to the next question ಏನು ಕೇಳ್ತಿರೋದು a 10 microfarad capacitor is connected to a 210 volt 50 hertz source as shown in the figure ಇಲ್ಲ so ಇದನ್ನ ಇಗ್ನೋರ್ ಮಾಡಿ ಫಿಗರ್ ಇಲ್ಲ okay so figure ಕೊಟ್ಟಿಲ್ಲ okay so as shown in the figure ಇದನ್ನ ಇಗ್ನೋರ್ ಮಾಡಿ the peak current in the circuit is okay so peak current ಅಂದ್ರೆ ಏನು ಬೇಕು ನಮಗೆ peak voltage ಬೇಕು ಇಲ್ಲಿ ಕೊಟ್ಟಿರೋದು VRMS ಓಕೆ ಸೊ ಪೀಕ್ ವೋಲ್ಟೇಜ್ ಬೇಕಂದ್ರೆ ಏನು ಮಾಡ್ತೀರಾ ಸರ್ ಪೀಕ್ ವೋಲ್ಟೇಜ್ ಬೇಕಂದ್ರೆ ಸರ್ V ದಟ್ ಈಸ್ ಈಕ್ವಲ್ಸ್ ಟು V0 ಡಿವೈಡೆಡ್ ಬೈ ರೂಟ್ 2 ಸರ್ ರೈಟ್ ಸೊ V0 ದಟ್ ಈಸ್ ಈಕ್ವಲ್ಸ್ ಟು ನಿಮಗೆ ಏನು ಮಾಡ್ತೀವಿ ಸರ್ ಇಟ್ ಇಸ್ V ರೂಟ್ 2 ಅಂತ ಬರೀತೀವಿ ಓಕೆ ಸೊ V ರೂಟ್ 2 ಸೊ V0 ಏನಿದೆ ಸರ್ ಇಟ್ ಇಸ್ 210 ಇಂಟು ರೂಟ್ 2 ಓಕೆ ಎಸ್ ಸರ್ ಇವಾಗ ನಮಗೆ ಪೀಕ್ ಕರೆಂಟ್ ಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ ಸರ್ ಪೀಕ್ ಕರೆಂಟ್ ಬೇಕಂದ್ರೆ I0 ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ V0 ಡಿವೈಡೆಡ್ ಬೈ XC ಯಾಕೆ XC ಅಂತಂದ್ರೆ ಬಿಕಾಸ್ they have given capacitor alone okay so capacitor ಮಾತ್ರ ಕೊಟ್ಟಿರೋದು ಸೊ ಇಲ್ಲಿ V0 divided by ಇದನ್ನೇನು ಅಂತ ಬರೀಬಹುದು ಸರ್ ಇಟ್ ಇಸ್ ಒಮೆಗಾ ಇಂಟು ಸಿ ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ V0 ಒಮೆಗಾ ಇಂಟು ಸಿ ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ I0 ಸೊ V0 ಸರ್ ಇಟ್ ಇಸ್ 2 pi FC ರೈಟ್ ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ I0 ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ 2 pi FC into V0 okay so substitute the values Sin naught that is equals to 2 into 3.14 into F that is a 50 into C that is a 10 into 10 power minus 6 into and V naught that is the 10 so 210 into root 2 ಎಷ್ಟು ಇದೆ ಓಕೆನಾ ಎಸ್ ಸರ್ ಸೊ I naught that is equals to ಎಷ್ಟಾಗುತ್ತೆ ಸರ್ 314 ಆಗುತ್ತೆ ಓಕೆ ಇದಿಷ್ಟು 2 pi of 314 ಆಗುತ್ತೆ ಸೊ 10 into 10 power minus 5 ಐತೆ ಇದೆಷ್ಟಾಗುತ್ತೆ ಸರ್ ಇಟ್ ಇಸ್ 210 into root 2 ಓಕೆ ಸೊ ಇದಿಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ದಟ್ ಈಸ್ 0.98 ಆಂಪಿಯರ್ ಬರುತ್ತೆ ಓಕೆ ಸೊ 0.98 ಆಂಪಿಯರ್
If you want me to calculate, here you see. Okay, so here you see. ಏನಾಗುತ್ತಲ್ಲ ಸರ್ 2 into 3.14 into 50 ಅರೆ 2 into 3.14. Okay, sir, 3.14. ಆಯ್ತಾ? Yes, sir. 50. Yes, sir. Into 210. Yes, sir. Into root 2. That is 1.414. Okay. Yes, sir. So that is ಆಯ್ತಾ? And next to 210 ಆಯ್ತಲ್ಲ? Yes. 1, 2, 3, 4, 5. That is 0.93 ಆಗುತ್ತೆ. Okay. So this is 0.93. Okay. 0.93. Okay. So 0.93 ampere. 0.93 ampere, that is equals to option A. Okay. So option A is the correct answer. Option A is the right answer. Okay, so option A is the right answer. Very good, very good, very good, Kandra. Now, let's move on to the next question. Next question, nodi. Question and nodi first. The property which is not of an electromagnetic wave traveling in a free space is that. Property alla. Yava property alla. Not the property. Okay, so it is not the property of an electromagnetic wave. The very first condition, ಏನಪ್ಪಿಲ್ಲಿ? The energy density in electric field is equal to the density of magnetic field. This is right answer because E0 ಏನು ತಗೊಳ್ತೀರಾ electric density ಪ್ರಕಾರ. Okay, electric density ಪ್ರಕಾರ that is 1 divided by 2. Okay, so epsilon naught E square ಅಂತ ಬರೀತಿದ್ರಿ. ಅದೇ magnetic field density ಅಂದ್ರೆ ಯಾವ ತರ ಬರೀತೀರಾ? Sir, that is energy per unit volume only, but it is a B square divided by 2 times of mu naught ಅಂತ ಬರೀತೀರಿ. Yes, it is equally divided. They travel with the speed. That is C ಅಂತ ಬರೀಬಹುದು ಅಥವಾ 1 divided by mu naught and epsilon naught ಅಂತ ಬರೀಬಹುದು. This is in terms of permittivity and permeability in a free space ಅಂತ ಆಗುತ್ತೆ. This is also right. The originate, okay, they originate from a charges moving in a uniform speed. Uniform speed ಗೆ ಬರಲ್ಲ. So uniform speed ಗೆ ಬರಲ್ಲ. It creates only electric field and magnetic field, not electromagnetic waves. ನಿಮಗೆ electromagnetic waves ಬೇಕು ಅಂತಂದ್ರೆ the velocity should be changed. ಅಂದ್ರೆ accelerated charge particle ಆಗಿರಬೇಕು. So ಅದರಿಂದ ಇದು ನಿಮಗೆ wrong ಆಗುತ್ತೆ. ಯಾವುದು? The third statement is wrong. And the next one, they transverse in a nature. Okay, so they are transverse in nature. This is also right statement. Okay, so this is also right statement. Therefore, namige wrong statement yaudappa andre, that is option C. Okay, so that is option C is the right answer. Option C is the right answer. Okay, so option C is the right answer. Very good. Yes. Now let's move on to the last question. Okay, so last question of the first paper, that is a parallel plate capacitor is charged by connecting it through a battery. Okay, battery through a resistor. If I is the current in the circuit, then in the gap between the plates, andre they are talking about capacitor plates. Okay, ನಿಮಗೆ displacement current ಮತ್ತೆ conduction current. ನಿಮಗೆ ಗೊತ್ತಿರಬಹುದು displacement current, that is a change in a electric flux. Okay, electric field change ಆದ್ರೆ ನಿಮಗೆ ಅಲ್ಲಿ ನಿಮಗೆ displacement current ಅನ್ನೋದು ಬರುತ್ತೆ. So ಇಲ್ಲಿ ನಿಮಗೆ between the parallel plate capacitor ಯಾವ current ಇರುತ್ತೆ? Displacement current. And ನಿಮಗೆ current through the conducting wire ಯಾವುದು ಇರುತ್ತೆ? That is a conducting current. So total current ಏನಾಗಿರುತ್ತೆ? Sir, it is nothing but conduction current ಮತ್ತೆ displacement current both are equal and they'll be in a same direction. ಅಂದ್ರೆ same direction, opposite direction ಇರಲ್ಲ. So ಇದರ ಪ್ರಕಾರ ನಾವು ಹೇಳೋದು displacement current of a magnitude equal to the current flows in a same direction as I. This is right. Next one, displacement current of a magnitude equal to the I flows in the direction opposite is wrong. Next one, displacement current of a magnitude greater than ಆಗಲ್ಲ. So ಯಾವಾಗಲೂ equal ಆಗಿರುತ್ತೆ. Okay, so therefore right answer, that is option A is the correct answer. Okay, so option A is the right answer. Okay, option A is the right answer. Very good. Now let's move on to the last question. Okay, so last question, an iron bar of length L has a magnetic moment M. It is bent at the middle of its length such that the two arms make an angle 60 degree with each other. The magnetic moment of this new magnet ಅಂತ ಕೇಳ್ತಾರೆ. ನೆಟ್ ಅಲ್ಲ, ನ್ಯೂ ಮ್ಯಾಗ್ನೆಟ್ ಬಗ್ಗೆ ಕೇಳ್ತಾರೆ. ಓಕೆ, ಸೊ ನ್ಯೂ ಮ್ಯಾಗ್ನೆಟ್ ಇವ್ ನೋಡಿ ಟೋಟಲ್ ಮ್ಯಾಗ್ನೆಟ್ ಇದೆ ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮ್ಯಾಗ್ನೆಟ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮ್ಯಾಗ್ನೆಟ್ ಅಂದ್ರೆ ಈ ತರ ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ನಾರ್ತ್ ಪೋಲ್ಗೆ ಓಕೆ, ಸೊ ದಟ್ ಇಸ್ ರೆಡ್ ಕಲರ್ ಅಂಡ್ ಸೌತ್ ಪೋಲ್ಗೆ ಈ ತರ ಮಾಡಿದ್ವಿ. ಓಕೆ, ಎಸ್ ಸರ್. ಸೊ ಇಲ್ಲಿ ನಾವು ಇಂಡಿಕೇಟ್ ಮಾಡೋದಾದ್ರೆ, ಓಕೆ, ಸೊ ಇಲ್ಲಿ ನಾವು ಇಂಡಿಕೇಟ್ ಮಾಡೋದಾದ್ರೆ ಸರ್ ಇಟ್ ಇಸ್ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ದ ಸೌತ್ ಪೋಲ್ ಅಂತ ಬರೀತೀವಿ. ಇವ್ರು ಏನ್ ಮಾಡಿದ್ದಾರೆ? ಇದನ್ನ ಬೆಂಡ್ ಮಾಡಿದ್ರು. ಓಕೆ, ಸೊ ಬೆಂಡ್ ಮಾಡಿದ್ರೆ ಅಂದ್ರೆ ಎರಡು ಮ್ಯಾಗ್ನೆಟ್ ಆಗಿ ಡಿವೈಡ್ ಮಾಡಿದ್ರು. ಓಕೆ, ಸೊ ಎರಡು ಮ್ಯಾಗ್ನೆಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ದೇ ಕೆಪ್ಟ್ ಇನ್ ದಿಸ್ ಆಂಗಲ್. ಓಕೆ, ಸೊ ಈ ಆಂಗಲ್ ಅಲ್ಲಿ ಇಟ್ಟಿದ್ದಾರೆ. ಈ ಆಂಗಲ್ ಅಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಈ ತರ. ಓಕೆ, ಸೊ ಈ ತರ ಇಟ್ಟಿದ್ದಾರೆ. ಓಕೆ, ಸೊ ಈ ತರ ಇಟ್ಟಿದ್ದಾರೆ. ಸೊ ಇಲ್ಲಿ ನಾನು ಫಿಲ್ ಮಾಡಿದ್ರು. ಓಕೆ, ಸೊ ಫಿಲ್ ಮಾಡಿದ್ರು. ಸ್ವಲ್ಪ ಇದನ್ನ ಮೇಲ್ಗಡೆ ಇಟ್ಕೋಣ. ಹಾ, ಈ ತರ. ಓಕೆ, ಈ ತರ ಫಿಲ್ ಮಾಡಿದ್ದಾರೆ. ನಿಮಗೆ ತೋರಿಸ್ತೀನಿ ಇಲ್ಲಿ. ಓಕೆ, ಸೊ ತೋರಿಸ್ತೀನಿ. ಸೊ ನೋಡಿ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ನ ಇಂಡಿಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ನ ಇಂಡಿಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಾಟ್ ಇಸ್ ದ ಆಂಗಲ್ ಹಿಯರ್? ಸೊ ವಾಟ್ ಇಸ್ ದ ಆಂಗಲ್ ಹಿಯರ್? ಸರ್ ಇಟ್ ಇಸ್ 60 ಡಿಗ್ರಿ. ಓಕೆ, ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಅವರು ಕೇಳ್ತಾ ಇರೋದು ಈ ಎರಡರಲ್ಲಿ
Okay, so new magnetic moment S2. This is North Pole, this is South Pole. This is North Pole and this is South Pole. Okay, yes sir. ಇದರ ಪ್ರಕಾರ ನೋಡಿ ಟೋಟಲ್ ಲೆಂತ್ ಆಫ್ ದ ಬಾರ್ ಮ್ಯಾಗ್ನೆಟ್ ಎಲ್. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ಏನು ಸರ್? ಪೋಲ್ ಸ್ಟ್ರೆಂತ್ ಇಂಟು ಎಲ್. ಇಲ್ಲಿ ಲೆಂತ್ ಡಿವೈಡ್ ಬೈ 2 ಆಯಿತು. ಓಕೆ, ಸೊ ಲೆಂತ್ ಡಿವೈಡೆಡ್ ಬೈ 2 ಆಯಿತು. ಬಟ್ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ರಿಮೈನ್ ಸೇಮ್. ಏನು ನಾನು ಒಂದರದೇ ಬರ್ಕೊಂಡ್ರೆ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಎಮ್ ಅಂಡ್ ದಿಸ್ ಇಸ್ ಎಲ್ ಡ್ಯಾಶ್. ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಸೇಮ್ ಬಿಕಾಸ್ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಇಸ್ ಸೇಮ್. ಇದರ ಪ್ರಕಾರ m into l divided by 2. So that means it is m divided by 2. Okay, so half ಆಯಿತು. Okay, so half ಆಯಿತು just. Okay, so half ಆಯಿತು, just half ಆಯಿತು. Therefore it is m by 2. Okay, so that is answer is m by 2 ಅಂತ ಆಯಿತು. Option A is the correct answer. Okay, so option A is the correct answer. ವೆರಿ ಗುಡ್, ವೆರಿ ಗುಡ್. ಎಸ್, ಇವಾಗ 2025 ಪೇಪರ್ಗೆ ಜಂಪ್ ಆಗೋಣ. ಸೊ ಬಿಫೋರ್ ದಟ್ ಇವತ್ತಿನ ಕ್ಲಾಸ್ ಟಾಪರ್ ಫಸ್ಟ್ ಪೇಪರ್ನಲ್ಲಿ ಟಾಪರ್ ಯಾರಿದ್ದಾರೆ ಅಂತ ನೋಡೋಣ. ಓಕೆ, ಸೊ ದೀಸ್ ಸ್ಟೂಡೆಂಟ್ಸ್ ಆರ್ ದ ಟಾಪರ್ಸ್ ಆಫ್ ಫಸ್ಟ್ ಪೇಪರ್ಸ್. ಓಕೆ, ಸೊ ಫಸ್ಟ್ ಪೇಪರ್ಸ್ ಟಾಪರ್ಸ್ ಯಾವ್ದು? ರೇಣುಕಾ, ವೆರಿ ಗುಡ್, 36 ಔಟ್ ಆಫ್ 30. 30 ಔಟ್ ಆಫ್ 36. ಅಭಿಶ್ರೀ 30 ಔಟ್ ಆಫ್ 29. ವಂಡರ್ಫುಲ್, ಇದು ಸ್ಕೋರ್ ಚೆನ್ನಾಗಿದೆ, ಇದು ಸಹ ಚೆನ್ನಾಗಿದೆ. ದಿವ್ಯಾ Gangavati. Okay, so 27 out of 30, 27 out of 34. And the next one, Giri and Sudha and Kala, Kirti, Spurti, Priya and Lahari. ನೋಡಿ ಎಲ್ಲರೂ ಗರ್ಲ್ ಸ್ಟೂಡೆಂಟ್ಸೇ. ಓಕೆ, ಸೊ ಡಾಕ್ಟರ್ ಆಗುವಂಥವ್ರು, ಫ್ಯೂಚರ್ ಡಾಕ್ಟರ್ಸ್. ಓಕೆ, ಸೊ ಯಾವಾಗಲೂ ಹೆಣ್ಣು ಮಕ್ಕಳ ಸ್ಟ್ರಾಂಗ್ ಗುರು. ಓಕೆ, ಸೊ ಒಂದು ಶಾರ್ಟ್ ಬ್ರೇಕ್ ತೊಗೊಳ. ಓಕೆನಾ, ಶಾರ್ಟ್ ಬ್ರೇಕ್ ಆಫ್ 10 minutes. ಸೊ 10 minutes ಬ್ರೇಕ್ ತೊಗೊಳ. ಎಸ್ ಸರ್, 10 minutes ಬ್ರೇಕ್ ತೊಗೊಳ. ಎಸ್, ಓಕೆ ಸರ್, ಬರೋಣ. 10 minutes ಬ್ರೇಕ್ ತೊಗೊಂಡು ಮತ್ತೆ ಬ್ಯಾಕ್ ಟು ದ ಕ್ಲಾಸ್.
ಹಲೋ ಹಲೋ ಹಲೋ, ಕೇಳಿಸ್ತಿದೇನಾ? ಪಟಕ್ 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 ಕೇಳಿಸ್ತಿದೇನಾ? ಎಸ್, ಊಟ ಅವಾಗಲೇ ಆಗಿದೆ ನಂದು. ಓಕೆ, ಊಟ ಅವಾಗಲೇ ಆಗಿದೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸೊ 2025 ಕ್ವೆಶ್ಚನ್ ಪೇಪರ್. ಆರ್ ಯು ಗೈಸ್ ರೆಡಿ? ಎಸ್, ಬೇಗ ಬೇಗ ತಿಳಿಸ್ಬಿಡಿ. ಆರ್ ಯು ಗೈಸ್ ರೆಡಿ? ರೆಡಿನಾ? ಸರ್ ರೆಡಿ ಆಗಿದ್ರೆ ಒಂದು ಫೈರ್ ಫೈರ್ ಮಜ್ ಬಂದ್ಬಿಡಿ ಕಮೆಂಟ್ ಬಾಕ್ಸ್ನಲ್ಲಿ. ಕಮಾನ್. ಕೇಳಿಸ್ತಾ ಇದೆಯಾ ವಾಯ್ಸು? ಫೈರ್ 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 ಫೈರ್. ಓಕೆ, ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸೆಕೆಂಡ್ ಪೇಪರ್. ಓಕೆ, ಸೊ ಇದು ಸಹಿತ ಅನ್ಲಿಮಿಟೆಡ್ ಪೋಲ್ ಕೊಡ್ತಾ ಇದ್ದೀನಿ. ದ ಕರೆಂಟ್ ಪಾಸಿಂಗ್ ಥ್ರೂ ಬ್ಯಾಟ್ರಿ ಇನ್ ದ ಗಿವೆನ್ ಸರ್ಕ್ಯೂಟ್ ಇಸ್. ಫಸ್ಟು ನಿಮಗೆ ಈ ಸರ್ಕ್ಯೂಟ್ ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ. ಐ ನೋ ದಟ್. ಓಕೆ, ಸೊ ಭಯ ಆಗೇ ಆಗುತ್ತೆ. ಇದು ಸರ್ಕ್ಯೂಟ್ ನೋಡೋದು ಸಾಕು, ಯಪ್ಪ ಎಷ್ಟು ದೊಡ್ಡದಿದೆ ಕ್ವಶನ್ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಲಾಜಿಕಲ್ ಯೋಚನೆ ಮಾಡಿ. ಇಲ್ಲಿ ಇಷ್ಟು ನೋಡ್ಕೊಂಡ್ರೆ, ಓಕೆ, ಸೊ ಇಷ್ಟು ನೋಡ್ಕೊಂಡ್ರೆ ಯು ಹ್ಯಾವ್ ಸಮ್ ಐಡಿಯಾ ಅಲ್ವಾ? ಸೊ ಯು ಹ್ಯಾವ್ ಸಮ್ ಐಡಿಯಾ ಅಲ್ವಾ? ಯಾವ್ದು ಇದು ಸರ್? ಇದು ವೀಟ್ ಸ್ಟೋನ್ ಬ್ರಿಡ್ಜ್. ಓಕೆ, ಅದು ಬ್ಯಾಲೆನ್ಸ್ ಆಗಿದೆ ಅನ್ಬ್ಯಾಲೆನ್ಸ್ ಆಗಿದೆ ಲೇಟರ್ ಆನ್ ಚೆಕ್ ಮಾಡೋಣ. ಸೊ ನೋಡಿ, ಫಸ್ಟ್ ಎ ಮತ್ತೆ ಈ ಬಿ ಮಧ್ಯೆ, ಮತ್ತೆ ಇ ಮತ್ತೆ ಎಫ್ ಮಧ್ಯೆ, ಇ ಮತ್ತೆ ಡಿ ಮಧ್ಯೆ, ಸಿ ಮತ್ತೆ ಬಿ ಮಧ್ಯೆ ನೋಡ್ಕೊಂಡ್ರೆ ಈ ಎರಡರ ರೇಷೋ ತಗೊಳ್ಳಿ. ಈ ಎರಡರ ರೇಷೋ ತಗೊಂಡ್ರೆ ಎಷ್ಟು ಬರ್ತದೆ ನೋಡಿ ಸರ್? 5 divided by 3. ಓಕೆ, ಸೊ ದಿಸ್ ಇಸ್ ಎ ಬಿ ಡಿವೈಡೆಡ್ ಬೈ ಎಫ್ ಬಿ, ದಟ್ ಇಸ್ 3. ಸೊ ದಟ್ ಈಸ್ ಈಕ್ವಲ್ಸ್ ಟು 2.5. ಸೊ ಡಿವೈಡೆಡ್ ಬೈ 1.5 ಎಷ್ಟಾಗುತ್ತೆ ಸರ್? 5 25, 5 3 15. ಎಸ್, ದಿಸ್ ಇಸ್ ಅ ವೀಟ್ ಸ್ಟೋನ್ ಬ್ರಿಡ್ಜ್. ಓಕೆ, ವೀಟ್ ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್ ಅಂದ್ರೆ ಇದು ಎಗರೋಗುತ್ತೆ. ಓಕೆ, ಸೊ ಇದು ಎಗರೋದಾಗ ಇದಿಷ್ಟು ಮಾತ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಇದಿಷ್ಟು ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ ಇದಿಷ್ಟು ಯಾವುದು ಸರ್? ಎರಡು ಯಾವ ಕಾಂಬಿನೇಷನ್ ಇದೆ ಸರ್? ಸೀರೀಸ್ ಕಾಂಬಿನೇಷನ್. ಏನಾಯ್ತು ಸರ್? ಇಟ್ ಇಸ್ 8. ಓಕೆ, ಇದೇ ಕಾಂಬಿನೇಷನ್ ಇಲ್ಲಿ ಬರೀತೀವಿ ನೋಡಿ. ಓಕೆ, ಸೊ ದಿಸ್ ಇಸ್ 8. ಓಕೆ, ಸೊ ಎರಡು ಸೇರಿ. ಓಕೆ, ಸೊ 5 ಮತ್ತೆ 3 ಯಾವ್ದು ಇದು ಎಗರೋದ್ಮೇಲೆ ಈ ಯಾವ ಕಾಂಬಿನೇಷನ್ ಇದೆ ಸರ್? ಸೀರೀಸ್ ಕಾಂಬಿನೇಷನ್. ಸೊ ದಟ್ ಇಸ್ 8 ohms. ಓಕೆ ಸರ್, ಅಂಡ್ ಇದು ಎರಡು ಕಾಂಬಿನೇಷನ್ ಯಾವ್ದಾಗುತ್ತೆ ಸರ್? ಈ ಎರಡು ಕಾಂಬಿನೇಷನ್ ಸರ್ ನಮಗೆ 4 ಆಗುತ್ತೆ. ಓಕೆ, ಸೊ 4 ohms ಆಗುತ್ತೆ. ರೈಟಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಇವೆರಡು ಸೇರಿಸಿದ್ರೆ, ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ ಇಲ್ಲ. ಸೊ ಪ್ಯಾರಲಲ್ ಕಾಂಬಿನೇಷನ್ ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ತಗೊಂಡ್ರೆ, ಓಕೆ, ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ತಗೊಂಡ್ರೆ ಸರ್ ಇಟ್ ಇಸ್ 4 into 8 divided by 4 plus 8. Okay, so 4 plus 8. Right sir. Sir 4 into 8 divided by this is the 12. 4 4 4 3 12. Okay, so 8 by 3 ಆಯ್ತು. ಓಕೆ, ಸೊ ಇದಿಷ್ಟುದು ನನಗೆ ಏನು ಸಿಕ್ತು ಅಂತಂದ್ರೆ ಇದಿಷ್ಟುದು ಸರ್ ಇಟ್ ಇಸ್ 8 by 3 ohm ಆಯ್ತು. ರೈಟ್? ಎಸ್ ಸರ್. ಇವಾಗ ಇದಿಷ್ಟುದು ನಿಮಗೆ ರೆಸಿಸ್ಟೆನ್ಸ್ ಎಷ್ಟು ಸಿಕ್ತಪ್ಪ ಅಂತ ಹೇಳಿದ್ರೆ ಸರ್ ಇಟ್ ಇಸ್ 8 by 3 ohms ಆಯ್ತು. ಓಕೆ, ಸೊ 8 by 3 ohms. ಇವಾಗ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸ್, ಈ 4 ರೆಸಿಸ್ಟೆನ್ಸ್ ಸೀರೀಸ್ ಕಾಂಬಿನೇಷನ್ ಇದೆ. ಇವಾಗ ನಿಮಗೆ ಒಂದು ಡಯಾಗ್ರಾಮ್ ಬರೀತೀನಿ ನೋಡ್ಕೊಳ್ಳಿ. ಓಕೆ, ಸೊ ಡಯಾಗ್ರಾಮ್ ಬರೀತೀನಿ ನೋಡ್ಕೊಳ್ಳಿ. ಏನಿದೆ ಸರ್? ಇಲ್ಲಿ ನಿಮಗೆ ಬ್ಯಾಟ್ರಿ ಇದೆ. ಓಕೆ, ಸರ್ ಬ್ಯಾಟ್ರಿ ಈ ಡೈರೆಕ್ಷನ್ ಇದೆ, ಪಾಸಿಟಿವ್ ನೆಗೆಟಿವ್. ದಿಸ್ ಇಸ್ ಅ 5 volt, ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ಅ ಪಾಸಿಟಿವ್. ಅಂಡ್ ಇಲ್ಲಿ ನಿಮಗೆ ಏನ್ ಸಿಗುತ್ತಲ್ಲ ಸರ್? ಇದು ನಿಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1 by 3. ಓಕೆ ಸರ್, 1 by 3 ohm. ಅಂಡ್ ಇದಿಷ್ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? ಇಟ್ ಇಸ್ ಸರ್ ಇಟ್ ಇಸ್ 8 by 3. ಓಕೆ, ಸೊ 8 by 3 ohm. ಅಂಡ್ ನೆಕ್ಸ್ಟ್ ಈ ಕಡೆ ಬಂದ್ರೆ 1.5 ohm. ಓಕೆ, ಸೊ ದಿಸ್ ಇಸ್ 1.5 ohm. ಓಕೆ, ಸೊ ದಿಸ್ ಇಸ್ 1.5 ohm. ಅಂಡ್ ನೆಕ್ಸ್ಟ್ ಈ ಕಡೆ ಬಂದ್ರೆ 5.5 ohm. ಓಕೆ, ಸೊ ದಿಸ್ ಇಸ್ 5.5 ohm. ಓಕೆ ಸರ್, ಸೊ 5.5 ohm ಇಷ್ಟಿದೆ. ನಾನು ನಿಮಗೆ ಸಜೆಷನ್ ಏನಂತಂದ್ರೆ ಈ 1.5 ಯಾವ ತರ ಬರೀಬಹುದು ಸರ್? ಇಟ್ ಇಸ್ 3 by 2 ohm ಅಂತ ಬರೀಬಹುದಾ? ಅಂಡ್ ಈ 5.5 ನ 10 by 2 ಅಂತ ಬರೀಬಹುದು. ಸಾರಿ, 11 by 2 ಅಂತ ಬರೀಬಹುದಾ? ಎಸ್ ಸರ್, 11 by 2 ಅಂತ ಬರೀಬಹುದು. ಇಲ್ಲಿ ಇದನ್ನೆಲ್ಲ ಏನಂತ ಕನ್ಸಿಡರ್ ಮಾಡ್ಕೋತೀವಿ ಸರ್? ಸೀರೀಸ್ ಕಾಂಬಿನೇಷನ್ ಇರುತ್ತೆ. ಇವಾಗ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಮಾಡೋದು. ಓಕೆ ಸರ್, ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಏನೇನಿದೆ ಇದು ಎಲ್ಲ ಸೀರೀಸ್ ಕಾಂಬಿನೇಷನ್. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಎಷ್ಟಿದೆ ಸರ್? ಕರೆಂಟ್ ಈ ತರ ಪಾಸ್ ಆಗ್ತದೆ. ಓಕೆ ಸರ್, ಕರೆಂಟ್ ಈ ತರ ಪಾಸ್ ಆಗ್ತಿದೆ. ರೈಟ್ ಸರ್, ಕರೆಂಟ್ ಈ ತರ ಪಾಸ್ ಆಗ್ತಿದೆ. ಎಸ್ ಸರ್. ಸೊ ಫಸ್ಟ್ 1 by 3. ಓಕೆ, ಸೊ 8 by 3. ಓಕೆ, ಸೊ ಪ್ಲಸ್ 3 by 2. ಓಕೆ, ಅಂಡ್ 11 by 2. ಓಕೆ ಸರ್, ಇಷ್ಟಾಯ್ತಾ? ಎಸ್ ಸರ್. ಟೋಟಲ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು 9 by 3 ಪ್ಲಸ್ 14 by 2. ಎಷ್ಟಾಯ್ತು ಸರ್? 3 3 9 2 7 14. ಸೊ ದಟ್ ಈಸ್ ದ 10 ohm ಅಂತ ಆಯ್ತು. ಓಕೆ, ಸೊ ದಿಸ್ ಇಸ್ 10 ohm. ರೈಟ್? ಸೊ 10 ohm ಅಂತ ಆಯ್ತು. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಕರೆಂಟ್. ಎಲ್ಲಿಂದ ಸರ್? ಕರೆಂಟ್ ಥ್ರೂ ದ ಬ್ಯಾಟ್ರಿ. ಸೊ ಕರೆಂಟ್ ಥ್ರೂ ದ ಬ್ಯಾಟ್ರಿ ಎಷ್ಟಪ್ಪ? ಸೊ ದಿಸ್ ಇಸ್ ಐ ಅಂತ ಬರ್ಕೊಂಡ್ರೆ
So current through the battery, that is V divided by total resistance. Okay, so V ಎಷ್ಟಿದೆ, so it is a 5. Total resistance ಎಷ್ಟಿದೆ, 10. So therefore it is a 1 by 2 ohm. Sorry, 1 by 2, right? So 5 ಇದು 10. Okay, so V divided by R. V divided by R ಅಂದ್ರೆ ಎಷ್ಟು ಬರುತ್ತೆ? So 7, that is a 10. So 5 divided by 10, that is 1 by 2 ampere. Okay, so 1 by 2 ampere. 1 by 2 ampere ಅಂದ್ರೆ ಎಷ್ಟು ಬರುತ್ತೆ? ಹೇಳಿ ನೋಡ. 1 by 2 ampere ಅಂದ್ರೆ ಎಷ್ಟು ಬರುತ್ತೆ? 1 by 2 ಎಷ್ಟು ಬರುತ್ತೆ? ವರ್ಷ ನಾನು ಆಲ್ರೆಡಿ ಬ್ರೇಕ್ ಕೊಟ್ಟೆ, ಇವಾಗ ಬಂದಿರೋದು. ಓಕೆ, ಸೊ 10 ಮಿನಿಟ್ಸ್ ಬ್ರೇಕ್ ಕೊಟ್ಟೆ, ಇವಾಗ ಬಂದಿರೋದು. ಎಸ್, ಯಾವ್ದು ಬರುತ್ತೆ? ಎಸ್, ಕಮಾನ್ ಯಾವ್ದು ಆನ್ಸರ್? ಸರ್ ಆಫ್ ಅಂದ್ರೆ ಎಲ್ಲಿ ಬರ್ತದೆ ಸರ್? ದಟ್ ಇಸ್ 0.5 ಆಂಪಿಯರ್. ಓಕೆ, ದಟ್ ಇಸ್ 0.5 ಆಂಪಿಯರ್. ಗೆಟ್ ಎ ಪಾಯಿಂಟ್? ಅರ್ಥ ಆಗ್ತಿದೇನಾ? ಓಕೆ, ಅರ್ಥ ಆಗ್ತೀರಾ? ವಾಟ್ ಇಸ್ ದ ಆನ್ಸರ್? ಸರ್ ವಿ ದಟ್ ಇಸ್ ಅ 5. ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 3 3 9 2 7 14 3 ಪ್ಲಸ್ 7, ದಟ್ ಇಸ್ ಅ 10 ಓಮ್. V divided by, that is 5 5 5 7 10, that is half ampere, that is 1 by 2. So 1 by 2, that is nothing but option C, right? Yes, option C is the correct answer. Okay, so option C is the correct answer. Very good. Now let's move on to the next question. Next question ಇದನ್ನ elimination method use ಮಾಡ್ಕೊಳ್ಳೋಣ. ಏನು ಸರ್? electric field in a plane electromagnetic wave is given by Ez 60 cos 5x plus 1.5 into 10 power 9 t volt per meter. The expression for a current corresponding magnetic field is. So current magnetic field ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ನೋಡಿ, ನಾರ್ಮಲ್ ಆಗಿ ಯಾವ ತರ ಬರ್ತಿದ್ವಿ ಸರ್? ಅಲಾಂಗ್ E cross B ಅಂತ ಬರ್ಕೊಂಡ್ರೆ, ಓಕೆ, ಸೊ E cross B ಅಂತ ಬರ್ಕೊಂಡ್ರೆ, ಓಕೆ, ಸೊ E cross B, ಸೊ ದಟ್ ಈಸ್ ಈಕ್ವಲ್ಸ್ ಟು B ಅಂತ ಬರೀತೀವಿ, ರೈಟ್? ಎಸ್ ಸರ್. ಇಲ್ಲಿ ನಮಗೆ ಹೇಳ್ತಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಅ ಪ್ಲೇನ್ ಮ್ಯಾಗ್ನೆಟಿಕ್ ವೇವ್ ಈಸ್ ಗಿವೆನ್ ಬೈ Ez ಕೊಟ್ಟಿದ್ದಾರೆ, Z ಆಕ್ಸಿಸ್ ಕೊಟ್ಟಿದ್ದಾರೆ, ದಟ್ ಇಸ್ K. ಸೊ K ಆಕ್ಸಿಸ್ ಕೊಟ್ಟಿದ್ದಾರೆ. ಓಕೆ, K ಆದ್ಮೇಲೆ B. ಓಕೆ, ಸೊ I J K ಬಂದ್ರೆ K ಆದ್ಮೇಲೆ ದಿಸ್ ಇಸ್ I. ಸೊ ದಿಸ್ ಇಸ್ ಐ ಹೋಗ್ಬೇಕು ಅಂಡ್ ಇದು ಜೆ ಹೋಗ್ಬೇಕು. ಓಕೆ, ಎಸ್ ಸರ್, ದಿಸ್ ಇಸ್ ದ ಕಂಡೀಷನ್. ಬಿ ಯಾವ ಆಕ್ಸಿಸ್ ಅಲ್ಲಿ ಇದೆ? ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಇಲ್ಲಿ ಒಂದು ಮಾತ್ರ ಇದು. ಸೊ ಒಂದೇ ಇರೋದ್ರಿಂದ ಡೈರೆಕ್ಟ್ ಆಗಿ ಇದನ್ನ ರೈಟ್ ಆನ್ಸರ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಗೆಟ್ ಎ ಪಾಯಿಂಟ್? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದನ್ನ ಆಸ್ ಇಟ್ ಇಸ್ ಬರ್ಕೊಳ್ಳಿ. ಇದು 60 ಬರಲ್ಲ. ಇಲ್ಲಿ ನಿಮಗೆ ಬಿ ನಾಟ್ ಅಂತ ಹೇಳಿದ್ರೆ ಯಾವ ತರ ಬರೀತೀರಾ ಸರ್? ಇ ಡಿವೈಡೆಡ್ ಬೈ ಬಿ. ಸೊ ದಟ್ ಈಸ್ ಈಕ್ವಲ್ಸ್, ಓಕೆ, ಇ ನಾಟ್ ಬಿ ನಾಟ್, ದಟ್ ಈಸ್ ಈಕ್ವಲ್ಸ್ ಟು ಸಿ. ಅಂಡ್ ಬಿ ನಾಟ್ ಬೇಕು ಅಂದ್ರೆ ಸರ್ ಇಟ್ ಇಸ್ ಇ ನಾಟ್ ಡಿವೈಡೆಡ್ ಬೈ ಸಿ. ಸೊ ಇ ನಾಟ್ ಎಷ್ಟಿದೆ ಸರ್? ಇ ನಾಟ್ ದಟ್ ಇಸ್ 60. ಸೊ ಇಟ್ ಇಸ್ 3 into 10 power 8. Okay, so this is 20 10 power minus 8. Okay, yes. So B naught that is equals to 2 into 10 power minus 7. So Tesla. Okay, so 2 into 10 power minus 7 Tesla. Okay, so this is option C is the right answer. Elimination method use ಮಾಡ್ಕೊಂಡು ಮಾಡಬಹುದು. Okay, so just ಇಷ್ಟು ಗೊತ್ತಿದ್ರೆ ಸಾಕು. ಅದಕ್ಕೆ ನೋಡಿ, direction also plays very important role. Okay, direction also plays very important role. Okay, so that is option C. Right, sir. Option C is the correct answer. Okay, so option C is the correct answer. Very good. Now let's move on to the next one. Okay, so let's move on to the next one. Okay, so let's move on to the next one. ಇಲ್ಲಿ ನಮಗೆ ಕ್ವೆಶ್ಚನ್ ಏನು ಹೇಳ್ತಿರೋದು? A open pipe at both ends has a fundamental frequency f in a air. ಇಲ್ಲಿ ಕೊಟ್ಟಿರೋದು ಯಾವುದು? ಯಾವ ಫ್ರೀಕ್ವೆನ್ಸಿ? ಸೊ ಫಂಡಮೆಂಟಲ್ ಅಂದ್ರೆ n is equals to 1. ಸೊ ಓಪನ್ ಪೈಪಿಗೆ, ಓಕೆ, ಸೊ ಓಪನ್ ಪೈಪಿಗೆ f that is equals to sir it is nv divided by, okay, so ನಾರ್ಮಲ್ ಆಗಿ ಫಾರ್ ಓಪನ್ ಪೈಪ್ fn that is equals to nv divided by 2l sir. ಇಲ್ಲಿ f, okay, so f that is equals to sir it is a v divided by 2l. Yes sir. So let me consider this as a equation 1. Okay, so equation 1. Okay sir. Next, the pipe is now dipped vertical in a water drum to the half of its length. Okay, so L divided by 2. The fundamental frequency of the air column is now equal to, ಯಾವಾಗ ನಾವು ಡಿಪ್ ಮಾಡ್ತೀವಿ one of the end will be closed. ಆವಾಗ it is not a open pipe anymore, it becomes a closed pipe. ಇವಾಗ ಕ್ಲೋಸ್ಡ್ ಪೈಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಕ್ಲೋಸ್ಡ್ ಪೈಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ 2n minus 1. ಓಕೆ, ಸೊ v divided by 4l ಅಂತ ಆಗುತ್ತೆ. ಓಕೆ, ಸೊ 4l dash because l is the reduced. ಓಕೆ, ರೈಟ್ ಸರ್. ಸೊ ಇಲ್ಲಿ n is equals to 1 ಅಂತ ಮಾಡಿದ್ರೆ, ಓಕೆ, ಸೊ n is equals to 1 ಅಂತ ಮಾಡ್ಕೊಂಡ್ರೆ ಫಂಡಮೆಂಟಲ್ ಅಲ್ವಾ? ಸೊ 2 into 1 that is 2, 2 minus 1 that is 1, 1v. Okay, so v divided by 4, l ಎಷ್ಟಾಗುತ್ತೆ ಸರ್? ಇಟ್ ಇಸ್ l by 2. ಸೊ 2 2 get cancel, sir it is v divided by 2l. So v divided by 2l ಏನಾಗಿದೆ ಸರ್? ಇಟ್ ಇಸ್ f ಆಗಿದೆ. ಸೊ therefore f closed, frequency of a closed pipe that is equals to f ಅಂತ. So right answer that is f. Okay, so option C. Okay, so option C is the right answer. Okay, so option C is the right answer. Very good. Before question option 2 sir. Very good. Okay Renika, super ma. Now let's move on to the next question. ಇಲ್ಲಿ ನೋಡಿ, ಇಲ್ಲೂ ಸಹ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬಹುದು. ಯಾವ ರೀತಿ? an electron, ಇಲ್ಲಿ ಕೆಲವು ಡೇಟಾ ಕೊಟ್ಟಿದ್ರೆ, ಮೂವಿಂಗ್ ವಿತ್ ಅ ಸ್ಪೀಡ್ c divided by 100
is injected into the magnetic field B of magnitude 9 into 10 power minus 4 Tesla perpendicular. Okay, so perpendicular. Okay, so perpendicular. 2, it's a direction of a motion. We wish to apply uniform electric field together with the magnetic field so that the electron does not deflect from its path. ಇಲ್ಲಿ ನಿಮಗೆ ಕಂಡೀಷನ್ ಏನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಸ್ಪೀಡ್ ಏನಾಗಿರಬೇಕು, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಆವಾಗ ಮಾತ್ರ ಸಾಧ್ಯ. ಓಕೆ, ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಓಕೆ, ಸೊ ಸೈಕ್ಲೋಟ್ರೋನ್ ಗೊತ್ತಿಲ್ಲ, ವೆಲಾಸಿಟಿ ಸೆಲೆಕ್ಟರ್, ಆ ಕಾನ್ಸೆಪ್ಟ್ ನೀವು ಯೂಸ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಿಸ್ ಇಸ್ ವಿ ಅಂಡ್ ದಿಸ್ ಇಸ್ ಇ ಅಂಡ್ ದಿಸ್ ಇಸ್ ಬಿ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಮೂರು ಸಹ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ ಸರ್, ಇವಾಗ ನಾವು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಪ್ಯಾರಲಲ್ ಏನಿದೆಯಲ್ಲ ಅದನ್ನ ಎಲಿಮಿನೇಟ್ ಮಾಡಿ. ಓಕೆ, ಸೊ ಪ್ಯಾರಲಲ್ ಏನಿದೆಯಲ್ಲ ಅದನ್ನ ಎಲಿಮಿನೇಟ್ ಮಾಡಿ. ಓಕೆ, ಸೊ ಎಲಿಮಿನೇಟ್ ಮಾಡಾಯ್ತು. ಓಕೆ, ಸೊ ನಿಮಗೆ ಇರೋದು ಯಾವುದು, ಬಿ ಮತ್ತೆ ಸಿ ಮಧ್ಯೆ ಮಾತ್ರ ಆನ್ಸರ್. ಓಕೆ, ಸೊ ಇವಾಗ ನಿಮಗೆ ಬೇಕಾದ್ರೆ ಯಾವುದು, ಇವಾಗ ನಿಮಗೆ ಕೊಟ್ಟಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ರೆ, ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಫೈಂಡ್ ಮಾಡ್ತಾರೆ ಸರ್, ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಡಿವೈಡೆಡ್ ಬೈ ಬಿ ನಾಟ್, ಸೊ ದಟ್ ಇಸ್ ಈಕ್ವಲ್ಸ್ ಟು ವಿ. ಓಕೆ, ಎಸ್ ಸರ್, ವಿ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಇ ನಾಟ್ ಎಷ್ಟು ಕೊಟ್ಟಿದ್ರೆ ಇ ನಾಟ್ ನ ಫೈಂಡ್ ಮಾಡಬೇಕು. ಸೊ ದಟ್ ಇಸ್ ಈಕ್ವಲ್ಸ್ ಟು ಬಿ ನಾಟ್ ಇಂಟು ವಿ. ಓಕೆ, ಸೊ ಇ ನಾಟ್ ದಟ್ ಇಸ್ ಈಕ್ವಲ್ಸ್ ಟು ಬಿ ನಾಟ್ ಎಷ್ಟಿದೆ ಸರ್, ಇಟ್ ಇಸ್ 9 ಇಂಟು 10 ಪವರ್ minus 4. V ಎಷ್ಟಿದೆ ಸರ್, V that is a C divided by 100. Okay, so C divided by 100. Okay, so yes, so E naught that is equals to sir 9 into 10 power minus 4. ಇದನ್ನ ಮೇಲೆ ತಂದ್ರೆ ಎಷ್ಟಾಗುತ್ತೆ ಸರ್, it is minus 2. C ಅಂದ್ರೆ that is the 3 into 10 power 8 sir. Okay, so E naught that is equals to 27 that is the 27 into 10 power 2 ಆಗುತ್ತೆ. Okay, so 10 power 2 volt meter. Okay, volt per meter. So this is a required solution for magnitude of electric field. Okay, so magnitude of electric field ಯಾವ್ದು ಬರುತ್ತೆ, magnitude of electric field that is perpendicular. So option C, option D ಆಗಲ್ಲ, option C ಆಗುತ್ತೆ. Okay, so option C. ಹಾ, ಯಾವ್ದಿದು ಬಿಫೋರ್ ಕ್ವೆಶ್ಚನ್, ಇಲ್ಲಿ ಸ್ಲೈಡ್ ನಂಬರ್ ಹೇಳಿ. ಓಕೆ, ಸೊ ಸ್ಲೈಡ್ ನಂಬರ್ ಹೇಳಿ, ಇಲ್ಲಿ ಸ್ಲೈಡ್ ನಂಬರ್ ಹೇಳಿ. ರೇಣುಕಾ ಯಾವ ಸ್ಲೈಡ್ ನಂಬರ್ ಅಂತ ಹೇಳಿ, ಯಾವ ಸ್ಲೈಡ್ ನಂಬರ್ ಅಂತ ಹೇಳಿ ಬೇಗ ಬೇಗ. ಓಕೆ, ಸೊ ಸ್ಲೈಡ್ ನಂಬರ್ನೇ ಹೇಳಿ, ಸ್ಲೈಡ್ ನಂಬರ್ ಹೇಳಿ. ಓಕೆ, ಸೊ ಇಲ್ಲಿ ನಿಮಗೆ ಸ್ಲೈಡ್ ನಂಬರ್ ಹೇಳಿ, ಯಾವುದಂತ ಹೇಳಿ ನನಗೆ. ಓಕೆ, ಎಸ್, ಯಾವ ನಂಬರ್ ಅಂತ ಹೇಳಿ, ನಾನು ಆನ್ಸರ್ ಮಾಡ್ತೇನೆ ನಿಮಗೆ. ನಿಮ್ಮ ಕ್ವಶನ್ ಹಾಗೆ ಹೇಳ್ಬಿಡಿ. ಓಕೆ, ಸೊ ನೆಕ್ಸ್ಟು ಬೇರೆ ಸ್ಟೂಡೆಂಟ್ಸು ನೀವು ಇದು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಟ್ ಆಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಎಸ್ ಎಸ್ ಎಸ್, ರೇಣುಕಾ ಯಾವ ಸ್ಲೈಡ್ ನಂಬರ್ ಅಂತ ಹೇಳಮ್ಮ, ನಾನು ಆನ್ಸರ್ ಮಾಡ್ತೀನಿ ನಿಮ್ಮ ಕ್ವಶನ್ಗೆ. ಬೇಗ ಬೇಗ. ಎಸ್, ರೇಣುಕಾ ಬಸವರಾಜ್, ನೀವು ಸ್ಲೈಡ್ ನಂಬರ್ ಹೇಳಿ, ಏನು ರಾಂಗ್ ಇದೆ ಅಂತ ಹೇಳಿ, ಸರಿನಾ? ರೈಟ್, ಯಾವ್ದಾಗುತ್ತೆ ಆನ್ಸರ್? ಸೊ ಇಲ್ಲಿ ನೋಡಿ, ನಾರ್ಮಲ್ ಆಗಿ ಇಲ್ಲಿ ಕೊಟ್ಟಿರೋದೇನು, ಇನ್ ಅ ಸರ್ಟನ್ ಕ್ಯಾಮೆರಾ ದ ಕಾಂಬಿನೇಷನ್ ಅಥವಾ ಎ ಕಾಂಬಿನೇಷನ್ ಆಫ್ 4 ಸಿಮಿಲರ್ ಥಿನ್ ಕಾನ್ವೆಕ್ಸ್ ಲೆನ್ಸಸ್. ಕಾನ್ವೆಕ್ಸ್ ಲೆನ್ಸಸ್ ಅಂದ್ರೆ ಇಟ್ ಇಸ್ ಅ ಕನ್ವರ್ಜಿಂಗ್ ಲೆನ್ಸ್. ಓಕೆ, ಆರ್ ಅರೇಂಜ್ಡ್ axially in a contact 1 by 1. Then power of the combination and total magnification in comparison to the power and magnification for each lens will be ಅಂತ ಕೇಳ್ತಾರೆ. ಈಚ್ ಲೆನ್ಸಿಗೆ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಈಚ್ ಲೆನ್ಸಿಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಪವರ್ ಅಂದ್ರೆ ನಮ್ಗೆ ಗೊತ್ತಿದೆ. ಓಕೆ, ಸೊ ಇಟ್ ಇಸ್ ದ ಸೀರೀಸ್ ಕಾಂಬಿನೇಷನ್ ಅಂದ್ರೆ 1 by 1. ಓಕೆ, ಸೊ P1 P2 ಪ್ಲಸ್ P3 ಪ್ಲಸ್ P4 ಅಂಡ್ ಸೋ ಆನ್ ಇದೆ. ಬಟ್ ಇಲ್ಲಿ ನಮಗೆ, ಓಕೆ ಸರ್, ಬಟ್ ಇಲ್ಲಿ ನಮಗೆ ಏನಾಗ್ತಿರೋದು ಸರ್, ಕಾನ್ವೆಕ್ಸ್ ಲೆನ್ಸ್ ನ ಆಡ್ ಮಾಡ್ತಿರೋದು. ಸರ್ ಡೈರೆಕ್ಟ್ ಆಗಿ ನೀವು ಯು ಕ್ಯಾನ್ ಕನ್ಸಿಡರ್ ದಟ್ ಇಸ್ ಟೋಟಲ್ ಪವರ್ ಆಫ್ ದ ಕಾಂಬಿನೇಷನ್ P1 ಪ್ಲಸ್ P2 ಪ್ಲಸ್ P3 ಆಲ್ ಆರ್ ಈಕ್ವಲಿ. ಓಕೆ, ಸೊ ಸಿಮಿಲರ್ ಅಂತಿದೆ. ಓಕೆ, ಸೊ ಸಿಮಿಲರ್ ಇರೋದ್ರಿಂದ ಪವರ್ ಇಸ್ ಆಲ್ಸೋ ಸೇಮ್. ಸೊ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಅ 4P. ಓಕೆ ಸರ್, ಸೊ 4P ಅಂತ ಆಯ್ತು. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಎಷ್ಟಾಗುತ್ತೆ ಸರ್, ಮ್ಯಾಗ್ನಿಫಿಕೇಶನ್ ಇಟ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್, ಇಟ್ ಇಸ್ M1 ಇಂಟು M2 ಇಂಟು M3 ಇಂಟು M4 ಇಂಟು ಸೋ ಆನ್. ಬಟ್ ಇಲ್ಲಿ ನಮಗಿರೋದೆಷ್ಟು ಸರ್, ನಾಲ್ಕು ಲೆನ್ಸಸ್ ಕೊಟ್ಟಿರೋದು, M ಇಂಟು M ಇಂಟು M. ಓಕೆ, ಸೊ ಫೈನಲ್ ಆಗಿ ಎಷ್ಟಾಗುತ್ತೆ ಸರ್, ಮ್ಯಾಗ್ನಿಫಿಕೇಶನ್ ದಟ್ ಇಸ್ M ಪವರ್ 4 ಅಂತ ಬರುತ್ತೆ. ಓಕೆ, ಸೊ ದಟ್ ಇಸ್ M ಪವರ್ 4. ಓಕೆ, ಸೊ 4P M ಪವರ್ 4. ಓಕೆ, ಸೊ 4P ಅಂಡ್ M ಪವರ್ 4 ಡನ್. ಹಾ ಸರ್, ಮಾಡೆಲ್ 2025 ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಅನ್ನೋದಕ್ಕಿಂತ ಇದಾ ಇದರಲ್ಲಿ ಏನ್ ರಾಂಗ್ ಇದೆ ಹೇಳಿ, ಏನ್ ರಾಂಗ್ ಇದೆ ಹೇಳಿ, ಏನ್ ರಾಂಗ್ ಇದೆ, ವಾಟ್ ಇಸ್ ರಾಂಗ್?
ವಾಟ್ ಈಸ್ ದ ರಾಂಗ್ ಥಿಂಗ್? ಏನು ರಾಂಗ್ ಇದೆ ಹೇಳಿ ಹೇಳಿ. ನಿಮಗೆ ಗೊತ್ತಿದೆ ಸರ್, ನಾರ್ಮಲ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಈ ತರ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಈ ತರ ಕನ್ಸಿಡರ್ ಮಾಡ್ಕೊಂಡಾಗ ಸರ್ ಇಟ್ ಇಸ್ ದ ಸ್ಪೀಡ್ ಆಫ್ ಅ ವೇವ್ ಅಂಡ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ದಿಸ್ ಇಸ್ ಅ ಜೆ ಕ್ಯಾಪ್ ಅಂಡ್ ದಿಸ್ ಇಸ್ ಅ ಐ ಕ್ಯಾಪ್. ಓಕೆನಾ, ಅಂಡ್ ದಿಸ್ ಇಸ್ ಅ ಕೆ ಕ್ಯಾಪ್. ಈ ಕಂಡೀಷನ್ ಅಲ್ಲಿ ಇ ಕ್ರಾಸ್ ಬಿ ಅಂತ ಕರಿತೀವಿ. ಓಕೆ, ಸೊ ಇ ಕ್ರಾಸ್ ಬಿ ದಟ್ ಇಸ್ ಈಕ್ವಲ್ಸ್ ಟು ವಿ ಐ ಕ್ರಾಸ್. ಓಕೆ, ಎಸ್ ಸರ್, ವಿ ಕ್ರಾಸ್ ಅಂತ ಬರೀತೀವಿ. ಓಕೆ, ಸೊ ವಿ ಕ್ರಾಸ್ ರೈಟಾ? ಎಸ್ ಸರ್. ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಯಾವ್ದ್ರಲ್ಲಿ ಸರ್ ಇಟ್ ಇಸ್ ಜೆ and this is a k and this is a I. Okay, so this is x axis, y axis, z axis. But ಇಲ್ಲಿ ಆಲ್ರೆಡಿ ಯಾವ ಆಕ್ಸಿಸ್ ಅಲ್ಲಿ z ಇದೆ? ಆಪ್ಷನ್ ಬಿ ಆಗ್ಬೇಕಾ? ಆಪ್ಷನ್ ಬಿ ಏನಕ್ಕಾಗತ್ತೆ? ಆಪ್ಷನ್ ಬಿ ಏನಕ್ಕಾಗತ್ತೆ? ಆಪ್ಷನ್ ಬಿ ಏನಕ್ಕಾಗತ್ತೆ? ಇಲ್ಲಿ ನೋಡಿ, ನಿಮಗೆ ಕೊಟ್ಟಿರೋದು z ಆಕ್ಸಿಸ್ ಅಲ್ಲಿ ಇದೆ ಅಮ್ಮ, ಪಾಸಿಟಿವ್ z ಆಕ್ಸಿಸ್. ಓಕೆ, ಸೊ ದಟ್ ಇಸ್ ಇಲ್ಲಿ ಕೊಟ್ಟಿರೋದು ಯಾವುದು? z ಆಕ್ಸಿಸ್ ಅಲ್ಲಿ ಇದೆ. ಯೂಸ್ ಕರ್ಲ್ ರೂಲ್. ಓಕೆ, ಸೊ ಕರ್ಲ್ ರೂಲ್ ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅನ್ಕೊಳ್ಳಿ, ಈ ತರ ಯೂಸ್ ಮಾಡ್ಕೊಂಡು ಈ ತರ ಕರ್ಲ್ ಮಾಡಿ ಓಪನ್ ತಮ್ಮ ಮಾಡಿದ್ರೆ ದಿಸ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ವೇವ್. ಓಕೆ, ಸೊ ಇವಾಗ ಇವ್ರು ಕೊಟ್ಟಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಕ್ವಶನ್ಗೆ ಅರ್ಥ ಮಾಡ್ಕೊಳ್ಳಿ, ಈ ಕ್ವಶನ್ಗೆ ನಿಮಗೆ ಈ ಕ್ವಶನ್ಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ದಿಸ್ ಈಸ್ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅರೆ ಓಕೆ, ಸೊ ಈ ತರ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಆಲ್ರೆಡಿ ಇವರು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಈ ಝೆಡ್ ಅಂತೇಳಿ ಇವಾಗ ಯೂಸ್ ಮಾಡ್ಕೊಳ್ಳೋಕೆ ಸೊ ಸೇಮ್ ಕರ್ಲ್ ರೂಲ್ ನ ಯೂಸ್ ಮಾಡ್ಕೊಳ್ಳಿ. ಕರ್ಲ್ ರೂಲ್ ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ಇದು ಅಪ್ವರ್ಡ್ ಅಂಡ್ ಈ ಕಡೆ ಡೈರೆಕ್ಷನ್ ಆಫ್ ವೆಲಾಸಿಟಿ. ಡೈರೆಕ್ಷನ್ ಆಫ್ ವೆಲಾಸಿಟಿ ಅಪ್ವರ್ಡ್ ಅಂದ್ರೆ ಯಾವ್ದು ಇದು? ಓಕೆ, ಸೊ ಅಪ್ವರ್ಡ್. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ, ಈ ಇದೆಯಲ್ಲ ಈ ಓಕೆ, ಸೊ ಈ ಇದೆಯಲ್ಲ, ಸೊ ಈ ನ ಕನ್ಸಿಡರ್ ಮಾಡ್ಕೊಂಡ್ರಿ ನೋಡಿ. ನಾರ್ಮಲ್ ಆಗಿ ಈ ತರ ಇದ್ರೆ ಏನ್ ಮಾಡ್ತೀರಾ ಸರ್? ಈ ತರ ಯೂಸ್ ಮಾಡ್ಕೊಂಡು ಈ ತರ ಯೂಸ್ ಮಾಡ್ಕೊಂಡು ಈ ತರ ಮಾಡ್ತೀರಾ, ಕರೆಕ್ಟಾ? ಎಸ್ ಸರ್. ಇಲ್ಲಿ ಝೆಡ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ನಿಮ್ಗೆ ಏನಿದೆ ಸರ್? ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇದೆ. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತದೆ, ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತದೆ. ಈ ತರ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ಈ ತರ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ಈ ತರ ಕನ್ಸಿಡರ್ ಮಾಡ್ಕೊಂಡು ಈ ತರ. ಓಕೆ 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 ಕರೆಕ್ಟ್ 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 ಕರೆಕ್ಟ್. ಎಸ್ ಎಸ್, ಯು ಆರ್ ರೈಟ್, ಯು ಆರ್ ರೈಟ್, ಯು ಆರ್ ರೈಟ್, ಯು ಆರ್ ರೈಟ್, ಯು ಆರ್ ರೈಟ್ ಮಾ. ಓಕೆ, ಸೊ ಯು ಆರ್ ರೈಟ್ ಮಾ. ದಟ್ ಈಸ್ 2 into 10 power minus 7 cos 5x 1.5 into 10 power 9 Tesla. ಕರೆಕ್ಟ್ ಕರೆಕ್ಟ್, ಯು ಆರ್ ರೈಟ್. ಸೊ ಕರ್ಲ್ ರೂಲ್ ನ ಯೂಸ್ ಮಾಡಿದ್ರೆ ಬರುತ್ತೆ. ಓಕೆ, ಕರ್ಲ್ ರೂಲ್ ನ ಯೂಸ್ ಮಾಡಿದ್ರೆ ಬರುತ್ತೆ. ಡನ್. ಓಕೆನಾ ರೇಣುಕಾ? ಇಸ್ ದಟ್ ಎ ಕ್ಲಿಯರ್ ಫಾರ್ ಯು ಮಾ? ಅರ್ಥ ಆಯ್ತಾ ನಿನ್ಗೆ? ಇವಾಗ ಆಲ್ರೆಡಿ ಕೆ ಕ್ಯಾಪ್ ಬಂದಿದೆ. ಓಕೆ, ಸೊ ಐ ಜೆ ಕೆ. ಓಕೆ, ಐ ಜೆ ಕೆ. ಓಕೆ, ಸೊ ಐ ಜೆ ಕೆ, ಕೆ ಆದ್ಮೇಲೆ ಐ ಬರುತ್ತೆ. ಓಕೆ, ಐ ಜೆ ಕೆ. ಓಕೆ, ಸೊ ಇದನ್ನು ಬರಲ್ಲ ಇಲ್ಲಿ. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ವಲ್ಲ, ಸೊ ಇಲ್ಲಿ ಬರ್ತೀವಿ. ದಟ್ ಈಸ್ ಆಪ್ಷನ್ ಬಿ. ಡನ್. ಓಕೆ, ಡನ್. ನೆಕ್ಸ್ಟ್, ಎಸ್, ಈ ಕ್ವಶನ್ಗೆ ಆನ್ಸರ್ ಮಾಡಿ ನೋಡೋಣ. ಇದು ಆನ್ಸರ್ ಏನು ಬಂತು ಇಲ್ಲಿ? ಆಪ್ಷನ್ ಡಿ ಅಲ್ಲ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನಾವು ಇದಕ್ಕೆ ಆನ್ಸರ್ ಮಾಡಿ. ಕ್ವಶನ್ ನಂಬರ್ ಕೊಟ್ಟಿಲ್ಲ. ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. A 2 ampere current is flowing through two different circular copper coils having radii ratio 1:2. The ratio of their respect to magnetic moment. Okay, so ಇಲ್ಲಿ ಕೇಳ್ತಿರೋದು ಯಾವುದು? ಮ್ಯಾಗ್ನೆಟಿಕ್ ಮೊಮೆಂಟ್ಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ಸ್ ಅಂದ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ I into A. ಓಕೆ, ಸೊ ವೇರ್ ಕರೆಂಟ್ ಅಂಡ್ ಏರಿಯಾ ಆಫ್ ದ ಲೂಪ್. ಓಕೆ, ಸೊ ಏರಿಯಾ ಆಫ್ ದ ಲೂಪ್ ಬರುತ್ತೆ. ಓಕೆ, ಸೊ ಏರಿಯಾ ಆಫ್ ದ ಲೂಪ್ ಬಂದ್ರೆ ಏನಾಗುತ್ತೆ ಸರ್? ಇಲ್ಲಿ ಕರೆಂಟ್ ಅಂತೂ ಸೇಮ್ ಇದೆ. ದೇರ್ ಫೋರ್ ಎಂ ದಟ್ ಈಸ್ ಇಲ್ಲ ನಾವು ಬರೆದ್ರೆ ಸರ್ I pi r ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r ಸ್ಕ್ವೇರ್ ಅಂತ ಬರೀಬಹುದು. ಓಕೆ ಸರ್, magnetic moment of 1 so divided by magnetic moment of 2, so that is r1 divided by r2 so whole square. So r1 value ಏನಿದೆ so ಇಲ್ಲಿ ರೇಡಿಯಾ ರೇಷಿಯೋ sir it is 1 divided by 2, so ಎಷ್ಟಾಗುತ್ತೆ sir it is 1 divided by 4 ಅಂತ ಆಗುತ್ತೆ. Okay, so 1 divided by 4, which one is the right answer? So 1 by 4. Okay, so that is m1 respectively ಅಂತ ಕೇಳ್ತಾರೆ. 1:2. Okay, so directly proportional ಆಗಿದೆ 1:4. So 1:4 option B. Am I right? Option B is the correct answer. Am I right? ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ? Yes, 1:4. Okay, so 1:4 is the right answer. Okay, so 1:4 is the right answer. Done? Yes. Now that is option B is the correct answer. Okay, so option B is the correct answer. Option B is the correct answer. Very good. ಯಾಕೆ ಆಪ್ಷನ್ ಎ ಅಂತ ಹಾಕಿದ್ರ? ಯಾಕೆ ಇದು ಆಪ್ಷನ್ ಎ ಅಂತ ಹಾಕಿದ್ರ? ವಾಟ್ ಇಸ್ ದ ಯಾವ್ದು ಬೇರೆ ಹೇಳಿ 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 ಬೇಗ. ಯಾಕೆ ನೀವು ಆಪ್ಷನ್ ಎ ಅಂತ ಹಾಕಿದ್ರೆ ಏನ್ ರಾಂಗ್ ಮಾಡಿದ್ರೆ ಹೇಳಿ. ಏನ್ ರಾಂಗ್ ಮಾಡಿದ್ರೆ ಹೇಳಿ, ಹಾನೆಸ್ಟ್ ಆಗಿ ಹೇಳಬೇಕು. ಇಫ್ ಯು ವಾಂಟ್ ಟು ಲರ್ನ್ ಬಿ ಹಾನೆಸ್ಟ್. ಓಕೆ, ಸೊ ಇಫ್ ಯು ವಾಂಟ್ ಟು ಲರ್ನ್ ಬಿ ಹಾನೆಸ್ಟ್. ಏನ್ ತಪ್ಪು ಮಾಡಿದ್ರಿ? ವಾಟ್ ಈಸ್ ದ
ಮಿಸ್ಟೇಕ್ ಯು ಹ್ಯಾವ್ ಡನ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಹೇಳಿ ನೋಡ. ಏನು ತಪ್ಪು ಮಾಡಿದಿರಾ? ಏನು ತಪ್ಪು ಮಾಡಿದ್ರಿ? ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾರೆ ನೋಡಿ. ಇದು ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳ್ಬೋದು, ಲಾಸ್ಟ್ ಇಯರ್ ಕ್ವಶನ್. ಓಕೆ, ಸೊ ಇದು ಲಾಸ್ಟ್ ಇಯರ್ ಕ್ವಶನ್, ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳ್ಬೋದು. ಬಟ್ ಐ ವಿಲ್ ಮೇಕ್ ಇಟ್ ವೆರಿ ಈಸಿ. ಓಕೆ, ಹಾ ಡನ್. ಸೊ ನೋಡಿ, ಎ ಕಾನ್ಸ್ಟೆಂಟ್ ವೋಲ್ಟೇಜ್ ಆಫ್ 50 ವೋಲ್ಟ್ is maintained between the point A and B. Okay, so this is A and B of the circuit shown in the figure. The current through the branch CD. Okay, so current through the branch CD ಅಲ್ಲಿ ಎಷ್ಟು ಅಂತ, ಕರೆಂಟ್ ಇದ್ರ ಮೂಲಕ ಎಷ್ಟಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಕರೆಂಟ್ ಎಷ್ಟಿದೆ ಅಂತ ಫಸ್ಟ್ ಫೈಂಡ್ ಮಾಡಬೇಕು. ಕರೆಂಟ್ ಫೈಂಡ್ ಮಾಡ್ಬೇಕಂದ್ರೆ ಏನು ಬೇಕು ಸರ್? ಕರೆಂಟ್, ಟೋಟಲ್ ಕರೆಂಟ್ ಬೇಕು ಅಂದ್ರೆ. ಓಕೆ, ಸೊ ಟೋಟಲ್ ಕರೆಂಟ್ ಬೇಕು ಅಂದ್ರೆ ದಟ್ ಇಸ್ V ಡಿವೈಡೆಡ್ ಬೈ R ಬೇಕು. ಇವಾಗ ಟೋಟಲ್ ರೆಸಿಸ್ಟೆನ್ಸ್, ಇವಾಗ ನಮಗೆ V ಇದೆ, ಬಟ್ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್? ನೋಡಿ, ವಾಟ್ ಇಸ್ ದ ಕಾಂಬಿನೇಷನ್ ಇಯರ್ ಸರ್? ಇಟ್ ಇಸ್ ಅ ಪ್ಯಾರಲಲ್. ಓಕೆ, ಸಿ ಇದನ್ನ ರೆಡ್ಯೂಸ್ ಮಾಡ್ತೀನಿ. ಯಾವ ತರ ರೆಡ್ಯೂಸ್ ಮಾಡ್ತೀನಿ ನೋಡಿ. ಸೊ ಇದನ್ನ ಸರ್ಕ್ಯೂಟ್ ನ ರೆಡ್ಯೂಸ್ ಮಾಡ್ತೀನಿ. ಯಾವ ತರ ರೆಡ್ಯೂಸ್ ಮಾಡ್ತೀನಿ ನೋಡಿ. ಸೊ ಇದೇ ಸರ್ಕ್ಯೂಟ್ ನ ನಾನು ಈ ತರ ರೆಡ್ಯೂಸ್ ಮಾಡಿ ಬರೀಬಹುದು. ಯಾವ ತರ? ಓಕೆ, ಸೊ ದಿಸ್ ಇಸ್ 50 ವೋಲ್ಟ್. ಓಕೆ, ಸೊ ದಿಸ್ ಇಸ್ 50 ವೋಲ್ಟ್ ಅಂಡ್ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಪ್ಯಾರಲಲ್ ಕಾಂಬಿನೇಷನ್. ಏನಾಗುತ್ತೆ ಇದು ಸರ್? ಇಟ್ 1 into 3 ಡಿವೈಡೆಡ್ ಬೈ 1 + 3 ಎಷ್ಟಾಗುತ್ತೆ ಸರ್? ಇಟ್ ಇಸ್ 4, 3/4 ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 3/4. ಓಕೆ, ಸೊ ನಾನು ಇಲ್ಲಿ ಬರೀದೇನು ಸರ್? ಇಟ್ ಇಸ್ 3/4. ಓಕೆ, ಸೊ ದಿಸ್ ಇಸ್ 3/4 ಓಮ್. ಅಂಡ್ ದ ನೆಕ್ಸ್ಟ್ ಒನ್ ಇಲ್ಲಿ. ಓಕೆ, ಸೊ ಇದು ಎಷ್ಟಾಗುತ್ತೆ ಸರ್? 2 into 4 ಡಿವೈಡೆಡ್ ಬೈ 2 + 4. ಓಕೆ, ಸೊ 2 + 4 ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 into 4 ಡಿವೈಡೆಡ್ ಬೈ 6 ಎಷ್ಟಾಗುತ್ತೆ? 2 1 2 2 3 6. ಓಕೆ, ಸೊ 4/3 ರೈಟ್. ಸೊ 4/3 ಓಮ್. ಇವಾಗ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಬೇಕು. ಟೋಟಲ್ ರೆಸಿಸ್ಟೆನ್ಸ್ ಬೇಕಂದ್ರೆ ಏನು ಮಾಡ್ತೀರಾ ಸರ್? ಟೋಟಲ್ ರೆಸಿಸ್ಟೆನ್ಸ್ ಬೇಕಂದ್ರೆ ಸರ್ ಇಟ್ ಇಸ್ 3/4 + 4/3. ಸೊ LCM ತಗೊಳ್ಳಿ. ಏನಾಗುತ್ತೆ ಸರ್? 9 16 ಡಿವೈಡೆಡ್ ಬೈ 12. ಸೊ ದಟ್ ಈಸ್ ದ 25 ಡಿವೈಡೆಡ್ ಬೈ 12 ಓಮ್ ಅಂತ ಆಗುತ್ತೆ. ಓಕೆ, ಸೊ 25 ಡಿವೈಡೆಡ್ ಬೈ 12 ಓಮ್. ಓಕೆ, ಸೊ 25 ಡಿವೈಡೆಡ್ ಬೈ 12 ಓಮ್. ಇಲ್ಲಿ ಸೊ I ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಸರ್? V ದಟ್ ಈಸ್ 50. ಸೊ ಇದೆಷ್ಟಿದೆ ಸರ್? 25 ಡಿವೈಡೆಡ್ ಬೈ 12. ಸೊ 25 1 25 25 2 50. ಓಕೆ, ಸೊ 2 into 12. ಸೊ ಫೈನಲ್ ಎಷ್ಟಾಗುತ್ತೆ ಸರ್? I is equals to 24 ಆಂಪಿಯರ್ ಆಗುತ್ತೆ. ಓಕೆ ಸರ್, 24 ಆಂಪಿಯರ್ ಇಲ್ಲಿಂದ 24 ಆಂಪಿಯರ್ ಇಲ್ಲಿಂದ ಬರುತ್ತಪ್ಪ. ಓಕೆ, ಸೊ 24 ಆಂಪಿಯರ್. ಓಕೆ, ಸೊ 24 ಆಂಪಿಯರ್ ಇಲ್ಲಿಗೆ ಬರುತ್ತೆ. ಇವಾಗ ಈ ಕಡೆ ಡಿವೈಡ್ ಆಗುತ್ತೆ, ಈ ಕಡೆ ಡಿವೈಡ್ ಆಗುತ್ತೆ ಬೇಸ್ಡ್ ಆನ್ ಕಂಡೀಷನ್. ಓಕೆ, ಸೊ ಇದು ಫಸ್ಟ್ ವಾಟ್ ಇಸ್ ದ ಕರೆಂಟ್ ಥ್ರೂ 1 ಆಂಪಿಯರ್. ಇಫ್ ಯು ರಿಮೆಂಬರ್, ಓಕೆ, ಸೊ ಇಫ್ ಯು ರಿಮೆಂಬರ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಇಫ್ ಯು ರಿಮೆಂಬರ್ ಪ್ಯಾರಲಲ್ ಕಾಂಬಿನೇಷನ್ ಇತ್ತು ಅನ್ಕೊಳ್ಳಿ. ಓಕೆ, ಸೊ ಈ ತರ ಪ್ಯಾರಲಲ್ ಕಾಂಬಿನೇಷನ್ ಇತ್ತಂದ್ರೆ, ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಇತ್ತಂದ್ರೆ ಹೌ ಡು ಯು ಕ್ಯಾಲ್ಕುಲೇಟ್ ಕರೆಂಟ್ ಥ್ರೂ ಇನ್ ಈಚ್ ಬ್ರಾಂಚ್? ಓಕೆ, ಸೊ ಈ ತರ ಇತ್ತಂದ್ರೆ, ಓಕೆ, ಸೊ ದಿಸ್ ಇಸ್ R1 and this is the R2. ಈ ತರ ಇತ್ತಂದ್ರೆ ಏನ್ ಬರೀತಿದ್ರಾ? ಸೊ ಲೆಟ್ಸ್ ಸೇ ದಿಸ್ ಇಸ್ ಟೋಟಲ್ ಕರೆಂಟ್ I, ದಿಸ್ ಇಸ್ I1 and this is the I2 ಅನ್ಕೊಳ್ಳಿ. I1 ನ ಯಾವ ತರ ಬರೀತಿದ್ರಿ ಸರ್? I1 ದಟ್ ಈಸ್ ಈಕ್ವಲ್ಸ್ ಟು ಸರ್ R2 ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ R1 + R2 into ಟೋಟಲ್ ಕರೆಂಟ್. ಐ ರೈಟ್? ಎಸ್ ಸರ್. ಇನ್ ದ ಸೇಮ್ ವೇ ಇದನ್ನು ಸಹಿತ ಅದೇ ತರ ಸಾಲ್ವ್ ಮಾಡೋದು. ಹೆಂಗೆ ಸರ್? ಫಸ್ಟ್ ಕರೆಂಟ್ ಥ್ರೂ 1 ಓಮ್. ಓಕೆ, ಸರ್ ಕರೆಂಟ್ ಥ್ರೂ 1 ಓಮ್ ಏನಾಗುತ್ತೆ ಸರ್? ದಟ್ ಈಸ್ ದ 3. ಓಕೆ, ಸೊ ಅಪೋಸಿಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? ಇಟ್ ಇಸ್ ದ 3. ಓಕೆ, ಸೊ 3 ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಐ ಮೀನ್ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 3 + 1 ದಟ್ ಈಸ್ ದ 4 ಇನ್ ಟೋಟಲ್ ಕರೆಂಟ್. ಓಕೆ, ಸೊ ಟೋಟಲ್ ಕರೆಂಟ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 24. ಎಷ್ಟಾಗುತ್ತೆ? 4 1 4 4 24. ಸೊ ಟೋಟಲ್ ಆಗಿ ಕರೆಂಟ್ ಥ್ರೂ 1 ಆಂಪಿಯರ್ ದಟ್ ಈಸ್ 1 ಓಮ್ ದಟ್ ಈಸ್ ಈಕ್ವಲ್ಸ್ ಟು 6 3 18. ಓಕೆ, ಸೊ 18 ಆಂಪಿಯರ್ ಅಂತೂ ಫ್ಲೋ ಆಗುತ್ತೆ. ಓಕೆ ಸರ್, 18. ಸೊ 18 ಈ ಕಡೆ ಹೋಗುತ್ತೆ. ಓಕೆ, ಸೊ 18 ಅಂತೂ ಈ ಕಡೆ ಹೋಗುತ್ತೆ. ಓಕೆ, ಸೊ 18. ಸೊ ಇಲ್ಲಿ ನಿಮಗೆ 18 ಆಂಪಿಯರ್ ಇಲ್ಲಿ ಬಂತು. ಮಿಕ್ಕಿದಷ್ಟು 24 ಅಲ್ಲಿ 18 ಹೋದ್ರೆ ದಿಸ್ ಇಸ್ 6 ಆಂಪಿಯರ್ ಆಗುತ್ತೆ. ಬಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಅಲ್ಲಿ ಹೆಂಗ್ ಹೋಗುತ್ತೆ ಅನ್ನೋದು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಕರೆಂಟ್ ಥ್ರೂ ಸೊ ದಟ್ ಈಸ್ ದ 3 ಆಂಪಿಯರ್ ಆಲ್ಸೋ ಐಲ್ ಡೂ ಇಟ್. ಓಕೆ, ಅಪೋಸಿಟ್ ವೇ. ಓಕೆ, ಸೊ ಅಪೋಸಿಟ್ ವೇ ಎಷ್ಟಿದೆ ಅಲ್ಲಿ ಸರ್? ಅಪೋಸಿಟ್ ವೇ ಅಲ್ಲಿ ಸರ್ ಇಟ್ ಇಸ್ 1 ಅಂಡ್ ಟೋಟಲ್ ರೆಸಿಸ್ಟೆನ್ಸ್ ದಟ್ ಇಸ್ ದ 4 ಇಂಟು ಟೋಟಲ್ ಕರೆಂಟ್ ದಟ್ ಇಸ್ ದ 24. 4 24. ಓಕೆ, ಸೊ ದಟ್ ಇಸ್ 6 ಆಂಪಿಯರ್ ಬಂತಾ? ಎಸ್ ಬಂತಾ? ಟೋಟಲ್ದು ಆನ್ಸರ್ 6 ಆಂಪಿಯರ್ ಅಂತ ಬಂತಾ? ಎಸ್ ಸರ್. ಅಂಡ್ ಇನ್ ದ ಸೇಮ್ ವೇ ಕರೆಂಟ್ ಥ್ರೂ. ಓಕೆ, ಸೊ ಕರೆಂಟ್ ಥ್ರೂ. ಓಕೆ, ಸೊ ಕರೆಂಟ್ ಥ್ರೂ 2 ಆಂಪಿಯರ್. ಓಕೆ, ಸೊ ಕರೆಂಟ್ ಥ್ರೂ 2 ಓಮ್. ಇದರಲ್ಲಿ ಸಪೋಸಿಟ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ 2 + 4 ಎಷ್ಟಾಗುತ್ತೆ? 6 ಇಂಟು 24 ಎಷ್ಟಾಗುತ್ತೆ? 6 1 6 4 6 24. ಓಕೆ, ಸೊ ಎಷ್ಟಾಗುತ್ತೆ? 16. ಸೊ ಕರೆಂಟ್ ಥ್ರೂ 2 ಓಮ್ ರೆಸಿಸ್ಟರ್ ದಟ್ ಈಸ್ ಈಕ್ವಲ್ಸ್ ಟು 16 ಆಂಪಿಯರ್. ಓಕೆ, ಸೊ ದಟ್ ಈಸ್ ದ 16 ಆಂಪಿಯರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಎಷ್ಟು ಉಳಿತು ಸರ್? ಇಟ್ ಇಸ್ 16 ಆಂಪಿಯರ್. ಓಕೆ, 16 ಆಂಪಿಯರ್ ಇಲ್ಲಿ ಬಂದಾಗ ಈ ಕಡೆ 16 ಹೋದ್ರೆ ಈ ಕಡೆ ಎಷ್ಟು ಬರುತ್ತೆ ಸರ್? 2 ಆಂಪಿಯರ್. ಓಕೆ, ಸೊ ದಟ್ ಇಸ್ 2 ಆಂಪಿಯರ್. ಇಲ್ಲಿ 2 ಆಂಪಿಯರ್ ಈ ಕಡೆ ಬಂದ್ರೆ ಎಷ್ಟಾಗುತ್ತೆ? 6 ಪ್ಲಸ್ ಇಲ್ಲಿ ಜಂಕ್ಷನ್ ಇದೆ, ಇದು 8 ಆಂಪಿಯರ್ ಅಂತ ಆಗುತ್ತೆ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ, ಅದನ್ನು ಸಹಿತ ಕ್ಯಾಲ್ಕುಲೇಟ್ ಮಾಡೋಣ.
Sir, current through 4 ohm. Okay, so current through 4 ohm. Opposite, that is 2. Total, that is a 6 into 24. 4 24. Okay. 2 4 8. Okay, so that is current through. Okay, so that is a current through 4 ohm. So that is equals to 8 ampere. Nodi, correct banta? Yes, sir. If final again, nimage answer is to, sir, current between, that is C and D. Okay, so current between C and D, that is 2 ampere. Okay, so that is 2 ampere. That is C is the correct answer. ಅರ್ಥ ಆಯ್ತಾ ಎಲ್ಲರಿಗೂ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್, two gases A and B are filled at the same pressure in a separate cylinders with a movable piston of radius RA and RB respectively. I am supplying equal amount of heat. Okay, so equal amount of heat anta ಹೇಳ್ತಾ ಇರೋದು. Equal amount of heat to the both the system reversibly under the constant pressure. The pistons of a gas A and B are displaced by 16 cm and 9 cm respectively. If the change in their internal energy is the same, ಇಲ್ಲಿ ಇನ್ನೊಂದು ಹೇಳಿದ್ದಾರೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಸೇಮ್ ಆಗಿದ್ರೆ, ಓಕೆ, ಸೊ ದೆನ್ ದ ರೇಷಿಯೋ ಆಫ್ ಆರ್ ಎ ಡಿವೈಡೆಡ್ ಬೈ ಆರ್ ಬಿ ಇಸ್ ದ ಈಕ್ವಲ್ ಟು ಅಂತ ಕೇಳ್ತಾರೆ. ನೋಡಿ, ಅಕಾರ್ಡಿಂಗ್ ಟು ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಲಾ ಪ್ರಕಾರ, ಸರ್ ಇಟ್ ಇಸ್ ವರ್ಕ್ ಡನ್ ಪ್ಲಸ್ ಇಂಟರ್ನಲ್ ಎನರ್ಜಿ. ಕರೆಕ್ಟಾ? ಇಲ್ಲಿ ನಿಮಗೆ ಎರಡು ಸೇಮ್ ಇದೆ ಸರ್, ಟೋಟಲ್ ಹೀಟ್ ಎನರ್ಜಿ ಸೇಮ್ ಇರುತ್ತೆ ಮತ್ತೆ ಇದು ಸೇಮ್ ಇರುತ್ತೆ. ಸೊ ಇಲ್ಲಿ ನಾನು ಹೇಳ್ತೇನೆ ಅಂದ್ರೆ ಡಿ ಡಬ್ಲ್ಯೂ ವರ್ಕ್ ಡನ್ ಇಸ್ ಆಲ್ಸೋ ಸೇಮ್. Okay, so work done also same. ಯಾಕೆ? Because equal amount of heat energy supply ಮಾಡ್ತಾರೆ. Therefore, delta Q is same. And ಇಲ್ಲಿ change in their internal energy is the same. Okay, so delta U is also same. Therefore, dW is also same ಅಲ್ವಾ? Yes, sir. ಹಾಗಿದ್ರೆ ಇಲ್ಲಿ can I write it as, sir, it is a dW1 means A. So that is equals to dWB. Okay, ಇದನ್ನ ಯಾವ ತರ ಬರೀತೀರಾ? Sir, it is a P into dV ಅಂತ ಬರೀತೀವಿ. Okay, so P into dVA. And ಇಲ್ಲಿ sir P into ಸರ್ ಡಿ ವಿ ಬಿ. ಯಾಕೆ ಸರ್ ಇದು ಯಾವುದು ಪಿ ಪಿ ಬೇರೆ ಬೇರೆ ಬರ್ದಿಲ್ಲ? ಬಿಕಾಸ್ ನೀವು ಹೇಳ್ಬೋದು, ಅಲ್ಲಿ ನೋಡ್ಬೋದು ಸೇಮ್ ಪ್ರೆಷರ್ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಸೇಮ್ ಪ್ರೆಷರ್. ಓಕೆ, ಸೊ ದಿಸ್ ಇಸ್ ಇಂಡಿಕೇಟ್ಸ್ ಸೇಮ್ ಪ್ರೆಷರ್. ಓಕೆ, ಸೊ ಸೇಮ್ ಪ್ರೆಷರ್ ಅಂದ್ರೆ ನಿಮಗೆ ಇದನ್ನ ಇನ್ನೊಂದು ತರ ಯಾವ ತರ ಬರೀಬಹುದು? ಸರ್ ಪಿ ಪಿ ಗೆಟ್ ಕ್ಯಾನ್ಸಲ್. ಡಿ ವಿ ಅಂತಂದ್ರೆ ಏನಾಗುತ್ತೆ? ವಾಲ್ಯೂಮ್. ಓಕೆ, ಸೊ ಡಿ ವಿ ಅಂದ್ರೆ ವಾಲ್ಯೂಮ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ವಾಲ್ಯೂಮ್. ಸೊ ವಾಲ್ಯೂಮ್ ಯಾವ ತರ ಬರೀಬಹುದು? ಸರ್ ಎ ಇಂಟು ಎಕ್ಸ್. ಓಕೆ, ಸೊ ಏರಿಯಾ ಇಂಟು that is the distance separated ಅಥವಾ displaced. Okay, so AX. Okay, so this is A and this is XA. Okay, so this is A and this is AB and this is XB. Okay, yes sir. And further simplification ಮಾಡಿದ್ರೆ area ಏನಾಗುತ್ತೆ ಸರ್? It is a pi r A square into XA. So that is equals to pi r B square into XB. Okay na? So pi get cancel. ನಮಗೆ ಬೇಕಾಗಿರೋದು RA. Okay, so this is RA divided by RB. So whole square. Okay, so whole square. Okay, so this is the whole square. So fine, that is equals to ಇಲ್ಲಿ ಏನಾಗುತ್ತೆ ಸರ್? It is XB divided by, okay, so XB divided by XA. XB ಎಷ್ಟಿದೆ ಸರ್? It is XB. Sir, it is RA ಅಂತ sorry, it is XA ಅಂತ ಅನ್ಕೊಂಡ್ರೆ. Okay, so XA and XB ಅಂತ ಬರ್ಕೊಂಡ್ರೆ ಇದನ್ನ XB ಎಷ್ಟಿದೆ ಸರ್? It is 9 and XA ಎಷ್ಟಿದೆ ಸರ್? It is 16. ನನಗೆ ಬೇಕಾಗಿರೋದು RA divided by RB ರೇಷಿಯೋ ಬೇಕು. So therefore under square root, so 9 divided by 16 ಮಾಡ್ಬೋದು. So that indicates it is the 3/4. Okay, so that is the 3/4 is the right answer. Okay, so that is 3/4 is the correct answer. So 3/4, that is option C. Hopefully ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. Okay, ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. That is option C. Okay, so option C is the correct answer. Okay, so option C is the correct answer. Very good. Now let's move on to the next question. Okay, so next question ನೋಡಿ. Next question, a container has a two chambers of volume V1 that is equals to 2 liters and volume V2 that is 3 liters separated by a partition made of thermal insulator. ಅಂದ್ರೆ ಯಾವುದೇ ತರ exchange of heat ಆಗಲ್ಲ. The chambers contains N1 5 and N2 that is the 4 moles of ideal gas at a pressure P1 and P2 that is 1 atmosphere pressure and 2 atmosphere pressure respectively. When the partition is removed, ಅಂದ್ರೆ ಮಧ್ಯದಲ್ಲಿ ಏನು ಇಟ್ಟಿರ್ತಾರಲ್ಲ ಅದು ಇನ್ಸುಲೇಷನ್ ನ ರಿಮೂವ್ ಮಾಡಿದಾಗ ಅವಾಗ ಏನಾಗುತ್ತೆ? The mixture attains a equilibrium pressure. ಇಲ್ಲಿ ಪ್ರೆಷರ್ ಬೇರೆ ಬೇರೆ ತರ ಇದೆ. 1 and 2 ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ. ಯಾವಾಗ ಪಾರ್ಟಿಷನ್ ನ ರಿಮೂವ್ ಮಾಡಿದಾಗ ಎರಡು ಮಿಕ್ಸ್ಅಪ್ ಆಗುತ್ತೆ. ಮಿಕ್ಸ್ಅಪ್ ಆಗಿ ಒಂದು ಈಕ್ವಿಲಿಬ್ರಿಯಂ ಪ್ರೆಷರ್ ಬರುತ್ತೆ. ಈಕ್ವಿಲಿಬ್ರಿಯಂ ಪ್ರೆಷರ್ ಅಂದ್ರೆ ಸೇಮ್ ಪ್ರೆಷರ್ಗೆ. ಅವಾಗ ವಾಟ್ ಇಸ್ ದ ಪ್ರೆಷರ್ ಆಫ್ ದಿಸ್ ಒನ್ ಅಂತ ಕೇಳ್ತಾರೆ. ಈಕ್ವಿಲಿಬ್ರಿಯಂ ಪ್ರೆಷರ್ ಎಷ್ಟು ಅಂತ ಕೇಳ್ತಾರೆ. ಸೊ ಆ ಈಕ್ವಿಲಿಬ್ರಿಯಂ ಪ್ರೆಷರ್ ನ ಬರಿಬೇಕಂದ್ರೆ ಓಕೆ, ಸೊ ಮಿಕ್ಸ್ಚರ್, ಸೊ ಪ್ರೆಷರ್ ಮಿಕ್ಸರ್ ಅಂತ ಬರೀತಿದ್ದೀನಿ. ಎಂ ಅಂದ್ರೆ ಮಿಕ್ಸ್ಚರ್. ಓಕೆ, ಸೊ ಮಿಕ್ಸ್ಚರ್. ಸೊ ದಟ್ ಇಸ್ ಮಿಕ್ಸ್ಚರ್ ಅಟೈನ್ ಅಂಡ್ ಈಕ್ವಿಲಿಬ್ರಿಯಂ ಪ್ರೆಷರ್ ಇಸ್ so it is a P1 V1 plus P2 V2. Okay, so it is a direct formula. Okay, so this is V1 plus V2. Okay, sir. P1 ಎಷ್ಟಿದೆ? Sir, it is 1. V1 ಎಷ್ಟಿದೆ? Sir, 2.
Okay, so plus P2 ಎಷ್ಟಿದೆ ಸರ್ ಇಟ್ ಇಸ್ 2, V2 ಎಷ್ಟಿದೆ ದಟ್ ಇಸ್ 3. ಸೊ ಹೋಲ್ ಡಿವೈಡೆಡ್ ಬೈ V1 ಪ್ಲಸ್ V2 ದಟ್ ಇಸ್ 2 ಪ್ಲಸ್ 3 ಎಷ್ಟಾಗುತ್ತೆ 2 ಒಂದ್ಲ 2 2 ಮೂರ್ಲ 6 ಸೊ ಡಿವೈಡೆಡ್ ಬೈ 5 ಎಷ್ಟಾಯ್ತು ಇದು 8 ಡಿವೈಡೆಡ್ ಬೈ 5. ಸೊ ಫೈನಲಿ ಪ್ರೆಷರ್ ಆಫ್ ದ ಮಿಕ್ಸ್ಚರ್ ದಟ್ ಈಸ್ ಈಕ್ವಲ್ಸ್ ಟು 5 ಒಂದ್ಲ 5 5 6 30. ಓಕೆ, ಸೊ ದಿಸ್ ಇಸ್ ATM atmospheric pressure ಅಂತ 1.6 ATM. Okay, that is 1.6. okay, that is 1.6 is the right answer. Okay, so 1.6 is the right answer. 1.6. okay, so 1.6 is the right answer. Very good. Now let's move on to the next question. Okay, so next question ನೋಡಿ ಏನು ಹೇಳ್ತಿರೋದು, a radius of a Martian orbit around the sun is about 4 times the radius of orbit of a Mercury. The Martian year is 687 Earth days. Then which of the following is the ಲೆಂತ್ ಆಫ್ ದ 1 ಇಯರ್ ಆನ್ ಅ ಮರ್ಕ್ಯುರಿ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಸಿಂಪಲ್ ಆಗಿ ಹೇಳ್ತಿರೋದು ಏನಂತಂದ್ರೆ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಏನು, ದ ರೇಡಿಯಸ್ ಆಫ್ ಮಾರ್ಷನ್. ಓಕೆ, ಸೊ ರೇಡಿಯಸ್ ಆಫ್ ಮಾರ್ಷನ್ ಅರೌಂಡ್ ದ ಸನ್ ಇಸ್ ಅಬೌಟ್. ಓಕೆ, ಸೊ ದಟ್ ಇಸ್ ದ 4 ಟೈಮ್ಸ್ ಆಫ್ ರೇಡಿಯಸ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿನ HG ಅಂತ ಬರೀತೀನಿ. ಓಕೆ, ಅಂಡ್ ಮಾರ್ಷನ್ ಇಯರ್. ಓಕೆ, ಸೊ ಮಾರ್ಷನ್ ಇಯರ್ TM ದಟ್ ಇಸ್ ಈಕ್ವಲ್ಸ್ ಟು 687 ಡೇಸ್. ಓಕೆ, ಸೊ 87 ಡೇಸ್. ಓಕೆನಾ. Then which of the following is the length of 1 year on a Mercury? So that is TGH. Okay, so question mark. Right? Yes sir. ಇವಾಗ ಕಂಪೇರ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ದ ಟೈಮ್ ಪೀರಿಯಡ್ ಪ್ರಕಾರ. ಓಕೆ, ಸೊ ನಮಗೆ ಕೆಪ್ಲರ್ಸ್ ಲಾ ಇದಲ್ಲ, ಕೆಪ್ಲರ್ಸ್ ಲಾ ಆಫ್ ಅ ಪೀರಿಯಡ್ ಪ್ರಕಾರ ಸರ್ ಇಟ್ ಇಸ್ ದ T ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ R ಕ್ಯೂಬ್. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ನಮಗೆ ಬೇಕಾಗಿರೋದು ಸಮ್ ಮರ್ಕ್ಯುರಿ. ಓಕೆ, ಸೊ TGH ಡಿವೈಡೆಡ್ ಬೈ ಸರ್ ಇಟ್ ಇಸ್ ದ TM. okay, so TM. okay, so yes sir, this is whole square and ಈ ಕಡೆ ನೋಡ್ಕೊಂಡ್ರೆ ಏನಾಗುತ್ತೆ ಇದು ಸರ್ ಇಟ್ ಇಸ್ R ಕ್ಯೂಬ್. okay, so this is R ಕ್ಯೂಬ್ that is directly proportional, so RH divided by RM, so whole cube. okay, so TH, so THG, so divided by TM ಎಷ್ಟಿದೆ ಸರ್ ಇಟ್ ಇಸ್ 687 ಇದೆ. ಓಕೆನಾ, yes sir, 687 G and RM. okay, so RM as it is. okay, so RM as it is, sorry, so this is RGH as it is. So divided by RM ಎಷ್ಟಿದೆ ಸರ್ ಇಟ್ ಇಸ್ 4 times of RHG. So find whole power 3. So RHG get cancel. ಇದು 4 4 16 16 4 64 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 64. ಇವಾಗ ಇದು ಸ್ಕ್ವೇರ್ ಅಲ್ವಾ, ನನಗೆ ಬೇಕಾಗಿರೋದು TGH ಬೇಕು, HG ಬೇಕು. ಸೊ ದಿಸ್ ಇಸ್ 687. ಸೊ ದಟ್ ಈಸ್ ಈಕ್ವಲ್ಸ್ ಟು ಇದೇನಾಗುತ್ತೆ ಸರ್ ಇಟ್ ಇಸ್ ಅಂಡರ್ ಸ್ಕ್ವೇರ್ ಆಗುತ್ತೆ 64 ಆಗುತ್ತೆ. ಅಂಡರ್ ಸ್ಕ್ವೇರ್ 64 ಅಂತ ದಟ್ ಇಸ್ 8 ಆಗುತ್ತೆ. ಓಕೆ, ರೈಟ್ ಸರ್. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಟೈಮ್ ಪೀರಿಯಡ್ ಆಫ್ ಮರ್ಕ್ಯುರಿ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ 687 ಡಿವೈಡೆಡ್ ಬೈ 8. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಸರ್ ಇಟ್ ಇಸ್ 687 ಡಿವೈಡೆಡ್ ಬೈ 8 ಅಂದ್ರೆ ದಟ್ ಇಸ್ 85 ಬರುತ್ತೆ. ಓಕೆ, ಸೊ 85.87 ಡೇಸ್. ಓಕೆ, ಸೊ 87 ಡೇಸ್, ರೈಟ್. ಸೊ ಇಲ್ಲಿ ನಿಯರ್ ಬೈ ವ್ಯಾಲ್ಯೂ ಆಫ್ 88 ಅರ್ತ್ ಡೇಸ್ ಅಂತ ಬರುತ್ತೆ. ದಟ್ ಇಸ್ ಆಪ್ಷನ್ ಬಿ. Option B is the correct answer. Okay, so option B is the right answer. Very good. Now let's move on to the next question. Okay, so next question ಏನಿರೋದು, next question is to an AC power. Okay, so to an AC power supply 200 volt at a 50 hertz, the resistor of a 20 ohm, capacitor reactance is 25 ohm and inductor reactance is a 45 ohm are connected in a series. The corresponding current in the circuit and the phase angle between the current and voltage is ಅಂತ ಕೇಳ್ತಾರೆ. ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಸರ್ how many questions are there? ಇದೆ, ತುಂಬಾ ಕ್ವಶನ್ಸ್ ಇದೆ. ನೋಡಿ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಕರೆಂಟ್ ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್ ಇಟ್ ಇಸ್ V ಡಿವೈಡೆಡ್ ಬೈ Z ಅಂತ ಬರೀತೀರಾ. ಇವಾಗ Z ವ್ಯಾಲ್ಯೂ ಬೇಕು. ಸೊ Z ವ್ಯಾಲ್ಯೂ ಏನ್ ಬರೀತೀರಾ ಸರ್ ಇಟ್ ಇಸ್ R ಸ್ಕ್ವೇರ್ ಸೊ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಓಕೆ ಸರ್, ಸೊ Z ಇಸ್ ಈಕ್ವಲ್ಸ್ ಟು R ಸ್ಕ್ವೇರ್ ಏನಿದೆಪ್ಪ ಸರ್ ಇಟ್ ಇಸ್ 20. ಸರ್ ಇಟ್ ಇಸ್ 20 ಸ್ಕ್ವೇರ್. XL ಏನಿದೆ XL that is the 45. okay, so that is the 45 minus 25. okay, so whole square and Z that is equals to ಏನಾಗುತ್ತೆ 2 4 followed by 2 zeros plus ಇದು 20 ಆಗುತ್ತೆ. 2 4 followed by 2 zeros ಏನಾಗುತ್ತೆ Z is equals. okay, so Z is equals to ಎಷ್ಟಾಗುತ್ತೆ sir it is a 2 times of 400. okay, so 2 times of 400 that means it is a 20 root 2 ohm. okay, so 20 root 2 ohm, right? yes sir. and ಇವಾಗ ಬೇಕಾಗಿರೋದು ನಿಮಗೆ ಈ ವ್ಯಾಲ್ಯೂ ಎಷ್ಟಾಗಿದೆ ಸರ್ ಇಟ್ ಇಸ್ 220. so divided by so 20 root 2. okay, so 20 root 2 ಎಷ್ಟಾಗುತ್ತೆ ನೋಡಿ. so 200 okay, so 220. okay, so 220 divided by 20 so divided by 1.141. okay, so 1.141. so ಇಲ್ಲಿ ಸ್ವಲ್ಪ ಇದಾಯಿತು. so 220 divided by so 20 so divided by 1.414. okay, so that is 7.7. okay, so that is 7.7. okay, 7.77 ampere. okay, 7.77 ampere.
ಇದರ ಪ್ರಕಾರ ಯಾವ್ದು ಎಲಿಮಿನೇಟ್ ಮಾಡ್ಬೋದು ಸರ್, ಇದನ್ನ ಎಲಿಮಿನೇಟ್ ಮಾಡ್ಬೋದು, ಇದನ್ನ ಎಲಿಮಿನೇಟ್ ಮಾಡ್ಬೋದು. ಮಿಕ್ಕಿದ್ದು ಯಾವುದು 7.8 7.8. ಇವಾಗ ನಮಗೆ ಬೇಕಾಗಿರೋದು ಫೇಸ್ ಆಂಗಲ್. ಫೇಸ್ ಆಂಗಲ್ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಸರ್, ಫೇಸ್ ಆಂಗಲ್ ಬೇಕು ಅಂದ್ರೆ tan phi. ಓಕೆ, ಸೊ tan phi that is equals to XL minus XC divided by R. ಓಕೆನಾ, XL ಎಷ್ಟು ಸರ್, XL that is nothing but 45. ಸೊ minus 25. ಸೊ divided by resistance ಎಷ್ಟಿದೆ ಸರ್, resistance this is a 20. ಎಷ್ಟಾಗುತ್ತೆ ಸರ್, 20 divided by 20. ಸೊ that is equals to 1. ಸೊ 5. ಸೊ ಯಾವ ಆಂಗಲ್ಗೆ 1 ಆಗುತ್ತೆ ಸರ್, tan 45 ಆಂಗಲ್. ಓಕೆ, ಸೊ tan 45 is the right answer. ಓಕೆ, 7.8 ಮತ್ತೆ 45. 7.8 and 45. Okay, that is option C. So option C is the right answer. 20 ಮಾತ್ರ ಆನ್ಸರ್ ರೈಟ್ ಆನ್ಸರ್ ಮಾಡಿದ್ರೆ, ಮಿಕ್ಕಿದವರೆಲ್ಲ ರಾಂಗ್ ಮಾಡಿದ್ರ. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿದಿನ, ಪಟ್ ಅಂತ ಆನ್ಸರ್ ಮಾಡಿ ನೋಡೋಣ. ಎಸ್, ಆನ್ಸರ್ ಮಾಡಿ, ಏನು ಬರುತ್ತೆ? The question is, a wire of resistance R is cut into 8 equal pieces. From these pieces, 2 equivalent resistance are made by adding 4 of these together in a parallel. Then these two sets are added in a series. The net effective resistance of the combination. ಇಲ್ಲಿ ನೋಡಿ, ಫಸ್ಟ್ resistance R ಇದೆ. ಓಕೆ, ಸೊ resistance R that is equals to rho L divided by A. ಕರೆಕ್ಟಾ? ಸೊ ಇಲ್ಲಿ 8 ಪೀಸಸ್ ಆಗಿ ಇದು ಮಾಡ್ತಿದ್ರ. ಸೊ ಟೋಟಲ್ ರೆಸಿಸ್ಟೆನ್ಸ್ that is equals to individual resistance. ಓಕೆ, this is total resistance. ಸೊ ಡಿವೈಡೆಡ್ ಬೈ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಓಕೆ, ಸೊ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಇವಾಗ ನಾವೇನ್ ಮಾಡ್ತೀವಿ, ಎನ್ ಇಂಟು ಆರ್ ಅಂತ ಬರೀತೀವಿ. ಇವಾಗ ಆರ್ ಬೇಕು. ಓಕೆ, ಸೊ ಆರ್ ಬೇಕು ಅಂದ್ರೆ ದಟ್ ಇಸ್ ಟೋಟಲ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಎನ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್, ಇಟ್ ಇಸ್ ಆರ್. ಸೊ ಡಿವೈಡೆಡ್ ಬೈ ಇದೆಷ್ಟಿದೆ ಸರ್, ಇಟ್ ಇಸ್ 8 ಆಯ್ತಾ? ಎಸ್ ಸರ್. ಸೊ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಆರ್, ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? ಸೊ ಆರ್ ಟಿ ಅಂತ ಬರ್ಕೊಂಡ್ರೆ. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ ಆರು 8 ಬೈ ಆರ್. ಓಕೆ, ಸೊ ಆರ್ ಬೈ 8. ಓಕೆ, ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ? ಸೊ ಈಚ್. ಓಕೆ, ಸೊ ನಾನು ಆರ್ ಡ್ಯಾಶ್ ಅಥವಾ R1 ಅಂತ ಬರ್ಕೋತೀನಿ. ಓಕೆನಾ, ಟೋಟಲ್ ರೆಸಿಸ್ಟೆನ್ಸ್ ನಾನು ಆರ್ ಅಂತ ಬರ್ಕೋತೀನಿ. ಓಕೆ, ಸೊ ಇದು ಆಕ್ಚುಯಲ್ ಫಾರ್ಮುಲಾ ಇದು. ಓಕೆ, ಇದು ಆಕ್ಚುಯಲ್ ಫಾರ್ಮುಲಾ, ದ ಸೇಮ್ ಫಾರ್ಮುಲಾ ಐ ಆಮ್ ಯೂಸಿಂಗ್. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, R1 ಅಂತ ಬರೀತೀನಿ. ಒನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು? ದಟ್ ಇಸ್ R by 8. ಓಕೆ ಸರ್, ಇವಾಗ ಪ್ಯಾರಲಲ್ ಕಾಂಬಿನೇಷನ್. ಇವಾಗ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಏನು ಬರೀತೀರಾ ಸರ್? ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ R ಡಿವೈಡೆಡ್ ಬೈ ಎನ್ ಅಂತ ಬರೀತೀನಿ. ಓಕೆನಾ? ಎಸ್ ಸರ್, R ಡಿವೈಡೆಡ್ ಬೈ ಎನ್ ಅಂತ ಬರೆದ್ರೆ ಇಲ್ಲಿ ನಾನೇನು ಬರೀತೀನಿ ಸರ್, ಇಟ್ ಇಸ್ R1 ಡಿವೈಡೆಡ್ ಬೈ. ಓಕೆ, ಸೊ R1. ಓಕೆ, ಸೊ R1 ಆಲ್ರೆಡಿ ನನಗೇನು ಬಂದಿರೋದಿಲ್ಲಿ ಸರ್, R ಡಿವೈಡೆಡ್ ಬೈ 8 ಅಂತ ಬಂದಿದೆ. ಆ್ಯಂಡ್ ಡಿವೈಡೆಡ್ ಬೈ ಎಷ್ಟು ಸೆಟ್ಸ್ನ ಮಾಡ್ತಾ ಇದ್ದೀನಿ? 4 ಸೆಟ್ಸ್. ಓಕೆ, ಸೊ ಪ್ಯಾರಲಲ್ ಆಗಿ ಎಷ್ಟು ಸರ್, ಇಟ್ ಇಸ್ 4. ಎಷ್ಟಾಗುತ್ತೆ ಸರ್, ಇಟ್ ಇಸ್ 8 8 ಹಾಕ್ಲಿ 32. ಓಕೆ, ಸೊ ದಟ್ ಇಸ್ 32. ಸೊ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಆರ್ ದಟ್ ಇಸ್ ಡಿವೈಡೆಡ್ ಬೈ 32 ಓಮ್ ಅಂತ ಆಯಿತು. ಓಕೆ ಸರ್, 32 ಓಮ್. ಇವಾಗ ಎಷ್ಟು ನಾವು ಆ್ಯಡ್ ಮಾಡ್ತಿದ್ದು ಸೀರೀಸ್ ಅಲ್ಲಿ 2 ಟೈಮ್ಸ್. ಓಕೆ, ಸೊ ಆರ್ ಎಸ್, so that is equals to rp plus rp, so that is equals to rs, that is equals to 2 times of rp. Okay na? Yes sir. So 2 into ಎಷ್ಟಾಗುತ್ತೆ ಇದು ಸರ್, r divided by 32. So finally, so total combination ಎಷ್ಟಾಯಿತು? r divided by 16. Okay, so that is r divided by 16. Okay, so that is option D. So option D is the right answer. Okay, so option D is the right answer. You got my point? ಅರ್ಥ ಆಯ್ತಾ ನಿಮಗೆ? Yes, ಅರ್ಥ ಆಯ್ತಾ? Very good, very good. Now let's move on to the next one. ಏನು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿಲ್ಲ ನೋಡಿ ನೀವು. ಓಕೆ, ಸೊ ಪ್ರಾಕ್ಟೀಸ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದಕ್ಕೆ ನೋಡಿ ಏನು ಬರಿತೀವಿ ಸರ್, ಇಟ್ ಇಸ್ ಎ ಅಂಡ್ ದಿಸ್ ಇಸ್ ಅ ಬಿ. ಏನಾಗುತ್ತೆ ಇದು? ನಾರ್ ಗೇಟ್ ಇದೆ, ಎ ಪ್ಲಸ್ ಬಿ ಓಲ್ ಬಾರ್. ಇಲ್ಲಿ ಸರ್ ಇಟ್ ಇಸ್ ಎ ಬಿ ಬಾರ್. ಇಲ್ಲಿ ಏನಾಗುತ್ತೆ ಸರ್, ವೈ. ಇಲ್ಲಿ ನೋಡಿ, ಸೊ ವೈ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ವೈ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಆ್ಯಂಡ್ ಗೇಟ್ ಅಗೇನ್ ಏನು ಬರ್ತದೆ ಸರ್, ಇಟ್ ಇಸ್ ಎ ಪ್ಲಸ್ ಬಿ ಓಲ್ ಬಾರ್ ಆ್ಯಂಡ್ ಇಲ್ಲಿ ಎ ಬಿ ಬಾರ್. ಓಕೆ, ಸೊ ಎ ಬಿ ಬಾರ್ ಅಂತಿದೆ. ಓಕೆ, ಸೊ ಎ ಬಿ ಬಾರ್. ಇಲ್ಲಿ ಏನು ಮಾಡ್ತೀರಾ ಇದು ನೀವು ಸರ್, ಇಲ್ಲಿ ಎ ಡಾಟ್ ಬಿ ಮಾಡಿಕೊಂಡು, ಓಕೆ, ಸೊ ಇಲ್ಲಿ ಸೊ ಬಾರ್ ಮಾಡ್ಕೊಂಡು ಇಲ್ಲಿ ಮೇಲೆ ಬರ್ತೀರಾ. ಓಕೆ, ನೆಕ್ಸ್ಟು ಇಲ್ಲೇನಾಗುತ್ತೆ ಸರ್, ಇಟ್ ಇಸ್ ಎ ಬಾರ್ ಆ್ಯಂಡ್ ಬಾರ್ ಪ್ಲಸ್ ಬಿ. ಓಕೆನಾ? ಎಸ್ ಸರ್, ಡನ್. ಇಷ್ಟ ಆಯ್ತಾ? ಎಸ್ ಸರ್. ಸೊ ಇಷ್ಟು ಆದಮೇಲೆ, ಓಕೆ, ಸೊ ಇಷ್ಟು ಆದಮೇಲೆ ನಿಮಗೆ, ಓಕೆ, ಸೊ ಎ ಬಾರ್, ಓಕೆ, ಸೊ ಇಷ್ಟು ಕ್ಲಿಯರ್ ಆದಮೇಲೆ, ಓಕೆ, ಸೊ ಇಷ್ಟು ಕ್ಲಿಯರ್ ಆದಮೇಲೆ ಸೊ ಮೇಲೆ ಮಾಡ್ಕೊಂಡಾಗ, ಓಕೆ, ಸೊ ಇದನ್ನ ಮೇಲೆ ಮಾಡ್ಕೊಂಡಾಗ ಎ ಬಾರ್ ಬಿ ಬಾರ್ ಆಗಬೇಕಲ್ಲ, ಎ ಪ್ಲಸ್ ಬಿ. ಓಕೆ, ಸೊ ಇದು ಎ ಪ್ಲಸ್ ಬಿ. ಇದೆಷ್ಟಾಗತ್ತಿಲ್ಲ ನಿಮಗೆ ಸರ್, ಇಟ್ ಈಸ್ ಎ ಬಾರ್ ಬಿ ಮಾಡಿದಾಗ. ಓಕೆ, ಸೊ ಎ ಬಾರ್ ಬಿ ಮಾಡಿದಾಗ, ಓಕೆ, ಸೊ ಎ ಡಾಟ್ ಬಿ ಅಂತಂದಾಗ ಸೊ ಎ ಬಾರ್ ಬಿ ಬಾರ್ ಆಗಬೇಕು. ಓಕೆ, ಸೊ ಎ ಬಾರ್ ಬಿ ಬಾರ್. ಓಕೆ, ಸೊ ಇಲ್ಲಿ ಸ್ವಲ್ಪ ಎಡವಟ್ ಆದೆ. ಓಕೆ, ಎಡವಟ್ ಮಾಡಿದೆ. ಸೊ ಬಾರ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಸರ್, ಇಟ್ ಇಸ್ ಎ ಬಾರ್ ಆ್ಯಂಡ್ ಬಿ ಬಾರ್. ಮಿಕ್ಕಿದ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಎ ಬಾರ್ ಸೊ ಪ್ಲಸ್ ಬಿ ಬಾರ್. ಓಕೆ, ಎಸ್ ಸರ್. ಇವಾಗ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಎ ಬಾರ್ ಸೊ ಬಿ ಬಾರ್ ಆ್ಯಂಡ್ ಎ ಬಾರ್ ಪ್ಲಸ್ ಎ ಬಾರ್ ಬಿ ಬಾರ್ ಆ್ಯಂಡ್ ಬಿ ಬಾರ್. ಏನಾಗುತ್ತೆ ಸರ್ ಇಲ್ಲಿ ಸರ್, ಇಟ್ ಇಸ್ ಎ ಬಾರ್. ಓಕೆ, ಎ ಬಾರ್ ಆ್ಯಂಡ್ ಬಿ ಬಾರ್ ಆ್ಯಂಡ್ ನೆಕ್ಸ್ಟ್ ಒನ್ ಎ ಬಾರ್ ಆ್ಯಂಡ್ ಬಿ ಬಾರ್. ಓಕೆ, ಸೊ ಎ ಬಾರ್ ಆ್ಯಂಡ್ ಬಿ ಬಾರ್. ಸೊ ಫೈನಲ್ ಆಗಿ ಎ ಬಾರ್ ಆ್ಯಂಡ್ ಬಿ ಬಾರ್ ಅಂತ ಬರುತ್ತೆ. ಯಾವ್ದು ಬರುತ್ತೆ ಇದು? ಓಕೆ, ಸೊ ಗಾಮಾ.
ಓಕೆ ಸೊ ಇದು ಯಾವ್ದು ಬರುತ್ತೆ ಸೊ ಫೈನಲ್ ಎಕ್ಸ್ಪ್ರೆಷನ್ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಮಾಡ್ಕೊಳ್ಳಿ ಅರೆ ಇದು ಹೋಗ್ತಾ ಇಲ್ಲಲ್ಲ ಓಕೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ನಾ ನೆಕ್ಸ್ಟ್ ಕ್ವಶನ್ ರೀ ಟೂ ಐಡೆಂಟಿಕಲ್ ಚಾರ್ಜ್ ಕಂಡಕ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಇದು ಲಾಸ್ಟ್ ಕೇಸ್ನಲ್ಲಿ ನಿಮಗೆ ತುಂಬಾ ಕ್ವಶನ್ ಕೇಳಿದ್ದಾರೆ ಇದ್ರ ಬೇಸ್ ಮೇಲೆ ನೋಡಿ ಟೂ ಐಡೆಂಟಿಕಲ್ ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ ಎ ಅಂಡ್ ಬಿ ಹ್ಯಾವ್ ದೇರ್ ಸೆಂಟರ್ಸ್ separated by okay so separated by a certain distance okay so certain distance the charge on a sphere is a q and the force of repulsion between them is a f the third identical charge uncharged conducting sphere is a brought in a contact with a sphere a first then with a b and finally removed from the both new force of repulsion between the sphere a and b ಎಷ್ಟು ಅಂತ ಕೇಳ್ತಿರೋದು ನೋಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇವಾಗ ನಿಮಗೆ ಸ್ಪಿಯರ್ ಕೊಟ್ಟಿದ್ರು ಓಕೆನಾ ಸ್ಪಿಯರ್ ಕೊಟ್ಟಿದ್ರು ಓಕೆ ಸರ್ ಸ್ಪಿಯರ್ ಎ ಅಂಡ್ ಸ್ಪಿಯರ್ ಬಿ ಕೊಟ್ಟಿದ್ದಾರೆ ಓಕೆ ಸರ್ಟನ್ ಡಿಸ್ಟೆನ್ಸ್ ಓಕೆ ಸರ್ ಸರ್ಟನ್ ಡಿಸ್ಟೆನ್ಸ್ ಇಲ್ಲೇನು ಬರೀತೀರಾ ಸರ್ ಇಟ್ ಇಸ್ ಇ ಆ್ಯಂಡ್ ದಿಸ್ ಇಸ್ ದ ಬಿ ಚಾರ್ಜ್ ಎಷ್ಟಿರೋದು ಸರ್ ಇಟ್ ಇಸ್ ಚಾರ್ಜ್ ಕ್ಯೂ ಆ್ಯಂಡ್ ದಿಸ್ ಇಸ್ ಆಲ್ಸೋ ಚಾರ್ಜ್ ಕ್ಯೂ ಈ ಎರಡರ ಮಧ್ಯೆ ಇರುವಂಥ ಫೋರ್ಸ್ ಎಷ್ಟು ಸರ್ ಇಟ್ ಇಸ್ ಎ ಎಫ್ ಓಕೆ ಸೊ ಇದು ಎಫ್ ಓಕೆ ಸೊ ದಿಸ್ ಈಸ್ ಎಫ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎಫ್ ಓಕೆನಾ ಇಲ್ಲಿವರೆಗೆ ಮುಗೀತು ಇವಾಗ ನಾನೇನು ಮಾಡ್ತೇನೆ ಚಾರ್ಜ್ ಆನ್ ಈಚ್ ಸ್ಪಿಯರ್ ಕ್ಯೂ ಆ್ಯಂಡ್ ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದ ಎಫ್ ಇಲ್ಲಿವರೆಗೆ ಡನ್ ಆಯ್ತು ಇವಾಗ ಎ ಥರ್ಡ್ ಐಡೆಂಟಿಕಲ್ ಚಾರ್ಜ್ ಅನ್ಚಾರ್ಜ್ ಓಕೆ ಥರ್ಡ್ ಐಡೆಂಟಿಕಲ್ ಅನ್ಚಾರ್ಜ್ ಲೆಟ್ಸ್ ಸೇ ಇದನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಓಕೆ ಸೊ ಇಟ್ ಇಸ್ ಅನ್ಚಾರ್ಜ್ ಓಕೆ ಸೊ ಅನ್ಚಾರ್ಜ್ ಅಂದ್ರೆ ಏನಾಗುತ್ತೆ ಸಿ ಅಂತ ಬರ್ಕೋತೀನಿ ಇದರ ಚಾರ್ಜ್ 0 ಇದೆ ವಾಟ್ ಈಸ್ ದ ಫೈನಲ್ ಚಾರ್ಜ್ ಆನ್ ಎ ಸರ್ ಫೈನಲ್ ಚಾರ್ಜ್ ಆನ್ ಓಕೆ ಸೊ ಫೈನಲ್ ಚಾರ್ಜ್ ಆನ್ ಎ ಡ್ಯಾಶ್ ಓಕೆ ಎ ಡ್ಯಾಶ್ ಮತ್ತೆ ಫೈನಲ್ ಚಾರ್ಜ್ ಆನ್ ಸಿ ಡ್ಯಾಶ್ ಓಕೆ ಸೊ ಏನಾಗುತ್ತೆ ಸರ್ ಇದು ಸರ್ ಕ್ಯೂ ಪ್ಲಸ್ 0 ದಟ್ ಇಸ್ ಡಿವೈಡೆಡ್ ಬೈ 2 ನಿಮಗೆ ಏನಾಗುತ್ತೆ ಸರ್ ಫೈನಲ್ ಚಾರ್ಜ್ ಆನ್ ಎ ಅಂಡ್ ಫೈನಲ್ ಚಾರ್ಜ್ ಆನ್ ಸಿ ಏನಾಗುತ್ತೆ ಸರ್ ಇಟ್ ಇಸ್ ಕ್ಯೂ ಬೈ 2 ಅಕಾರ್ಡಿಂಗ್ ಟು ದ ಕಂಡೀಷನ್ ಪ್ರಾಪರ್ಟಿ ಐ ಮೀನ್ ಕಂಡಕ್ಷನ್ ಪ್ರಾಪರ್ಟಿ ಓಕೆ ಸೊ ಆಫ್ ಆಫ್ ದ ಚಾರ್ಜ್ ಆಗುತ್ತೆ ಮತ್ತೆ ಇದೇ ಆಫ್ ಚಾರ್ಜ್ ಓಕೆ ಸೊ ಇದೇ ಆಫ್ ಚಾರ್ಜ್ ಓಕೆ ಇಲ್ಲಿ ಈ ಆಫ್ ಏನು ಚಾರ್ಜ್ ಇದೆಯಲ್ಲ ಸೊ ಇದನ್ನ ಈ ಕಡೆ ತೊಗೊಂಡ್ಬರ್ತೀರಾ ಮತ್ತೆ ಇದ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀರಾ ಓಕೆ ಸರ್ ದಿಸ್ ಇಸ್ ಸಿ ಓಕೆ ಸರ್ ದಿಸ್ ಇಸ್ ಸಿ ಓಕೆ ಸರ್ ದಿಸ್ ಇಸ್ ಸಿ ಇವಾಗ ಚಾರ್ಜ್ ಎಷ್ಟಿದೆ ಸರ್ ಇಟ್ ಇಸ್ ಕ್ಯೂ ಬೈ 2 ಇವಾಗ ಏನಾಗುತ್ತೆ ಸರ್ ಕ್ಯೂ ಬಿ ಡ್ಯಾಶ್ ಮತ್ತೆ ಕ್ಯೂ ಸಿ ಡಬಲ್ ಡ್ಯಾಶ್ ಅಂತ ಬರ್ತೀನಿ ಓಕೆ ಕ್ಯೂ ಸಿ ಡಬಲ್ ಡ್ಯಾಶ್ ಎರಡು ಸೇಮ್ ಆಗುತ್ತೆ ಆಲ್ರೆಡಿ ಕ್ಯೂ ಸಿ ಡ್ಯಾಶ್ ಅಂತ ಆಗಿಲ್ಲ ಆಲ್ರೆಡಿ ಒಂದ್ಸತಿ ಕಂಡಕ್ಷನ್ ಆಗಿದೆ ಓಕೆನಾ ಎಸ್ ಸರ್ ಇದೇ ಏನಾಗುತ್ತೆ ಫಸ್ಟ್ ಚಾರ್ಜ್ ಕ್ಯೂ ಸ ಪ್ಲಸ್ ಕ್ಯೂ ಬೈ 2 ಸ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ಸರ್ ಇಟ್ ಇಸ್ ಅ 3q ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ಸರ್ ಕ್ಯೂ ಡ್ಯಾಶ್ ಬಿ ಓಕೆ ಸೊ ಕ್ಯೂ ಸಿ ಡಬಲ್ ಡ್ಯಾಶ್ ಸೊ ದಟ್ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ಸರ್ ಇಟ್ ಇಸ್ 3q ಡಿವೈಡೆಡ್ ಬೈ 4 ಅಂತ ಆಗುತ್ತೆ ರೈಟಾ ಎಸ್ ಸರ್ ಸ ಕ್ಯೂ ಬಿ ಡ್ಯಾಶ್ ಮುಗೀತು ಆ್ಯಂಡ್ ಇವಾಗ ಯಾವ್ದಕ್ಕೆ ಕೇಳ್ತಾ ಇರೋದು ಎ ಮತ್ತೆ ಬಿನೇ ಕೇಳ್ತಾ ಇರೋದು ಓಕೆ ಎ ಮತ್ತೆ ಬಿನೇ ಕೇಳ್ತಾ ಇರೋದು ಅದಕ್ಕೆ ಸರ್ ದಿಸ್ ಇಸ್ ಸ್ಪಿಯರ್ ಎ ಆ್ಯಂಡ್ ಸ್ಪಿಯರ್ ಬಿ ಇವಾಗ ಸರ್ ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ ಬಟ್ ಇವಾಗ ಚಾರ್ಜಸ್ ಏನಾಗಿರೋದು ಸರ್ ಕ್ಯೂ ಎ ಡ್ಯಾಶ್ ಓಕೆ ಸರ್ ಕ್ಯೂ ಎ ಡ್ಯಾಶ್ ಇಲ್ಲಿ ಬರೀತೀನಿ ಓಕೆ ಸರ್ ಇಲ್ಲಿ ಕ್ಯೂ ಎ ಡ್ಯಾಶ್ ಏನಾಗಿರೋದು ಸರ್ ಇಟ್ ಇಸ್ ಅ ಕ್ಯೂ ಬೈ 2 ಆ್ಯಂಡ್ ಕ್ಯೂ ಬಿ ಡ್ಯಾಶ್ ಏನಾಗಿರೋದು ಇಲ್ಲಿ ಸರ್ ಕ್ಯೂ ಬಿ ಡ್ಯಾಶ್ ಸರ್ ಇಟ್ ಇಸ್ 3q ಡಿವೈಡೆಡ್ ಬೈ 4 ಓಕೆ ಸೊ 3q ಡಿವೈಡೆಡ್ ಬೈ 4 ಸರ್ಟನ್ ಡಿಸ್ಟೆನ್ಸ್ ಓಕೆ ಸೊ ಸರ್ಟನ್ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸೊ ಲೆಟ್ಸ್ ಸೇ ಇಲ್ಲಿ ನಮಗೆ ಫೋರ್ಸ್ ಏನಂತ ಬರ್ತೀವಿ ಲೆಟ್ಸ್ ಸೇ ದಿಸ್ ಇಸ್ ದ ಡಿಸ್ಟೆನ್ಸ್ ಡಿ ಅಂತ ಅನ್ಕೊಳ್ಳಿ ಓಕೆ ಲೆಟ್ಸ್ ಸೇ ದಿಸ್ ಇಸ್ ದ ಡಿಸ್ಟೆನ್ಸ್ ಡಿ ಇವಾಗ ಫೋರ್ಸ್ ಆದ್ರೆ ಏನು ಬರೀತೀರಾ ಸರ್ ಫೋರ್ಸ್ ಆದ್ರೆ ಎರಡರದ್ದು ಫೋರ್ಸ್ ಆದ್ರೆ ಫಸ್ಟ್ ಒನ್ ಕನ್ಸಿಡರ್ ಮಾಡ್ಕೊಂಡಿರೋದು ಸರ್ ಎಫ್ ದಟ್ ಈಸ್ ಈಕ್ವಲ್ಸ್ ಓಕೆ ಸರ್ ಎಫ್ ದಟ್ ಈಸ್ ಈಕ್ವಲ್ಸ್ ಇನಿಷಿಯಲ್ ಏನಿತ್ತು ಸರ್ ಚಾರ್ಜ್ ಓಕೆ ಸೊ ದಟ್ ಇಸ್ ಕೆ ಸೊ q1 q2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಸರ್ ಸೊ ಫೈನಲಿ ದಟ್ ಇಸ್ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಓಕೆ ಸರ್ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಇಕ್ವೇಷನ್ 1 ಓಕೆ ಸೊ ದಿಸ್ ಇಸ್ ದ ಇಕ್ವೇಷನ್ 1 ಓಕೆ ಸೊ ದಿಸ್ ಇಸ್ ಇಕ್ವೇಷನ್ 1 ಇವಾಗ ನೆಕ್ಸ್ಟ್ ಏನು ಸೆಕೆಂಡ್ ಓಕೆ ಸೊ ಎಫ್ ಡ್ಯಾಶ್ ಓಕೆ ಸೊ ಎಫ್ ಡ್ಯಾಶ್ ಏನು ಸರ್ ಇಟ್ ಇಸ್ ಕೆ ಸರ್ ಇಟ್ ಇಸ್ ಕ್ಯೂ ಎ ಡ್ಯಾಶ್ ಓಕೆ ಸೊ ದಿಸ್ ಇಸ್ ಕ್ಯೂ ಎ ಮತ್ತೆ ಬಿ ಆಗಿರಬೇಕು ಓಕೆ ಸೊ ಕ್ಯೂ ಎ ಡ್ಯಾಶ್ ಅಂಡ್ ಕ್ಯೂ ಬಿ ಡ್ಯಾಶ್ ಸರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಸೊ ಕೆ ಕ್ಯೂ ಎ ಡ್ಯಾಶ್ ಏನಿದೆ ಸರ್ ಇಟ್ ಇಸ್ ಕ್ಯೂ ಬೈ 2 ಆ್ಯಂಡ್ ಕ್ಯೂ ಬಿ ಡ್ಯಾಶ್ ಏನಾಗಿದೆ ಸರ್ ಇಟ್ ಇಸ್ 3q ಓಕೆ ಸೊ ದಟ್ ಇಸ್ 3q ಓಕೆ ಸೊ ದಟ್ ಇಸ್ 3q ಡಿವೈಡೆಡ್ ಬೈ 4 ಓಲ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಓಕೆ ಸೊ ಎಸ್ ಏನಾಗುತ್ತಲ್ಲಿ ಸರ್ 3 ಡಿವೈಡೆಡ್ ಬೈ 2 ಸರ್ ಇಟ್ ಇಸ್ ಕೆ ಕ್ಯೂ ಸ್ಕ್ವೇರ್ ಸೊ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಓಕೆ ಎಸ್ ಫೈನಲಿ ಸರ್ ಎಫ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 3 ಬೈ 8 ಆ್ಯಂಡ್ ಇಲ್ಲಿ ಎಷ್ಟಾಗುತ್ತೆ ಸರ್ ಇಟ್ ಇಸ್ ಎಫ್ ಸೊ ಇಲ್ಲೇನಾಗುತ್ತೆ ಫೈನಲ್ ಆಗಿ ಸೊ ಫೋರ್ಸ್ ದಟ್ ಇಸ್ ದ 3 ಬೈ 8 ಟೈಮ್ಸ್ ಆಫ್ ಎಫ್ ಓಕೆ ಸೊ 3 ಬೈ 8 ಟೈಮ್ಸ್ ಆಫ್ ಎಫ್ ಅಂತ ಬರುತ್ತೆ ಕ್ಲಿಯರ್ ಆಯ್ತಾ ಎಸ್ ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ ಕ್ಲಿಯರ್ ಆಯ್ತಾ ಎಸ್ ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅರೆ ಇದು ಹಾಕಿಲ್ಲ ಇರ್ಲಿ ಪ್ರಾಬ್ಲಮ್ ಇಲ್ಲ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಕನ್ಸಿಡರ್ ದ ಡಯಾಮೀಟರ್ ಆಫ್ ದ ಸ್ಪೆರಿಕಲ್ ಆಬ್ಜೆಕ್ಟ್ being measured with the help of vernier calipers.
Suppose it's a 10 Werner scale division. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, suppose it's a 10 Werner scale division are equal to, it's a main scale division. The least division in the MS, that is the main scale, is 0.1 centimeter. Okay, 0.1 centimeter, and the zero of Werner scale is at a 0.1 centimeter. ಅಂದ್ರೆ ನಿಮಗೆ zero of Werner scale is 0.1 centimeter ಇದೆ. That indicates it as a zero error. Positive zero error, negative zero error. ಇಲ್ಲಿ ನಿಮಗೆ x is equals to positive ಅಂತಂದ್ರೆ that is a negative zero error ಆಗಿರುತ್ತೆ. Okay, so negative zero error. When the jaws of Werner calipers are closed, if the main scale reading for the diameter, that is m is equals to 5, main scale MSD ಅಂತ ಬರಿತೀವಿ, and the number of coinciding Werner division is the 8. The measured diameter of the after zero error is, okay, so ಇಲ್ಲಿ ನೋಡಿ ನಾರ್ಮಲ್ ಆಗಿ main diameter that is equals to MSR, okay, so main scale reading plus n into LC, okay, so least count, okay, so plus or minus zero error ಅಂತ ಬರುತ್ತೆ. Okay, so this is the actual concept. ಇವಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೊ ಎಷ್ಟಾಗುತ್ತೆ ಇದು MSR main scale reading, that is the 5 cm ಸರ್, ಪ್ಲಸ್ coinciding division ಎಷ್ಟು ಸರ್, it is 8. ಲೀಸ್ಟ್ ಕೌಂಟ್ ಯಾವ ತರ ಕನ್ಸಿಡರ್ ಮಾಡ್ಕೋತೀರಾ, ಲೀಸ್ಟ್ ಕೌಂಟ್ ನೋಡಿ. ಓಕೆ, ಸೊ ಲೀಸ್ಟ್ ಕೌಂಟ್ that is equals to 1 MSD so minus 1 VSD. okay, yes sir. so ನಾನು least count that is equals to 1 MSD that is equals to minus 1 VSD ಅಂದ್ರೆ ಎಷ್ಟಾಗುತ್ತೆ, 1 divided by ಇದು 9 ಅಂತಂದ್ರೆ ಎಷ್ಟಾಗುತ್ತೆ ಸರ್, it is 9 divided by 10. okay, so that is 9 divided by 10 MSD ಅಂತ ಆಗುತ್ತೆ. okay, so MSD ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್, it is 10 ಅಂದ್ರೆ 1 divided by 10 MSD ಅಂತ ಆಗುತ್ತೆ. okay, so MSD ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1 divided by 10, 1 MSD ವ್ಯಾಲ್ಯೂ ಎಷ್ಟಪ್ಪ ಸರ್, 1 MSD ವ್ಯಾಲ್ಯೂ. okay, so MS ವ್ಯಾಲ್ಯೂ 0.1 cm. okay, so 0.1 cm. okay, ಇಲ್ಲಿ ಸೆಂಟಿಮೀಟರ್ ಇದನ್ನ, ಎಸ್ ಸರ್ ಸೆಂಟಿಮೀಟರ್ ಇದರಿಂದ ನಾನು ಸೆಂಟಿಮೀಟರ್ ಅಂತ ಬರೀತೀನಿ. ಓಕೆ, ಸೊ ಇದನ್ನ ಏನಂತ ಬರೀಬಹುದು, 0.01 cm ಅಂತ ಬರೀಬೇಕು, 0.01 cm. ಓಕೆ ಸರ್, ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 0.01 cm. ಓಕೆ, ಸೊ ಪ್ಲಸ್ ಆರ್ ಮೈನಸ್ ಇಲ್ಲಿ ನಿಮಗೆ ಪಾಸಿಟಿವ್ ಕಡೆ ಹೋಗಿದೆ, therefore it is a negative zero error ಎಷ್ಟು 0.1 cm. ಓಕೆನಾ, ಎಸ್ ಸರ್. ಡಯಾಮೀಟರ್ that is equals to 5 ಪ್ಲಸ್ ಸೊ 0.08 minus 0.1 and final ಆಗಿ ಸರ್ it is a 5.08 minus 1. ಸೊ ಫೈನಲ್ ಎಷ್ಟಾಗುತ್ತೆ ನೋಡಿ ಸರ್, 5.08 minus 1. ಓಕೆ, ಸೊ minus 0.1 ಎಷ್ಟಾಗುತ್ತೆ ಸರ್, 4.98. ಓಕೆ, ಸೊ ಡಯಾಮೀಟರ್ that is equals to 4.98 cm. ಓಕೆ, ಸೊ 4.98 cm. get your point? so that is option D. okay, so option D is the correct answer. okay, so option D is the correct answer. am I right? yes, very good. option D is the correct answer. okay, ಅರೆ ಇದಕ್ಕೂ ಹಾಕಿಲ್ಲಲ್ಲ, ಇರಲಿ. next question. okay, so next question ನೋಡಿ. in some appropriate units, time t and position x, relation of a moving particle is given by t is equals to x square plus x plus x, the acceleration of the particle. ನೋಡಿ, acceleration of the particle ಅಂದಾಗ ಎರಡು ಫಾರ್ಮುಲಾ ಬರುತ್ತೆ. ಓಕೆ, ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, ಇದು ಯಾವಾಗ ಬರುತ್ತೆ ಸರ್, ವೆನ್. ಓಕೆ, ಸೊ ವೆನ್ ಫಂಕ್ಷನ್. ಓಕೆ, ಸೊ ಅಥವಾ ಫಂಕ್ಷನ್ v is the function of a time. ಇನ್ನೊಂದು ಬರುತ್ತೆ acceleration that is equals to v into dv divided by dx. ಸೊ ಇದು ಯಾವಾಗ ಬರುತ್ತೆ ಅಂದ್ರೆ v is the function of a position. ಓಕೆ, ಸೊ ಈ ಎರಡರಲ್ಲಿ ಯಾವ್ದು ಯೂಸ್ ಮಾಡ್ತೀರಾ, ಫಸ್ಟ್ ನೀವು ಟೈಮ್ ಡಿಪೆಂಡೆಂಟ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ವೆಲಾಸಿಟಿನ ಫೈಂಡ್ ಮಾಡ್ಕೋಬೇಕು. ವೆಲಾಸಿಟಿ ಬೇಕು, ಬಿಕಾಸ್ ಇಯರ್ ಡೈರೆಕ್ಟ್ ಆಗಿ ವೆಲಾಸಿಟಿ ಕೊಟ್ಟಿಲ್ಲ, ಪೊಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಸರ್ t is equals to x square plus x, so that is equals to ಸರ್ ಡಿಫರೆನ್ಸಿಯೇಷನ್ ಮಾಡಿ. ಸೊ ಡಿಫರೆನ್ಸಿಯೇಷನ್, ಓಕೆ, ಸೊ ದಟ್ ಇಸ್ ದ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ t ಏನಾಗುತ್ತೆ ಸರ್, dt divided by dt. ಸೊ x ಸ್ಕ್ವೇರ್ ಇದೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2x into dx divided by dt. ಸೊ ಪ್ಲಸ್ ಇದೇನಾಗುತ್ತೆ ಸರ್, ಇಟ್ ಇಸ್ dx divided by dt. ಓಕೆ ಸರ್, ಸೊ ಇದೇನಾಗುತ್ತೆ dt divided by dt 1 ಆಗುತ್ತೆ ಸರ್, ಇಟ್ ಇಸ್ 2x plus 1. ಯಾಕೆ ಅಂದ್ರೆ ಇದು dx divided by dt ನ ಬರ್ಕೋತಿದ್ದೀನಿ. and 1 that is equals to 2x plus 1. ಓಕೆ, ಸೊ ಇದೇನಾಗುತ್ತೆ ಸರ್ v, and v is equals to 1 divided by 2x plus 1. ಇಲ್ಲಿ ಇವಾಗ ವೆಲಾಸಿಟಿ ಸಿಕ್ತು. ಈ ವೆಲಾಸಿಟಿ ಯಾವ್ದ್ರದ್ದು ಫಂಕ್ಷನ್ ಇದೆ ಸರ್, ವೆಲಾಸಿಟಿ ಈಸ್, ಓಕೆ, ಸೊ ನೌ ಇಟ್ ಇಸ್ ವೆಲಾಸಿಟಿ ಈಸ್ ಫಂಕ್ಷನ್ ಆಫ್ ಅ ಪೊಸಿಷನ್. ಓಕೆ, ಸೊ ಇವಾಗ ನೀವು ನೋಡ್ಬೋದು ಟೈಮ್ ಇಲ್ಲ ಬಟ್ ಪೊಸಿಷನ್ ಇದೆ. ಓಕೆ, ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಸೊ ಆಕ್ಸಲರೇಷನ್ ದಟ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಸರ್ ಇಟ್ ಇಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ ಬಿಡ್ತೀನಿ. ಸೊ ವಿ ವ್ಯಾಲ್ಯೂ ಏನಿದೆ ಸರ್, ಇಟ್ ಇಸ್ 1 divided by 2x plus 1. ಓಕೆ, ಸೊ 2x plus 1 ಇಂಟು ಸೊ ಡಿ ಡಿವೈಡೆಡ್ ಬೈ ಡಿ ಎಕ್ಸ್. ಈ ವಿ ವ್ಯಾಲ್ಯೂನ ಯಾವ ತರ ಬರೀಬಹುದು ಸರ್, ಇಟ್ ಇಸ್ 2x ಸೊ ಪ್ಲಸ್ 1 ಮೈನಸ್ 1 ಅಂತ ಬರೀಬಹುದು, ಆ ಪವರ್ ಮೈನಸ್ 1 ಇದು ಮೇಲೆ ಹೋದ್ರೆ ಎಸ್ ಸರ್. ಸೊ ಇದನ್ನ ಏನಂತ ಬರೀಬಹುದು ಸರ್, ಇಟ್ ಇಸ್ 2x plus 1 ಸೊ ಮೈನಸ್ 1 ಅಂತ ಬರೀಬಹುದು. ಓಕೆ ಸರ್,
ಸೊ ಎ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಸೊ 1 ಡಿವೈಡೆಡ್ ಬೈ 2x ಪ್ಲಸ್ 1 ಓಕೆ ಎಸ್ ಸರ್ ಇಂಟು ಇಲ್ಲಿ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ -1 ಅಂತ ಆಗುತ್ತೆ ಅಂಡ್ ದಿಸ್ ಇಸ್ 2x ಪ್ಲಸ್ 1 ಪವರ್ -2 ಅಂತ ಆಗುತ್ತೆ ಇಂಟು 2 ಆಗುತ್ತೆ ಓಕೆ ಸೊ ಇಂಟು 2 ಇದನ್ನ ಓವರ್ ಆಲ್ ಆಗಿ ಸಿಂಪ್ಲಿಫಿಕೇಶನ್ ಮಾಡೋದು -1 ಇಂಟು 2 ಎಷ್ಟಾಗುತ್ತೆ ಸರ್ ಇಟ್ ಇಸ್ -2 ಇದನ್ನ ಕೆಳಗಡೆ ತಂದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 2x ಪ್ಲಸ್ 1 ಪವರ್ 3 ಅಂತ ಆಗುತ್ತೆ ಓಕೆ ಸರ್ ಪವರ್ 3 ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಯಾವ್ದಾಗುತ್ತೆ -2 2x ಪ್ಲಸ್ 1 ಓಕೆ -2 2x ಪ್ಲಸ್ 1 ಪವರ್ 3 ಯಾವುದು ಆಪ್ಷನ್ ಸಿ ಆಗುತ್ತೆ ಓಕೆ ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ವೆರಿ ಗುಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿಲಿ ನೆಕ್ಸ್ಟ್ ಕ್ವೆಶ್ಚನ್ ಎಸ್ ರೆಡಿ ಟು ಆನ್ಸರ್ ದಿಸ್ ಕ್ವೆಶ್ಚನ್ ಆರ್ ಯು ರೆಡಿ ದ ಕ್ವೆಶ್ಚನ್ ನೋಡಿ ಸಿಂಪಲ್ ಆಗಿ ಹೇಳಿದಾರೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ರೆಪ್ರೆಸೆಂಟ್ಸ್ ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವಿತ್ ದ ಪ್ರಾಪರ್ಟೀಸ್ ಆಫ್ ಲೈಟ್ ಶೋನ್ ಇಲ್ಲಿ ಇಂಟೆನ್ಸಿಟಿ ಕೊಟ್ಟಿದ್ದಾರೆ ಇಂಟೆನ್ಸಿಟಿ ಫ್ರೀಕ್ವೆನ್ಸಿ ಆಫ್ ಲೈಟ್ ಓಕೆ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಫೋಟೋ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ಲೈಟ್ and it is not depend upon frequency of light okay photoelectric current does not depends upon a frequency but it does depends upon intensity of light okay so intensity directly proportional ಆಗಿರುತ್ತೆ so therefore ನಿಮಗೆ frequency ಅನ್ನೋದು ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗುತ್ತೆ okay so d c and d eliminated and as photo current is directly proportional to the intensity so ಇಲ್ಲಿ ಇದು ರೈಟ್ ಆಗುತ್ತೆ okay so this is right ಆಗುತ್ತೆ this is wrong ಆಗುತ್ತೆ ಯಾಕೆ ಇಂಟೆನ್ಸಿಟಿ ಇನ್ಕ್ರೀಸ್ ಆದಂಗೆಲ್ಲ ಫೋಟೋ ಕರೆಂಟ್ ಸಹಿತ ಇನ್ಕ್ರೀಸ್ ಆಗಬೇಕು ಬಟ್ ಅಲ್ಲಿ ಇಂಟೆನ್ಸಿಟಿ ಇನ್ಕ್ರೀಸ್ ಆದ್ರೂ ಸಹಿತ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗ್ತಿಲ್ಲ ದೇರ್ ಫೋರ್ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್ ಸೊ ಇದರ ಪ್ರಕಾರ ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ ಸರ್ ಓನ್ಲಿ ಎ ಇಸ್ ಕರೆಕ್ಟ್ ಓಕೆ ಸೊ ಓನ್ಲಿ ಎ ಇಸ್ ಕರೆಕ್ಟ್ ಓಕೆ ಸೊ ಓನ್ಲಿ ಎ ಇಸ್ ಕರೆಕ್ಟ್ ಆಪ್ಷನ್ ಬಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನು ಹೇಳ್ತಾ ಇರೋದು ಇದು ಡೈರೆಕ್ಟ್ ಬೇಸ್ಡ್ ಕ್ವೆಶ್ಚನ್ ಓಕೆ ಡೈರೆಕ್ಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶ್ಚನ್ ಪ್ರಪೋರ್ಷನಾಲಿಟಿ ಬೇಸ್ ಮೇಲೆ ಯಾವ್ದ್ರಲ್ಲಿ ನ್ಯೂಕ್ಲಿಯಸ್ ಆಟಮ್ಸ್ ಅಂಡ್ ನ್ಯೂಕ್ಲಿಯೈ ಈ ಚಾಪ್ಟರ್ ಅಂತ ಕೇಳಿರೋದು A particle of mass m is moving around the origin. A particle of mass m is moving around the origin with a constant force F, pulling it towards the origin. If a Bohr's model is, ಎಲ್ಲಿ ಯೂಸ್ ಮಾಡ್ತೀವಿ Bohr's model? Atoms ಅಲ್ಲಿ, okay? Model is used to describe its motion. The radius of the nth orbit and the particle's speed v in the orbit depends upon n. Okay, so ಇಲ್ಲಿ n ಅಂತಂದ್ರೆ, okay, so that is n. Okay, so the mass ಕೊಟ್ಟಿದ್ರೆ ಸೊ ಇದರ ಪ್ರಕಾರ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನೋಡಿ ಸೊ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 2/3 ಅಂಡ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಪವರ್ 1/3 ಇದು ಎಲ್ಲಿದೆ ನೋಡಿ 2/3 ಅಂಡ್ 1/3 ಓಕೆ ಸೊ 2/3 ಅಂಡ್ 1/3 ಆರ್ 2/3 ಅನ್ನೋದು ಇದು ಒಂದು ಮಾತ್ರ ಇದೆ ಸೊ ಇದು ಇಲ್ಲ ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ದಟ್ ಇಸ್ ಆಪ್ಷನ್ ಡಿ ಓಕೆನಾ ಸೊ ಆಪ್ಷನ್ ಡಿ ಡೈರೆಕ್ಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶ್ಚನ್ ಓಕೆ ಸೊ ದಟ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೈಟ್ ವೆರಿ ಗುಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಎಸ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ ಕ್ವೆಶ್ಚನ್ ಏನು ಕೊಟ್ಟಿರೋದು ಎ ಫುಲ್ ವೇವ್ ರೆಕ್ಟಿಫೈರ್ ಅಂದ್ರೆ ಎರಡು ಡಯೋಡ್ಸ್ ಇದೆ ಓಕೆ ವಿತ್ ದ ಡಯೋಡ್ಸ್ D1 and D2 is shown in the figure if the input supply voltage input ಕೊಟ್ಟಿದ್ದಾರೆ 220 ವೋಲ್ಟ್ 220 sin omega t ಪ್ಲೇಸ್ ನಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಸರ್ 220 sin of 100 pi t ವೋಲ್ಟ್ then t is equals to 15 millisecond ಅಂತ ಕೊಟ್ಟಿದ್ದಾರೆ ಈ ಟೈಮ್ ನ ಸೊ 15 millisecond ಅಂದ್ರೆ 10 power minus 3 seconds ಅಂತ ಆಯ್ತು ಓಕೆ ಸರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟ್ ವಾಟ್ ಇಸ್ ದ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ನಮಗೆ ಪಾಸಿಟಿವ್ ಸೈಕಲ್ ಇದೆ ನೆಗೆಟಿವ್ ಸೈಕಲ್ ಇದೆ ಅಂತ ನೋಡೋಣ ಓಕೆ ನಾ ಇನ್ಪುಟ್ ವೋಲ್ಟೇಜ್ ಬಿಕಾಸ್ ಎ ಸಿ ಕ್ಯಾನ್ ಬಿ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ವೋಲ್ಟೇಜ್ ಕರೆಕ್ಟಾ ಎಸ್ ಸರ್ ಸೊ ಇಲ್ಲಿ ನಾನು ಇನ್ಪುಟ್ ವೋಲ್ಟೇಜ್ ನ ಕನ್ಸಿಡರ್ ಮಾಡ್ಕೋತೀನಿ ದಟ್ ಇಸ್ ವಿ ಇನ್ ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಆಫ್ ಒಮೆಗಾ ಟಿ ರೈಟ್ ಎಸ್ ಸರ್ ಇಲ್ಲಿ ಕೊಟ್ಟಿರೋ ವೋಲ್ಟೇಜ್ ನ ಕಂಪೇರ್ ಮಾಡ್ಕೋತೀನಿ ಇನ್ಪುಟ್ ವೋಲ್ಟೇಜ್ ದಟ್ ಈಸ್ ಈಕ್ವಲ್ಸ್ ಟು 220 ವೋಲ್ಟ್ ಅಂಡ್ ಸೈನ್ ಆಫ್ ಒಮೆಗಾದಲ್ಲಿ ಏನು ಕೊಟ್ಟಿದ್ದಾರೆ ಸರ್ ಇಟ್ ಇಸ್ 100 ಪೈ ಇಂಟು ಟಿ ಟಿ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ರೆ ಸರ್ ಇಟ್ ಇಸ್ 15 into 10 power minus 3 ಓಕೆ ಎಸ್ ಸರ್ ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ ಸರ್ ಇಟ್ ಇಸ್ 220 ವೋಲ್ಟ್ ಅಂಡ್ ಸೈನ್ ಆಫ್ 100 ಅಂಡ್ ಎಷ್ಟಾಗುತ್ತೆ ಸರ್ ಇಟ್ ಇಸ್ 1.5 ಆಗುತ್ತೆ ಓಕೆ ಸೊ 1.5 ಆಗುತ್ತೆ ಓಕೆ ಸೊ ಇದೇನಾಗುತ್ತೆ ಇದು ಓಕೆ ಸೊ ಟೋಟಲ್ ಇದು 3 ಪವರ್ ಮೈನಸ್ 3 ಹೋಗುತ್ತೆ ಸೊ ವಿ ದಟ್ ಈಸ್ ಈಕ್ವಲ್ಸ್ ಓಕೆ ಸೊ ವಿ ಇನ್ ಇನ್ಪುಟ್ ವೋಲ್ಟೇಜ್ ದಟ್ ಈಸ್ 220 ಸೈನ್ ಯಾವ ತರ ಬರೀಬಹುದು ಸೈನ್ ಆಫ್ 3 pi divided by 2 ಓಕೆ ಸೊ 3 pi divided by 2 ಇಲ್ಲಿ ಸೊ 3 pi divided by 2 ಅಂದ್ರೆ ಎಷ್ಟಾಗುತ್ತೆ 270 ಸೈನ್ 270 ಆಗುತ್ತೆ ನೆಗೆಟಿವ್ ಆಕ್ಸಿಸ್ ಓಕೆ ಸೊ ದಟ್ ಇಸ್ 220 ವೋಲ್ಟ್ ಓಕೆ ಸೊ 220 ವೋಲ್ಟ್ ಈ 220 ವೋಲ್ಟ್ ಅಂದ್ರೆ ನೆಗೆಟಿವ್ ಯಾವಾಗ ಆಗುತ್ತೆ ದಟ್ ಇಸ್ ರಿವರ್ಸ್ ಬಯಾಸ್ ಇದ್ದಾಗ ಓಕೆ ಸೊ ವೋಲ್ಟೇಜ್ ಕಂಡಕ್ಟಿಂಗ್ ಇನ್ ಅ ರಿವರ್ಸ್ ಬಯಾಸ್ ಓಕೆ ಸೊ ವೋಲ್ಟೇಜ್ ಯಾವಾಗ ಕಂಡಕ್ಟ್ ಆಗ್ತದೆ ನೆಗೆಟಿವ್ ಯಾವಾಗ ರಿವರ್ಸ್ ಬಯಾಸ್ ಸೊ ದೇರ್ ಫೋರ್ ಇಲ್ಲಿ ನೀವು ನೆಗೆಟಿವ್ ಅಂಡ್ ದಿಸ್ ಇಸ್ ಅ ಪಾಸಿಟಿವ್ okay negative and positive ಇಲ್ಲಿ negative and this is positive
ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ತಗೊಂಡಾಗ ನೆಗೆಟಿವ್ ಪಿ ಸೈಡ್ ಅಂಡ್ ಇದು ಪಾಸಿಟಿವ್ ಪಿ ಸೈಡ್ ಇದ್ರೆ ಏನಾಗುತ್ತೆ ಸರ್ ದಿಸ್ ಆಕ್ಟ್ಸ್ ಆಸ್ ಅ ರಿವರ್ಸ್ ಬಯಾಸ್ ಅಂಡ್ ದಿಸ್ ಆಕ್ಟ್ಸ್ ಆಸ್ ಅ ಫಾರ್ವರ್ಡ್ ಬಯಾಸ್ ಕರೆಕ್ಟಾ ಎಸ್ ಸರ್ ಸಿಂಪಲ್ ಆಗಿ ಹೇಳೋದಾದ್ರೆ D1 D2 ಬೋತ್ ಆರ್ ರಿವರ್ಸ್ ಬಯಾಸ್ ಇಲ್ಲ D1 is a forward bias and D2 is a reverse bias ಇಲ್ಲ ಉಲ್ಟಾ ಇದೆ D1 is a reverse bias D2 is a forward bias that is option C. So option C is the right answer. Okay, so option C is the right answer. So option C is the right answer. Very good. Next question ನೋಡಿ ಇಲ್ಲಿ ಕೊಟ್ಟಿರೋದು ಟೆಲಿಸ್ಕೋಪ್ ಅಲ್ಲ ಕೊಟ್ಟಿರೋ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು ಮೈಕ್ರೋಸ್ಕೋಪ್ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ ಎ ಮೈಕ್ರೋಸ್ಕೋಪ್ ಹ್ಯಾಸ್ ಅನ್ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಓಕೆ ಸೊ ದಿಸ್ ಇಸ್ ದ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ FO eyepiece of focal length that is 4 centimeter and the tube length that is L if the distance of a distinct vision that is D the magnifying in the microscope okay magnification in the microscope simple concept ಏನು ಗೊತ್ತಾ so magnification of microscope that is equals okay so that is equals to sir it is the F naught I mean ಇಲ್ಲಿ ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದಾದ್ರೆ ಓಕೆ ಸೊ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದಾದ್ರೆ ನೋಡಿ ಸೊ ದಟ್ ಈಸ್ so that is equals to L into D so divided by F naught and FE okay so this is the mathematical formula L value is sir it is a 40 and a distance that is 25 centimeter okay so divided by adeshide sir optical I mean focal length of objective that is a 2 for focal length of eyepiece that is 4 ಎಷ್ಟಾಗುತ್ತೆ ಸರ್ 4 10 ಓಕೆ ಸೊ ಎಷ್ಟಾಗುತ್ತೆ 5 1 5 ಓಕೆ 5 2 10 ಓಕೆ ರೈಟ್ ಸೊ 25 5 125 ಓಕೆ ಸೊ 25 so that is equals to 125 okay so that is 125 that is option C is the correct answer okay so option C is the correct answer very good option C is the correct answer okay so option C is the correct answer very good now let's move on to the next question ಏನು ಕೇಳ್ತಾರದು two identical point masses P and Q suspended from a two separate massless springs of a spring constant K1 and K2 respectively oscillates vertically okay vertical ಆಗಿ oscillate ಆಗ್ತದೆ okay if their maximum speed is the same maximum speed ನ ಕೊಟ್ಟಿದ್ದಾರೆ maximum speed is the same the ratio of AQ and AP of the amplitude that is AQ of mass Q to the amplitude AP of a mass P ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸೊ ಫಸ್ಟ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಮ್ಯಾಕ್ಸಿಮಮ್ ಸ್ಪೀಡ್ ನ ಯಾವ ತರ ಬರೀತೀವಿ ಸರ್ ಒಮೆಗಾ ಇಂಟು ಎ ರೈಟ್ ಎಸ್ ಸರ್ ಇಲ್ಲಿ ಸೊ ವೆಲಾಸಿಟಿ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಅ ಪಿ ಅಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಅ ಕ್ಯೂ ಸೊ ಬೋತ್ ಆರ್ ಸೇಮ್ ಒಮೆಗಾನ ಯಾವ ತರ ಬರೀಬಹುದು ಸರ್ ಒಮೆಗಾ ದಟ್ ಇಸ್ ಕೆ ಡಿವೈಡೆಡ್ ಬೈ ಏನಂತ ಬರೀಬಹುದು ಎಂ ಅಂತ ಬರೀಬಹುದು ಓಕೆ ಸೊ ಎಂ ಅಂತ ಬರೀಬಹುದು ಅಂಡ್ ಇಲ್ಲಿ ನೋಡಬಹುದು ಮಾಸಸ್ ಆರ್ ಐಡೆಂಟಿಕಲ್ ಪಾಯಿಂಟ್ ಮಾಸಸ್ ದೇರ್ ಫಾರ್ ಒಮೆಗಾ ದಟ್ ಈಸ್ ಈಕ್ವಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂಡರ್ ಸ್ಕ್ವೇರ್ ರೂಟ್ ಕೆ ರೈಟ್ ಎಸ್ ಸರ್ ಇಷ್ಟು ಆದ ಮೇಲೆ ನಾವೇನ್ ಬರೀಬಹುದು ಸರ್ ಇಟ್ ಇಸ್ ಒಮೆಗಾ ಪಿ ಅಂಡ್ ಎ ಕ್ಯೂ ಸೊ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಕ್ಯೂ ಅರೆ ರೇ ಉಲ್ಟಾ ಹಾ ಎ ಪಿ ಸೊ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಕ್ಯೂ ಇಂಟು ಎ ಕ್ಯೂ ಓಕೆ ಸರ್ ಇಷ್ಟಾದ ಮೇಲೆ ನಾವೇನ್ ಬರೀಬಹುದು ಸರ್ ಇಟ್ ಇಸ್ ಎ ಕ್ಯೂ ಓಕೆ ಸೊ ಎ ಕ್ಯೂ ಡಿವೈಡೆಡ್ ಬೈ ಎ ಪಿ ಓಕೆ ಸೊ ಎ ಕ್ಯೂ ಡಿವೈಡೆಡ್ ಬೈ ಎ ಪಿ ಇಷ್ಟು ಬರ್ಕೊಂಡ್ಮೇಲೆ ಸರ್ ಇಟ್ ಇಸ್ ಒಮೆಗಾ ಪಿ ಡಿವೈಡೆಡ್ ಬೈ ಒಮೆಗಾ ಕ್ಯೂ ರೈಟ್ ಸೊ ಇದನ್ನ ಪ್ರಕಾರ ನಾವೇನ್ ಬರೀಬಹುದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ yes sir this is kp so divided by root of kq right yes sir so kp ಏನಿದೆ ನೋಡಿ kp okay so kp ಇದು k1 ಇದೆ okay so kp ಏನಿದೆ sir it is under square root okay so under square root so kp ಅಂದ್ರೆ ಇದೇನಿದೆ sir it is k1 and kq ಏನಿದೆ sir it is a k2 so k1 divided by k2 okay so k1 divided by k2 okay so k1 divided by k2 ಎಲ್ಲಿದೆ k1 divided by k2 that is option E. So that is option A is the correct answer. Okay, so option A is the right answer. Am I right? So that is option A is the right answer. Okay, so option A is the right answer. Very good. Now let's move on to the next question. Okay, so next question ನೋಡಿ ಏನು ಹೇಳ್ತಿರೋದು a parallel plate capacitor made up of circular plates is being charged such that surface charge density on its plate is increasing at a constant rate with the time the magnetic field arising due to displacement current is ನೋಡಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಎಲ್ಲಿರುತ್ತೆ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮಧ್ಯೆ ಇರುತ್ತೆ ಬಟ್ ಇಲ್ಲಿ ಏನು ಕೇಳ್ತಿರೋದು ನಮಗೆ ಕೇಳ್ತಿರೋದು ಮ್ಯಾಗ್ನೆಟಿಕ್ ಓಕೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅರೈಸಿಂಗ್ ಡ್ಯೂ ಟು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಏನಾಗಿರುತ್ತೆ ಥ್ರೂ ಔಟ್ ದ ಸರ್ಕ್ಯೂಟ್ ಇರುತ್ತೆ ಓಕೆ ಸೊ ಕಂಡಕ್ಷನ್ ಕರೆಂಟ್ ಡ್ಯೂ ಟು ಕಂಡಕ್ಷನ್ ಕರೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪ್ರೆಸೆಂಟ್ ಡ್ಯೂ ಟು ವೇರಿಯೇಷನ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲೂ ಸಹಿತ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಿರುತ್ತೆ ಸೊ ಥ್ರೂ ಔಟ್ ದ ಸರ್ಕ್ಯೂಟ್ ಇರುತ್ತೆ ಅದರಿಂದ zero between the plates and non-zero outside illa zero at all places no constant between the plates and zero outside idunu saita illa
non-zero everywhere with a maximum at the imaginary cylindrical surface connecting periphery of a plates. Okay, so ಇದು ನಿಮಗೆ all throughout the circuit ಅಂತ ಹೇಳುತ್ತೆ. Okay, so that is option D is the correct answer. Okay, so option D is the correct answer. Okay, so that is option D is the right answer. Okay, so option D is the right answer. Done. Very good. Very good. Very good. Now let's move on to the next question. Next question ಏನು ಹೇಳ್ತಾರದು, an electric dipole with a dipole moment 5 into 10 power minus 6 coulomb meter is aligned with the direction of a uniform electric field. Along the direction ಅಂದ್ರೆ ಏನಾಗುತ್ತೆ, aligned with the direction of uniform electric field. That means theta is equals to 0 degree. Okay. Magnitude electric field is 4 into 10 power 5 Newton per coulomb. The dipole is then rotated through an angle. This is theta. So theta 2 ಅಂತ ಬರೀತೀನಿ. ಇದು initial angle. Okay. Now with respect to the electric field, the change in potential energy of the dipole. Okay. So change in potential energy of the dipole ಏನು ಬರೀತೀವಿ? ಆಗಿದೆ. Okay, fine. ನೋಡಿ, so change in potential energy. Okay, so change in potential energy. Okay. Sir, it is change in potential energy that is equals to, sir, it is a minus PE. Sir, it is a cos theta 2 minus cos theta 1. Okay, sir. So next simplification. Sir, minus P. P andre eshtiದೆ, sir, it is a 5 into 10 power minus 6. E, that is a 4 into 10 power plus 5. So bracket of cos theta 2, cos 60 and cos 0. Okay, so cos 0 degree. Okay, sir. So delta U that is equals to 5 4 20 into 10 power minus 1 into, so cos 60 that is 1 by 2, that is 1. ಎಷ್ಟಾಗುತ್ತೆ sir, delta U that is equals to minus 2 into ಇದು ಎಷ್ಟಾಗುತ್ತೆ sir, it is minus 1 minus 1 by 2. So minus of minus plus ಆಗುತ್ತೆ sir, it is a 2 get cancel 1. Okay, so final ಆಗಿ sir change in potential energy ಎಷ್ಟಾಗುತ್ತೆ sir, it is 1 joule. Okay, so 1 joule is the right answer. Okay, so option C is the correct answer. Option C is the right answer. Okay, right, very good, very good, very good. Now let's move on to the next question. Okay, so next question ಏನು ಸೇಮ್ ಬಂದಿಲ್ಲ ಆನ್ಸರು, that is option C is the correct answer. Okay, so option C is the right answer. Okay, now question number ಇಲ್ಲ, right, so de Broglie. So de Broglie. Okay, so de Broglie ಏನು ಹೇಳ್ತಾರೆ ಅದು, de Broglie wavelength of an electron orbiting in the n is equals to 2 states of hydrogen atom is the close to. Okay, so ಇಲ್ಲಿ de Broglie wavelength ಕೇಳ್ತಾರೆ ಅದು. So circumference of ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ n into lambda. Okay, so ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. So n is equals to ಎಷ್ಟಿದೆ sir, n is equals to 2. Okay sir, so it is a 2 pi r2, so that is equals to 2 into lambda. So 2 get cancel and r2 value ಯಾವ ತರ ಫೈಂಡ್ ಮಾಡ್ತೀವಿ, r2 value that is rn into n square. Okay, so n square ನ ಫೈಂಡ್ ಮಾಡ್ಕೊಂಡ್ರೆ rn. Okay, so r naught ಎಷ್ಟಿದೆ sir, it is 0.052 nanometer into n square ಎಷ್ಟಿದೆ 2 square. So r2 value that is equals to, okay, so 0.052 into 4. Okay, so r2 that is equals to, okay, so ಎಷ್ಟಾಗುತ್ತೆ so it is 0.052 into 4. Okay, so ಎಷ್ಟಾಗುತ್ತೆ 0.208 nanometer ಆಗುತ್ತೆ. Okay, so nanometer. Okay sir, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಲಿ ಎಲ್ಲೇ ಇಲ್ಲಿ sir, it is a lambda that is equals to pi r2. Okay, so pi value ಎಷ್ಟಾಗುತ್ತೆ sir, it is 3.14 into ಎಷ್ಟಾಗುತ್ತೆ sir, it is 0.208 nanometer. Okay, so nanometer. So ಇದನ್ನ 3.14 ಮಾಡಿದ್ರೆ 3.14 ಮಾಡಿದ್ರೆ 0.6 ಆಗುತ್ತೆ. Okay, so lambda that is equals to 0.65 nanometer. Okay, so nanometer. Okay, so that is lambda value. So this is the lambda value 0.67 approximate value. Okay, 0.67, that is option C. Option C is the right answer. Okay, very good. Now next question nodi, the sun rotates around its center once in a 27 days. What will be the period of revolution if the sun we are expand to the twice its a present radius without any external influence? Assume the sun to be a sphere of a uniform density. ನೋಡಿ, ಇದು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀರಾ, ಕೆಪ್ಲರ್ಸ್ ಲಾ ಆಫ್ ಪೀರಿಯಡ್ ಯೂಸ್ ಮಾಡ್ತೀರಾ ಅಥವಾ ಆಂಗ್ಯುಲರ್ ಮೂಮೆಂಟ್ ನ ಯೂಸ್ ಮಾಡ್ತೀರಾ? ಸೊ ಇಲ್ಲಿ ನೀವು ಕೆಪ್ಲರ್ಸ್ ಲಾನ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೊಟ್ಟಿರೋದು ಯಾವುದು, ಸನ್ ರೊಟೇಟ್ಸ್, ಸನ್ ಬಗ್ಗೆ ಮಾತಾಡ್ತಾರೆ, ಪ್ಲಾನೆಟ್ ಬಗ್ಗೆ ಅಲ್ಲ. ಸನ್ ರೊಟೇಟ್ಸ್ ಅಬೌಟ್ ಆಕ್ಸಿಸ್ ಅಂದ್ರೆ ನೀವು ಯು ಹ್ಯಾವ್ ಟು ಕನ್ಸಿಡರ್ ದಟ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ, ನಥಿಂಗ್ ಬಟ್ ಆಂಗ್ಯುಲರ್ ಮೊಮೆಂಟಮ್. ಈ ಆಂಗ್ಯುಲರ್ ಮೊಮೆಂಟಮ್ ಏನಾಗುತ್ತೆ, ಸೊ ಇಲ್ಲಿ ಫಸ್ಟ್ ಆಂಗ್ಯುಲರ್ ಮೊಮೆಂಟಮ್ ಅನ್ನು ಅದು ಕಾನ್ಸ್ಟೆಂಟ್ ಆಗುತ್ತಾ, ಫಸ್ಟ್ ಕೇಸ್ ಮತ್ತೆ ಸೆಕೆಂಡ್ ಕೇಸು. ಸೊ ಫಸ್ಟ್ ಕೇಸ್ನಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಏನಾಗುತ್ತೆ ಸರ್, ಐ ಒಮೆಗಾ. ಓಕೆ ಸರ್, ಐ ಒಮೆಗಾ. ಓಕೆ ಸರ್, ಐ ಒಮೆಗಾ ಆ್ಯಂಡ್ ಇದು ಸಹಿತ I2 ಒಮೆಗಾ 2. ಓಕೆನಾ? ಎಸ್ ಸರ್, ಎಸ್ ಸರ್. ಓಕೆನಾ? ಫಸ್ಟ್ ಒನ್ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಯಾವುದು, ಸ್ಪಿಯರ್ದು. ಇವಾಗ ಸನ್ ಯಾವ ತರ ಇರುತ್ತೆ, ಸಾಲಿಡ್ ಸ್ಪಿಯರ್. ಸಾಲಿಡ್ ಸ್ಪಿಯರ್ ಅಂದ್ರೆ ಏನು ಬರುತ್ತೆ ಸರ್, ಇಟ್ ಇಸ್ 2 ಟೈಮ್ಸ್ ಆಫ್ ಎಮ್ 2/5 ಸರ್, ಇಟ್ ಇಸ್ ಎಮ್ ಆರ್ ಸ್ಕ್ವೇರ್ ಇಂಟು ಒಮೆಗಾ. ಓಕೆ, ಸೊ ಒಮೆಗಾ ಅಂದ್ರೆ ಏನಾಗುತ್ತೆ
Sir, omega that is 2 pi divided by T1. Okay, yes sir, this is one. And the next one, illenagate, sir, it is 2 by 5 mr2. Okay, so r2 square into 2 pi divided by T2. Okay, yes sir, time period. Done sir. ಇಲ್ಲಿ ನೀವು ನೋಡಬಹುದು 2 by 5 get cancel and uniform density ಅಂದ್ರೆ mass and mass get cancel and 2 pi get cancel. ಮಿಕ್ಕಿದಷ್ಟು sir it is r1 square so divided by T1 that is equals to sir it is r2 square so divided by T2. Okay na? Yes. ಇಲ್ಲಿ ನೆಕ್ಸ್ಟ್ ಏನಂತರದು ಟ್ವೈಸ್ ಇಟ್ಸ್ ಅ ಪ್ರೆಸೆಂಟ್ ರೇಡಿಯಸ್ r2 ಏನಾಗುತ್ತೆ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ ಏನು ಬರಿಬೇಕು ಇವಾಗ ವಾಟ್ ವಿಲ್ ಇಸ್ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಸೊ T2 ನ ಫೈಂಡ್ ಮಾಡಬೇಕು ಸೊ T2 ನ ಫೈಂಡ್ ಮಾಡಬೇಕಂದ್ರೆ ಸರ್ ಇಟ್ ಇಸ್ r2 so divided by r1 whole square so into T1. Okay, so into T1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, yes sir, T2 that is equals to, okay, so r2 ಏನಾಗಿದೆ 2 ಟೈಮ್ಸ್ ಅಂತ ಆಗಿದೆ. ಓಕೆ, so 2 ಟೈಮ್ಸ್ ಆಫ್ r1 so divided by r1 whole square into T1. Fine, yes sir, T2 that is equals to so 2 square into T1. T1 ಎಷ್ಟಾಗುತ್ತೆ ಸರ್ T1 27 days. ಓಕೆ, so 27 days. So T2 that is equals to 4 27. ಓಕೆ, so T2 that is equals to 4 28 8 8. ಓಕೆ, ಸೊ 8 ಅಲ್ಲಿಂದ 2. ಓಕೆ, ಸೊ 10 ಆಗುತ್ತೆ. ಸೊ 108 ಡೇಸ್. ಓಕೆ, ಸೊ 108 ಡೇಸ್. ಓಕೆ, ಸೊ 108 ಡೇಸ್ ಇಷ್ಟು ಡೇಸ್ ಬೇಕಾಗುತ್ತೆ. ಓಕೆ, ಸೊ 108 ಡೇಸ್. ಓಕೆ, ಸೊ ಆಪ್ಷನ್ A is the right answer. Okay, so option A is the right answer. Very good. Now let's move on to the next one. Yes, ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಹೇಳ್ತೀನಿ ನೋಡಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಓಕೆ, ಏನು ಮಾಡಬೇಕು, ಪವರ್ಸ್ ಇಂಟು ಪರ್ಸೆಂಟೇಜ್ ಅಷ್ಟೇ. Powers into percentage. What is the trick here? Here you have to use the trick power into percentage. Okay, so power into percentage ಅಷ್ಟೇ. ಇಷ್ಟು ಮಾಡ್ಕೊಂಡ್ರೆ that's done case. Okay, power into percentage. ಈಗ ನಮಗೆ ಕೇಳ್ತಿರೋದು percentage error in a quantity P. Okay, so percentage error in a quantity P. Okay, so delta P divided by P into 100 that is equals to, ಇಲ್ಲಿ ಎಷ್ಟಿದೆಪ್ಪ ಸರ್ A B C D ಇದೆ. ಫಸ್ಟ್ A ಪವರ್ ಎಷ್ಟಿದೆ ಸರ್ ಇಟ್ ಇಸ್ 3. ಪರ್ಸೆಂಟೇಜ್ ಆಫ್ ಎ ಎಷ್ಟಿದೆ ಸರ್ ಪರ್ಸೆಂಟೇಜ್ ಆಫ್ ಎ ದಟ್ ಇಸ್ 1%. ಓಕೆ ಸರ್, ಪ್ಲಸ್ ಬಿ ಪವರ್ ಎಷ್ಟಿದೆ ಸರ್ 2. ಪರ್ಸೆಂಟೇಜ್ ಎಷ್ಟಿದೆ 2ಗೆ ಸರ್ ಇಟ್ ಇಸ್ 3%. ಓಕೆ ಸರ್, ಸೊ ಪ್ಲಸ್ ಸಿ ಪವರ್ ಎಷ್ಟಿದೆ ಸರ್ ಇಟ್ ಇಸ್ 1 ಇಂಟು ಪರ್ಸೆಂಟೇಜ್ ಎಷ್ಟಿದೆ ಸರ್ ಇಟ್ ಇಸ್ 2. ಓಕೆ ಸರ್, 2% ಡನ್. ಪ್ಲಸ್ ಡಿ ಪವರ್ ಎಷ್ಟಿದೆ ಸರ್ ಇಟ್ ಇಸ್ ಅಂಡರ್ ಸ್ಕ್ವೇರ್ ಇದೆ 1/2 ಅಂತ ಬರೀಬಹುದು. ಓಕೆ, ಸೊ 1/2 ಪರ್ಸೆಂಟೇಜ್ ಎಷ್ಟಿದೆ ಸರ್ ಪರ್ಸೆಂಟೇಜ್ ದಟ್ ಇಸ್ 4%. ಓಕೆ, ಸೊ 4% ಇದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 3% ಪ್ಲಸ್ 6% plus, okay, so 2% plus, so 2%, okay, so plus 2%. ಎಷ್ಟಾಗುತ್ತೆ ನೋಡಿ ಸರ್ ಇಟ್ ಇಸ್ a total 13% ಆಯ್ತು. ಓಕೆ, ಸೊ ಟೋಟಲ್ 13% is the right answer. ಅಷ್ಟು ಸಿಂಪಲ್. ಓಕೆ, ಸೊ 13% that is option D. ಡನ್. ಓಕೆನಾ, ಸೊ ಈ ಡಿ ಹೆಂಗೆ ಸರ್ ಇದು 1/2 ಅಂದ್ರೆ ಈ ರೂಟ್ ಏನಂತ ಬರೀತಾರೆ ಸರ್ ಇಟ್ ಇಸ್ 1/2 ಅಂತ ಬರೀತಾರೆ. ಸೊ ಪವರ್ ಏನಿದೆ 1/2 ಅದಕ್ಕೆ ಇಲ್ಲಿ ಪವರ್ 1/2 ಅಂತ. ಓಕೆ, that is option D. Okay, so that is option D is the right answer. Very good. Now let's move on to the next question. Okay, so next question, yes, the next question ನೋಡಿ ಇದು ಸ್ವಲ್ಪ ಜಾಸ್ತಿ ಇದೆ. The plate of a parallel plate capacitor are separated by D. Two slabs of a different dielectric constant K1 K2 with the thickness 3/2 D/2 respectively are inserted in a capacitor. Due to this, the capacitance becomes 2 times of a larger when there is nothing between the plates. If a K1 is equals to 1.25 times of a K2, then value of a K1 is 2 ಅಂತ ಕೇಳ್ತಾರೆ. ನೋಡಿ ಸಿಂಪಲ್ ಆಗಿ ನಿಮಗೆ ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಸೊ ನಿಮಗೆ ಬರ್ದು ತೋರಿಸ್ತೀನಿ. ಓಕೆನಾ, ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸರ್ ಈ ತರ ಇದೆ ಅನ್ಕೊಳ್ಳಿ. ಓಕೆ, ಸೊ ಈ ತರ ಇದ್ದಾಗ ದೇರ್ ಇಸ್ ನಥಿಂಗ್. ಓಕೆ, ಸೊ ಇವಾಗ ಕೆಪಾಸಿಟನ್ಸ್ ಎಷ್ಟಿದ್ದು ಸೊ ಲೆಟ್ಸ್ ಎ C0 ಸರ್ ಇಟ್ ಇಸ್ A epsilon naught D. ಓಕೆ, ಸೊ A epsilon D. ಇವಾಗ ಸೇಮ್ ಅರೇಂಜ್ಮೆಂಟ್. ಓಕೆ, ಸ್ವಲ್ಪ ಇದನ್ನ ಈ ಕಡೆ ಸಮೀಪ ಬರೀತೀನಿ. ದೇರ್ ಇಸ್ ನಥಿಂಗ್. ಓಕೆ, ಸೊ ವೆನ್ ದೇರ್ ಇಸ್ ನಥಿಂಗ್. ಓಕೆ ಸರ್, ಇವಾಗ ಸೇಮ್ ಕೆಪಾಸಿಟರ್. ಓಕೆ, ಸೊ ಸೇಮ್ ಕೆಪಾಸಿಟರ್ನ ಇದರ ಮಧ್ಯೆ. ಓಕೆ, ಸೊ ಇದರ ಮಧ್ಯೆ ಸೇಮ್ ಡಿಸ್ಟೆನ್ಸ್. ಓಕೆ, ಸೊ ಸ್ವಲ್ಪ ಇದು ಕಮ್ಮಿ ಬರ್ತಿದ್ದೀನಿ ಬಿಕಾಸ್ ಸ್ಪೇಸ್ ಇರಲ್ಲ ಅಂತೇಳಿ. ಓಕೆನಾ, ಎಸ್ ಸರ್. ಇವಾಗ ಇದರಲ್ಲಿ 2 ಡೈಎಲೆಕ್ಟ್ರಿಕ್ ಸ್ಲಾಬ್ನ ಇಡ್ತಾ ಇದ್ವಿ. ಓಕೆ, ಸರ್ ಡೈಎಲೆಕ್ಟ್ರಿಕ್ ಸ್ಲಾಬ್ನ ಇಡ್ತಾ ಇದ್ವಿ ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಒನ್, ಇದೊಂದು ಇನ್ನೊಂದು ಈ ಕಡೆ. ಸೊ ಈ ತರ ಇಟ್ಕೊಳ್ಳೋಣ. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ಡೈಎಲೆಕ್ಟ್ರಿಕ್ ಸ್ಲಾಬ್ 1 and this is the dielectric slab 2 and this is the dielectric slab ಇಲ್ಲಿ ಏನಿಲ್ಲ ಅಂತ. ಓಕೆ, ಸೊ ಫಸ್ಟ್ ಒನ್ I'll write it as a K1 and the second one this is the K2, but still the distance is same. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಸೊ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಓಕೆ, ಸೊ ವಾಟ್ ಇಸ್ ದಟ್ ಡಿಸ್ಟೆನ್ಸ್?
So it is total distance d only. Okay, so total distance d only. And ನೀವು ನೋಡಿ ಇದರದ್ದು ಡಿಸ್ಟೆನ್ಸ್ ಎಷ್ಟಿದೆ ಸರ್? ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ t1 and this is t2. ಓಕೆ, and this is a t3. ಓಕೆ, ಸೊ ಮಧ್ಯದಲ್ಲಿ ಏನಿದೆಯಲ್ಲ ದಟ್ ಇಸ್ t3. ಇವಾಗ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ t1 ಏನಿದೆ, t1 ದಟ್ ಇಸ್ 3 ಡಿವೈಡೆಡ್ ಬೈ 3d ಡಿವೈಡೆಡ್ ಬೈ 8. ಓಕೆ, ಸರ್ t2 ಎಷ್ಟಿದೆ ಸರ್? ಇಟ್ ಇಸ್ d by 2. ಓಕೆ, ಸರ್ d by 2. ಓಕೆ, ಆ್ಯಂಡ್ t3 ಓಕೆ, ಸೊ ಇದು ಏನಾಗುತ್ತೆ ಸರ್? ಇಟ್ ಇಸ್ 8 ಡಿವೈಡೆಡ್ ಬೈ d ಡಿವೈಡೆಡ್ ಬೈ 8 ಅಂತ ಆಗುತ್ತೆ. ಇದರದ್ದು ವ್ಯಾಲ್ಯೂ ಎಷ್ಟು? 8 d ಡಿವೈಡೆಡ್ ಬೈ 8 ಅಂತ ಆಗುತ್ತೆ. ಇಫ್ ಯು ಆಡ್ ಆಲ್ ದೀಸ್ 3 ಯು ವಿಲ್ ಗೆಟ್ ಅ d only. ಓಕೆ, ಸೊ ಇಫ್ ಯು ಆಡ್ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ಅ d only. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಇವಾಗ ಇದರದ್ದು ಕೆಪಾಸಿಟೆನ್ಸ್ ಎಷ್ಟಾಗ್ತಿದೆ ಅಂತ ಹೇಳಿದ್ರೆ ಸರ್ cm ದಟ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ c0. c0 ಏನಕ್ಕೆ ಇವರು ಹೇಳ್ತಿರೋದೇನು? That the capacitance becomes 2 times larger when there is nothing between the plates. Nothing between the plates ಅಂದ್ರೆ ಎಷ್ಟಿತ್ತು? c0. ಇವಾಗ 2 ಟೈಮ್ಸ್ ಆಗಿದೆ. ಕರೆಕ್ಟಾ? ಎಸ್ ಸರ್. ಇವಾಗ ನಾನೇನು ಮಾಡ್ತೀನಿ ಸರ್? ಇಟ್ ಇಸ್ ದ cm ದಟ್ ಇಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ a epsilon naught. ಸೊ all divided by ಸರ್ ಇಟ್ ಇಸ್ d1 plus d2 ಓರೆ. ಓಕೆ, ಸೊ ದಟ್ ಇಸ್ t1 plus t2. ಓಕೆ, ಸೊ ದಟ್ ಇಸ್ t1. ಓಕೆ, ಸೊ ಟೋಟಲ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ t1 plus t2. ಓಕೆ, ಸೊ ಪ್ಲಸ್ t3. ಓಕೆ, ಸೊ ಥಿಕ್ನೆಸ್ ಅಂತ ಹೇಳ್ತಾನೆ. cm ದಟ್ ಈಸ್ ಈಕ್ವಲ್ಸ್ ಟು ಓಕೆ, ಸೊ a epsilon naught. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. t1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3 ಡಿವೈಡೆಡ್ ಬೈ ಓಕೆ, ಹಾಂ ಇಲ್ಲಿ ಆಕ್ಚುಲಿ t1 t2 t3 ಇದೆಯಲ್ಲ, ಇಲ್ಲಿ t1 t2 ಥಿಕ್ನೆಸ್ t1 t2 t3 ಏನಿದೆಯಲ್ಲ, ಸೊ ಇದು t1 t2 t3 ನ ಯಾವ ತರ ಬರೀಬೇಕು ಅಂತಂದ್ರೆ ಸೊ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಇದು ಟೋಟಲ್ ಆಗಿ d ಬರಬೇಕು. ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಇಸ್ a epsilon naught. ಎಸ್ ಸರ್. ಸೊ ಟೋಟಲ್ d1 ಪ್ಲಸ್ d2 ಸೊ ಪ್ಲಸ್ d3. ಓಕೆ, ಸೊ ಇಲ್ಲಿ ನಿಮಗೆ ಏನು ಬರೀತೀವಿ ಅಂತಂದ್ರೆ ಇಲ್ಲಿ ನಾರ್ಮಲ್ ಆಗಿ ಸೊ ಇಲ್ಲಿ t1 ಡಿವೈಡೆಡ್ ಬೈ k1 ಅಂತ ಬರುತ್ತೆ. ಸೊ t1 ಡಿವೈಡೆಡ್ ಬೈ k1 ಸೊ a epsilon naught ಸೊ all divided by ಸರ್ t1 ಡಿವೈಡೆಡ್ ಬೈ k1 ಪ್ಲಸ್ t2 ಡಿವೈಡೆಡ್ ಬೈ k2 ಸೊ ಪ್ಲಸ್ t3. ಓಕೆ, ಸೊ t3 ಅಂತಂದ್ರೆ ಏನಿರುತ್ತೆ ಅದನ್ನ ಬರೆಯೋದು. ಓಕೆ, ಎಸ್ ಸರ್. ನೆಕ್ಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 2 ಟೈಮ್ಸ್ ಆಫ್ c0 and this is a epsilon naught so all divided by t1 value sir it is 3d divided by okay so 3d divided by 8 k1 so plus d divided by okay so d divided by 2 so k2 so plus ಏನಿದೆ 8 divided by 8 okay so d divided by 8 okay ನಾ yes sir ನಾ ಏನು ಮಾಡ್ತೀನಿ multiply and divide by 4 ಮಾಡ್ತೀನಿ okay so multiply and divide by 4 ಮಾಡ್ತೀನಿ right so ಇವಾಗ ಏನಾಗುತ್ತೆ ಇಲ್ಲಿ sir it is a epsilon naught so divided by ಏನು ಕಾಮನ್ ಆಗಿರುತ್ತೆ ನೋಡಿ ಏನು ಕಾಮನ್ ಆಗಿರುತ್ತೆ ಸೊ 2 ಇಂಟು 4 2 8 ಆಗುತ್ತೆ ಓಕೆ ಸೊ 8 ಆಗುತ್ತೆ ಇಲ್ಲಿ ನೀವು 8 ನ ಕಾಮನ್ ಆಗಿ ತಗೋಬಹುದು ಓಕೆ ಸೊ ಇಲ್ಲಿ ಕಾಮನ್ ಆಗಿ ತಗೊಂಡ್ರೆ ಎಷ್ಟಾಗುತ್ತೆ ಇಲ್ಲಿ ಸೊ ಇಲ್ಲಿ 8 ಮತ್ತೆ ಡಿ ಓಕೆ ಸೊ ಡಿ ಡಿವೈಡೆಡ್ ಬೈ 8 ಅನ್ನೋದು ಕಾಮನ್ ಆಗುತ್ತೆ ಓಕೆ ಸೊ ಡಿ ಡಿವೈಡೆಡ್ ಬೈ 8 ಕಾಮನ್ ಆಗಿಬಿಡುತ್ತೆ ಇವಾಗ ಮಿಕ್ಕಿದಷ್ಟು ಸರ್ ಇಟ್ ಇಸ್ 3 ಬೈ ಕೆ ಸ k1 ಸ ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ ಸರ್ ಇಟ್ ಇಸ್ ಡಿ ಆಲ್ರೆಡಿ ತೊಗೊಂಡಿದ್ವಿ ಸರ್ ಇಟ್ ಇಸ್ 4 ಡಿವೈಡೆಡ್ ಬೈ k2 ಓಕೆ ಸರ್ 4 ಡಿವೈಡೆಡ್ ಬೈ k2 ಇಲ್ಲಿ 8 ಡಿವೈಡೆಡ್ ಅಂದ್ರೆ 1 ಆಗುತ್ತೆ ಓಕೆ ಸೊ ಎಸ್ ಸರ್ ಇಷ್ಟ ಆಯ್ತಾ ಎಸ್ ಸರ್ ಇದಷ್ಟು ನೋಡಿ ಸೊ ಇದನ್ನ ನೋಡ್ಕೊಂಡ್ರೆ ಏನಾಗುತ್ತೆ ಸಿ ನಾಟ್ ಅಂತ ಆಗುತ್ತೆ ಓಕೆ ಸೊ 2 ಟೈಮ್ಸ್ ಆಫ್ ಸಿ ನಾಟ್ ದಟ್ ಈಸ್ ಈಕ್ವಲ್ಸ್ ಟು ಸಿ ನಾಟ್ so all divided by sir it is the 1 by 8 so bracket of 3 times of a k1 and plus next to 4 divided by k2 ಇದೆ so ಈ k2 ನ ಯಾವ ತರ ಬರಿಬಹುದು sir it is a k1 that is equals to 1.25 ಇದೆಲ್ಲ so k2 so k2 ನ ಯಾವ ತರ ಬರಿಬಹುದು so k2 ನ ಯಾವ ತರ ಬರಿಬಹುದು ಅಂತಂದ್ರೆ ಇಲ್ಲಿ 4 ಅಥವಾ 5 ಯಾವುದು ಬರಿಬಹುದು 4 by 5 by 4 ಅಂತ ಬರಿಬಹುದಾ let me check 5 by 4 ಅಂತ ಬರಿಬಹುದಾ so 5 by 4 ಹಾ 5 by 4 ಅಂತ ಬರೀಬಹುದು ಇದನ್ನ ಓಕೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 5 by 4 ಸೆಕ್ k2 ಅಂತ ಬರೀಬಹುದು ಓಕೆ ಸರ್ ಇವಾಗ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸೊ k1 ಆಯ್ತಾ ಎಸ್ ಸರ್ ಸೊ 4 ಟೈಮ್ಸ್ ಆಫ್ ಓಕೆ ಸೊ ದಟ್ ಇಸ್ ದ 4 ಟೈಮ್ಸ್ ಆಫ್ ಓಕೆ ಸೊ ದಟ್ ಇಸ್ ದ 4 ಐ ಮೀನ್ ಇಲ್ಲಿ ಎಷ್ಟು ಉಳಿತು ಸರ್ ಇಟ್ ಇಸ್ ದ 4 ಟೈಮ್ಸ್ ಆಫ್ ಡಿವೈಡೆಡ್ ಬೈ ಸೊ k2 ವ್ಯಾಲ್ಯೂ ಯಾವ ತರ ಬರೀತೀರಾ ಸರ್ ಇಟ್ ಇಸ್ ಕ್ಯಾನ್ ಬಿ ರಿಟನ್ ಆಸ್ ಓಕೆ ಸೊ k2 ದಟ್ ಇಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ k1 ಡಿವೈಡೆಡ್ ಬೈ 5 ಓಕೆ ಎಸ್ ಸರ್ ಇದು ನಾನು ಬರೆದ್ರೆ k2 ನ ಬರೆದ್ರೆ ದಟ್ ಇಸ್ ದ 4 ಟೈಮ್ಸ್ ಆಫ್ ಓಕೆ ಸೊ 4 ಟೈಮ್ಸ್ ಆಫ್ ಸೊ ದಿಸ್ ಇಸ್ ದ k1 ಡಿವೈಡೆಡ್ ಬೈ 5 ಓಕೆ ಸರ್ ಪ್ಲಸ್ 1 ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಓಕೆ ಸೊ c0 ಗೆಟ್ ಕ್ಯಾನ್ಸಲ್ ನೆಕ್ಸ್ಟ್ ಸ್ಲೈಡ್ಗೆ ಹೋದ್ರೆ ಓಕೆ ನೆಕ್ಸ್ಟ್ ಸ್ಲೈಡ್ಗೆ ಹೋದ್ರೆ ಸರ್ ಇಟ್ ಇಸ್ ದ 2 ಟೈಮ್ಸ್ ಆಫ್ 1 ಸೊ ಮಿಕ್ಕಿದ್ದು ಎಷ್ಟಾಗುತ್ತಲ್ಲ ಸೊ ಮಿಕ್ಕಿದ್ದು ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ 8 ಅಂದ್ರೆ ಮೇಲ್ಗಡೆ 8 ಹೋಗುತ್ತೆ ಓಕೆ ಸೊ 8 ಸೊ ಇಂಟು 8 ಓಕೆ ಸೊ ಬ್ರಾಕೆಟ್ ಆಫ್ ಎಷ್ಟು ಉಳಿತಲ್ಲ ಸರ್ 3 ಡಿವೈಡೆಡ್ ಬೈ k1 ಓಕೆ ಸೊ 3 ಡಿವೈಡೆಡ್ ಬೈ k1 ಸೊ 3 divided by k1
ಸೊ ಪ್ಲಸ್ ನೆಕ್ಸ್ಟ್ ಯಾವುದು 4 ಗೆಟ್ ಕ್ಯಾನ್ಸಲ್ ಆಗುತ್ತಾ? ಎಸ್ ಸರ್, 4 ಗೆಟ್ ಕ್ಯಾನ್ಸಲ್ ಆಗುತ್ತೆ. 5 ಡಿವೈಡೆಡ್ ಬೈ K1. ಓಕೆ ಸರ್, 5 ಡಿವೈಡೆಡ್ ಬೈ K1 ಸ ಪ್ಲಸ್ 1. ಓಕೆ, ಸೊ ಇದನ್ನ ಸಿಂಪ್ಲಿಫಿಕೇಶನ್ ನೋಡಿದ್ರೆ 2 1 2 2 2 4. ಓಕೆ, ಸ 3 ಡಿವೈಡೆಡ್ ಬೈ 8 ಸ K1 ಸ ಪ್ಲಸ್ 5 ಡಿವೈಡೆಡ್ ಬೈ K1 ಸ ಪ್ಲಸ್ 1 ದಟ್ ಈಸ್ ಈಕ್ವಲ್ಸ್ ಟು 4. ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 3 ಡಿವೈಡೆಡ್ ಬೈ K1 5 ಡಿವೈಡೆಡ್ ಬೈ K1 ಸೊ ದಟ್ ಈಸ್ ಈಕ್ವಲ್ಸ್ ಟು 4 1. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 3. ಓಕೆ ಸರ್, ಸೊ ನಾ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರಬಹುದು ಸರ್? ಇಟ್ ಇಸ್ 3K1 ಸ ಪ್ಲಸ್ 5K1 ಸ ಡಿವೈಡೆಡ್ ಬೈ K1 ಸ್ಕ್ವೇರ್ ಸೊ ದಟ್ ಈಸ್ ಈಕ್ವಲ್ಸ್ ಟು 3. ಎಷ್ಟಾಗುತ್ತೆ ದೋಸ್ ಸರ್? ಇಟ್ ಇಸ್ 3K1 ಸೊ ಡಿವೈಡೆಡ್ ಬೈ K1 ಸ್ಕ್ವೇರ್ ಸೊ ದಟ್ ಈಸ್ ಈಕ್ವಲ್ಸ್ ಟು 3. ಸೊ 1K1 ಗೆಟ್ ಕ್ಯಾನ್ಸಲ್ ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ K1 ದಟ್ ಈಸ್ ಈಕ್ವಲ್ಸ್ ಟು 8 ಡಿವೈಡೆಡ್ ಬೈ 3. 8 ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟು ಬರುತ್ತೆ ಸರ್? 8 ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ಸ್ ಟು 2.66 ಅಂತ ಬರುತ್ತೆ. So 2.66 is the your right answer. Okay, so 2.66 is the dielectric constant value. Okay, so 2.66 is the right answer. Okay, so 2.66 is the right answer. Got my point? Okay na? Clear? ಯಾರೆಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದಿರಲ್ಲ, ಅರ್ಥ ಮಾಡ್ಕೊಳ್ರು, ಹಂಗೆಲ್ಲ ಮಾಡಬೇಡ್ರಿ. ಸೊ ಯಾವ್ದು ಆನ್ಸರ್ ಇವಾಗ ಸರ್? ಇಟ್ ಈಸ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್, ವೆರಿ ಗುಡ್. Now, let's move on to the next question. Okay, so next question gona. Yes, next question. ಏನು ಹೇಳ್ತಾರೆ ಅದರಲ್ಲಿ ಸರ್? ನೆಕ್ಸ್ಟ್ ಕ್ವಶನ್ ಅಲ್ಲಿ a ball of mass 0.5 kg is dropped from a height of 40 meter. The ball hits the ground and rises to the height of 10 meter. The impulse imparted to the ball during the collision. Okay, so simple nodili. So first so P1 that is equals to M1. Okay, so M1 into V1 and the next one P2. ಸೊ ದಟ್ ಈಸ್ ಈಕ್ವಲ್ಸ್ ಟು M2 ಇಂಟು V2. ಓಕೆ ಸರ್, ಇಲ್ಲಿ ನಿಮಗೆ ಮಾಸ್ ಕೊಟ್ಟಿದ್ದಾರೆ, ಹೈಟ್ ಸಹ ಕೊಟ್ಟಿದ್ದಾರೆ, ಬಟ್ ಸ್ಪೀಡ್ ಅನ್ನೋದು ಕೊಟ್ಟಿಲ್ಲ. ಓಕೆ, ಸೊ ಸ್ಪೀಡ್ ಅನ್ನೋದು ಕೊಟ್ಟಿಲ್ಲ, ಅದಕ್ಕೆ ಹಿಯರ್ ಟೈಮ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಯು ಕ್ಯಾನ್ ಕನ್ಸಿಡರ್ ಇಕ್ವೇಷನ್ಸ್ ಆಫ್ ಮೋಷನ್. ಓಕೆ, ಸೊ ಯು ಸ್ಕ್ವೇರ್ ಪ್ಲಸ್ 2gh. ಓಕೆ, ಇಲ್ಲಿ ಡ್ರಾಪ್ಡ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ 0 ಅಂದ್ರೆ ಸೊ ದಟ್ ಈಸ್ ಈಕ್ವಲ್ಸ್ ಟು V1. ಓಕೆ, ಸೊ V ಸ್ಕ್ವೇರ್ ಅಥವಾ V ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ 2gh ಅಂತ ಬರೀಬಹುದು. ಇವಾಗ V1 ಅಂತ ಬರೀತೀನಿ. V1 ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ 2 ಟೈಮ್ಸ್ ಆಫ್ gh1 ಅಂತ ಬರೀಬಹುದು. ಸೊ V1 ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್. ಓಕೆ, ಸೊ 2 ಇಂಟು ಎಷ್ಟಿದೆ 9.8 ಇಂಟು ಫಸ್ಟ್ ಒನ್ ಎಷ್ಟಿದೆ 4. ಓಕೆ, ಸೊ 40. ಇದನ್ನೆಲ್ಲ ನೋಡ್ಕೊಂಡ್ರೆ ಸರ್ 2 ಇಂಟು ಓಕೆ, ಸೊ 2 ಇಂಟು 9.8 ಇಂಟು 40 ಎಷ್ಟಾಗುತ್ತೆ? 784 ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಆಚೆ ತೊಗೊಂಡ್ರೆ ಎಷ್ಟಾಗುತ್ತೆ? V1 ದಟ್ ಈಸ್ ಈಕ್ವಲ್ಸ್ ಟು 28 ಮೀಟರ್ ಪರ್ ಸೆಕೆಂಡ್. ಓಕೆ ಸರ್, ಅಂಡ್ ದ ನೆಕ್ಸ್ಟ್ ಒನ್ ಏನು ಮಾಡ್ಬೋದು ಸರ್? ಇಟ್ ಇಸ್ ಅ V2 ಅಂದರೆ ದಟ್ ಇಸ್ 2 ಟೈಮ್ಸ್ ಆಫ್ 2gh2. ಓಕೆ, ಸೊ V2 ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ 2 ಇಂಟು 9.8 ಇಂಟು 10 ಎಷ್ಟಾಗುತ್ತೆ? ಇಟ್ ಈಸ್ 9.8 ಅಂದರೆ 98. ಓಕೆ, ಸೊ 2 ಇಂಟು 9.8 ಇಂಟು 10. ಓಕೆ, ಸೊ ಎಷ್ಟಾಗುತ್ತೆ? 196. ಓಕೆ, 196 ಇಂಟು 1 ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ 4. ಓಕೆ, ಸೊ V2 ದಟ್ ಈಸ್ ಈಕ್ವಲ್ಸ್ ಟು 14. ಓಕೆ, ಸೊ 14 ಮೀಟರ್ ಪರ್ ಸೆಕೆಂಡ್. ಓಕೆ ಸರ್, ಇವ್ ನೋಡಿ P1. ಸೊ P1 ಎಷ್ಟಾಗುತ್ತೆ ಸರ್? ಸರಿ, P1 ಅಂದರೆ ಏನೋ P2 P1 ಬರೆದಿದ್ದೆ. P2 ಸೊ P2 ಎಷ್ಟಾಗುತ್ತೆ? 14 ಇಂಟು 0.5. ಓಕೆ, ಸೊ 0.5 ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 7. ಓಕೆ, ಸೊ 7 ನ್ಯೂಟನ್ ಸೆಕೆಂಡ್. ಓಕೆ, ಸೊ 7 ನ್ಯೂಟನ್ ಸೆಕೆಂಡ್ ಆ್ಯಂಡ್ ದ ನೆಕ್ಸ್ಟ್ 28 ಇಂಟು 0.5. ಓಕೆ, ಸೊ 28 0.5 ಎಷ್ಟಾಗುತ್ತೆ? 14. ಓಕೆ, ಸೊ 14 ನ್ಯೂಟನ್ ಪರ್ ಸೆಕೆಂಡ್. ನೋಡಿ, ಫಸ್ಟ್ ಇನಿಷಿಯಲ್ ಯಾವ ಥರ ಬರುತ್ತೆ ಸರ್? ಇನಿಷಿಯಲಿ ಡೌನ್ವರ್ಡ್, ಆಮೇಲೆ ಅಪ್ವರ್ಡ್, ಬಟ್ ಅಷ್ಟು ಹೈಟ್ ಹೋಗಲ್ಲ. ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂದ್ರೆ ಏನಾಗುತ್ತೆ ಸರ್? ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ನಥಿಂಗ್ ಬಟ್ ಇಂಪಲ್ಸ್. ಓಕೆ, ಸೊ ಇಂಪಲ್ಸ್ ಬಗ್ಗೆ ಗೊತ್ತಲ್ಲ ಸರ್? ಇಂಪಲ್ಸ್ ದಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಶಾರ್ಟ್ ಇಂಟರ್ವಲ್. ಓಕೆ, ಸೊ ಫೋರ್ಸ್ ಇಂಟು ಶಾರ್ಟ್ ಟೈಮ್ ಇಂಟರ್ವಲ್. ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ ಫೈನಲ್ ಮೊಮೆಂಟ್ ಎಷ್ಟಿದೆ ಸರ್? ಇಟ್ ಇಸ್ 7 ಮೈನಸ್ ಸೊ ಮೈನಸ್ 14 ಎಷ್ಟಾಗುತ್ತೆ ಸರ್? ಮೈನಸ್ ಆಫ್ ಮೈನಸ್ ಏನಕ್ಕೆ? ಡೈರೆಕ್ಷನ್ ಆಸ್ ಅಪೋಸಿಟ್. ಸೊ 21 ಜೂಲ್. ಓಕೆ, ಸೊ 21 ನ್ಯೂಟನ್ ಸೆಕೆಂಡ್ ಅಂತ ಬರೀಬಹುದು. ಓಕೆ, ಸೊ ನ್ಯೂಟನ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ 21 ನ್ಯೂಟನ್ ಸೆಕೆಂಡ್ ಅಥವಾ kg ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಓಕೆ, ಸೊ ನ್ಯೂಟನ್ ಸೆಕೆಂಡ್ ದಟ್ ಈಸ್ 21 ನ್ಯೂಟನ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ 21 ನ್ಯೂಟನ್ ಸೆಕೆಂಡ್. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ KVL ಅಥವಾ KCL ಯೂಸ್ ಮಾಡಬೇಕು. ಓಕೆ, ಸೊ ಯಾವ್ದನ್ನ ಯೂಸ್ ಮಾಡ್ತೀರಾ? ಕಿರ್ಚಾಫ್ ರೂಲ್ ಅಥವಾ ಕಿರ್ಚಾಫ್ ಲಾನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, AB is the part of electrical circuit. AB is the part of electrical circuit. The potential difference VA minus VB at the instant when a current is I is equals to 2 ampere and increasing at a rate of 1 ampere per second. You know, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಪಾತ್. ಓಕೆ, ಸೊ ಪಾತ್ ಈ ಡೈರೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ಪಾತ್ ಯಾವ್ದನ್ನ ಯೂಸ್ ಮಾಡ್ತೀರಾ ಸರ್? ಇಟ್ ಇಸ್ KVL ಯೂಸ್ ಮಾಡಿ. ಓಕೆ, ಸೊ KVL.
ಸೊ ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಎ. ಓಕೆ ಸೊ ವಿ ಎ ಅಲಾಂಗ್ ದ ಡೈರೆಕ್ಷನ್ ಅಂದ್ರೆ ನೆಗೆಟಿವ್ ಆಗಿಬಿಡುತ್ತೆ. ಸೊ ಎಲ್ ಇಂಟು ಡಿ ಐ ಡಿವೈಡೆಡ್ ಬೈ ಡಿ ಟಿ. ಓಕೆ ಸೊ ಇ ಎಮ್ ಎಫ್ ಆಗುತ್ತಲ್ಲ, ಸಾರಿ ಇ ಎಮ್ ಎಫ್. ವಾಟ್ ಇಸ್ ದಟ್ ಇ ಎಮ್ ಎಫ್? ನಿಮ್ಗೆ ಗೊತ್ತಿರೋ ಪ್ರಕಾರ ಸರ್ ಇಟ್ ಈಸ್ ಮೈನಸ್ ಎಲ್ ಸೊ ಡಿ ಐ ಡಿವೈಡೆಡ್ ಬೈ ಡಿ ಟಿ ಮಾಡ್ತಾರೆ, ರೈಟ್? ಎಸ್ ಸರ್. ಆ್ಯಂಡ್ ದ ನೆಕ್ಸ್ಟ್ ಇಲ್ಲಿ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಎಷ್ಟಾಗಿದೆ ಸರ್? ಇಟ್ ಇಸ್ -5. ಓಕೆ, ಇಲ್ಲಿ ರೆಜಿಸ್ಟರ್ ಇದೆ. ರೆಜಿಸ್ಟರ್ ಅಂತಂದ್ರೆ ಏನಾಗುತ್ತೆ ಸರ್? ಇಟ್ ಇಸ್ ಐ ಇಂಟು ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ಓಕೆ ಸೊ ವಿ ಇಸ್ ಈಕ್ವಲ್ಸ್ ಟು ಐ ಎಷ್ಟಿದೆ ಸರ್? ಐ ಇಂಟು ಆರ್. ಓಕೆ ಸೊ ಐ ಇಂಟು ಆರ್. ಓಕೆ ಸೊ ಮೈನಸ್ ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ ಅಂತ ಬರುತ್ತೆ. ಓಕೆ, ಸಬ್ಸ್ಟಿಟ್ಯೂಟ್ ಇನ್ ದ ವ್ಯಾಲ್ಯೂಸ್. ವಿ ಬಿ ವಿ ಎ ದಟ್ ಈಸ್ ಈಕ್ವಲ್ಸ್ ಟು ಎಲ್ ವ್ಯಾಲ್ಯೂ ಎಷ್ಟಿದೆ ಸರ್? ಎಲ್ ವ್ಯಾಲ್ಯೂ ದಟ್ ಈಸ್ 1 ಹೆನ್ರಿ. ಓಕೆ ಸೊ ಅಂಡ್ ಡಿ ಐ ಡಿವೈಡೆಡ್ ಬೈ ಡಿ ಟಿ ಆಂಪಿಯರ್ 1 ಆಂಪಿಯರ್ per second, that is 1 minus 5. So minus I value ಎಷ್ಟಿದೆ sir? It is a 2. Resistance that is 2, that is equals to VB. Okay sir. So VA that is equals to sir, it is minus 1 minus 5 minus 2 into 2, that is a 4, that is equals to VB. Okay, yes sir. So VA that is minus 10 ಆಗುತ್ತೆ. So that is equals to VB. ನಮಗೆ ಬೇಕಾಗಿರೋದು VA minus VB. Okay, so VA minus VB. ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಈ ಕಡೆ ಹೋದ್ರೆ ಪ್ಲಸ್ 10 ವೋಲ್ಟ್. ಓಕೆ ಸೊ ಪ್ಲಸ್ 10 ವೋಲ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಪ್ಲಸ್ 10 ವೋಲ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಪ್ಲಸ್ 10 ವೋಲ್ಟ್ ಅಂತ ಬರುತ್ತೆ. ಸೊ ಪ್ಲಸ್ 10 ವೋಲ್ಟ್ ದಟ್ ಇಸ್ ಆಪ್ಷನ್ ಎ. ಓಕೆ ಸೊ ಪ್ಲಸ್ 10 ವೋಲ್ಟ್ ದಟ್ ಇಸ್ ಆಪ್ಷನ್ ಎ. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ. A body weight, okay, so body weighs a 48 Newton on a surface of the earth. The gravitational force experienced by the body due to earth at a height equals to 1/3 ಅಂತ ಹೇಳ್ತಾರೆ. Okay, so height equals to ಯಾವ್ದು ಬರುತ್ತೆ? 1/3. height equals to 1/3 of the radius. Okay, so 1/3 of the radius. ಇದರ ಪ್ರಕಾರ ಹೇಳಿದ್ರೆ what is the height ಬಗ್ಗೆ ಹೇಳ್ತಾರೆ. ಓಕೆ, height ಬಗ್ಗೆ ಅಂತಂದ್ರೆ that is gh that is equals to gs the bracket of h plus. Okay, so that is h plus r. Okay, so that is h plus r ಅಥವಾ r plus h ಅಂತಾನು ಬರೆಯಬಹುದು. Okay, so r plus h. So r plus h power whole. Okay, so whole square. So gh that is equals to, ಇಲ್ಲಿ ನಾನು m ನ ಮಲ್ಟಿಪ್ಲೈ ಮಾಡ್ತೇನೆ. So m into gh that is equals to m into gs. So that is divided by, sir it is r plus h ಎಷ್ಟಿದೆ sir? It is r divided by 3. Okay, so r divided by 3. Okay, so r divided. Okay, so ಇಲ್ಲಿ ನಿಮಗೆ 1 divided by ಅಂತ ಬರುತ್ತಲ್ಲ. So r ಇಲ್ಲಿ h ಅಂದ್ರೆ ಎಷ್ಟಾಗುತ್ತೆ? h 1 ಪ್ಲಸ್ ಅಂತ ಬರ್ಕೋಬಹುದು. ಓಕೆ, ಸೊ ದಿಸ್ ಇಸ್ 1 ಪ್ಲಸ್ ಈ ಥರನೂ ಬರ್ಕೋಬಹುದು. ಓಕೆ, ಸೊ 1 ಪ್ಲಸ್ ಓಕೆ ಸೊ h ಡಿವೈಡೆಡ್ ಬೈ r ಅಂತ ಬರ್ಕೋಬಹುದು. ಓಕೆ, ಸೊ h ಡಿವೈಡೆಡ್ ಬೈ r. ಓಕೆ, ಎಸ್ ಸರ್, ಹೋಲ್ ಸ್ಕ್ವೇರ್. ಫೈನ್, ಎಸ್ ಸರ್. ಇದೇನಾಗುತ್ತೆ? ಸೊ ವೇಟ್ ಆಫ್ ದ ಬಾಡಿ ಎಟ್ ಅ ಹೈಟ್, ವೇಟ್ ಆಫ್ ದ ಬಾಡಿ ಆನ್ ದ ಸರ್ಫೇಸ್ ಡಿವೈಡೆಡ್ ಬೈ, ಸೊ ಎಷ್ಟಾಗುತ್ತೆ ಇಲ್ಲಿ r ಅಂತಂದ್ರೆ, ಸೊ ಇಲ್ಲಿ ಎಗರೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ 1. ಓಕೆ, ಸೊ ದಿಸ್ ಇಸ್ 1. ಓಕೆ, ಸೊ r ಗೆಟ್ ಕ್ಯಾನ್ಸಲ್. 3 4 ಆಗುತ್ತೆ. ಸೊ 4/3. ಸೊ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ಸರ್? ಇಟ್ ಈಸ್ 3 ಡಿವೈಡೆಡ್ ಬೈ, ಓಕೆ ಸೊ ದಟ್ ಈಸ್ 9 ಆಗುತ್ತೆ. ಸೊ ದಿಸ್ ಇಸ್ ಬರೀತೀನಿ. ಸೊ ವೇಟ್ ಆನ್ ದ ಸರ್ಫೇಸ್ ಸೊ ಡಿವೈಡೆಡ್ ಬೈ 4 4 16 3 3 9. ಓಕೆ, ಎಸ್ 9 ಡಿವೈಡೆಡ್ ಬೈ 16 ಇಂಟು ಎಷ್ಟಾಗಿದೆ? ಅದು 48. ಓಕೆ, ಸೊ 48. ಸೊ 4 4 16 4 1 4 4 2 8 4 1 4 4 3 12 9 3 27. ಓಕೆ, ಸೊ ವೇಟ್ ಅಟ್ ಅ ಹೈಟ್ ಎಷ್ಟಾಗುತ್ತೆ? 9 3 27. ಓಕೆ, ಸೊ 27 ನ್ಯೂಟನ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅ 27 ನ್ಯೂಟನ್. ಓಕೆ, ಸೊ ದಟ್ ಈಸ್ 27 ನ್ಯೂಟನ್. ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬರೋ, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿಲೆ, ಎ ಫೋಟಾನ್ ಅಂಡ್ ಅನ್ ಎಲೆಕ್ಟ್ರಾನ್ ಹ್ಯಾವ್ ದ ಸೇಮ್ ಎನರ್ಜಿ ಇ. ದ ರೇಷಿಯೋ ವೇವ್ ಲೆಂತ್ ಆಫ್ ಫೋಟಾನ್ ಅಂಡ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಫೈಂಡ್ ಮಾಡಬೇಕು ಆಫ್ ದೇರ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಓಕೆ, ಸೊ ಫಸ್ಟ್ ಫೋಟಾನ್. ಸೊ ಫೋಟಾನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ವೇವ್ ಲೆಂತ್ ಆಫ್ ಫೋಟಾನ್ ದಟ್ ಈಸ್ ಈಕ್ವಲ್ಸ್ ಟು ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸಾರಿ, ಎಚ್ ಸಿ ಡಿವೈಡೆಡ್ ಬೈ ಅಥವಾ ಎಚ್ ಡಿವೈಡೆಡ್ ಬೈ ಪಿ. ಓಕೆ, ಸೊ ಎಚ್ ಡಿವೈಡೆಡ್ ಬೈ ಪಿ, ರೈಟ್? ಎಸ್ ಅನ್ನು ಶಿಷ್ಟತಾನ ಫೈಂಡ್ ಮಾಡಿರೋದು. ಎಸ್ ಸರ್. ಸೊ ನೆಕ್ಸ್ಟ್ ಎಚ್ ಡಿವೈಡೆಡ್ ಬೈ ಇನ್ ಟರ್ಮ್ಸ್ ಆಫ್ ಯಾವ್ದು ಬರುತ್ತೆ ಸರ್? ಇಟ್ ಇಸ್ 2m ಇಂಟು ಇ. ಓಕೆ, ಸೊ ಲ್ಯಾಂಬ್ಡಾ ಆಫ್ ದಟ್ ಇಸ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅಂದ್ರೆ ಏನು ಬರುತ್ತೆ ಸರ್? ಇಟ್ ಇಸ್ ಎಚ್ ಪ್ರಕಾರ ಮಾಡ್ಕೊಂಡ್ರೆ, ಸೊ ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸೊ ಇಲ್ಲಿ ಲ್ಯಾಂಬ್ಡಾ ಇ ದಟ್ ಈಸ್ ಈಕ್ವಲ್ಸ್ ಟು ಎಚ್ ಸಿ ಡಿವೈಡೆಡ್ ಬೈ ಇ. ಓಕೆ, ಎಸ್ ಸರ್. ಇವಾಗ ನಾವು ಫೈಂಡ್ ಮಾಡ್ಕೋಣ. ಏನು ಸರ್ ಇಲ್ಲಿ ಕೇಳಿರೋದು? ಲ್ಯಾಂಬ್ಡಾ ಫೋಟಾನ್, ವೇವ್ ಲೆಂತ್ ಆಫ್ ಫೋಟಾನ್ ಡಿವೈಡೆಡ್ ಬೈ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್. ಓಕೆ, ರೈಟ್ ಸರ್. ಇಷ್ಟ ಆದ್ಮೇಲೆ ಓಕೆ, ಸೊ ದಟ್ ಈಸ್ ಅ ಫೋಟಾನ್ ಅಂಡ್ ಎಲೆಕ್ಟ್ರಾನ್ ಹ್ಯಾವ್ ಅ ಸೇಮ್ ಎನರ್ಜಿ. ಓಕೆ, ಫೈನ್, ಸೇಮ್ ಎನರ್ಜಿ ಇದೆ. ಸೊ ಇಲ್ಲಿ ಏನಾಗುತ್ತೆ ಸರ್? ಇಟ್ ಈಸ್ ಲ್ಯಾಂಬ್ಡಾ ಫೋಟಾನ್. ಓಕೆ, ಸೊ ಲ್ಯಾಂಬ್ಡಾ ಫೋಟಾನ್ ಅಂತಂದ್ರೆ, ಓಕೆ, ಸೊ ಇದರ ಪ್ರಕಾರ ಓಕೆ, ಸೊ ದಿಸ್ ಇಸ್ ಫಾರ್ ಅ ಫೋಟಾನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ ಅ ಫೋಟಾನ್ and this is for a electron. Okay, so this is for electron. Okay, so this is for a electron. Okay, so photon ಗೆ ಏನು ಬಂತು ಸರ್? photon ಗೆ
ಸರ್ HC ಡಿವೈಡೆಡ್ ಬೈ E. ಓಕೆ ಆ್ಯಂಡ್ ಎಲೆಕ್ಟ್ರಾನಿಕ್ ಅಂತ ಕ್ಯಾನ್ಸಲ್ ಮಾಡ್ಕೊಂಡಾಗ ಏನಾಗುತ್ತೆ ಸರ್ ಇಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ ಸರ್ 2 ಟೈಮ್ಸ್ ಆಫ್ ME ಸರ್ ಡಿವೈಡೆಡ್ ಬೈ H. EH ಗೆಟ್ ಕ್ಯಾನ್ಸಲ್ ಆಗುತ್ತೆ ಅಂಡರ್ ಸ್ಕ್ವೇರ್ ರೂಟ್ 2ME ಡಿವೈಡೆಡ್ ಬೈ E ಅಂತಿದೆ ರೈಟ್. ಸೊ ಇಲ್ಲಿ C ಇದೆ. ಓಕೆ ಸೊ ದಿಸ್ ಇಸ್ C. ಓಕೆ ಸೊ C ಇದೆ. C ಇದ್ದಾಗ ಓಕೆ ಸೊ 1 ಡಿವೈಡೆಡ್ ಬೈ 1 ಸೆಕೆಂಡ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಫೋಟಾನ್. ಓಕೆ ಸೊ 1 ಸೆಕೆಂಡ್ ಸ್ವಲ್ಪ ಎಡ್ವರ್ಟ್ ಆಗ್ತದೆ. 1 ಸೆಕೆಂಡ್ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲಿ ಕೊಟ್ಟಿರೋದು ಫೋಟಾನ್ಗೆ ಎನರ್ಜಿ ಮಾತ್ರ ಇರುತ್ತೆ. ಓಕೆ ಸೊ ಫೋಟಾನ್ಗೆ ಎನರ್ಜಿ ಮಾತ್ರ ಇರುತ್ತೆ. ಓಕೆ ಸೊ ಫೋಟಾನ್ ಎನರ್ಜಿ ಏನಾಗುತ್ತೆ ಸರ್ ಇಟ್ ಈಸ್ HC ಡಿವೈಡೆಡ್ ಬೈ ಲ್ಯಾಂಬ್ಡಾ ರೈಟ್. ಸೊ ವೇವ್ ಲೆಂತ್ ಆಫ್ ಫೋಟಾನ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಈಸ್ HC ಡಿವೈಡೆಡ್ ಬೈ E. ಓಕೆ ಸರ್. ಅದೇ ವೇವ್ ಲೆಂತ್ ಆಫ್ ಪಾರ್ಟಿಕಲ್ ಅಂತ ಅಂದಾಗ ದಟ್ ಈಸ್ H ಡಿವೈಡೆಡ್ ಬೈ P. ಓಕೆ ಸೊ H ಡಿವೈಡೆಡ್ ಬೈ ಬಿಕಾಸ್ ಮೊಮೆಂಟಮ್ ಪಾರ್ಟಿಕಲ್ದು ಮೊಮೆಂಟಮ್ ಇರುತ್ತಲ್ಲ ಸೊ ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ME. ಓಕೆ ಎಸ್ ಸರ್. ಇವಾಗ ಲ್ಯಾಂಬ್ಡಾ ಆಫ್ ಫೋಟಾನ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಆಫ್ ಎಲೆಕ್ಟ್ರಾನ್. ಓಕೆ ಎಸ್ ಏನಾಗುತ್ತಲ್ಲಿ ಸರ್ ಇಟ್ ಈಸ್ HC ಡಿವೈಡೆಡ್ ಬೈ E. ಓಕೆ ಸರ್ ಇಂಟು ಫೋಟಾನ್ಗೆ ನೆಕ್ಸ್ಟ್ ಒನ್ ಏನಾಗುತ್ತೆ ಸರ್ ಇಟ್ ಈಸ್ ರೆಸಿಪ್ರೋಕಲ್ ಕನ್ಸಿಡರ್ ಮಾಡ್ಕೊಂಡಾಗ ಸರ್ ಇಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ ಸೊ 2M ಡಿವೈಡೆಡ್ ಬೈ ಓಕೆ ಸೊ HC ಡಿವೈಡೆಡ್ ಬೈ ಓಕೆ ಸೊ HC ಡಿವೈಡೆಡ್ ಬೈ H get cancel. Okay, so photon and electron. Okay, so photon ಏನಿದೆ HC divided by E. Electron ಏನಿದೆ H inversely proportional. Okay, so C. Okay, so C that is equals. Okay, so C that is equals to under square root. So it is a 2M that is equals to E square. Okay, so E square get cancel. So lambda P that is lambda E that is equals to C under square root. Okay, so under square root 2M divided by E. Okay, so 2M divided by E. ಯಾವ್ದು ಬರುತ್ತೆ ಡಿ. ವೆರಿ ಗುಡ್ ಡಿ. ಓಕೆ ಸೊ ಡಿ ಬರುತ್ತೆ ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ನೆಕ್ಸ್ಟ್ ಕ್ವಶನ್. ಎಸ್ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಇದು ಅಗೇನ್ ಇಟ್ ಇಸ್ ಅ ಬ್ರಿವೆಸ್ಟರ್ ಆಂಗಲ್. ಓಕೆ ಸೊ ಬ್ರಿವೆಸ್ಟರ್ ಆಂಗಲ್ ಏನಿದೆ ಸರ್ ಇಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ 1.73 ಇದೆ. ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ √3. Okay, unpolarized light of a beam traveling in the air is incident on a medium of refractive index 1.73 at a Brewster angle then. So Brewster angle andre that is tan theta is equals to refractive index that is √3. We got to know that as theta is equals to √3 ಯಾವುದು ಬರುತ್ತೆ 60 ಡಿಗ್ರಿ ಬರುತ್ತೆ. ಓಕೆ ಸೊ 60 ಡಿಗ್ರಿ ಇದು ಎಲಿಮಿನೇಟೆಡ್. ನಮ್ಗೆ ಉಳಿದಿರೋದು ಎರಡೇ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಸೊ ರಿಫ್ಲೆಕ್ಟೆಡ್ ಲೈಟ್ ಈಸ್ ಕಂಪ್ಲೀಟ್ಲಿ ಪೋಲರೈಸ್ಡ್ ಅಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಕ್ಲೋಸ್ ಟು 60 ಡಿಗ್ರಿ. It is a possible. And the next one, both reflected ray and transmitted light are perfectly polarized with the angle of reflection and refraction close to the 60 degree and 30 degree respectively. ಇಲ್ಲಿ ನೋಡಿ both reflected and transmitted light are perfectly polarized ಅಂತ ಹೇಳ್ತಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ ಸೊ ಓನ್ಲಿ ರಿಫ್ಲೆಕ್ಟೆಡ್ ಲೈಟ್ ಆಗುತ್ತೆ. ಓಕೆ ಸೊ ಓನ್ಲಿ ರಿಫ್ಲೆಕ್ಟೆಡ್ ಲೈಟ್ polarized at an angle reflection is close to the 60 degree. Okay, close to the 60 degree. That is option B. Okay, so that is option B is the right answer. Okay, so option B is the right answer. Very good. Now, let's move on to the next question. Yes. Next question nodili. The kinetic energy of two similar cars A and B are 100 joule and 225 joule respectively. On applying a brakes, a car A stops under 1000 meter and a car B stops 1500 meter. FA and FB are the forces applied by the brakes on a car A and B respectively. Then ratio of FA and FB is 2 ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಮೂವಿಂಗ್ ಅಂತಂದ್ರೆ ಯಾವ್ದು ಬರುತ್ತೆ ಕೈನೆಟಿಕ್ ಎನರ್ಜಿ? ವರ್ಕ್ ಎನರ್ಜಿ ಥಿಯರಂ ಪ್ರಕಾರ. ಓಕೆ ಸೊ ವರ್ಕ್ ಎನರ್ಜಿ ಥಿಯರಂ ಪ್ರಕಾರ ನಾವು ನೋಡ್ಕೊಂಡ್ರೆ ಸೊ ವರ್ಕ್ ಅಂದ್ರೆ ಏನು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ. ಅಂಡ್ ಇಲ್ಲಿ ಕೈನೆಟಿಕ್ ಎನರ್ಜಿ ಆಲ್ರೆಡಿ ಕೊಟ್ಟಿದ್ದಾರೆ ಕೈನೆಟಿಕ್ ಎನರ್ಜಿ. ಸೊ ಫೈನಲ್ ಆಗಿ ಏನಾಗುತ್ತೆ ಸರ್? ಫೈನಲ್ ಆಗಿ ಏನಾಗುತ್ತೆ ನಿಮಗೆ ಕೈನೆಟಿಕ್ ಎನರ್ಜಿ ಅನ್ನೋದು 0 ಆಗುತ್ತೆ ಬಿಕಾಸ್ ಕಮಿಂಗ್ ಟು ದ ರೆಸ್ಟ್. ಇಲ್ಲಿ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಕೈನೆಟಿಕ್ ಎನರ್ಜಿ ಅಂತ ಬರ್ಕೋತೀನಿ. ಓಕೆ ಸರ್. ಸರ್ ಇಲ್ಲಿ ನಾನು ಬರ್ಕೊಂಡ್ರೆ ಸರ್ ಫೋರ್ಸ್ ಆನ್ ಎ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆನ್ ಎ. So force on B that is the displacement on B. Okay, so KA divided by KB. Okay, so KA ಎಷ್ಟಿದೆ stops at ಎಷ್ಟಿದೆ ಅದು 100 joule and B that is the 225. Okay, so force A so divided by force B into SA that is 1000, FB that is 1500. So that is equals to 100 divided by 225. Okay, yes sir. And you ನೋಡ್ಕೊಳ್ಳಿ ಸರ್ E2 zeros gone and E10 gone. ಓಕೆ ಎಸ್ ಸರ್. ಮಿಕ್ಕಿದ್ದಷ್ಟು ಸರ್ ಇಲ್ಲಿ 15 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರು. ಓಕೆ ಸೊ 15 into 10 divided by 225. ಓಕೆ ಸೊ 225 ಸೊ ಡಿವೈಡೆಡ್ ಬೈ 15 ಎಷ್ಟಾಗುತ್ತೆ
ಸರ್ 15 ಆಗುತ್ತೆ. ಓಕೆ, ಸೊ ದಟ್ ಇಸ್ 10 ಡಿವೈಡೆಡ್ ಬೈ 15. ಎಷ್ಟಾಗುತ್ತೆ? 5 2 10, 5 3 15, 2/3 ಅಂತ ಆಗುತ್ತೆ. ಓಕೆ, ಸೊ ರೈಟ್ ಆನ್ಸರ್ ದಟ್ ಇಸ್ 2/3. So 2/3, that is option C is the correct answer. Okay, so option C is the right answer. Option C is the right answer. Okay, so option C is the right answer. Very good. Now let's move on to the next question. Next question. Yes, that's it. Okay, so that's it. So NEET exam 2026. Okay, so NEET exam 2026. Idu already solve madidi. Already it is done. Okay, so already it is done. Okay, so already it is done. ನೀವು ಏನು ಮಾಡಬೇಕು? ವಾಚ್ ಪೇಪರ್ ಡಿಸ್ಕಷನ್. ಓಕೆ, ಸೊ ವಾಚ್ ಪೇಪರ್ ಡಿಸ್ಕಷನ್. ಓಕೆ, ಸೊ ಪೇಪರ್ ಡಿಸ್ಕಷನ್ನ ನೋಡಿ. ಓಕೆ, ಸೊ ಪೇಪರ್ ಡಿಸ್ಕಷನ್ನ ನೋಡಿ. ಓಕೆ, ಸೊ ಪೇಪರ್ ಡಿಸ್ಕಷನ್ ಇದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಐಲ್ ಶೋ ಯು. So PW NEET Karnataka. Okay, so Karnataka. So this is okay. So here you have live session. Okay, so live session ಇವಾಗ ನಡೀತಿರೋದು. ಏನು ನಿಮ್ಮ ಪೇಪರ್ ಡಿಸ್ಕಷನ್ ಬರುತ್ತೆ ನೋಡಿಲಿ. Okay, so paper discussion. NEET ಪೇಪರ್ ಡಿಸ್ಕಷನ್. ಓಕೆ, ಸೊ 3 weeks ago ಇದೆ. ಓಕೆ, ಸೊ 3 weeks ago ಅದನ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 3 weeks ago ಆಗಿದೆ, ಅಪ್ಲೋಡ್ ಆಗಿದೆ. ಇದನ್ನು ನೋಡ್ಕೊಳ್ಳಿ. ಫೈನ್. ಇವತ್ತಿನ ಟಾಪರ್ದು ನೋಡ್ಬಿಡೋಣ. ಟಾಪರ್. ಸೊ ಟಾಪರ್. ಸೊ ರೇಣುಕಾ ಫಸ್ಟ್ ಪ್ಲೇಸ್ ಅಲ್ಲಿದ್ದಾರೆ, ಅಭಿಶ್ರೀ ಸೆಕೆಂಡ್ ಪ್ಲೇಸ್ ಅಲ್ಲಿದ್ದಾರೆ, ಇದು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಂತ ಏನು ಇಲ್ಲ. ಇಲ್ಲಿದೆಯಲ್ಲ. ಸೊ 1 2 3. ಓಕೆ, ಸೊ ಗಿರಿದೇವು ಥರ್ಡ್ ಪ್ಲೇಸ್, ಆ್ಯಂಡ್ ಸುಧಾ, ಕೀರ್ತಿ, ಆ್ಯಂಡ್ ಕಲಾ, ಶಿಲ್ಪಾ, ದಿವ್ಯಾ, ಆ್ಯಂಡ್ ತನ್ಮಯಿ. ಆ್ಯಂಡ್ ಕೆಳಗಡೆ ಒಂದು ಕಾಣಿಸ್ತಾ ಇಲ್ಲ, ಇದು ಕಾಣಿಸ್ತಾ ಇಲ್ಲ. ಓಕೆ, ಸೊ ಈ ಹೆಸರು ಕಾಣಿಸ್ತಿಲ್ಲ. ಓಕೆ, ಈ ಹೆಸರು ಕಾಣಿಸ್ತಿಲ್ಲ, ನೋಡೋಣ. ಕಾಣಿಸ್ತಿದೆ ನೋಡಿ, ನಿಹಾ. ಸೊ ಟಾಪ್ 10. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಸ್, ಲೆಟ್ಸ್ ಮೂವ್ ಆನ್ ಟು ದ ಥ್ಯಾಂಕ್ ಯು ಸ್ಲೈಡ್. ಇಫ್ ಯು ಹ್ಯಾವ್ ಎನಿ ಕ್ವಶನ್, ಪ್ಲೀಸ್ ಡೂ ಲೆಟ್ ಮಿ ನೋ. So if you have any question, please do let me know, or else we can continue with the next session. Okay, right? Yes, thank you for the confirmation. Okay, so matte next session jote matte meet agona. Till then, take care, bye bye.